ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ
ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಹನುಮಗಿರಿ ಶ್ರೀ ಕೋದಂಡರಾಮ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಪಂಚಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸ್ಥಳದಲ್ಲಿ ವಾಸವಾಗಿರುವ ಎಲ್ಲಾ ದೇವರುಗಳ ಪಾದಾರವಿಂದಕ್ಕೂ ಗೋವಿಂದ ಅನ್ನಿ ಗೋವಿಂದ.
ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡು ತವರ್ಣಿಪೆನಿ ಕಥಾಮೃತವ
ಇರುವಂತಹ ಸ್ಥಳ ಅಮರಾವತಿಯ ಅಮರ ಸಿಂಹಾಸನದ ಅಧ್ಯಕ್ಷ ಯಾರು ಅಂತ ಕೇಳಿದ್ದೀರಿ? ದೇವೇಂದ್ರನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಕಾರಣ ಬೃಹಸ್ಪತಿಗಳು ಕೂತುಕೊಳ್ಳಿ, ಗಂಧರ್ವರು ಕೂತುಕೊಳ್ಳಿ, ಸುರ ನರ ಕಿನ್ನರ ಕಿಂಪುರುಷರೆಲ್ಲರೂ ಕೂತುಕೊಳ್ಳಿ. ದಿಕ್ಪತಿಗಳಾದ ನಿಮಗೂ ಕೂಡ ಅಭಿವಾದನ. ಸ್ವರ್ಗ ಸಿಂಹಾಸನ ಯಾರಿಗೂ
ಸ್ವರ್ಗ ಪೀಠದ ಅಧಿಪತಿಯಾಗಿ ಪುರಂದರ ನಾಮಕನಾದ ನನ್ನ ಬದುಕನ್ನೊಮ್ಮೆ ನೀವು ಅವಲೋಕನ ಮಾಡಿ ನೋಡಿ. ಹೇಗಿತ್ತು ನಮ್ಮ ಬದುಕು? ಹೇಗೆ ಒಂದು ಹೊತ್ತಿನಲ್ಲಿ ಅಪ್ಪನ ಹತ್ತಿರ ಕುಳಿತು ಹೋಮದ ಹೊಗೆ ತಿಂದು ಮೈಯೆಲ್ಲ ಕಪ್ಪಡರಿ ಹೋದಂತಹ ಸ್ಥಿತಿ ಇತ್ತು. ಒಮ್ಮೆ ಇದರಿಂದ ಬಿಡುಗಡೆಯಾದರೆ ಸಾಕು, ಒಂದು ಕ್ಷಣಕ್ಕೆ ಪಡೆಯಬೇಕಾದುದನ್ನು ನಾನು ಪಡೆದರೆ ಸಾಕು ಅನ್ನುವಂತಹ ವಿಚಾರದಲ್ಲಿ ನಾವು ಮುಂದುವರಿಯುತ್ತಾ ಇದ್ದವರು. ಒದಗಿ ಬಂತಲ್ಲ ಮೂರು ಮೂರ್ತಿಗಳು, ಸ್ವರ್ಗಪೀಠವನ್ನು ನಮಗೆ ಕೊಟ್ಟರು. ಈಗ ಹೇಳುವುದಕ್ಕೆಲ್ಲ ಮುನಿಮನೀಷಿಗಳೆಲ್ಲ ಹೇಳ್ತಾರೆ, ಸುರಪ್ಪನ ಆಳ್ವಿಕೆ ಸಿಕ್ಕಿದ್ದು ಯಾರಿಂದ? ಒಬ್ಬ ತ್ರಿಮೂರ್ತಿಗಳ ಕಾರಣದಿಂದ ಅಂತ. ಸತ್ಯಕ್ಕಾದ್ರೂ ಆಗ ನಾವು ಕೊಟ್ಟದ್ದರಿಂದ, ಅವರು ಉಂಡದ್ದರಿಂದ ಅವರು ನಮಗೆ ಕೊಡುವುದಕ್ಕೆ ಕಾರಣವಾಯಿತು. ಒಂದು ವೇಳೆ ನಾನು ಅಲ್ಲದೇ ಇದ್ರೆ ಅವರು ಮಾಡಿದಂತಹ ಈ ಸ್ವರ್ಗ ಹೀಗಿರುವುದಕ್ಕೆ ಸಾಧ್ಯವೋ ಹೇಳು? ಹಾಗಾದ್ರೆ ಅಭಿಮಾನಧನನಾಗಿ ಸುರಪನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಕೆಲವರೆಲ್ಲ ಇದನ್ನು ಅಹಂಕಾರ ಅಂತ ಹೇಳ್ತಾರೆ. ಅದು ಅಹಂಕಾರ ಅಲ್ಲ, ಅದು ಅಭಿಮಾನ. ನಾನು ಅದನ್ನು ಒಪ್ಪಿಯೇ ಇದ್ದೇನೆ. ಲಾಲಿಸು ಅವನಿಪಾಲ ಅಂತ ಕೆಲವರೆಲ್ಲ ಅವನಿಪಾಲಕರಿಗೆ ನನ್ನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸಂತೋಷಕ್ಕೆ ಆಗರವಾಗಿ, ಸಂಪತ್ತಿಗೆ ಸಾಗರವಾಗಿ ತುಂಬಿ ತುಳುಕುವ ನಾಡೆ ಭೋಗಭೂಮಿಯಾದಂತಹ ನಮ್ಮ ಸ್ವರ್ಗ. ನಾವು ಬಯಸ್ತೇವೆ ಅಂತಾದ್ರೆ ಬಯಸಿದ್ದನ್ನು ಒದಗಿಸಿಕೊಡುವಂತಹ ಒಂದೊಂದು ವಸ್ತು ವಿಶೇಷಗಳ ಕುರಿತು ಹೇಳಿದ್ರೆ ಮುಗಿಯದಷ್ಟು ಉಂಟು. ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಇರಬಹುದು, ಕಾಮಿಸಿದ್ದನ್ನು ಕೊಡುವ ಕಾಮಧೇನು ಇರಬಹುದು, ಕಬ್ಬಿರವನ್ನಾದರೂ ಸ್ವರ್ಣ ಮಾಡುವ ಪರುಷಮಣಿ ಇರಬಹುದು, ಚಿಂತೆಯನ್ನು ದೂರ ಮಾಡುವ ಚಿಂತಾಮಣಿ ಇರಬಹುದು. ಏರಿ ಸಾಗುವುದಕ್ಕೆ ಐರಾವತವೇ ಮೊದಲಾದದ್ದು. ವಿಹಾರಕ್ಕೆ ಹೋಗಬೇಕು ಅಂತಾದ್ರೆ ನಂದನವನ, ಮಡದಿ ಶಚಿ, ಮಗ ಜಯಂತ, ವರರಂಬೆಯರ ಕೂಟ. ಹಾಗಾದ್ರೆ ಸುರಪನ ಐಶ್ವರ್ಯ ಸಂಪತ್ತಿಗೆ ಸರಿ ಮಿಗಿಲು ಲೋಕದಲ್ಲಿ ಇಲ್ಲ ಅನ್ನುವುದು ಶ್ರುತವಾದ ವಿಚಾರವೇ ಹೌದು. ನಿಮಗೂ ಹಾಗೆ ರಕ್ತಗರ್ಭನಾಗಿ ಕಾಣಿಸುವ ನೀನು ಅಲ್ಲ, ಹವ್ಯವಾಹನನಾಗಿ ಕಾಣಿಸುವ ನೀನು, ತಂಡದ ರತ್ವವನ್ನು ಹೊಂದಿದಂತಹ ನೀನು. ಹಾಗಾದ್ರೆ ಇಷ್ಟು ಮಂದಿಗಳಿಂದ ಒಳಗೊಂಡಂತಹ ಸ್ವರ್ಗಕ್ಕೆ ಸರಿ ಮಿಗಿಲೆಣಿಸುವುದು ಮತ್ತೊಂದಿಲ್ಲ. ಆದರೆ ನಮಗೊಂದು ವಾದ ಘಟನೆ ನೆನಪುಂಟಲ್ಲ. ಹಿರಿಯರೇನು ತಿಮ್ಮೊಡಲಿ ಪರಿಪರಿಯ ಪಂಥದಲ್ಲಿ ನೀಗಿದರು. ಹಿರಿಯರನ್ನು ತೆಮ್ಮೊಡನೆ ಪರಿಪರಿಯ ಪಂಥದಲ್ಲಿ ಹೃದಯಗಿ ದಿದಿಸುತ್ತರು, ಹರಣ ನೀಗಿದರು. ಹರಿಚರಣ ಪ್ರಹ್ಲಾದ ವಿರಚಿಸುತ್ತ ಸಂಧಿಯನು, ಹರಿಚರಣ ಪ್ರಹ್ಲಾದ ವಿರಚಿಸುತ್ತ ಸಂಧಿಯನು. ಮರಳಿಸಿದನವರ ಸುತ್ತಿರವೆ ಮಗಿನಾಕ, ಲಾಲಿಸವನೀಶ ಸುರಪಾಲನತಿ ವೈಭವದಿ ಓಲಗವನಿ ತದಿ ಪಾಲರೊಡಗೂಡಿ. ಅದು ಮೊಳಕೆಯೊಡದೆ ಇರ್ತದ? ನಾವು ಒಳ್ಳೆಯ ಬೆಳೆ ಎಷ್ಟೇ ಬೆಳೆಯಿರಿ ರೋಗ ತಪ್ಪುತ್ತದ? ಎಷ್ಟು ಪ್ರಯತ್ನ ಪಡ್ತೇವೆ, ಪ್ರಯತ್ನ ಪಟ್ಟದ್ದೆಷ್ಟೆಲ್ಲ ಫಲ ಸಿಗ್ತದ? ಸಿಕ್ಕಿದ್ದು ಸಾಕು ಅಂತ ಕೆಲವು ಸಲ ನಾವು ಒಪ್ಪಿಕೊಳ್ತೇವೆ. ಆದರೂ ಕೂಡ ಪರಿಶ್ರಮದಿಂದಲಾದ್ರೂ ಕಳೆಯನ್ನು ತೆಗೆಯುವ ಪ್ರಯತ್ನ ಮಾಡಬೇಕಾಗ್ತದೆ. ಅಂದ್ರೆ ಸುತರಾದ ದೈತ್ಯವರರು ನಮ್ಮ ಮೇಲೆ ಕಾಡಾಕಾಡಿಯಾಗಿ ಹೋರಾಟ ಎಸಗುವುದಕ್ಕೆ, ಸ್ವರ್ಗವನ್ನು ತಮ್ಮ ಸಂಪದವಾಗಿಸುವುದಕ್ಕೆ ದಾಳಿ ಮಾಡಿದ್ರು. ದಾಳಿ ಮಾಡಿದ ಯಾಕಶ್ಚಿತಗಳು ನಮ್ಮ ಬಡಿತಕ್ಕೆ
ಮೃತಿಯನ್ನ ಇದ್ದಿದ್ದವರೇ ಇದ್ದಾರೆ. ಒಬ್ಬನನ್ನು ಸರಿಯಾಗಿ ನಾವು ಉಳಿಲಿಕ್ಕೆ ಬಿಡ್ಲಿಲ್ಲ. ಕೆಲವರನ್ನು ಗರ್ಭದಲ್ಲೇ ತೆಗೆದೆವು. ಕೆಲವರು ಗರ್ಭದಿಂದ ಹೊರಬಂದು ಯಾಗ ಯಜ್ಞ ಮಾಡಿ ಬಂದ್ರೆ ಮಂಡೆ ಬಡಿದೆವು. ಮತ್ತೆ ಕೆಲವರನ್ನು ಏನಾದ್ರೂ ದಾರಿ ಉಪಾಯ ಮಾಡಿ ತೆಗೆದಿದ್ದೇವೆ. ಹಾಗಾದ್ರೆ ನಮ್ಮ ಕಣ್ಣಿನ ಕಸವಾದವರನ್ನು ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದಾಗಲೂ ಅವರು ನಿಲ್ಲಿಸುವುದಿಲ್ಲಪ್ಪ. ಮರಳಿ ಮರಳಿ ಯತ್ನವನ್ನು ಮಾಡಿ ನಮ್ಮ ಮೇಲೆ ದಾಳಿ ಮಾಡಿದ್ರು. ಆಗ ನಮ್ಮ ಪ್ರಹ್ಲಾದ ಆಚಾರ್ಯರಿದ್ದಾರಲ್ಲ, ಯಾರು ಪ್ರಹ್ಲಾದರಾಯರು, ಹಿರಣ್ಯಕಶ್ಯಪನ ಮಗ. ನನಗೆ ಸ್ವಲ್ಪ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಉಂಟು. ಸಾತ್ವಿಕ ಅವ, ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದ ದನ. ಬೇಕಾದ್ರೆ ಹುಲಿ ಅಂತಲೇ ತಿಳ್ಕೊಂಡ್ರು ಅವ ತಿನ್ನುವುದು ಹುಲ್ಲನ್ನು ತಿನ್ನುವುದು, ಅವ ಮಾಂಸ ತಿನ್ನುವುದಿಲ್ಲ. ಭಾಗವತರು ಮತ್ತೆ ನಮ್ಮ ಭಾಗವತರು ಒಳ್ಳೆಯವರಪ್ಪ. ಹಾಗಾಗಿ ಭಾಗವತರ ಕುರಿತು ವಿರೋಧ ಬೇಡ ಅಂತ ಬಂದಾಗ ಪ್ರಹ್ಲಾದರು ನಮ್ಮ ಜೊತೆ ಸಂಧಿಯನ್ನು ಏರ್ಪಡಿಸಿದ್ರು. ಅಸುರರು ಅಲ್ಲಿಯೇ, ನೀವಿಲ್ಲಿಯೇ. ಈಗ ಯೋಚನೆ ಮಾಡಿ, ನಮಗೆ ಸರಿಯಾದ ಪ್ರತಿಪಕ್ಷ ಉಂಟಾ? ವಿರೋಧ ಪಕ್ಷವೇ ಇಲ್ಲ, ಆಡಳಿತಾರೂಢ ಪಕ್ಷ ಮಾತ್ರ ಇರುವುದು ನಮ್ಮಲ್ಲಿ. ಹಾಗಾಗಿ ನಮ್ಮನ್ನು ಯಾರು ವಿಮರ್ಶೆ ಮಾಡಲಿಕ್ಕಿಲ್ಲ, ನಮ್ಮನ್ನು ವಿರೋಧ ಕಟ್ಟಿಕೊಳ್ಳಿಕ್ಕಿಲ್ಲ. ಪ್ರಹ್ಲಾದಾಚಾರ್ಯರ ವಿಷಯದಿಂದ ದಿತಿಜರೆಲ್ಲವರು ಮೌನಿಯಾಗಿದ್ದಾರೆ, ಅದಿತಿ ಪುತ್ರರು ವಿಜೃಂಭಿಸ್ತಾ ಇದ್ದಾರೆ. ಇಷ್ಟು ಹೇಳಿದ್ರು. ನನಗೊಂದು ಔಪಚಾರಿಕ ಮಾತಾಡುವ ಕ್ರಮ, ನಿಮ್ಮನ್ನೊಂದು ಮಾತಾಡಿಸದೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಾವಾಗಲೂ ಕೇಳಿದ ಹಾಗೆ ಅದಿತೆಯರೇ ಹೇಳಿದೀರಿ ಅಂತ ಕೇಳುವುದಲ್ಲ, ಹೇಗೆ ನೀವೇನು ಮಾಡ್ತೀರಿ ಅಂತ ಮುಂದೆ ಮುಂದೆ ಕೇಳುತ್ತಾ ನೋಡಿ ಹಿಕ್ಕುತ್ತಲೀ ಹಿಂಗೆ ಅಕ್ಕ ಏನು ಮಾಡಿದ್ರು ಇವರು ಬಿಡುವುದಿಲ್ಲ ಅಂತ ಅದು ಕೆಲವು ಸಲ ಅಭ್ಯಾಸ. ಅದು ನೋಡುವಾಗ ಕಾಲು ಹಿಡಿಯುದು, ನೋಡುವಾಗ ನಮಸ್ಕಾರ ಮಾಡೋದು. ಹಾಗೆಲ್ಲ ನಮಸ್ಕಾರ ಮಾಡ್ಲಿಕ್ಕೆ ವಂದಿಸುವುದು ನನ್ನ ಧರ್ಮ. ನಿನ್ನ ಧರ್ಮ ಇರ್ಬೋದ? ಈಗ ಸುರಪತಿ ನಾ ಹೇಳಿದಾಗಿರ್ಬೇಕಂತ. ಮತ್ತೆ ಶತಾಧ್ವರಗಳನ್ನು ಮಾಡಿ ಪಡೆದಂತಹ ಸ್ವರ್ಗಲೋಕ. ಈ ಹಿಂದೆ ಅದೆಷ್ಟೋ ದಾನವರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವರಿದ್ದಾರೆ. ಅವರನ್ನು ಗೆಲ್ಲುವ ಹಾಗೆ ನಾವು ಮಾಡಲಿಲ್ಲ, ಅವರನ್ನ ಸೋಲಿಸಿದವರು ನಾವು. ಸರಿಯಪ್ಪ. ಒಂದು ವೇಳೆ ಯಾರಾದ್ರೂ ಬಂದರುಂತಾದ್ರೆ ಅವರಲ್ಲಿ ಹಿಮ್ಮೆಟ್ಟಿಸುವಂತಹ ಜವಾಬ್ದಾರಿ ನನ್ನದು. ಚಿಂತೆಯನ್ನು ಬಿಟ್ಟು ಬಿಡಲಿ. ಇಷ್ಟು ಇವ ಮಾತಾಡ್ತಾರೆ. ಉತ್ತಮನು ನೀನೆಂದರಿದು ಕುಲಜರಿಂದ ಬತ್ತಬಹುದೇ. ಮೂರು ಲೋಕದಲ್ಲಿ ಶ್ರೇಷ್ಠವಾದ ಲೋಕ ಯಾವುದಂತ ಕೇಳಿದ್ರೆ ನಮ್ಮ ಈ ಸ್ವರ್ಗಲೋಕ. ಹೌದೇ ಹೌದು. ನೀನು ಉತ್ತಮನೆಂದು ತಿಳಿದು ತ್ರಿಮೂರ್ತಿಗಳು ನಿನಗೆ ಸ್ವರ್ಗಲೋಕದ ಅಧಿಕಾರವನ್ನು ಕೊಟ್ಟವರಿದ್ದಾರೆ, ಹೌದಲ್ವೇ? ಹೌದಪ್ಪ. ಇಂತಹ ಈ ಸ್ವರ್ಗಕ್ಕೆ ಅದೆಷ್ಟೋ ದಾನವರು ಈ ಹಿಂದೆ ದಾಳಿ ಮಾಡಿದವರಿದ್ದಾರೆ. ತ್ರಿಮೂರ್ತಿಗಳ ದಯೆಯಿಂದ ಅವರನ್ನೆಲ್ಲ ಕೊಂದು ಮುಗಿಸಿದವರಿದ್ದೇವೆ. ಇನ್ನು ಮುಂದೆ ರಕ್ಕಸರ ದಾಳಿ ಆಯ್ತು ಅಂತಾದ್ರೆ ನಾನಿದ್ದೇನೆ. ಅನ್ನದ ಪದವಿ ಆಡಲು ಬಣ್ಣಿಸಲಿಗ ಮಗರಿಯದೈ ಬಿಡುವಣ್ಣ ರೊಡೆಯ. ಈ ಹಿಂದೆ ಒಂದಲ್ಲ ಎರಡು
ಬಂದಂತಹ ಎಲ್ಲರನ್ನು ನಾವು ಹೊಡೆದೋಡಿಸಿದವರು ಇದ್ದೇವೆ. ನಿನ್ನ ಕೀರ್ತಿಗೆ ನೀನು ಕಲಶವಿತ್ತೆ. ಹೌದು. ಹಾಗಂತ ನಮ್ಮಲ್ಲಿ ಯೋಗ್ಯತೆ ಉಂಟು ಎನ್ನುವುದನ್ನು ಕಂಡು ನಮಗೆ ಈ ನಮ್ಮಲ್ಲಿ ಯೋಗ್ಯತಾವಂತರ ಬಂದ್ರೆ ಸೇವೆಗೆ ಅವಕಾಶ ಕೊಡುವುದಿಲ್ವಾ? ಹೌದು. ಇಲ್ಲ ಅಂತ ಹೇಳ್ತೇವಾ? ಇಲ್ಲ ಮತ್ತೆ ಹಾಗಿರುವಾಗ ನಮ್ಮ ಸಾಮರ್ಥ್ಯ ಏನೆನ್ನುವುದನ್ನು ಸರಿಯಾಗಿ ಗಮನಿಸಿ ನಮಗೆ ಒಂದು ಸರಿಯಾದಂತಹ ಸ್ಥಳವನ್ನು ಕಲ್ಪಿಸಿಕೊಟ್ಟವರಿದ್ದಾರೆ ಮೂರು ಮೂರ್ತಿಗಳು. ಹಾಗಿರುವಾಗ ಇಂಥದ್ದು ಮೂರು ಮೂರ್ತಿಗಳು ಎಷ್ಟು ಕೊಡ್ಲಿಲ್ಲ ನಾವು. ಹೌದು. ಎಷ್ಟು ಯಾಗ ಮಾಡ್ಲಿಲ್ಲ. ಒಂದು 100 ಯಾಗ ಯಾರು ಮಾಡ್ತಾರೆ? ಒಂದು ಗಣ ಹೋಮ ಮಾಡುವವರಿದ್ದಾರೆ ಈಗ. ಹೌದು. ಮತ್ತೆ ಹಾಗಾಗಿ ನಾವು ಏನು ಸಾಧನೆ ಮಾಡದೇ ಇದ್ರೆ ನಮ್ಮನ್ನು ಯಾರೂ ಗುರುತಿಸ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಸಾಧನೆಯನ್ನಾಗಿ ನಮಗೆ ಮೂರು ಮೂರ್ತಿಗಳು ಕಲ್ಪಿಸಿಕೊಟ್ಟಂತಹ ಸ್ವರ್ಗಲೋಕವಿದು. ಹಾಗಂತ ಕೊಟ್ಟ ಮೇಲೆ ನಾವು ಸುಮ್ಮನಿದ್ದೇವೋ? ಇಲ್ಲಿದ್ದುಕೊಂಡು ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಬಂದಂತಹ ಕಷ್ಟಗಳಿಗೆ ಎಲ್ಲವನ್ನು ದೂರೀಕರಿಸ್ತಾ ನಾವು ಇದ್ದವರಿದ್ದೇವೆ. ಹಾಗಾಗಿ ಇನ್ನು ಮುಂದೆ ಆ ದಾನವರು ಬಂದರು ಅಂತಾದ್ರೆ ನನಗೆ ಒಂದು ಅಪ್ಪಣೆಯನ್ನು ಕೊಟ್ರೆ ಸಾಕು, ನಾನೇ ಹೋಗಿ ಈ ಸ್ವರ್ಗಲೋಕದ ಧರ್ಮವನ್ನು ನಿರ್ವಹಿಸಿ ಬರ್ತೇನೆ. ಕೊಡವೀಚ ಕೇಳವರ ನುಡಿಗೆ ಹಿಗ್ಗುತ್ತ ಅವರ ನುಡಿಗೆ ಹಿಗ್ಗುತ್ತ ಸುರಪ ನಡರಿ ಗಜ ಸುರಪನು ಅಡರಿ ಗಜ ವಾದ್ಯ ಸಂಗೀತ ನೃತ್ಯದಿ ಸುರರ ಗಡಣ ಸಹಿತಾನಂದದ್ಯೂ ವನವಿಹಾರಕ್ಕೆ ಗರ್ವದಿಂ ತೆರಳಲು ವನವಿಹಾರಕ್ಕೆ ಗರ್ವದಿಂ ತೆರಳಲಿತ್ತ ಸುರಪ ಏನು ಮಾತಾಡಿದ್ರಿ? ಗರ್ವದ ತೇರನ್ನಡರಿ ವಿಹಾರಿಸುತ್ತಾ ಇದ್ದೇನೆ ಅಂತ ನನಗೆ ಅನ್ನಿಸಿತು. ಅಬ್ಬ, ನೀವು ಇಷ್ಟು ಮಾಡ್ತೀರಿ ಅಂತಾದ್ರೆ ನಿಮ್ಮಲ್ಲಿ ಭರವಸೆ ನನಗೆ ಹುಟ್ಟಿತು. ಇವ ಎಷ್ಟು ಮಾತಾಡ್ತಾನೆ ಅಲ್ಲ. ನಾನು ಯೋಚನೆ ಮಾಡುದು, ನೀನು ಇಷ್ಟು ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ. ಮಾತಾಡಬಾರ್ದು ಅಂತ ಹೇಳುವುದು ಆಗಲ್ಲ, ನೀನು ಮಾತಾಡಬೇಕು. ನೀನು ಎಷ್ಟು ತಯಾರು ಮಾಡಿದ್ದೆ ಅಷ್ಟು ಹೇಳ್ಬೇಕು. ಅದಕ್ಕೆ ಅವಕಾಶ ನಿನಗೆ. ನಾವು ತಯಾರಿ ಮಾಡಿ ಮಾತಾಡಿದ್ದಲ್ಲ, ಮತ್ತೆ ನಮ್ಮ ಸಾಧನೆಯನ್ನು ನಾವು ಹೇಳಿದ್ದು. ಕೆಲವರು ಹೇಳ್ತಾರೆ ನಮ್ಮ ಸಾಧನೆಯನ್ನು ನಾವು ಹೇಳಕೂಡದು ಅಂತ. ಅದೇನು, ಆತ್ಮವನ್ನು ನಾವು ಹೊಗಳಿಕೊಂಡ್ರೆ ನಾವು ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಅಂತ ಒಂದು ಮಾತುಂಟು. ಆದ್ರೆ ನಾವು ಹಾಗಲ್ಲ, ಸಾಧನೆ ಹೇಳದಿದ್ರೆ ಯಾರಿಗೆ ಗೊತ್ತಾಗ್ತದೆ? ಹಾಗಾಗಿ ಪ್ರಚಾರ ಮಾಡ್ತಾ ಇರ್ಬೇಕು ಆಗಾಗ. ಆದ್ರೆ ಇವತ್ತು ನಾನು ಆಲೋಚನೆ ಮಾಡಿದ್ದು, ನನಗೊಂದು ಐರಾವತದಲ್ಲಿ ಹೋಗಬೇಕು ಅಂತ ಮನಸ್ಸಾಗಿದೆ. ಎಂತದು? ಹೌದು, 1000 ಸೊಂಡಿಲುಗಳಿಂದಪ್ಪುವ ಬಿಳಿದಾದ ಆನೆ. ಯಾರಲ್ಲಿ ಉಂಟು ಬಿಳಿದಾದ ಆನೆ? ನಮ್ಮಲ್ಲಿರುವುದು. ಹಾಗಾಗಿ ನಂದನ ವನದೆಡೆಗಾಗಿ ಆನೆಯನ್ನು ಏರಿ ಹೋಗುವಾಗ ಹಾಡುವವರು ನೀವು ಬರಬೇಕು, ನುಡಿಸುವವರು ನೀವು ಬರಬೇಕು, ಯಾರು ಬರದಿರಬಾರದು. ಅದಕ್ಕೆಲ್ಲ ನಮ್ಮ ಸತೀಶ ಅವನೆಲ್ಲ ಇಲ್ಲ ಅಂತ ಹೇಳ್ತಾನ. ಹಾಗೆ ಹೇಳಿದ್ದು, ನೀನು ಆಲೋಚನೆ ಮಾಡಬೇಡ. ಅಂದ್ರೆ ನಮ್ಮ ಈಶಾನ ಇದ್ದಾನಲ್ಲ, ಅವನು ಸತೀಶ ಅಂತ ಹೇಳುವ ಕ್ರಮ, ಅವೆಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಆನೆಯನ್ನು ಏರಿ ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಿಕೊಂಡು ಜೊತೆಯಲ್ಲಿ ನೀವುಗಳು ನಿಮ್ಮ ನಿಮ್ಮ ವಾಹನವನ್ನು ಏರಿಕೊಂಡು ಆನಂದದ ವನದೆಡೆಗೆ ಸಾಗುವ. ಹಿತವಿದು ತ್ರೈಮೂರ್ತಿಗಳ ಮತದಲ್ಲಿ ಶತಮಖ ದಿವ ಬಾಳುತ್ತಲಿಗನು
ತ್ರೈಮೂರ್ತಿಗಳ ಮತದಲ್ಲಿ ಶತಮಖ ದಿವವಾಳುತ್ತಲಿಗನು ಅತುಳ ಭಾಗ್ಯವಿಲ್ಲತಿ ಜಯವಾಗಲೆ ನುತ ಮುನಿಪತಿ ಸ್ವರಕೀದಿದನು ಹಿತವಿದು ತ್ರೈಮೂರ್ತಿಗಳ ಮತದಲ್ಲಿ ಶತಮಖ ದಿವವಾಳುತ್ತಲಿಗನು ಜಗದ್ರಕ್ಷಕ ಪರಿಪಾಲಿಸಿ ಪರಮ ಪತಿವ್ರತೆಯಾದಂತಹ ಅನಸೂಯೆಯ ಮಗನ ಅನಸೂಯೆ ಪರಮ ಪತಿವ್ರತೆ ಅಂತ ಲೋಕದಲ್ಲಿಯೇ ಖ್ಯಾತಿಯನ್ನು ಹೊಂದಿದೆ. ಆಕೆಯ ಪರೀಕ್ಷೆಗಾಗಿ ಮೂರು ಮೂರ್ತಿಗಳೇ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರಂತೆ. ಬತ್ತಳೆಯಾಗಿ ನಮಗೆ ಉಣಬಡಿಸಬೇಕು, ನಮ್ಮ ಆಸೆಯನ್ನು ಪೂರೈಸಬೇಕು ಅಂತ ಅವರು ಕೇಳಿಕೊಂಡ್ರಂತೆ. ಆ ಸಂದರ್ಭ ಪಾತಿವ್ರತ್ಯದ ಮಹಿಮೆಯಿಂದ ಮೂರು ಮೂರ್ತಿಗಳನ್ನೇ ಎಳೆಯ ಮಕ್ಕಳನ್ನಾಗಿ ಮಾಡಿ ಅವರ ಮನೋರಥವನ್ನು ಆಕೆ ಈಡೇರಿಸಿದ ಕಾರಣ ಅವರ ಅನುಗ್ರಹದಿಂದ 3 ಮಂದಿ ಮಕ್ಕಳು ಹುಟ್ಟಿಕೊಂಡೆ. ಒಬ್ಬ ಲೋಕಕ್ಕೆ ತಂಪನ್ನೇ ನೀಡುವವ ಚಂದ್ರ, ಇನ್ನೊಬ್ಬ ಸದಾ ಸರ್ವದ ಲೋಕಹಿತವನ್ನು ಬಯಸುವ ದತ್ತಾತ್ರೇಯ, ಇನ್ನೊಬ್ಬ ನಾನು ದುರ್ವಾಸ. ಕೆಲವರು ಹೇಳ್ತಾರೆ ಕೊಳಕು ಬಟ್ಟೆ ಉಟ್ಟವ ದುರ್ವಾಸ. ಬಾಹ್ಯ ಆಡಂಬರವನ್ನು ಸರ್ವಥಾ ನಾನು ಒಪ್ಪುವನಲ್ಲ. ಅಂತರಂಗ ಶುದ್ಧಿ ಇರಬೇಕು, ಯಾವುದೇ ಒಂದು ಸ್ವಾರ್ಥ ಇರಕೂಡದು, ಸದಾ ಸರ್ವದ ಲೋಕಹಿತವನ್ನೇ ಬಯಸಬೇಕು. ನಮ್ಮ ಅಯ್ಯನು ಅದೇ ದಾರಿಯಲ್ಲಿ ಸಾಗಿ ಬಂದವ. ಅವನ ಮಕ್ಕಳಾದಂತಹ ನಾವು ಅದೇ ಪಥದಲ್ಲಿ ಮುಂದುವರಿದ ಕಾರಣ ಎಲ್ಲರಿಂದಲೂ ಮನ್ನಣೆಯನ್ನು ಪಡೆಯುತ್ತೇವೆ. ಋಷಿ ಜೀವನವೆಂಬುದು ಕಮಲದ ಎಲೆಯ ಮೇಲಿನ ಜಲದ ಬಿಂದುವಿನಂತೆ. ಆ ನೀರು ಎಲೆಗೆ ಅಂಟಿಕೊಳ್ಳುವುದಿಲ್ಲ, ಆದರೂ ಎಲೆಯಲ್ಲಿ ಇರ್ತದೆ. ಹಾಗೆಯೇ ನಾವು ಕೂಡ ಸದಾ ಸರ್ವದ ಲೋಕಹಿತವನ್ನು ಬಯಸ್ತೇವೆ. ಲೋಕ ಸಮಸ್ತ ಸುಖಿನೋ ಭವಂತು, ಇದೇ ನಮ್ಮ ಧ್ಯೇಯವಾದ. ಸರಿ, ಒಂದೆಡೆಯಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ದೆ. ಯಾಕೋ ಏನೋ ಬಹಿರ್ಮುಖನಾದೆ. ಪಾಲನಾಕೃತವಾದಂತಹ ನಾರಾಯಣನನ್ನು ಕಾಣಬೇಕು ಅಂತ ಮನಸ್ಸಿನಲ್ಲಿ ಬಯಕೆ ಉಂಟಾಯಿತು. ಯೋಗ ಶಕ್ತಿಯ ಮೂಲಕ ಆ ದಿವ್ಯ ಧಾಮವನ್ನು ಸೇರಿಕೊಂಡೆ. ಪಾಲನಾಕೃತವಾದಂತಹ ಶ್ರೀಮನ್ನಾರಾಯಣನ ಪದ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿದೆ. ಏನು ಬಂದೆ ದೂರ್ವಾಸ ಅಂತ ಕೇಳಿದಾಗ, ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ಹೋಗುವ ಉದ್ದೇಶದಿಂದ ಬಂದೆ ಅಂತ ಹೇಳಿದಾಗ, ಕೈ ಎತ್ತಿ ಒಂದು ಮಾಲಿಕೆಯನ್ನು ನನ್ನ ಕೈಗೆ ಕೊಟ್ಟನಲ್ಲ. ನನಗ್ಯಾಕೆ ಈ ಮಾಲಿಕೆ? ಬಡವನೊಬ್ಬನಿಗೆ ಆನೆ ಸಿಕ್ಕಿದ್ರೆ ಅವನಿಗೆ ಅದರಿಂದ ಏನಾದರೂ ಪ್ರಯೋಜನ ಇದೆಯೇ? ತನ್ನ ಹೊಟ್ಟೆ ತುಂಬಿಸುವುದೇ ಕಷ್ಟ ಅಂತಲ್ಲಿ ಆನೆಯ ಹೊಟ್ಟೆ ತುಂಬಿಸುವುದಕ್ಕೆ ಆ ಬಡವನಿಗೆ ಸಾಧ್ಯವೇ? ಲೋಕಹಿತ ಬಯಸುವಂತಹ ನನಗೆ, ಯಾವುದೇ ಒಂದು ಸ್ವಾರ್ಥ ಇಲ್ಲದಂತಹ ನನಗೆ ಈ ಮಾಲಿಕೆಯಿಂದ ಆಗುವಂತಹ ಪ್ರಯೋಜನವಾದರೂ ಏನು? ಇಷ್ಟ ಸಿದ್ಧಿಸ್ತದೆ. ಈ ಮಾಲಿಕೆಯನ್ನು ಯಾವನು ಕೊರಳಲ್ಲಿ ಧರಿಸ್ತಾನೋ ಅವ ಪರಿಪೂರ್ಣನಾಗ್ತಾನೆ. ನಮಗೇನಿದೆ ಪೂರ್ಣತೆ, ನಮಗೇನಿದೆ ಅಪೂರ್ಣತೆ? ಎಲ್ಲರೂ ಚೆನ್ನಾಗಿರ್ಬೇಕು ಎನ್ನುವಂತಹ ಸದಾಶಯವನ್ನು ಹೊಂದಿದವ. ಅಲ್ಲಿಂದ ನೇರವಾಗಿ ಸತ್ಯಲೋಕಕ್ಕೆ ಹೋದೆ. ಬ್ರಹ್ಮದೇವ, ಕೊರಳನ್ನು ಧರಿಸು, ಸೃಷ್ಟಿಕರ್ತನೇ, ನಿನ್ನ ಕರ್ಮ ಸಾಂಗವಾಗಿ ನಡೆಯಲಿ ಹೀಗೆಂದು ಹೇಳಿದಾಗ, ಇಲ್ಲ ಸಲ್ಲ, ಪಾಲನಾಕರ್ತೃ ಮಗ ನಾನನ್ನದನ್ನು ಪಡೆಯಲಾರೆ ಅಂತ ಹೇಳಿದಾಗ, ಮತ್ತೆ ಇಲ್ಲಿಗೆ ಹೋಗೋಣ ಅಂತ ಯೋಚಿಸಿ ನೇರ ಕೈಲಾಸವನ್ನು ಸೇರಿದೆ. ಲಯಾಧಿಕಾರಿಯಾದಂತಹ ಪ್ರಭು ಪರಮೇಶ್ವರನನ್ನು ಕಂಡೆ. ಈ ಮಾಲಿಕೆಯನ್ನು ಧರಿಸು, ಮಂಗಳಾತ್ಮಕ ನೀನು, ಸದಾ ಸರ್ವದಾ ಕೈಲಾಸದಲ್ಲಿದ್ದುಕೊಂಡು ಲೋಕಹಿತದೆಡೆಗೆ ನಿನ್ನ ಮನವನ್ನು ಹರಿಯಗೊಡುವವ. ಕೊಡುವಾಗ ಆತನೂ ಬೇಡ ಅಂತ ಹೇಳಿದ. ಹರಿಹರರಲ್ಲಿ ಭೇದವನ್ನು ಕಲ್ಪಿಸ್ತೇನೆ ದುರ್ವಾಸ, ನಾನು ಪಡೆಯಲಾರೆ. ಹೀಗೆ ಹೋಗು, ಯಾರಿಗೆ ಕೊಡಬೇಕು ಅಂತ ನಿನಗೆ ಮನವಾಂತದೋ
ಅಂಥವರಿಗೆ ನೀಡು ಅಂತ ಹೇಳಿದ. ಮುಂದುವರಿದು ಬರುತ್ತಿದ್ದಂತೆಯೇ ಸ್ವರ್ಗಾಧಿಪನಾದಂತಹ ದೇವೇಂದ್ರನ ನೆನಪಾಯಿತು. ತ್ಯಾಗ ಭೂಯಿಷ್ಠವಾದಂತಹ 100 ಯಾಗವನ್ನು ಮಾಡಿ ಸ್ವರ್ಗದ ಅಧಿಕಾರವನ್ನು ಪಡೆದಿದ್ದಾನೆ. ದೇಹಕ್ಕೆ ಹೇಗೆ ತಲೆ ಪ್ರಧಾನ ಅಂಗವು ಹಾಗೆ ಎಲ್ಲ ಲೋಕಗಳಲ್ಲಿ ಶ್ರೇಷ್ಠವಾದುದು ಸ್ವರ್ಗ, ಭೋಗಭೂಮಿ. ಅಲ್ಲಿದ್ದುಕೊಂಡು ಸದಾ ಸರ್ವದಾ ಲೋಕದ ಹಿತವನ್ನು ಬಯಸ್ತಾನೆ. ಜಗಕ್ಕೆ ಹಿತವನ್ನು ಶಕ್ರ. ಲೋಕದ ಜನರು ಕೊಂಡಾಡ್ತಾ ಇದ್ದಾರೆ. ಅವನಿಗೆ ಇದನ್ನು ಕೊಟ್ಟರೆ ಹೇಗೆ? ಸರಿ, ಯೋಗ ಶಕ್ತಿಯ ಮೂಲಕ ಈ ಕ್ಷಣ ದೇವಲೋಕವನ್ನು ಸೇರಿಕೊಳ್ತೇನೆ ನೋಡೋಣ. ಗಜವನು ಏರಿ ಸುರಪ ನಡಿತರಲು ಪರಿ ಪರಿ ವೈಭವದಿ ಮಗ ಸುರಪದಿಯು ಕಾಣುತ್ತಾಗ ಸಂತಸಗೊಳುತು ತೆರಳಲು ಬಳಿಗ ಮುನಿಪನ ಪರಿಕಿಸಿ ಕರ ಮುಗಿಬುತ್ತಿಲ್ದ ಇಳಿಯದೆ ಗಜಮೋ ಮುನಿಪನಿಲ್ಲನು ಕಂಡರನ್ನಯ ಮನಕ್ಕೆ ಸೋಜಿಗಮಾಗಿ ತೋರ್ಪುದು ಮುನಿಪನಿಲ್ಲನು ಕಂಡರನ್ನಯ ಮನಕ್ಕೆ ಸೋಜಿಗಮಾಗಿ ತೋರ್ಪುದು ತನು ಪುಳಕಗೊಂಡಿರುವ ಬಗೆಯೇನೆನ್ನುತ್ತ ಉಸುರು ಮುನಿಪ ಸೋಜಿಗಮಾಗಿ ತೋರ್ಪುದು ನಿಲ್ಲೆ ಅತ್ರಿ ಕುಮಾರಕರು ದುರ್ವಾಸರು. ಹೌದಪ್ಪ, ನಮಸ್ಕಾರ. ಸುಧರ್ಮ ಸಭೆಯಲ್ಲಿಯೇ ನಿನ್ನನ್ನು ನಾನು ಕಾಣುತ್ತೇನೆ ಅಂತ ನಿರೀಕ್ಷೆಯಲ್ಲಿದ್ದೆ. ಈಗ ನೀನು ದಾರಿಯಲ್ಲಿಯೇ ಕಾಣ ಸಿಕ್ಕಿದೆ. ನೋಡಿದ್ರ ಎಷ್ಟು ಎತ್ತರದಲ್ಲಿದ್ದೇನೆ ನೋಡಿ. ಓಹೋ, ಹೌದಪ್ಪ, ನಾನು ಕಾಣಿಸ್ತೇನಲ್ಲ. ಎತ್ತರದಿಂದ ನಿಮ್ಮನ್ನು ಕಾಣುವಾಗ ಒಂದು ಇರುವೆಯ ಗಾತ್ರದಲ್ಲಿ ಕಾಣ್ತಾ ಇದ್ದೀರಿ ನೀವು. ಕಣ್ಣಿನ ದೋಷ ಏನಿಲ್ಲಲ್ಲ, ದೃಷ್ಟಿ ಸರಿ ಇದೆಯಲ್ಲ. ಇಲ್ಲಪ್ಪ, ನಮ್ಮ ಕಣ್ಣಿನ ದೋಷ ಅಲ್ಲ, ಕಾಣುವಾಗ ನಿಮ್ಮ ಗಾತ್ರ ಅಷ್ಟು ಉಂಟು ಅಂತ. ಹೌದೌದು, ನಿಮ್ಮ ಮೇಲೆ ಬಹಳಷ್ಟು ಮೇಲೆ ಇದ್ದಿ. ಏನು ಸ್ವಾರಿ ಸ್ವಾಮಿ? ಅಲ್ಲ, ನೀವು ನಿತ್ಯ ಸವಾರಿ ಮಾಡ್ತೀರಿ. ನಾವು ನಿತ್ತಲ್ಲಿ ನಿಲ್ಲುವವರೇ ಅಲ್ಲ, ಸದಾ ಸಂಚಾರಿಗಳು. ಹೌದು, ನಿಂತಲ್ಲಿ ನಿಂತರೋ ಅದು ನೀವು ತಪಸ್ಸನ್ನು ಆಚರಿಸುವುದಕ್ಕೆ ಬೇಕಾಗಿ ಕೂತ್ಕೊಳ್ಳುವುದು. ಅದು ಬಿಟ್ಟರೆ ಎದ್ದ ತಕ್ಷಣ ಹೊರಡ್ತೀರಿ. ಓಹೋ, ಬಹುಶಃ ಹಾಗೆಯೇ ಇರ್ಬೇಕು. ಆದ್ರೆ ನಿಮ್ಮನ್ನು ಕಂಡವಾಗ ನನಗೊಂದು ಸಂತೋಷ ಆಯ್ತು. ಈಗ ನಿಮ್ಮ ಸೌಭಾಗ್ಯವನ್ನು ನಾನು ಹೇಳುವುದು. ಈಗ ಯಾವನೇ ಒಬ್ಬ ಋಷಿಗೋ ಯಾವನೇ ಒಬ್ಬ ಆತನಿಗೂ ಇಂಥ ಒಂದು ಸುರಪನ ವಿಜೃಂಭಣೆಯ ಮೆರವಣಿಗೆಯನ್ನು ಕಾಣುವುದಕ್ಕೆ ಸಾಧ್ಯವೋ ಹೇಳಿ? ಅದಲ್ಲ, ನಾವು ಕುಳಿತಲ್ಲಿಯೇ ಯಾವ ಲೋಕದಲ್ಲಿ ಏನಾಗ್ತದೆ ಅಂತ ತಿಳಿದುಕೊಳ್ಳಬಲ್ಲಂತಹ ಶಕ್ತರಿದ್ದೇವೆ. ಆದ್ರೂ ಒಂದು ತ್ರಿಕಾಲಜ್ಞಾನಿಗಳಿದ್ದೇವೆ. ಗ್ರಹಿಕೆಗಿಂತ ದರ್ಶನ ದೊಡ್ಡದು ಅಂತ. ಈಗ ನಿಮಗೆ ದರ್ಶನ ಆಯ್ತಾ ಇಲ್ವೋ ನಮ್ಮದು? ನಿನ್ನನ್ನು ಕಂಡೆ, ನಿಮ್ಮ ಸೌಭಾಗ್ಯ ಅದು ಅಂತ ನಾನು ಹೇಳುವುದು. ಅದಲ್ಲ, ದಾರಿಯಲ್ಲಿ ನೀನು ಕಾಣ ಸಿಕ್ಕಿದೆಯಲ್ಲ. ಹೌದು ಅಲ್ಲ ಸ್ವಾಮಿ, ಇದು ಈಗ ನಿಮಗೇನಾದ್ರೂ ಬಾಯಾರಿಕೆ ಆಗ್ತದೆ ಅಂತ ಆದ್ರೆ ಕಲ್ಪವೃಕ್ಷದ ಕಾಯಿ ಅಲ್ಲ, ತಿನ್ನುವ ಆಸೆ ಆಗ್ಲಿ, ಕುಡಿಯುವ ಬಯಕೆ ಆಗ್ಲಿ, ಕಾಮಧೇನುವಿನ ಹಾಲುಂಟು, ನಮ್ಮಂತವರಿಗೆ ಇಲ್ಲಪ್ಪ. ಹಾಗಾದ್ರೆ ನಿಮಗಿಲ್ಲ ಅಲ್ಲ. ಯೋಗ ಶಕ್ತಿಯಿಂದ ಎಲ್ಲವನ್ನೂ ನಾವು ಗೆದ್ದವರಿದ್ದೇವೆ. ನಿಮ್ಮಲ್ಲಿ ಮಾತಾಡಬೇಕು ಅಂತ ನನಗೆ ಮನಸ್ಸೇನೋ ಉಂಟು, ಆದ್ರೆ ಜಾಗ ಇದಲ್ಲ ಅಂತ. ಬಹಳಷ್ಟು ಅವಸರದಲ್ಲಿದ್ದೆ ಅಂತ ಕಾಣ್ತದೆ. ನಮ್ಮ ಆಸ್ಥಾನಕ್ಕೆ ನೀವು ಬಂದಿರಿ ಅಂತಾದ್ರೆ ನಿಮ್ಮನ್ನು ನೋಡಿಕೊಳ್ಳುವ ವಿಧಾನವೇ ಬೇರುಂಟು. ಹಾಗಾಗಿ ನೀವು ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕಾಯಿರಿ. ನಾನು ಸಮಯ ನೋಡಿಕೊಂಡು ಬಿಡುವು ಮಾಡಿಕೊಂಡು ಬಂದು ನಿಮ್ಮಲ್ಲಿ ಮಾತಾಡ್ತೇನೆ. ಸ್ವಲ್ಪ ಹೊತ್ತು ಮೆರವಣಿಗೆಯನ್ನು ನಿಧಾನ ಗತಿಯಿಂದ ಮುಂದುವರಿಸುವುದಕ್ಕಾಗುವುದಿಲ್ವಾ? ಸ್ವಲ್ಪ ನಿಧಾನದಲ್ಲ, ಒಂದು ವಿಹಾರಕ್ಕೆ ಹೋಗುವಾಗ ನೀವೊಂದು ಎಲ್ಲ ಬಿಟ್ಟವರು ಬಂದು ನಮಗೆ ಒಟ್ಟು ಅವಸರ ಒಂದು ಈಗ ಏನು ನಿಮಗೆ ಅಲ್ಲಿ ಮಾತಾಡಿದ್ರೆ ಸಾಕಾಗುದಿಲ್ವ ಸ್ವಾಮಿ?
ಅಷ್ಟು ವ್ಯವಧಾನ ನನಗಿಲ್ಲವಪ್ಪ. ಮತ್ತೇನು? ಅಯ್ಯ ಕೇಳಿ ವಿಸ್ಮಯದ್ಯೋ ನುಡಿದ ಎನಗೂಳಿಗವು ತಪ ಒಂದೇ ಸುರಪ ಕೇಳಿ ವಿಸ್ಮಯದು ನೋಡಿದ ಎನಗೂಳಿಗವು ತಪವೊಂದೇ ನಿರ್ಜರರಾಳುವಿಕೆ ವೃದ್ಧಿಸುವುದಿ ಸುಮಮಾಲೆಯಿಂದ ನಿರ್ಜರರಾಳುವಿಕೆ ವೃದ್ಧಿಸುವುದಿ ಸುಮಮಾಲೆಯಿಂದ ಕೇಳಿ ವಿಸ್ಮಯದು ನುಡಿದ ಎನಗೂಳಿಗವು ತಪವೊಂದೇ ಸುರಪ ಬಂದ ಹೊತ್ತು ಸರಿ ಇಲ್ಲ. ಅಲ್ಲಿಗೆ ಬರ್ತಿದ್ರೆ ನಿಮ್ಮನ್ನು ಉಪಚರಿಸ್ತಿದ್ದೆ. ಆದ ಕಾರಣ ದಾರಿ ಬಿಡಿ, ನಮ್ಮ ಮೆರವಣಿಗೆ ಮುಂದುವರಿಸ್ತೇವೆ ಅಂತ ಬಹಳಷ್ಟು ಅವಸರವನ್ನು ವ್ಯಕ್ತಪಡಿಸ್ತಾ ಇದ್ದಾನಲ್ಲ. ಋಷಿ ಪರಂಪರೆ ಇವನದ್ದು. ಇವನಯ್ಯ ಕಶ್ಯಪ ಬ್ರಹ್ಮ, ನನ್ನಂತೆ ಸದಾ ಸರ್ವದಾ ಲೋಕದ ಹಿತವನ್ನು ಬಯಸುವವ. ನನ್ನ ಬಗ್ಗೆ ಇವರಿಗೆ ಕೀಳರಿಮೆ. ಯಾಕೆ ಇಲ್ಲಿಗೆ ಬಂದಿರಿ? ಅಲ್ಲಿಗೆ ಬರಬಹುದಿತ್ತಲ್ಲ. ಇದ್ದ ಸ್ಥಳವನ್ನು ಯಾಕೆ ಬಿಟ್ಟಿರಿ? ಕೆಲವಾರು ಪ್ರಶ್ನೆಯನ್ನು ಮಾಡಿದ. ನಮ್ಮ ಊಳಿಗವೇ ತಪಸ್ಸು ಮಾಡುವುದು, ಎಲ್ಲರೂ ಚೆನ್ನಾಗಿರಬೇಕು ಎನ್ನುವಂತಹ ಸದಾಶಯವೇ ಹೊರತು ನಮಗೆ ಅದು ಬೇಕು ಇದು ಬೇಕು ಅದನ್ನು ಕೊಡಿ ಇದರ ಆಸೆ ತಮಗಿದೆ. ಯಾರಲ್ಲಿಯೂ ಹೇಳಿಕೊಳ್ಳುವುದಿಲ್ಲ, ಯಾರ ಮುಂದೆ ನಿಂತು ಕೈ ಚಾಚುವುದಿಲ್ಲ. ಅಂಥಲ್ಲಿ ನಿಮಗೆ ಕುಡಿಯುವುದಕ್ಕೆ ಏನು ಕಾಮಧೇನುವಿನ ಮಧುರ ದುಗ್ಧ ಬೇಕಾ? ಅಲ್ಲ, ತಿನ್ನುವುದಕ್ಕೆ ಮತ್ತೇನಾದರೂ ಬಯಕೆ ಇದೆಯೋ? ಕೊಡೋಣ ಅಂದರೆ ಇದು ಸರಿಯಾದ ಕ್ಷೇತ್ರ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೀಗೆ ಇವನ ಬುದ್ಧಿಗೆ ಮಾಂದ್ಯ ಕವಿದಿದೆ? ಏನೇ ಇರಲಿ, ಲೋಕಹಿತವನ್ನು ಬಯಸುವ ದೇವೇಂದ್ರನಲ್ವೇ, ಅವನ ಬಗ್ಗೆ ನನಗೂ ಗೌರವ ಇದೆ. ಆದ ಕಾರಣ ಈ ಸುಮಮಾಲಿಕೆಯನ್ನು ನಾನು ಇವನಿಗೇ ನೀಡುವುದಕ್ಕೆ ಬಂದುದಲ್ವೇ. ಇದನ್ನು ಕೊರಳಲ್ಲಿ ಧರಿಸಿದ್ರೆ ಇವ ಪರಿಪೂರ್ಣನಾಗ್ತಾನೆ. ಲೋಕದ ಎಲ್ಲರಿಂದಲೂ ವಂದನೆಯನ್ನು ಕೈಗೊಳ್ಳುವಂತಹ ಎಲ್ಲ ಅರ್ಹತೆಯೂ ಇವನಲ್ಲಿ ಕೂಡಿ ಬರ್ತದೆ. ಮತ್ತ್ಯಾಕೆ ನಾನು ಸಂಶಯ ಮಾಡುವುದು? ಕೈ ಎತ್ತಿ ಆನೆಯ ಮೇಲೆ ಕುಳಿತಂತಹ ಅವನಿಗೆ ಇದನ್ನು ನೀಡ್ತೇನೆ. ಮುನಿಗಳೇ, ಇದು ನಿನ್ನನ್ನು ಕಾಣುವುದಕ್ಕೆ ಬರುವಾಗ ಬರಿಗೈಯಿಂದ ನಾನು ಬಂದಿಲ್ಲವಪ್ಪ. ಒಂದು ಸುಮಮಾಲಿಕೆಯನ್ನು ಹಿಡಿದುಕೊಂಡು ಬಂದಿದ್ದೇನೆ. ಹೂವಿನ ಮಾಲೆ? ಹೌದು. ನೀವೀಗ ಹೂ ಕಟ್ಟುವ ಕೆಲಸ ಮಾಡ್ತೀರಾ? ಕಟ್ಟುವುದಲ್ಲ, ಮತ್ತೆ ಲೋಕವನ್ನೇ ಕಟ್ಟುವಂತಹ ಭಗವಂತ ನೀಡಿದ್ದು. ಸುರಪ, ಭಕ್ತರಾದವರು ದೇವರ ಸನ್ನಿಧಿಗೆ ಹೋಗುವಾಗ ಬರಿಗೈಯಿಂದ ಹೋಗುವುದಿಲ್ಲ. ಹೋಗಬಾರದು. ದೇವರಿಗೆ ನೀಡುವುದಕ್ಕೆ ಏನನ್ನಾದರೂ ತರ್ತಾರೆ. ದೇವರಿಗೆ ಉಣ್ಣುವುದಕ್ಕಿಲ್ಲ ಅಂತ ನೈವೇದ್ಯ ಕೊಡುವುದಲ್ಲ. ದೇವರಿಗೆ ಕುಡಿಯುವುದಕ್ಕಿಲ್ಲ ಅಂತ ಅರ್ಚಕರು ಹಾಲನ್ನು ನೀಡುವುದಲ್ಲ. ಭಕ್ತಿಯನ್ನು ಪ್ರಕಟಿಸುವ ರೀತಿ ಹಾಗೆ. ಲೋಕದ ಮಾತೆ ಹಾಗೆ ಅಲ್ವಾ? ಮಕ್ಕಳಿರುವ ಮನೆಗೆ ಹೋಗುವಾಗ, ರೋಗಿಯನ್ನು ಕಾಣಲಿಕ್ಕೆ ಹೋಗುವಾಗ, ಅರಸರನ್ನು ನೋಡ್ಲಿಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ದೇವರ ಮನೆಗೆ ಹೋಗುವಾಗಲೂ ನಾವು ಕೈಯಲ್ಲಿ ಏನಾದ್ರೂ ಇಟ್ಕೊಂಡು ಹೋಗ್ಬೇಕು. ಹೌದೇ ಹೌದು. ಹಾಗೆಯೇ ದೇವೇಂದ್ರನಾದಂತಹ ನಿನ್ನನ್ನು ಕಾಣುವುದಕ್ಕೆ ಬಂದ ನಾನು ಈ ಸುಮಮಾಲಿಕೆಯನ್ನು ನೀಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ಇದನ್ನು ಕರುಳಲ್ಲಿ ಧರಿಸಿದೆ ಅಂತಾದ್ರೆ ನೀನು ಪರಿಪೂರ್ಣನಾಗ್ತೀಯ. ಸೂರ್ಯನಂತೆ ನೀನು ವಿಜೃಂಭಿಸುವುದಕ್ಕೆ ಸಾಧ್ಯ ಇದೆ. ಆದ ಕಾರಣ ಇದನ್ನು ನೀಡ್ತಾ ಇದ್ದೇನೆ. ಸೃಷ್ಟಿ ಮೂರ ಕೊಡೆಯ ಸುರರೆ ಸೇವಕರನಗಿ
ಕುಲದೊಳಿ ಪಟ್ಟದೊಡೆತನವಿತ್ತ ಮೇಲಪ್ಪುದು ಇದರೊಳೇನೆನುತ ಗರ್ವದೊಳು ಉಬ್ಬುತ ಹೊರಲ್ಲಿ ಹಾಕಿಕೊ. ತ್ರಿಕಾಲಜ್ಞಾನಿಗಳು ಸ್ವಲ್ಪ ಅಲ್ಪ ಮಟ್ಟಿಗೆ ನಗುತ್ತೀರಲ್ವ? ದೇವತೆ ದೇವೇಂದ್ರ ಅಂದ್ರೆ ಏನು, ವ್ಯಾಪ್ತಿ ವಿಸ್ತಾರ ಎಷ್ಟು ಅಂತ ತಿಳಿಯದೆ ಹಾಗೆ ಮಾತಾಡ್ತಾ ಇದ್ದೀರಿ. ಹೂವಿನ ಮಾಲೆಯನ್ನು ಕೊಟ್ಟು ಕೊರಲಲ್ಲಿ ಹಾಕಿಕೊಂಡ್ರೆ ನನಗೆ ವೈಭವ ಹೆಚ್ಚಾಗ್ತದ? ನನಗೆ ಕುತ್ತಿಗೆಯವರೆಗೆ ಬಂದಿದೆ. ಈಗ ಹಾಕಿಕೊಂಡದ್ದೇ ಎಷ್ಟುಂಟು, ಯಾವಾಗ ಬಿಚ್ಚಿಡುವುದು ಅಂತ ಕಾಯ್ತಾ ಇದ್ದೇನೆ. ಇಷ್ಟೆಲ್ಲ ಇರುವಾಗ ನಮ್ಮ ಸೇವಕ ವರ್ಗ ಏನು ಸಾಮಾನ್ಯವ? ದೇವಲೋಕದಲ್ಲಿ ಬ್ರಾಹ್ಮಣ ಅಂತ ಗುರುತಿಸುವುದು ಅಗ್ನಿಯನ್ನು, ದೇವಲೋಕದ ವೈಶ್ಯ ಅಂತ ಗುರುತಿಸುವುದು ಕುಬೇರನನ್ನು, ದೇವಲೋಕದ ಶೂದ್ರ ಅಂತ ಗುರುತಿಸುವುದು ಯಮನನ್ನು, ದೇವಲೋಕದ ಕ್ಷಾತ್ರ ದೇವೇಂದ್ರ. ಹಾಗಾದ್ರೆ ನಿಮ್ಮನ್ನೆಲ್ಲ ನನ್ನ ಭೃತ್ಯ ವರ್ಗದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತಾದ್ರೆ ಸ್ವರ್ಗವೇ ಇರುವ ನನಗೆ ಈ ಸುಮಮಾಲಿಕೆ ಏನು? ನನಗೆ ಬೇಡ. ಆದ್ರೂ ಕೊಟ್ಟದ್ದಲ್ವೋ, ನಾವು ಸುಮ್ಮನೆ ಬಿಸಾಡ್ಲಿಕ್ಕೆ ಆಗ್ತದ? ಏನು ಮಾಡೋದು? ಆನೆಯನ್ನು ನೋಡಿ ಅಂತೆ, ಆನೆಯನ್ನು ಒಂದು ಶೃಂಗಾರದಲ್ಲಿ ಎಂತದೋ ಒಂದು ಸ್ವಲ್ಪ ಕಡಿಮೆ ಆದಾಗೆ ಕಾಣ್ತದೆ. ಹಾಗಾಗಿ ಆನೆಯ ಕುಂಭಸ್ಥಳದಲ್ಲಿ ಇದನ್ನು ಇಟ್ಟು ಬಿಡ್ತೇನೆ, ಎಂತದ್ದಾಗ್ತದೆ ನೋಡು. ಬಿಡದೀಕ್ಷಿಸುತ್ತ ಮುನಿಪಂ ಕಿಡಿಗೆದರುದ ಸುರವರಂಗೆ ಘರ್ತಿಸುತ್ತೆಂದವು ಎಣಸಗಿದ ಮದದಿ ನಿರ್ಜರಪತಿ ತಾನೆಂಬ ಅಹಂಕಾರದಿ ಹೀನರಾಚರಣೆಯ ಕೈಗೊಂಡು ಉತ್ತಮ ಸ್ಥಾನವ ಕೆಡಿಸಿದೆಯ. ಆನೆ ಮದದ ಪ್ರತೀಕ. ಆನೆಯ ಮೇಲೆ ಕುಳಿತಂತಹ ನೀನು ಮದವನ್ನು ಗೆದ್ದಿರಬೇಕಿತ್ತು. ಅದಕ್ಕಿಂತಲೂ ಹೆಚ್ಚಿನ ಮದ ನಿನಗೆ ಬಂದು ಹೋಯಿತೇನೋ? ನಾನು ನೀಡಿರುವಂತಹ ಮಾಲಿಕೆಯನ್ನು ಆನೆಯ ಕೊರಳಿಗೆ ಹಾಕಿದೆ. ಆನೆ ಅದನ್ನು ಸಣ್ಣಿನಿಂದ ಎಳೆದು ಕಾಲಡಿಗೆ ಹಾಕಿ ನುಚ್ಚು ನೂರು ಮಾಡಿತು. ಅಹಂಕಾರ ನಿನ್ನ ತಲೆಗೇರಿದೆ. ಅತ್ಯುನ್ನತಿ ಪತನ ಹೇತು. ಶ್ರೀಮನ್ನಾರಾಯಣ ನೀಡಿದಂತಹ ಪವಿತ್ರವಾದ ಮಾಲಿಕೆ ಪರಮೇಶ್ವರ ಅದನ್ನು ಮಾನಿಸಿದ್ದಾನೆ. ಬ್ರಹ್ಮದೇವ ಗೌರವಿಸಿದ್ದಾನೆ. ಅಂತಹ ದಿವ್ಯವಾದಂತಹ ಮಾಲಿಕೆಯ ಬಗ್ಗೆ ನೀ ನನಗೆ ಕೀಳರಿಮೆ. ಅದನ್ನು ತಂದುಕೊಟ್ಟಂತಹ ನನ್ನ ಬಗ್ಗೆ ಭಕ್ತಿ ಗೌರವ ನಿನಗೆ ಮೂಡಿ ಬರುತ್ತಾ ಇಲ್ಲ. ನಾನು ಇನ್ನ ಕಣ್ಣಿಗೆ ಇರುವೆ ಹಾಗೆ ಕಾಣಿಸ್ತಾನೆ. ನಾಳೆ ನಿನ್ನ ಅಪ್ಪ ದಾರಿಯಲ್ಲಿ ಕಾಣ ಸಿಕ್ಕಿದ್ರೆ ಅವನು ಹಾಗೆ ಕಾಣ ಸಿಕ್ಕ್ಯಾನು. ಅವನು ನನ್ನ ಹಾಗೆ ಗಡ್ಡ ಬಿಟ್ಟವ, ನನ್ನ ಹಾಗೆ ಅವನು ತಪಸ್ವಿ. ತಂದೆಯ ಬಗ್ಗೆಯೂ ಇವನಿಗೆ ಭಕ್ತಿ ಗೌರವ ಮೂಡಲಿಕ್ಕಿಲ್ಲ. ಯೋಗ್ಯ ತಾನು ದೇವೇಂದ್ರ ಭೋಗ ಭೂಮಿಯ ಒಡೆಯ, ಮೂರು ಲೋಕದಲ್ಲಿಯೂ ಶ್ರೇಷ್ಠವಾದಂತಹ ಸ್ವರ್ಗದ ಪದವಿಯನ್ನು ಪಡೆದವನಿದ್ದೇನೆ ಎನ್ನುವಂತಹ ಅಹಂಕಾರವೇನೋ ನಿನಗೆ ತಕ್ಕ ಶಾಸ್ತ್ರ ಹರವ ಕೋಣೆಗಿದ್ದಾರೆ. ಹರವ ಕೋಣೆಗಿದ್ದ ರೀತಿಯ
ಹಸುವ ಮಾಲಿಕೆಯನ್ನು ನಾನು ನಿನಗೆ ಕೊಟ್ಟೆನಲ್ಲ, ಕಾಡಿನಲ್ಲಿರುವಂತಹ ಮಂಗನ ಕೈಗೆ ಒಂದು ರತ್ನಹಾರವನ್ನು ಕೊಟ್ಟರೆ ಅದೇನು ಮಾಡ್ತದೆ? ಹೀಗೆ ಕೈಯಲ್ಲಿ ಹಿಡಿದುಕೊಂಡು ನೋಡ್ತದೆ, ಹೀಗೆ ಬಾಯಿ ಹತ್ತಿರ ತರ್ತದೆ, ತಿನ್ನುವುದಕ್ಕಾಗ್ತದ ಅಂತ. ಆಮೇಲೆ ಅದನ್ನು ಹಿಡಿದು ಹೀಗೆ ಪೃಷ್ಠಕ್ಕೆ ತಿಕ್ಕಿ ದೂರಕ್ಕೆ ಎಸೆಯುತ್ತದೆ. ಇವನು ಅದೇ ಜಾತಿವ ಮಂಗ. ಆ ಮಾಲಿಕೆಯ ಮೌಲ್ಯವನ್ನು ತಿಳಿಯದೆ ತಾನು ಏರಿ ಬಂದಂತಹ ಆನೆಗೆ ಹಾಕಿ ಅದು ನುಚ್ಚು ನೂರು ಆಗುವ ಹಾಗೆ ಮಾಡಿದ. ಅಹಂಕಾರ ಇವನಿಗೆ ಅತಿ ಆಗಿದೆ. ತನ್ನನ್ನು ಒಪ್ಪಿಕೊಂಡಂತಹ ಸೇವಕ ವರ್ಗ ಬಹಳಷ್ಟು ಮಂದಿ ಇದೆ. 3 ಲೋಕದಲ್ಲಿ ತಾನು ವಂದ್ಯನಿದ್ದೇನೆ. ವಾರಗಳಲ್ಲಿ ಅನಿಷ್ಟ ವಾರವನ್ನು ನಾವು ಮಂಗಳವಾರ ಅಂತ ಹೇಳುವ ಹಾಗೆ ಈ ದೇವತೆಗಳನ್ನು ನಾವು ಸುಮನಸರು ಅಂತ ಹೇಳ್ತಾ ಇದ್ದೇವಲ್ಲ, ತಪ್ಪು ಅಂತ ಈಗ ನನಗನ್ನಿಸಿತು. ಆದ ಕಾರಣ ಯಾವನು ತಪ್ಪನ್ನು ಮಾಡ್ತಾನೋ ಅಂತವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು. ಶಿಕ್ಷೆ ಶಿಕ್ಷಣ ರೂಪವಾಗಿರಬೇಕು. ಮತ್ತೆ ಬದುಕಿನಲ್ಲಿ ತಪ್ಪನ್ನು ಮಾಡಲೇಬಾರದು. ಆದ ಕಾರಣ ಮೂರ್ತಿಗಳಿಂದ ಸೇರಿದ ಅಧಿಕಾರವಿದು. ಮೇರೆ ತಪ್ಪಿದ ಭಾಗ್ಯ ಸ್ಥಿರವೆನಗೆ ಎಲ್ಲವೋ ಆರಿಲ್ಲವೆಂದು ಬಿರುವೆ. ಗರ್ವದಿವು ಸರ್ವನಾಶ ಎಂಬುದ ಮರೆಯುತ್ತ ಈ ರೀತಿ ಕೈ ತೊದಗಿ ಸಕಲ ಸಂಪದವೆಲ್ಲ ವಾರಿದಿಯ ಪಾಲಾಗಿ ನಾಗ ಪದವಿಯ ಮುಂದೆ ಕ್ರೂರರಾಳಲಿ ಕೆಲಗಾಲ ದಾರಿದ್ರ್ಯ ಅನುಭವಿಸೆಂದು ಚಪಿಸಿ ನಡೆದ. ಸ್ವರ್ಗ ಎನ್ನುವ ಹೆಸರೇ ಹೇಳುವಂತೆ ಇಲ್ಲಿರುವ ಇಂದ್ರಾದಿ ದೇವತೆಗಳು ಸದಾ ಸುಖಿಗಳು. ಭೋಗಭೂಮಿ ಯಾವುದಕ್ಕೂ ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ದುಸ್ಥಿತಿ ದುರ್ದಶೆ ಇವರ ಪಾಲಿಗೆ ಬಂದೊದಗಲಾರದು. ಇಲ್ಲಿದ್ದುಕೊಂಡು ಸಕಲ ಸುಖ ಭೋಗವನ್ನು ತಾನು ಅನುಭವಿಸ್ತಾ ಇದ್ದೇನೆ. ತನಗೆನ ಯಾರೂ ಇಲ್ಲ. ಇನ್ನೊಬ್ಬರಲ್ಲಿ ಬೇಡುವ ಕಾಡಿ ಪಡೆಯುವಂತಹ ದುಸ್ಥಿತಿ ತನ್ನ ಪಾಲಿಗೆ ಬಂದೊದಗಲಾರದು ಹೀಗೆಂದು ಇವತ್ತು ತಿಳಿದುಕೊಂಡಿದ್ದಾನೆ. ಈ ಅಧಿಕಾರವನ್ನು ಕೊಟ್ಟದು 3 ಮೂರ್ತಿಗಳು ಎನ್ನುವಂತಹ ಸಾಮಾನ್ಯ ಜ್ಞಾನವೂ ಇವನಿಗಿಲ್ಲದಾಗಿ ಹೋಗಿದೆ. ಆದ ಕಾರಣವೇ ಎಂದ್ರ ಸ್ವರ್ಗದಲ್ಲಿರುವಂತಹ ದಿವ್ಯ ಸುವಸ್ತುಗಳು ಸಮುದ್ರ ಪಾಲಾಗಲಿ, ನೀನೊಬ್ಬ ನಿರ್ಗತಿಕನಾಗಬೇಕು, ಕಡು ಬಡವನಾಗಬೇಕು. ಎಲ್ಲರ ಮುಂದೆ ಕೈ ಚಾಚಿ ಜೀಯ ಹಸಾದ ನನಗೇನಾದರೂ ಕೊಡಿ, ನನ್ನನ್ನು ಉಳಿಸಿ, ನನ್ನನ್ನು ಕಷ್ಟದಿಂದ ಪಾರು ಮಾಡಿ ಹೀಗೆಂದು ದೀನನಾಗಿ ಬೇಡುವಂತಹ ದುಸ್ಥಿತಿ ನಿನ್ನ ಪಾಲಿಗೆ ಬಂದದಾಗಬೇಕು. ಅಷ್ಟೇ ಅಲ್ಲ, ಭೂಲೋಕದಲ್ಲಿ ಹುಟ್ಟಿದಂತಹ ರಾಕ್ಷಸರು ಸ್ವರ್ಗವನ್ನು ಜಾರಿ ನಿನ್ನನ್ನು ಹೊಡೆದು ಕಡಿದು ದಂಡಿಸಬೇಕು. ಹೌದು, ಆಗ ನಿನಗೆ ಬುದ್ಧಿ ಬರ್ತದೆ. ಚೆನ್ನಾಗಿ ಬೆನ್ನಿಗೆ ಪೆಟ್ಟು ಬೀಳುವಾಗ ಗೊತ್ತಾಗ್ತದೆ, ಅಬ್ಬ ನಾನೆಲ್ಲೋ ತಪ್ಪು ಮಾಡಿದ್ದೇನೆ, ನಾನೆಲ್ಲೋ ಎಡವಿ ಬಿದ್ದಿದ್ದೇನೆ, ಈಗ ಅದನ್ನು ತಿದ್ದಿಕೊಳ್ಬೇಕು, ಸರಿಯಾದಂತಹ ದಾರಿಯಲ್ಲಿ ಸಾಗಬೇಕು ಎನ್ನುವಂತಹ ಜ್ಞಾನ ಮೂಡುತ್ತದೆ. ಅಧಿಕಾರವನ್ನು ಕಳೆದುಕೊಂಡು ಕಡಪಡಬಾರಂತೆ ಅಲ್ಲಲ್ಲಿ ಸುತ್ತಾಡುವಂತಹ ದುಸ್ಥಿತಿ ನಿನ್ನ ಪಾಲಿಗೆ ಬಂದದಲ್ಲಿ ನಾನು ನೀಡಿರುವಂತಹ ಶಾಪದ ಪರಿಹಾರಕ್ಕಾಗಿ 3 ಮೂರ್ತಿಗಳ ಮೊರೆ ಹೋದರೂ ಅವರಿಂದಲೂ ಅದಕ್ಕೆ ಪರಿಹಾರ ಸಿಗದೆ ಹೋಗಲಿ. ಅಯೋಗ್ಯ, ಅವಿವೇಕಿ, ಮಂಗ ಇವ ಮೇಲಿದ್ದಾನೆ, ಮಂಗ ಮರದಲ್ಲಿ ಇರ್ತದೆ, ಇವ ಈಗ ಆನೆ ಮೇಲಿದ್ದಾನೆ. ಬರೀ ಮಂಗ, ಬುದ್ಧಿಹೀನ, ಅಯೋಗ್ಯ, ನೀವೆಂತದ್ದು ತಲೆ ಕೆಳಗೆ ಮಾಡಿ ನೋಡುವುದು? ಎಂತದ್ದು ದೊಡ್ಡ ಸಂಗತಿ ಅಂತ ತಿಳ್ಕೊಂಡ್ರೆ ಇದು ಹೋಯ್ತಲ್ಲ, ಎಲ್ಲ ಹೋಯ್ತಲ್ಲ. ಹೋಗುದಂತ ಇವರ ಪರಿಚಯ ನಿಮಗಿರುವುದು, ನನಗೆ ಇವರ ಅಪ್ಪನ ಪರಿಚಯ ಉಂಟು. ಅಂದ್ರೆ ಅತ್ರಿಯ ಪರಿಚಯ ಇರುವುದಲ್ಲ. ಅತ್ರಿಗೆ ಅನುಸೂಯರಿಗೆ ಹುಟ್ಟಿದ್ದೇಗೆ ಶಿವಾಂಶದಿಂದ. ಶಿವನ ಪರಿಚಯ ನಮಗುಂಟು, ನಮಗೆ ದೇವಲೋಕ ಉಂಟು. ಹೋಗುವ ಹೋಗುವ.
ಮೇಲೆ ಇರ್ಲಿಲ್ವಾ? ಹೌದು. ದಪ್ಪನೆ ಬಿದ್ದ ಹಾಗಾಯ್ತು ನನಗೆ. ಮತ್ತೆ ನೀವು ಐರಾವತವನ್ನು ಎಲ್ಲಿ ತಗೊಂಡೋದ್ರಿ? ಯಾರು? ಐರಾವತ ಎಲ್ಲಿ ಉಂಟು? ನಾವು ತಗೊಂಡೋದದ್ದಲ್ಲ. ಐರಾವತದ ಮೇಲೆ ನಾನಿದ್ದ ಅಷ್ಟು ಬೇಗ ನಾನು ಕೆಳಗೆ ಬಿದ್ದದ್ದು ಹೇಗೆ? ಹ, ಐರಾವತ ಎಲ್ಲಿ ಉಂಟು? ನಮ್ಮ ಹತ್ರ ಕೇಳಿದ್ರೆ ಆದೀತ? ಐರಾವತ ಇಲ್ಲ. ನನಗೊಂದು ವಿಹಾರಕ್ಕೆ ಹೋಗಬೇಕು ಅಂತ ಈಗ ಮನಸ್ಸಾಗ್ತಾ ಉಂಟು. ಎಲ್ಲಿ? ಉಚ್ಚೈಶ್ರವಸು. ಬರ್ಲಿ ಬರ್ಲಿ ಬರ್ಲಿ. ಉಚ್ಚೈಶ್ರವಸು ಎಲ್ಲಿ ಉಂಟು? ಸಮುದ್ರ ಮಾಲ ಆಯ್ತು. ಉಚ್ಚೈಶ್ರವಸು ಹೋಯ್ತಾ? ಅಲ್ಲ, ನಮಗೆ ಬಾಯಾರಿಕೆ ಇಲ್ಲ, ಆದ್ರೂ ಒಂದು ಕಲ್ಪವೃಕ್ಷದ ಫಲದ ಒಂದು ನೀರು ಕುಡಿಬೇಕು ಅಂತ ನೋಡ, ಒಂದು ತಗೊಂಡು ಬನ್ನಿ ನೋಡುವ. ಹೋಗಿ. ಎಂತದವು? ಕಲ್ಪವೃಕ್ಷ ಹೋಯ್ತು. ಒಂದು ಕಾಮಧಾರಿನ ಹಾಲಾದ್ರೂ ತಂದು ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ತರುವುದು. ಕಲ್ಪವೃಕ್ಷ ಹೋಯ್ತು, ಕಾಮಧೇನು ಹೋಯ್ತು, ಎಲ್ಲವೂ ಹೋಯ್ತಾ? ಸ್ವರ್ಗದಲ್ಲಿ ಎಂತದ್ದು ಇಲ್ಲ. ಹೋದ್ರೆ ಹೋಗಲಿ, ನಮಗೆ ಎಂತದ್ದು? ಸ್ವರ್ಗ ಇಲ್ವಾ? ಸ್ವರ್ಗ ಇಲ್ವಾ ಅಂತ ನಾನು ಕೇಳಿದ್ದು. ಸ್ವರ್ಗ ಇಲ್ವಾ? ಮತ್ತೆ ಸ್ವರ್ಗ ಇದ್ದ ಮೇಲೆ ಯಾವುದಿದ್ರೇನು ಯಾವುದಿಲ್ಲದಿದ್ರೇನು, ಸ್ವರ್ಗಕ್ಕೆ ನಾನೇ ಅಪ್ಪ. ವೈಭವದಿ ತನುಜನ ಬಾಳ ಎದುಳ ಶೋಣಿತಾಪುರ ಆಳುವತಿ ಬಲ ಬಲಿಯು ತಾನೋಳಗದಳು ಒಪ್ಪಿರ್ದ
ಬಳಿ ಬಳಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರು ಅಂತ ಕೇಳಿದ್ದೀರಿ? ಬಲಿರಾಯನೆಂದು ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ಕಾರ್ಯಕಾರಣ ಅಭಿಷೇಕವಾಗಿ ಆಲಿಸಬೇಕು. ಮೇಲಿನಿ ಪವೈ ಪವತಿ ತನುಜರ ಶೋಣಿತಾಪುರದ ರಕ್ತ ಪರಂಪರೆ, ಅದರ ಮೇಲೆ ಕಟ್ಟು ಬೆಳೆಸಿದ ಸಾಧನ ಸೌಧ ಬಲಿರಾಯ. ನನ್ನ ಮೂಲ ಹೆಸರು ಇಂದ್ರಸೇನ ಎಂಬುದಾಗಿ ಪೌರುಷವೇ ಮೇಳೈಸಿದ ಕಾರಣ ಬಲಿ ಹೀಗೆಂದು ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ವಿರೋಚನನ ಮಗನಾದ್ದರಿಂದ ವೈರೋಚನಿ ಹೀಗೆಂದು ಹಾಗೆ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಪ್ರಪಿತಾಮಹರಾದಂತಹ ಕನಕ ಕಶ್ಯಪರ ಸಾರ್ವಭೌಮದ ಶಕ್ತಿ, ಅಜ್ಜನಾದಂತಹ ಪ್ರಹ್ಲಾದರಾಯರ ಭಕ್ತಿ, ತಂದೆಯಾದ ವಿರೋಚನನ ಆಯುಷ್ಯ, ಈ ಮೂರು ಕೂಡ ಮುಪ್ಪಿರಿಗೊಂಡ ಬಲಿ ಹೀಗೆಂದು ಹಾಗೆ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಅಜ್ಜನ ಮಾತಿನಂತೆ ದೇವ ವಿರೋಧವನ್ನು ತೊಡೆದು ಹಾಕಿ ಬದುಕುತ್ತಾ ಇದ್ದೆ. ಆದರೆ ದೇವ ವಿರೋಧವನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವಿಲ್ಲ ಹೀಗೆಂದು ಹಾಗೆ ತೋರಿಸಿಕೊಟ್ಟವರು ಯಾರು? ಭಟರಿಗೆ ಪೇಳಿದನು ಮನದಂತರವನು. ಎಂದಿನಂತೆ ಶೋಣಿತಾಪುರದ ಸಿಂಹವಿಷ್ಟರವನ್ನು ಏರಿದ್ದೆ. ಮಹಾತ್ಮರಾಗಮನ ಬರಮಾಡಿಕೊಂಡೆ, ಸತ್ಕರಿಸಿದೆ. ಮೂರು ಲೋಕ ಸಂಚಾರಿಗಳು ಕುಂದೇನಿದೆ ಎನ್ನುವ ಹಾಗೆ ಪ್ರಶ್ನಿಸಿದೆ. ಇಷ್ಟರವರೆಗೆ ದೇವೇಂದ್ರನನ್ನು ಹೀಗೆ ಬಿಟ್ಟದ್ದೇ ನಿನ್ನ ಕುಂದು ಎನ್ನುವ ಹಾಗೆ ಹೇಳಿದರು. ಯಾಕೆ ಎನ್ನುವ ಹಾಗೆ ಜಿಜ್ಞಾಸೆಯನ್ನು ಮುಂದಿಟ್ಟೆ. ದೇವಕಲ್ಪದ ಅಧಿಕಾರಿಯಾಗಿದ್ದರೂ ಕೂಡ ಕೊಳಚೆಯಂತೆ ವರ್ತಿಸುತ್ತಾ ಇದ್ದಾನೆ, ಅಹಂಕಾರಿಯಾಗಿದ್ದಾನೆ. ಆ ಮುನಿ ದೂರ್ವಾಸರು ಬಂದಂತಹ ಸಂದರ್ಭ ಅವರೊಡನೆ ಅಢತುತನದ ಮಾತನ್ನಾಡಿದನಂತೆ. ಮಾಲೆಯೊಂದನ್ನು ಐರಾವತಕ್ಕೆ ಕೊಟ್ಟರಂತೆ, ಅದು ಹೊಸಕಿ ಹಾಕಿದಂತೆ. ಅಬ್ಬಾ, ಹಾಗಾದರೆ ಅವರನ್ನು ಕೆಳಗೆ ಇಳಿಸಲೇಬೇಕು. ಬಲಿ ಹೊರಡುವುದು ಹೇಗೆ ಗೊತ್ತೇ? ನಾರದರ ಮುಖದಿಂದ.
ಹಾ. ತಪ್ಪಾಗುತ್ತದೋ ಎನ್ನುವ ಹಾಗೆ ಪ್ರಶ್ನೆಯನ್ನು ಮಾಡಿದರೆ ಹಾ. ಇದರಲ್ಲಿ ಪಾಲು ನಾರದರದ್ದು ಇದೆ. ಹಾ. ಹಾಗಾದರೆ ನಾನೊಬ್ಬರೇ ಹೋಗುವುದೇ? ಮತ್ತೆ? ಖಂಡಿತವಾಗಿಯೂ ಇಲ್ಲ. ಹಾ. ಇದ್ದಾರಲ್ಲ ಜಂಬಾಸುರ, ಶಂಬರಾಸುರ, ಸ್ವರ್ಭಾನು, ನಮೂಚಿ, ಬನ್ನಿ ಸಭೆಗೆ.
ರಾವೆಲ್ಲ ಹಿರಿಯರು ಜತಮಗನು ಕಿರಿಯವ್ವೆ ಅತಿಥಿಯ ಚಿದನು ನಮ್ಮವನೆನ್ನುತ್ತ ಬಿಟ್ಟ ಬೈತದೆ ವಿಭವ. ಆಸ್ಥಾನಕ್ಕೆ ಬರಮಾಡಿಕೊಂಡೆ ಯಾಕೆ ಕರೆಸಿದಿರಿ? ಪ್ರಶ್ನೆ ನೀಡುತ್ತಾ ಇದ್ದೀರಿ. ಬಲವಾದಂತಹ ಕಾರಣವಿದೆ. ಈ ಹಿಂದೆ ದಿನಕ್ಕೆರಡು ಬಾರಿ ನೀವೇ ಬಂದಾಡುತ್ತಿದ್ದಂತಹ ಮಾತು, ಜಿಯೋ ಸ್ವರ್ಗ ನಮ್ಮದಾಗಬೇಕು, ಯಾವಾಗ ಸ್ವರ್ಗಕ್ಕೆ ಹೋಗಬೇಕು ಎನ್ನುವ ಹಾಗೆ, ಸಾಧುವಲ್ಲ ಎನ್ನುವ ಹಾಗೆ ನಿಮ್ಮನ್ನು ತಡೆದು ನಿಲ್ಲಿಸಿದೆ. ಬೇಡ ಬೇಡ ಅಂತ ಹೇಳಿ, ಆದರೆ ಅದೇ ನಮ್ಮದು ತಪ್ಪಾಗಿ ಹೋಯಿತು. ಹೌದು ಹೌದಾ, ನಾರಾಯಣರಾಡಿದಂತಹ ಮಾತು ದೂರ್ವಾಸ ಮುನಿಯನ್ನು ಆ ದೇವೇಂದ್ರ ಪಚಾರಿಸಿದರಂತೆ. ಅವರನ್ನು ಎದುರಿಸಬೇಕಾದ್ದು ನಮ್ಮ ಕರ್ತವ್ಯ. ಈಗ ಅವರನ್ನು ಎದುರಿಸಬೇಕಾದ್ದು ಸಾಧುವಾಗಿಯೇ ಇದೆ. ಹೋಗಬೇಕು, ಏನು ಮಾಡೋಣ? ಕೊಟ್ಟಿಗೆ ಶಾಪವು ಪತಿಗಳಂಕುತನಾಕದ ಪಟ್ಟವಾಳು ಭರದಿ ಶಂಬರಾಸುರ ಸ್ವರ್ಗಕ್ಕೆ ಹೋಗುವಂತಹ ಆಸೆ ಹೌದು ಇನ್ನು ಈಡೇರುವಂತಹ ಸನ್ನಿವೇಶ ಒದಗಿ ಬಂದಿದೆ. ಆ ಸುರಪಾಲನಿಗೆ ಆ ದೂರ್ವಾಸನ ಶಾಪ ಉಂಟು. ಶರಣಿಪಾಗಿ ಹೋಗ್ಲಿ ಎನ್ನುವ ಹಾಗೆ ಇನ್ನು ಉಳಿದಿರುವ ದೇವತೆಗಳು ಯಾವ ಲೆಕ್ಕ ನನಗೆ ಅವರನ್ನು ಪರಿಗಣಿಸಿ ವಜ್ರದ ಮಿಶ್ರ ಈ ಮೊಡಲು ನಾವು ಹೆಗಷ್ಟಾಸನ ನಿಮ್ಮಲ್ಲಿ ಕೇಳಿಕೊಂಡೆವು. ಬದ್ಧ ವಿರೋಧಿಗಳಾದಂತ ಆ ಸುಮಾರಸನನ್ನು ಸಭೆ ಮಾಡಿದು ಸರ್ಕಲೋಕರ ಸಂಪತ್ತನ್ನು ನಾವು ಅನುಭವಿಸುವ ಎಂಬುದಾಗಿ ಕೇಳಿಕೊಂಡಾಗ ಈಗ ಬೇಡ ಬೇಡ ಈಗ ಬೇಡ. ಯಾಕೆ ಯಾಕೆ? ಅವರು ಕಶ್ಯಪರ ಸಂತಾನವೇ ಆದ್ದರಿಂದ ಅವರ ಮೇಲೆ ಒಂದು ಗೌರವದ ಭಾವ ಇತ್ತು, ಅಭಿಮಾನವಿತ್ತು ನಮಗೆ. ನಿಮಗೆ ಗೌರವ ಇರಬಹುದು, ಅವರಿಗೆ ಯೋಗ್ಯತೆ ಇರಬಹುದು, ಆದ್ರೆ ಅಲ್ಲಿ ಯಾವ ಸುವಸ್ತುಗಳು ಸ್ವರ್ಗಲೋಕದಲ್ಲಿ ಇಲ್ಲ. ಎಲ್ಲವೂ ಶರಭಿ ಪಾಲಾಗಿದೆ. ಇಲ್ಲ ಅಂತಾದ್ರೆ ನಾವು ಹೋಗುವುದು ಯಾವ ಕರ್ಮಕ್ಕೆ? ನಮಗೆ ಏನು ಸುಖ ಉಂಟು? ಸುಖ ಹೌದು ಬೇಕು. ಯಾಕೆ ಗೊತ್ತಾ? ಯಾಕೆ? ನಾವು ಹೋಗಿ ವಶಪಡಿಸಿಕೊಳ್ಳುವುದಿಲ್ಲ ಅಂತಾದರೆ ಆ ಪೀಠವು ಕೂಡ ಚ್ಯುತವಾಗುತ್ತದೆ. ಬೇರೆ ಕೈಗೆ ಹೋಗ್ತೀರಾ? ಹೌದು ಹೌದಾ? ಅದಕ್ಕಿಂತ ನಾವೇ ವಶಪಡಿಕೊಳ್ಳುವುದು ಸೂಕ್ತವಲ್ವೇ? ನನಗೆ ಮನಸ್ಸಿಲ್ಲ, ಆದ್ರೂ ನೀವು ಹೇಳ್ತೀರಿ ಮತ್ತೆ ನನ್ನ ಜೊತೆ ನೀನು ಬರಲೇಬೇಕು. ಬರ್ತೇನೆ. ಒಪ್ಪಿಗೆ ತಾನೇ? ತಡ ಮಾಡುವುದು ಸರಿಯಲ್ಲ. ದೇವೇಂದ್ರನಿಗೆ ತಕ್ಕುದಾದ ಪಾಠವನ್ನು ಕಲಿಸಬೇಕಾಗಿದೆ. ನಡೆಯೋಣ. ಕಥೆಯ ದಾಡಿ ಸುರರ ಕಲಿಸುತ್ತಿದ್ದನು.
ಬಗೆಯಲು ಅಳುತ್ತಿರಲು ಒದಗಿ ದುಷ್ಕಾಲವಿಂದಿಗೆ ನೆನುವರಿದ ರೈತನಾಕ ಬಾಳು ಆಸೆಗೆ ಹೀಗೂ ಉಂಟೆ ಆಲೋಚನೆ ಮಾಡುವುದು ನಾನು. ಆ ರಕ್ಕಸರು ಮೀಸೆ ನುಗ್ಗಿಸುವುದಕ್ಕೆ ನಮ್ಮಲ್ಲಿಗೆ ಬಂದ್ರಲ್ಲ, ಸುದ್ದಿ ಮುಟ್ಟಿದ್ದೆ ತಡ ನಮ್ಮನ್ನು ಬಡಿಲಿಕ್ಕೆ ಕತ್ತಿ ಹಿಡ್ಕೊಂಡು ಬಂದಿದ್ದಾರೆ. ಹೌದು, ನಮಗೆ ಹೆದರಿಕೆ ಉಂಟಾ? ನಾವು ಪೀಠ ಭದ್ರರು. ಹೌದು, ನಾವು ಪೀಠದಲ್ಲಿ ಭದ್ರ ಇರುವವರು. ಬಂದವರಿಗೆ ಉತ್ತರ ಕೊಡ್ಲಿಕ್ಕೆ ನನ್ನ ಇರಾವತ ಇಲ್ಲ, ನಿಮ್ಮದ್ದು ವಾಹನ ಇಲ್ಲ. ಇಲ್ಲದಿದ್ರೇನು? ಕೈಯಲ್ಲಿ ಇದ್ದದ್ರಲ್ಲಿ ಬಡಿ, ಇಲ್ವಾ? ಕೈಯಲ್ಲಿ ಸಿಕ್ಕಿದ್ರಲ್ಲಿ ಬಡಿ, ಇದಲ್ಲೇ ಬಡಿಯುವುದು. ಉಳಿದ್ರೆ ಉಳಿತದೆ. ಏನಾದ್ರೂ ಮಾಡುವ, ಮಾಡುವ. ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದೆಯೋ? ಬಣ್ಣ ಕಪ್ಪು, ಮಾಡಿದ್ದು ತಪ್ಪು, ಅದನ್ನು ಒಪ್ಪು. ಓ ದೊಡ್ಡ ಬೆಪ್ಪು, ಶಿರ ಮೈಗಿರಿ ಎರುದುಗಳು ಕರುಣ ವಿರಿಸಿ ಹಗೆ ಮರೆತಿರ್ದರು ಮನಗರುವ ಗಿರಿಸಿ ತಿನ್ನು ನಿಮ್ಮದಂತ ಸ್ವರ್ಗ ಲೋಕದ ಪೀಠವನ್ನು ಬಯಸಿ ಬಂದವರಿದ್ದೇನೆ. ಇದು ಸಮಾಧಾನದಿಂದ ಕೇಳುತ್ತಾ ಇದ್ದೇನೆ. ಒಪ್ಪಿಸ್ತೀಯೋ? ಇಲ್ಲ ಮಾತೆ ಬಿಡಿದ್ಯಾ? ಹೋ ಮುಂದೆ. ಮಾನವ ಚಪ್ಪರಗೆ ಮಾನವ ಚಪ್ಪರಗೆ ತಡೆದು ಬೇಡ ಮಾರಿ ದೇವಿಯ ಬಳಿಗೆ ಪಾರ್ವತಿಗೆ ಗುರುಗಳು ಸೇರಿದಂತಾಯಿತು. ಸಾರು ದಿಲ್ಲಿಗೆ ಈ ಹಿಂದೆ ಅದೆಷ್ಟೋ ದಾನವರು ಬಂದವರಿದ್ದಾರೆ. ಬಂದವರೆಲ್ಲರೂ ನಾಶವಾಗಿ ಹೋದವರಿದ್ದಾರೆ. ಆದರೆ ಈ ಕಾಲಕ್ಕೆ ದೂರ್ವಾಸರಿಂದ ನಮಗೆ ಶಾಪ ಸಿಕ್ಕಿದೆ ಎನ್ನುವಂತ ವಿಚಾರವನ್ನು ತಿಳಿದು ನಮ್ಮೊಂದಿಗೆ ಯುದ್ಧಕ್ಕಾಗಿ ಮುಂದಾಗಿದ್ದೀರೇನು? ಶಾಪ ಸಿಕ್ಕಿದೆ ಏನಾಯ್ತು? ನಮ್ಮಲ್ಲಿರುವಂತಹ ಸಾಮರ್ಥ್ಯ ಇನ್ನೂ ಹಾಗೆ ಉಳಿದು ಉತ್ತಮ ಉದ್ಯಾನವ
ಹಚ್ಚಗಿಂದಿಗೆ ಎತ್ತಗಿದ್ದೀರಿ ನಾಗವ ವಸ್ತುಗಳು ಶರದಿ ಪಾಲಾಗಿದೆ. ಕೂಡಿದ್ರೆ ಶಕ್ತಿ ಸಾಮರ್ಥ್ಯ ಉಂಟು ಎಂದಾಗಿದೆ. ಇಲ್ಲಿ ಅಧಿಕಾರ ಉಳಿಸುವಂತ ಎಲ್ಲಿ ಬಾಬಿ ಅಲವ ದುರುಳ ಚಲ್ಲಿ ಬಡಿದ ಗರ್ವ ಎನ್ನಲ್ಲಿ ತೋರಲ ಸ್ವರ್ಗವನ್ನು ಬಯಸಿ ಬಂದಿದ್ದಿ. ಸ್ವರ್ಗ ನಿನಗೆ ದಕ್ಕುವುದಿಲ್ಲ. ಹಿಂದೆ ತೆರಳಿದರಲ್ಲಿ ಏನು ಮಾಡ್ತಾನೆ ನೋಡಿ. ಹಿಡಿದಂತ ಆಯುಧದಲ್ಲಿ ಪ್ರಯೋಗ ಎಲ್ಲ ದುರರ ಕಾರ್ಯ ಅಲ್ಲೇ ಇಲ್ಲದೋಡಿ ಹೋಗಿ ಬಿಪಿನದಲ್ಲಿ ಬಾಳುವುದ ನಿಮ್ಮ ವಿಚಾರವನ್ನು ಎಲ್ಲವನ್ನೂ ಬಲ್ಲವರಾಗಿದ್ದೇವೆ. ಹೌದೇ? ಎಷ್ಟೋ ಮಂದಿ ರಾಕ್ಷಸರು ನಮ್ಮ ಹಿರಿಯರು ಇಲ್ಲಿಗೆ ಬಂದಾಗ ಅವರ ಕೈಯಿಂದ ಪೆಟ್ಟು ತಿಂದು ಓಡಿ ಹೋದಂತ ರಣಹೇಡಿಗಳು ಮುಖ ತೋರಿಸುವುದಕ್ಕೆ ನಾಚಿಕೆ ಆಗುವುದಿಲ್ಲ. ನಿನ್ನ ಸಕ್ಕನ್ನು ಮರೀತಾರೆ. ಬಿಟ್ಟು ಹೋಗಲು ಬಂದೆ ಏನು
ಏನೆಲ್ಲ ನಮ್ಮವನೆನುತ ದೇವೇಂದ್ರ ಇಂದ್ರಸೇನ. ದೇವೇಂದ್ರ ಅಂತ ಹೇಳುವುದಕ್ಕೆ ಮನಸ್ಸಾಗುತ್ತಾ ಇಲ್ಲ. ನನಗೆ ಇಂದ್ರ ಅಂತ ಹೇಳಲಿಕ್ಕೆ ನೆನಪಾಗುದಿಲ್ಲ, ಬಲಿ ಅಂತ ಹೇಳುದು ನಾನು ಕೂಡ. ಪುರಂದರ ಬಿಡು. ನಮ್ಮವನೆರುದಲ್ಲಿ ಗೌರವ ಭಾವದಿಂದಲೇ ಕಾಣುತ್ತಾ ಇದ್ದೆ. ಯಾಕೆ? ಕಶ್ಯಪರ ಸಂತಾನ ಎನ್ನುವಂತಹ ಕಾರಣದಿಂದ. ಆದರೆ ಎಂತದು? ದೂರ್ವಾಸರು ಬಂದರು. ನಿನ್ನ ಕಣ್ಣಿಗೆ ಏನು ಮಂಜು ಕವಿಯುತ್ತೇನು? ನಿನ್ನ ಕುಟುಂಬದವರು ಅವರು. ಅವರನ್ನು ಕೇಳಲಿಕ್ಕೆ ನೀನು ನನಗೆ ಗೊತ್ತುಂಟು ಮಾತಾಡಿಸುವುದು ಹೇಗೆ ಅಂತ. ಅವರನ್ನು ಕೇಳಲಿಕ್ಕೆ ನಾವು ಅಂತಲ್ಲ, ಮತ್ತೆ ನಾರದರು ಬಂದು ನಮಗೆ ವಿಚಾರವನ್ನು ತಿಳಿಸಿದರು. ಏನು? ನಾರದರಲ್ವ? ಹೌದು. ಅವರಲ್ಲಲ್ಲಿ ಹೇಳ್ತಾರೆ. ಆಚಾರವೇನು? ಮೂರು ಮೂರ್ತಿಗಳ ಮೂರ್ತ ರೂಪ ಅವರು. ಮೂರು ಮೂರ್ತಿಗಳನ್ನು ನೋಡಿದ ನಮ್ಮಲ್ಲಿ ನಿನ್ನದು ಸಂಶಯವ? ಏನು ನಾವು ನೋಡ್ಲಿಲ್ಲ ಅಂತವಾ? ಮತ್ತೆ ಅವರು ಬಂದರು, ನೀನವರಿಗೆ ಪಚಾರಿಸಿದೆ, ಸಕಲವನ್ನು ಕಳೆದುಕೊಂಡೆ, ಶರಧಿ ಪಾಲಾಗಿದೆ. ಆಮೇಲೆ ಏನು ಹೇಳಿದ್ರು? ಪದಚ್ಯುತಿ ಆಗುತ್ತೆ ಎನ್ನುವ ಹಾಗೆ ನಾರದರು ನಮಗೆ ಒಂದು ವಿಷಯವನ್ನು ಎನಿಸಿದ್ದಾರೆ. ಏನು ಅಂತ? ಪದಚ್ಯುತಿ ಆಗುವುದಿದ್ರೆ ಅದು ನಿನ್ನಿಂದಲೇ ಆಗಬೇಕು, ಹೊರತು ಮತ್ತೊಬ್ಬರಿಂದಲ್ಲ. ಈಗ ನೀನು ನಿನ್ನ ಪೀಠವನ್ನು ಕಸಿಯುವುದನ್ನು ಔದಾರ್ಯದ ಭಿಕ್ಷೆ ಅಂತ ಭಾವಿಸಿ ಮೂರ್ತಿಗಳು ತಿಳಿದಿ ಪದವಿಯನ್ನೆನ ಇತ್ತಿ ಹರವು ಕನ್ನಡಕ್ಕೆ ಬಚ್ಚಲದಲ್ಲಿ ಲಭಿಸುತ್ತಿದ್ದ ಹಿಂಗೆ ಸರಿಯಾದ ಮುದ್ದೆ. ಏನೋ ನಿನ್ನ ಅಜ್ಜ ಬಂದು ಮಾತಾಡಿದ್ದಕ್ಕೆ ನಿನ್ನನ್ನು ನಾನು ಬಿಟ್ಟು ಕಳಿಸಿದ್ರೆ ಇವತ್ತು ನಿನ್ನ ಔದಾರ್ಯದ ಭಿಕ್ಷೆಯಲ್ಲಿ ಬದುಕುವುದು ಅಂತ ಭಾವಿಸಿದ್ಯಾ? ನಮ್ಮ ಅಜ್ಜ ಬಂದು ಮಾತಾಡಿದಕ್ಕೆ ನೀನು ಬದುಕುಳಿದಿದ್ದಿ ಪಾಪಿ. ಪ್ರಹ್ಲಾದ ಆಚಾರ್ಯರು ನಮಗೆ ಎಷ್ಟು ಭಾಗವತವರು. ಹೌದು, ಭಾಗವತರ ಮೇಲೆ ಒಂದು ಕರುಣೆ ಇರಿಸಿ ನಿನ್ನನ್ನು ಬಿಟ್ಟರೆ ಅವಧೂತ ಪರಂಪರೆ ಅಗ್ರೇಸರರು ಬರುವಾಗ ನಿನಗೆ ತಲೆಸಾರಿ ನೀನು ಬಲಿಯಾದದ್ದು ಹೇಗೆ ಗೊತ್ತುಂಟಾ? ಹೇಗೆ? ಇದೇ ಇದರ ಪೆಟ್ಟಿಗೆ ಸಿಕ್ಕಿ ಸತ್ತು ಬಿದ್ದವನನ್ನು ನಿನ್ನ ಶುಕ್ರಾಚಾರ್ಯ ಕೊಂಡೋದದ್ದು ನನ್ನಲ್ಲಿ. ಶುಕ್ರಾಚಾರ್ಯರು ನಮ್ಮ ಗುರುಗಳು. ಮಗನೇ, ಏನು ನೀನು ನನ್ನನ್ನು ಕೇಳಲಿಕ್ಕ? ನಿನ್ನನ್ನು ಕೇಳಲಿಕ್ಕೆ ನಾನೇ ಜನ. ನಿನ್ನನ್ನು ಒಟ್ಟು ಬಡಿಯುತ್ತೇನೆ ನಾನು. ಸಾಧ್ಯ ಉಂಟಡಿ ನಾನು ಬಸವಳಿಯ ಸುರಭ ಸುಮನಸರು ಮಿಕ್ಕವರ ಶರದಿ ಸುಗಿಯಲಿ ಕಂಡೆಡೆಗೆ ಸಾರಲ ರಕ್ಕಸರ ಬಳಗ ಸಹಿತ ಅಮರಪುರವ ಮತಗೈದು ಶೋಧಿತನು ಸಂಪದವು ಬರಿದಾಗಿ ಕುಸುಮವಿಲ್ಲವು ನಂದಲದಿ ಸಕಲ ವಸ್ತುಗಳು ಪ್ರಸರಿಸದೆ ಕಾಂತಿಯಂ ಕಳೆಗುಂದಿರಲ್ ಕಂಡು ಮನದಿ ವಿಸ್ಮಿತ ಆತನು ಯುದ್ಧ ಅಂದ್ರೆ ಯುದ್ಧ. ಎಲ್ಲಿ ಹೋದ? ಬಹಳಷ್ಟು ಮಾತಾಡಿದ. ಓಡಿದ್ದಾನೆ. ಓಡಿದವ ಓಡಿ ಹೋಗಲಿ. ಮಾತಾಡುವ ಚಟ. ಅಡಿಗೆ ಬಿದ್ರು ಮೂಗು ಮೇಲೆ ಎನ್ನುವ ಹಾಗೆ ವರ್ತಿಸುತ್ತಾನೆ. ಎಂತದು? ಏನು ಏನಾದ್ರೂ ಉಳಿದಿದ ಅಂತ ನೋಡುವುದು. ಏನು ಕಾಣುವುದಿಲ್ಲ, ಯಾವುದೂ ಇಲ್ಲ. ಎಲ್ಲ ಸುವಸ್ತುಗಳು ಹೋಗಿದೆ. ಎಲ್ಲ ಸುವಸ್ತುಗಳು ಹೋಗಿದೆ. ನಾವು ಸುಮ್ಮನೆ ಸ್ವರ್ಗದ ಕಾಂತಿ ಎಂಬುದು
ಮಣ್ಣು ಪಾಲಾಗಿ ಹೋಗಿದೆ. ಹೌದು. ಹಾಗಾದರೆ ನಮಗೆ ಬೇಕು ಅಂತ ನಾವು ಬಂದದ್ದ ಅಲ್ಲ. ಮತ್ತೊಬ್ಬನಿಗೆ ಹೋಗಬಾರದು, ಅವನಲ್ಲಿ ಇರಕೂಡದು ಎನ್ನುವ ಹಾಗೆ ಬಹಳ ಆಯಾಸವಾಗಿದೆ. ಅವನು ಮಾಡಿ ಏನು ಮಾಡಿ ಅನು ಹೌದು. ನನಗೆ ಅದರ ಮೊದಲು ಅವ ಏನು ಮಾಡಿ ಅನು ಏನು ಮಾಡ್ತಾನೆ? ಏನು ಮಾಡ್ಲಿಕ್ಕೆ ಸಾಧ್ಯ? ಯಾವುದು ಅವರಿಂದ ಕೂಡ್ಲಿಕ್ಕಿಲ್ಲ. ಯಾಕೆ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೂರು ಮೂರ್ತಿಗಳ ಮೊರೆ ಹೋಗುವನಾತ. ಈಗ ಅವನಲ್ಲಿ ಮುಖ ಉಂಟಾ? ಇಲ್ಲ, ಹೇಳುವುದು ಅವರೇ ಬೈದು ಕಳಿಸಿ ಯಾರು. ಆದ ಕಾರಣ ಯಾರ ಭಯವೂ ನಮಗಿಲ್ಲ. ತಪ್ಪು ಮಾಡಿದ್ದು ನಾವಲ್ಲ. ಯಾರೇ ಕೇಳಿದ್ರು ಕೂಡ ನಾರದರ ಹೆಸರನ್ನೇ ಹೇಳಬೇಕು. ಯಾರು ಮಾಡಿದ್ದು? ನಾರದರು. ನಾರದರು ಬನ್ನಿ ಬನ್ನಿ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ನಡೆಯುವಂಥ ತೆಂಕುತಿಟ್ಟಿನ ಗಜಮೇಳವೆಂದೇ ಖ್ಯಾತವಾದಂಥ ಶ್ರೀ ಕೋದಂಡರಾಮ ಕೃಪಾಪೋಷದ ಯಕ್ಷಗಾನ ಮಂಡಳಿಯ ಯಕ್ಷಗಾನದ ರಸಸ್ವಾದವನ್ನು ಆಸ್ವಾದಿಸುವ ಎಲ್ಲ ಕಲಾಭಿಮಾನಿಗಳಲ್ಲಿ ಈಗೊಮ್ಮೆ ಕ್ಷಮೆಯನ್ನು ಯಾಚಿಸುತ್ತಾ ಇದೀಗ ನಾವು ಸಣ್ಣ ಸಭಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ತಾವು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪರಮ ಪವಿತ್ರವಾದ ಈ ದೇವಾಲಯದ ಸಾನ್ನಿಧ್ಯದಲ್ಲಿ ಭಕ್ತಿಯ ಮಧುರ ಸ್ಪಂದನಗಳ ನಡುವೆ ಇಂದು ನಾವು ಸಾಕ್ಷಿಯಾಗುತ್ತಿರುವುದು ಒಂದು ಮಹತ್ವದ ಐತಿಹಾಸಿಕ ಕ್ಷಣಕ್ಕೆ. ಯಕ್ಷಗಾನವೆಂದರೆ ಅದು ಕೇವಲ ಒಂದು ಕಲೆಯಲ್ಲ, ಅದು ನಮ್ಮ ನಾಡಿನ ಉಸಿರು, ನಮ್ಮ ಸಂಸ್ಕೃತಿಯ ದೀಪ, ನಮ್ಮ ಪರಂಪರೆಯ ಜೀವಂತ ರೂಪ. ಈ ಪವಿತ್ರ ಕ್ಷೇತ್ರದಲ್ಲಿ ಯಕ್ಷಗಾನ ಬಯಲಾಟ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಿರುವುದು ಇದು ಕೇವಲ ಒಂದು ಸಮಿತಿಯ ಪ್ರಾರಂಭವಲ್ಲ, ಇದು ನಮ್ಮ ಸಂಸ್ಕೃತಿಯ ಪುನರ್ಜೀವನ, ಇದು ನಮ್ಮ ಪರಂಪರೆಯ ಹೊಸ ಬೆಳಕು. ಇದೀಗ ವೇದಿಕೆಗೆ ಇಂದಿನ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸುವಂಥವರು ಕೃಷ್ಣ ಪ್ರಸಾದ್ ಅಮ್ಮಕಲ್ ಕೊಮ್ಮೆಟ್ಟು, ಗೌರವಾಧ್ಯಕ್ಷರು ಶ್ರೀ ಪಂಚಲಿಂಗೇಶ್ವರ ಯಕ್ಷ ಬಯಲಾಟ ಸಮಿತಿ ಈಶ್ವರಮಂಗಲ. ಹಾಗೆ ದೀಪ ಪ್ರಜ್ವಲನವನ್ನು ಮಾಡಲಿಕ್ಕಿದ್ದಾರೆ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದ ಗೋಪಾಲಕೃಷ್ಣ ಕುಂಜತಾಯ. ಹಾಗೆ ಮುಖ್ಯ ಅಭ್ಯಾಗತರಾಗಿ ಆರ್.ಕೆ. ಭಟ್ ಬೆಳ್ಳಾರೆ, ಯಕ್ಷಗಾನ ಪೋಷಕರು, ಅಭಿಮಾನಿಗಳಾದ ಉದ್ಯಮಿಗಳು ಆದಂಥ ಆರ್.ಕೆ. ಭಟ್ ಬೆಳ್ಳಾರೆಯವರು. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಗುರುಪ್ರಸಾದ್ ಅಯ್ಯರ್ ಇಂಜಿನಿಯರ್, ತಾವುಗಳು ವೇದಿಕೆ ಬರಬೇಕು. ಹಾಗೆ ಇವತ್ತಿನ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಪ್ರಸಿದ್ಧ ಕಲಾವಿದರು, ತೆಂಕುತಿಟ್ಟಿನಲ್ಲಿ ತನ್ನದೇ ಛಾಪನ್ನು ಬೀರಿದಂಥ ಕಲಾವಿದರುಗಳನ್ನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಹಿರಿಯ ಕಲಾವಿದರಾದ ಉಮೇಶ್ ಶೆಟ್ಟಿ ಬರಡ್ಕರ್ ಅವರನ್ನು, ಹಾಗೆ ಸದಾಶಿವ ಕುಲಾಲ್ ವೇಣೂರು ಇವರನ್ನು, ಹಾಗೆ ಶ್ರೀ ಜಗನ್ನಾಥ್ ಶೆಟ್ಟಿ ಪಿರ್ಲಾ ಹಿರಿಯ ಕಲಾವಿದರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಹಾಗೆ ಉದಯ್ ಕುಮಾರ್ ಪಟ್ಲಡ್ಕ, ತಾವುಗಳು ವೇದಿಕೆ ಬರಬೇಕು. ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ಗುರುಪ್ರಸಾದ್ ಅಯ್ಯರ್ ಇಂಜಿನಿಯರ್ ಅವರು, ಬೆಂಗಳೂರಿನಲ್ಲಿ
ಅವರು ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಅದರೊಂದಿಗೆ ಇಂದಿನ ಅಭಿನಂದನೆಯನ್ನು ನುಡಿಯನ್ನು ಮಾಡಲಿಕ್ಕಿದ್ದವರು ನಮ್ಮ ಕೋದರನಾಮ ಕೃಪಾಪುಷ್ಟಿ ಯಕ್ಷಗಾನ ಮಂಡಳಿಯ ಸಂಚಾಲಕರಾದ ಹರೀಶ್ ಬಳಂತಿಮೊಗರು. ತಾವು ಸಹ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಸಜ್ಜನ ಬಂಧುಗಳೇ, ಇಂದು ಯಕ್ಷಕಲಾಭಿಮಾನಿಗಳಿಗೆ ರಸದೌತಣ. ಶ್ರೀ ಪಂಚಲಿಂಗೇಶ್ವರ ಯಕ್ಷಕಲಾ ಬಯಲಾಟ ಸಮಿತಿ ಇದರ ಉದ್ಘಾಟನಾ ಸಮಾರಂಭ ಮತ್ತು ಕಲಾವಿದರುಗಳಿಗೆ ಸನ್ಮಾನ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ಕೃಷ್ಣ ಪ್ರಸಾದ್ ಅಮ್ಮಕ್ಕಲ್ಲು ಕೊಂಬೆಟ್ಟು ಇವರು ವಹಿಸಿದ್ದಾರೆ. ಇವರು ನಮ್ಮ ಬಯಲಾಟ ಸಮಿತಿಯ ಗೌರವಾಧ್ಯಕ್ಷರು ಕೂಡ. ಇವರಿಗೆ ನಾನು ಬಯಲಾಟ ಸಮಿತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಿ ನಾಗಪ್ಪಯ್ಯ ಬಯಲಾಟ ಸಮಿತಿಯ ಗೌರವ ಸಲಹೆಗಾರರು ತಾವು ಶಲ್ಯವನ್ನು ಹಾಕುವುದರ ಮುಖಾಂತರವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ದೀಪ ಪ್ರಜ್ವಲನೆಯನ್ನು ನಮ್ಮ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪವಿತ್ರ ಪಾಣಿ ಮೆಣಸಿನಕಾನ ಶ್ರೀ ಗೋಪಾಲಕೃಷ್ಣ ಕುಂಜತಾಯರು ಮಾಡಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಇವರಿಗೂ ವಿ ನಾಗಪ್ಪಯ್ಯ ಸರ್ ತಾವು ಶಲ್ಯ ಹೊದಿಸುವುದರ ಮುಖಾಂತರವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಕಲಾಪೋಷಕರು ಶ್ರೀ ಆರ್ ಕೆ ಭಟ್ ಬೆಳ್ಳಾರೆ. ಇವರು ಉದ್ಯಮಿಗಳು ಕೂಡ ಕಲಾಪೋಷಕರು ಕೂಡ. ಸ್ವಾಮಿ, ನಿಮ್ಮನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ವಿ ನಾಗಪ್ಪಯ್ಯ ಸರ್ ಈ ಬಯಲಾಟ ಸಮಿತಿಯ ಗೌರವ ಸಲಹೆಗಾರರು. ಇನ್ನೋರ್ವ ಗಣ್ಯರು ಶ್ರೀ ಬಳಂತಿಮೊಗರು ಹರೀಶ್ ಅವರು. ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಮತ್ತು ನಮ್ಮ ಬಯಲಾಟ ಸಮಿತಿಯ ಅಧ್ಯಕ್ಷರು ನಮ್ಮವರೇ ಆದ ಶ್ರೀ ಉದಯಕುಮಾರ್ ಪಟ್ಲಡ್ಕ. ಸ್ವಾಮಿ, ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತ. ಇಲ್ಲಿ ನೆರೆದಿರುವಂಥ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ತನು ಮನ ಧನ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಂಥ ಎಲ್ಲ ಯಕ್ಷಗಾನ ಕಲಾ ಪ್ರೇಮಿಗಳಿಗೂ ಕೂಡ ಸ್ವಾಗತ. ಹಾಗೂ ಇಲ್ಲಿ ನಮಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಉತ್ಸವ ಸಮಿತಿ ಮತ್ತು ಉತ್ಸವ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮಸ್ಕಾರ. ಆರ್ ಕೆ ಭಟ್ ಸರ್ ಅವರಿಗೆ ಶಲ್ಯ. ಆರ್ ಕೆ ಭಟ್ ಸರ್ ಅವರು ಶಲ್ಯ. ಓಕೆ. ಈ ಯಕ್ಷ ಬಯಲಾಟ ಸಮಿತಿ ವಿಶೇಷವಾಗಿ ಒಂದು ಕಲ್ಪನೆಯ ಕೂಸು. ಜಾತ್ರೋತ್ಸವ ಸಂದರ್ಭದಲ್ಲಿ ಈ ಒಂದು ಸುದೀರ್ಘವಾದ ಈ ರಾತ್ರಿಯನ್ನು ಅತ್ಯಂತ ಸುಮಾರು 3 ವರ್ಷಗಳಿಂದ ಗುರುಪ್ರಸಾದರವರ ನೇತೃತ್ವದಲ್ಲಿ ಬೇರೆ ಬೇರೆ ಮೇಳಗಳ ಯಕ್ಷಗಾನ ಬಯಲಾಟಗಳನ್ನು ನಡೆಸುವ ಒಂದು ಬಹಳ ಸ್ಫೂರ್ತಿದಾಯಕವಾದಂಥ ಕಾರ್ಯವನ್ನು ಕೈಗೊಂಡವರು ಗುರುಪ್ರಸಾದರವರು. ತನ್ನ ವ್ಯಾಪ್ತಿ, ತನ್ನ ಕ್ಷೇತ್ರ ಬೆಂಗಳೂರಾದರೂ ಇಲ್ಲಿಯವರನ್ನೆಲ್ಲ ಸೇರಿಕೊಂಡು ಸುಮಾರು 3 ವರ್ಷಗಳಿಂದೀಚೆಗೆ ನಮಗೆ ಒಂದು ಯಕ್ಷಗಾನ ಕಲಾ ಸೇವೆ ಎಲ್ಲರನ್ನು ಸೇರಿಸಿಕೊಂಡು ಊರಿನ ಬಂಧುಗಳನ್ನು, ಪೋಷಕರನ್ನು ಸೇರಿಸಿಕೊಂಡು 3 ವರ್ಷಗಳಿಂದೀಚೆಗೆ ಈ ಒಂದು ಯಕ್ಷಗಾನವನ್ನು ನಮಗೆ ಉಣಬಡಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಯಕ್ಷಗಾನವೆಂದರೆ ಕೇವಲ ಒಂದು ಕಲೆ ಅಲ್ಲ, ಅದು ನಮ್ಮ ನಾಡಿನ ಆತ್ಮ, ಸಂಸ್ಕೃತಿಯ ಪ್ರತಿಬಿಂಬ. ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುತ್ತಿರುವಂಥ ನಮ್ಮ ನಾಡಿನ ಶಕ್ತಿ ಇದು ಯಕ್ಷಗಾನ. ಕಲೆ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ, ಸಂಸ್ಕೃತಿ ಉಳಿದರೆ ನಮ್ಮ ಅಸ್ತಿತ್ವ ಉಳಿಯುತ್ತದೆ. ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಈ ಬಯಲಾಟ ಸಮಿತಿ ಇಂದು ಉದ್ಘಾಟನೆಗೊಳ್ತಾ ಇದೆ. ಈ ದೀಪ ಪ್ರಜ್ವಲನವನ್ನು ಮಾಡಬೇಕಾಗಿ ನಮ್ಮ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದ ಗೋಪಾಲೇಶ್ ಕುಂಜತ್ತಾಯ ಸರ್ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಗಣ್ಯರು ನಿಂತುಕೊಂಡು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ವಠಾರದಲ್ಲಿ ನಡೆಯುವಂಥ ಶ್ರೀ ಪಂಚಲಿಂಗೇಶ್ವರ ಯಕ್ಷ ಬಯಲಾಟ ಸಮಿತಿ ಇಂದು ಉದ್ಘಾಟನೆಗೊಳ್ತಾ ಇದೆ. ಊರಿನ ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ಈ ಒಂದು ವರ್ಷ ಪ್ರತಿ ಯಕ್ಷಗಾನವನ್ನು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕಲೆ ವೈವಿಧ್ಯತೆಯನ್ನು ಈ ಪ್ರದೇಶದಲ್ಲಿ ನೀಡುವಂಥ ಘನ ಉದ್ದೇಶದಿಂದ ಈ ಒಂದು ಬಯಲಾಟ ಸಮಿತಿ ಇಂದು ಉದ್ಘಾಟನೆಗೊಳ್ತಾ ಇದೆ. ಇದನ್ನು ನಮ್ಮ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದಂಥ ಗೋಪಾಲ್ ಕುಂಜತ್ತಾಯರವರು ಗಣ್ಯರ ಸಮ್ಮುಖದೊಂದಿಗೆ ಈಗ ದೀಪ ಪ್ರಜ್ವಲನ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಕಲೆಯನ್ನು ಉಳಿಸುವಂಥವರು ಕಲಾವಿದರು, ಕಲಾಭಿಮಾನಿಗಳು, ಕಲಾ ಪೋಷಕರು. ಅದನ್ನು ಮನಗಂಡು ನಾವು ಈ ಸಂದರ್ಭದಲ್ಲಿ ಈ ಹನುಮಗಿರಿ ಮೇಳ ಅಂದರೆ ತೆಂಕುತಿಟ್ಟಿನಲ್ಲಿ ಗಜಮೇಳ, ಅತ್ಯಂತ ಖ್ಯಾತ ಕಲಾವಿದರುಗಳು, ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವಂಥ ಸಂದರ್ಭ. ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ತೆಂಕುತಿಟ್ಟಿನಲ್ಲಿ ಸುಮಾರು 56 ವರ್ಷಗಳ ಸುದೀರ್ಘವಾದ ಯಕ್ಷ ಪಯಣವನ್ನು ಮಾಡ್ತಾ ಇರುವಂಥ ಉಬರಡ್ಕ ಉಮೇಶ್ ಶೆಟ್ಟಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಹಲವಾರು ದಶಕಗಳ ಕಾಲ ಯಕ್ಷಕಲಾ ಸೇವೆಯನ್ನು ಮಾಡುತ್ತಿರುವಂಥ ವೇಣೂರು ಸದಾಶಿವ ಕುಲಾಲ್ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ನಮ್ಮೂರಿನವರಾದಂಥ ಖ್ಯಾತ ಕಲಾವಿದರಾದ ಪೆರ್ಲ ಜಗನ್ನಾಥ್ ಶೆಟ್ಟಿಯವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಇವರ ಅಭಿನಂದನಾ ಭಾಷಣವನ್ನು ಈ ಮೇಳದ ಸಂಚಾಲಕರಾದ ಹರೀಶ್ ಬಳಂತಿಬ್ಬೊಂಗರೆ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉಬರಡ್ಕ ಉಮೇಶ್ ಶೆಟ್ಟಿ, ಹಾಗೆ ಸದಾಶಿವ ಕುಲಾಲ್, ಹಾಗೆ ಪೆರ್ಲ ಜಗನ್ನಾಥ್ ಶೆಟ್ಟಿ ಅವರು. ಪಂಚಲಿಂಗೇಶ್ವರನಿಗೆ ವಂದಿಸ್ತಾ, ಅದೇ ಹೆಸರಿನ ಒಂದು ಯಕ್ಷ ಬಯಲಾಟ ಸಮಿತಿ ಪ್ರಾರಂಭವಾದ್ದು ಮತ್ತು ನಮ್ಮ ಮೇಳದ ಇಲ್ಲೇ ಸಮೀಪದ ಹನುಮಗಿರಿಯ ಹೆಸರಿರುವ ಕೋದಂಡರಾಮನ ಹೆಸರಿರುವಂತಹ ನಮ್ಮ ಮೇಳದ ಯಕ್ಷಗಾನ ಬಯಲಾಟವನ್ನು ಇಲ್ಲಿ ಆಯೋಜಿಸಿದ್ದು, ಹಾಗೆ ನಮ್ಮ ಮೇಳದ 3 ಹಿರಿಯ ಕಲಾವಿದರಿಗೆ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಆಯೋಜಿಸಿದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಈ ವೇದಿಕೆಯಲ್ಲಿ ಅಧ್ಯಕ್ಷರು ಹಾಗೆ ಪವಿತ್ರ ಪ್ರಾಣಿಗಳು, ಅತಿಥಿಗಳು ಎಲ್ಲರಿಗೂ ವಂದಿಸ್ತಾ, ನಿಜ ಜೀವನದಲ್ಲಿ ದುರ್ವಾಸರಲ್ಲದೆ ಇವತ್ತಿನ ಆಟದಲ್ಲಿ ಮಾತ್ರ ದುರ್ವಾಸನ ಪಾತ್ರವನ್ನು ಮಾಡಿ ಈಗ ನಗುತ್ತಾ ನಮ್ಮ ಎದುರು ಕೂತ ನಮ್ಮೆಲ್ಲರ ಪ್ರೀತಿಯ ಉಮೇಶಣ್ಣ, ಈಶ್ವರ ಮಂಗಲಕ್ಕೆ ಅವರು ಬಂದೂ ಹೌದು. ಅವರ ಭಾವ ಬಹುಶಃ ಇಲ್ಲೇ ಈಶ್ವರ ಮಂಗಲದಲ್ಲಿದ್ದಾರೆ. ನಾನು ಸಣ್ಣ ಪ್ರಾಯದಿಂದಲೇ, ನಾನು ಹುಡುಗ ಆಗಿರುವ ಕಾಲದಿಂದಲೇ ಧರ್ಮಸ್ಥಳ ಮೇಳದಲ್ಲಿ ಅವರ ಬೇರೆ ಬೇರೆ ವೇಷಗಳನ್ನು ನೋಡ್ತಲೇ ಬೆಳೆದವ. 1958ನೇ ಇಸವಿಯಲ್ಲಿ ಅವರು ಜನಿಸಿದವರು, ಅಂದರೆ 42-26, ಅವರಿಗೆ 68 ವರ್ಷ ಆಯಿತು. ಸುಳ್ಯ ತಾಲೂಕಿನ ಉಬರಡ್ಕದಲ್ಲಿ ಶ್ರೀಯುತ ಕಿಟ್ಟಣ್ಣ ಶೆಟ್ಟಿ ಹಾಗೆ ಶ್ರೀಮತಿ ಯಮುನಾ ಶೆಟ್ಟಿ ಇವರ ಮಗನಾಗಿ ಜನಿಸಿದಂತಹ ಇವರು ದಿವಂಗತ ಕುರಿಯ ವಿಠಲಶಾಸ್ತ್ರಿಗಳು ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ದಂತಕಥೆಯಾಗಿರುವ ಬ್ರಹ್ಮಕಪಾಲದ ಈಶ್ವರನಂತಹ ಪಾತ್ರಗಳನ್ನು ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಿರೂಪಿಸಿದಂತಹ
ಕುರಿಯ ವಿಠಲಶಾಸ್ತ್ರಿಗಳ ಹಾಗೆ ಇನ್ನೋರ್ವ ದಂತಕತೆ ಪಡ್ರೆ ಚಂದು ಅವರಿಬ್ಬರ ಶಿಷ್ಯನಾಗಿ ಬೆಳೆದವರು. 1972ನೇ ಇಸವಿಯಲ್ಲಿ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದ ವಿದ್ಯಾರ್ಥಿಯಾಗಿದ್ದವರು. ಅಲ್ಲಿಂದ ಮುಂದೆ 43 ವರ್ಷಗಳ ಕಾಲ ಧರ್ಮಸ್ಥಳ ಮೇಳದಲ್ಲೇ ತಿರುಗಾಟ ಮಾಡಿದವರು. 43 ವರ್ಷಗಳ ಕಾಲ ಧರ್ಮಸ್ಥಳ ಮೇಳದಲ್ಲೇ ತಿರುಗಾಟವನ್ನು ಮಾಡಿ ಅವರು ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಭಾಗವತರಾಗಿದ್ದಂತಹ ಶ್ರೀಯುತ ಕಡತೋಕ ಮಂಜುನಾಥ ಭಾಗವತರನ್ನು, ಹಾಗೆ ಪ್ರಧಾನ ಹಿಮ್ಮೇಳವಾದಕರಾಗಿದ್ದಂತಹ ಶ್ರೀಯುತ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರನ್ನು ಸದಾ ಸ್ಮರಿಸ್ತಾರೆ. ವೇಷಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಟ್ಟವರು, ಹಾಗೆ ಪಾತ್ರ ಪೋಷಣೆಯನ್ನು ಮಾಡಿದವರು ಅಂತ. ಅಣ್ಣಪ್ಪ, ಕಂಸ, ಹಿರಣ್ಯಕಶಿಪು, ಹನುಮಂತ, ದ್ರೋಣ, ಅತಿಕಾಯ ಇಂತಹ ಪಾತ್ರಗಳನ್ನು ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಮಾಡಿದವರು. ಪುತ್ತೂರು ನಾರಾಯಣ ಹೆಗಡೆ ಹಾಗೆ ಎಂಪೆಕಟ್ಟೆ ರಾಮರೈಗಳು ಇವರಿಂದ ಸ್ವಲ್ಪ ಪ್ರಭಾವಿತರಾಗಿ ಧರ್ಮಸ್ಥಳ ಮೇಳವಲ್ಲದೆ ಆಮೇಲೆ 2015ನೇ ಇಸವಿಯಲ್ಲಿ ಧರ್ಮಸ್ಥಳ ಮೇಳದಿಂದ ನಿವೃತ್ತರಾದ ಬಳಿಕ ಎಡನೀರು ಮೇಳ, ದೇಂತಡ್ಕ ಮೇಳ, ಮಲ್ಲ ಮೇಳ ಹೀಗೆ ಬೇರೆ ಬೇರೆ ಮೇಳಗಳಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಈಗ 4 ವರ್ಷಗಳಿಂದ ನಮ್ಮ ಹನುಮಗಿರಿ ಮೇಳದಲ್ಲಿ ಅತಿಥಿ ಕಲಾವಿದರಾಗಿ ನಮ್ಮ ಜೊತೆಗೆ ಇದ್ದಾರೆ. ಶ್ರೀಮತಿ ಉಷಾ ಇವರ ಮಡದಿ, ಹಾಗೆ ಅವಿನಾಶ ಹಾಗೆ ಆದರ್ಶ ಅನ್ನುವಂತಹ ಇಬ್ಬರು ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳ ಜೊತೆಗೆ ಸುಖ ಸಂಸಾರವನ್ನು ಮಾಡುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಉಮೇಶ್ ಅಣ್ಣ, ಶ್ರೀಯುತ ಉಬರಡ್ಕ ಉಮೇಶ್ ಶೆಟ್ಟಿಯವರಿಗೆ ಈ ವೇದಿಕೆಯಲ್ಲಿ ಈಗ ಸಂಘದವರು ಸನ್ಮಾನವನ್ನು ಮಾಡುವುದು ನಮಗೆಲ್ಲರಿಗೆ ಸಂತೋಷ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಅವರ ಕುಲದೇವರು ಹಾಗೆ ಪಂಚಲಿಂಗೇಶ್ವರ ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಯಕ್ಷಗಾನದಲ್ಲಿ ಸೇವೆ ಮಾಡುವಂತಹ ಒಂದು ಅವಕಾಶವನ್ನು ಕರುಣಿಸಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಯುತ ಸದಾಶಿವ ಕುಲಾಲ್ ವೇಣೂರು, 1961ನೇ ಇಸವಿಯಲ್ಲಿ ಜನಿಸಿದವರು. ಅವರಿಗೆ ವರ್ಷ 65 ಆಯಿತು, ನೋಡೋ ಗೊತ್ತಾಗೋದಿಲ್ಲ. ಈಗಲೂ ರಂಗದಲ್ಲಿ ಪುಂಡು ವೇಷ, ಪಕಡಿ ವೇಷದಲ್ಲಿ ಬಂದರೆ ಜೊತೆಗಿರುವಂತಹ ಮಕ್ಕಳಿಗಿಂತ ಹೆಚ್ಚು ಉತ್ಸಾಹದಿಂದ ಕುಣಿಯುವವರು ಶ್ರೀಯುತ ಸದಾಶಿವ ಕುಲಾಲ್. ಸುರತ್ಕಲ್ ಮೇಳದಲ್ಲಿ 26 ವರ್ಷಗಳ ಕಾಲ, ಹಾಗೆ ಮಂಗಳಾದೇವಿ ಮೇಳದಲ್ಲಿ 8 ವರ್ಷಗಳ ಕಾಲ, ಆಮೇಲೆ ನಮ್ಮ ಮೇಳ ಎಡನೀರು, ಹೊಸನಗರ, ಹಾಗೆ ಈಗ ಹನುಮಗಿರಿ ಹೆಸರಿನಲ್ಲಿ ನಡೆಯುತ್ತಾ ಇದ್ದರು ಯಜಮಾನರೊಬ್ಬರೇ. ಅಂದರೆ 20 ವರ್ಷಗಳ ಕಾಲ, 26, 8, 20 54 ವರ್ಷಗಳ ನಿರಂತರ ತಿರುಗಾಟವನ್ನು ಮಾಡಿದ್ದಾರೆ ಅವರು. ಹೆಚ್ಚಾಗಿ ಪಕಡಿ ವೇಷ, ಅಭಿಮನ್ಯು, ಬಬ್ರು ವಾಹನ ಇತ್ಯಾದಿ ಪಾತ್ರಗಳನ್ನು ಮಾಡಿದವರು. ಹಾಗೆ ಅನಿವಾರ್ಯಕ್ಕೆ ಹೆಣ್ಣು ಬಣ್ಣವನ್ನು ಅರ್ಥಾತ್ ರಾಕ್ಷಸ ವೇಷವನ್ನು ಮಾಡುವವರು, ಕಿರೀಟ ವೇಷವನ್ನು ಮಾಡುವವರು, ಅತ್ಯಂತ ಅನಿವಾರ್ಯಕ್ಕೆ ಸ್ತ್ರೀ ವೇಷವನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ಮೇಳದಲ್ಲಿ ನಮಗೆಲ್ಲರಿಗೆ ಪ್ರೀತಿಯ ಸದಾಶಿವಣ್ಣ, ಮಡದಿಯಾದಂತಹ ಶ್ರೀಮತಿ ಸುಜಯ, ಹಾಗೆ ಮಕ್ಕಳು ನಾಗಶ್ರೀ, ಷಣ್ಮುಖ ಹಾಗೆ ನಾಗಲಕ್ಷ್ಮಿ, 3 ಮಕ್ಕಳೊಂದಿಗೆ ವೇಣೂರಿನಲ್ಲಿ ಸುಖ ಸಂಸಾರವನ್ನು ನಡೆಸುತ್ತಿರುವಂತಹ ಶ್ರೀಯುತ ವೇಣೂರು ಸದಾಶಿವ ಕುಲಾಲ್ ಅವರಿಗೂ ಸಂಘದವರು ಈ ಹೊತ್ತು ಸನ್ಮಾನವನ್ನು ಆಯೋಜಿಸಿದ್ದಾರೆ. ಆರಾಧ್ಯ ದೇವರಾದಂತಹ ಪಂಚಲಿಂಗೇಶ್ವರ ಹಾಗೆ ಅವರ ಕುಲದೇವರು ನಮ್ಮ ಕೋದಂಡರಾಮ, ಪಂಚಮುಖಿ ಆಂಜನೇಯ ಎಲ್ಲರೂ ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ರಕ್ಷಿಸಲಿ. ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಯಕ್ಷಗಾನದಲ್ಲಿ ಹೀಗೆ ತಿರುಗಾಟವನ್ನು ಮಾಡುವ ಅವಕಾಶ ಅವರಿಗೆ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಜವಾಗಿ ಇವರ ಪ್ರವೇಶ ಸ್ವಲ್ಪ ತಡ ಆಗಬೇಕಿತ್ತು, ಸನ್ಮಾನ ಇದ್ದ ಕಾರಣ ಈಗಲೇ ಸಿದ್ಧರಾಗಿ ಬಂದು ಕೂತಿದ್ದಾರೆ ವೇದಿಕೆಯಲ್ಲಿ. ಪೆರ್ಲ ಜಗನ್ನಾಥ ಶೆಟ್ಟಿ ಅಂತ ಹೆಸರಿದ್ದರೂ ನಿಮ್ಮ ಈಶ್ವರ ಮಂಗಲದಲ್ಲೇ ವಾಸವಾಗಿರುವವರು ಇವರು. ಹಾಗೆ 66ನೇ ಇಸವಿಯಲ್ಲಿ ಜನಿಸಿದವರು, ಈಗ ಅವರಿಗೆ 60 ವರ್ಷ. ಸಮೀಪದ ಇಲ್ಲೇ ಹತ್ತಿರದಲ್ಲಿ ಮನೆ. ಪ್ರಾರಂಭದಲ್ಲಿ ಕಾಟುಗುಕ್ಕೆ ಕುഞ്ഞിರಾಮ ಮಣಿಯಾಣಿ ಹಾಗೆ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಹಾಗೆ ಮತ್ತೋರ್ವ ಯಕ್ಷಗಾನದ ದಂತಕಥೆಯಾಗಿರುವಂತಹ ಶ್ರೀಯುತ ಸೂರಿಕುಮೇರಿ ಗೋವಿಂದ ಭಟ್ ಅವರ ಶಿಷ್ಯಂದರಾಗಿ ನಾಟ್ಯಾಭ್ಯಾಸವನ್ನು ಮಾಡಿದವರು ಇವರು. ಹಾಗೆ ಕದ್ರಿ ಮೇಳದಲ್ಲಿ 7 ವರ್ಷ, ಹಾಗೆ ಸುರತ್ಕಲ್ ಮೇಳದಲ್ಲಿ 13 ವರ್ಷ, ಆಮೇಲೆ ಈಗ ನಾನಾಗ ಹೇಳಿದಂತೆ ಎಡನೀರು, ಹೊಸನಗರ, ಹನುಮಗಿರಿ 20, 13, 33, 7, 40 ವರ್ಷಗಳಿಂದ ಯಕ್ಷಗಾನ ವೇಷಧಾರಿಯಾಗಿ ಅವರು ತಿರುಗಾಟವನ್ನು ಮಾಡ್ತಾ ಇದ್ದಾರೆ. ಸುರತ್ಕಲ್ ಮೇಳದಲ್ಲಿ ಇದ್ದಂತಹ ತೆಕ್ಕಟ್ಟೆಯವರು, ಶೇಣಿಯವರು, ಎಂ ಕೆ ರಮೇಶಾಚಾರ್ಯರು, ಶಿವರಾಮ ಜೋಗಿ ಮೊದಲಾದವರನ್ನು ಸ್ಮರಿಸಿಕೊಳ್ಳುವ ಶ್ರೀಯುತ ಪೆರ್ಲ ಜಗನ್ನಾಥ ಶೆಟ್ಟಿಯವರು ಇಂಥದ್ದೇ ವೇಷ ಅಂತ ಹೇಳಲಿಕ್ಕಿಲ್ಲ, ಅವರು ಯಾವ ವೇಷ ಬೇಕಾದರೂ ಮಾಡ್ತಾರೆ. ಕಿರೀಟ ವೇಷ, ದೇವಿ ಮಹಾತ್ಮೆಯಲ್ಲಿ ವಿದ್ಯುನ್ಮಾಲಿ ಬೇಕು ಅಂತಾದರೆ ಅದನ್ನು ಮಾಡ್ತಾರೆ.
ಹಾಗೆ ವಿಷ್ಣುವಿನಂತಹ ಪಾತ್ರಗಳು. ಮೊದಲು ಸ್ತ್ರೀವೇಷವನ್ನು ಮಾಡಿಕೊಂಡಿದ್ದವರು. ನಮ್ಮ ಈ ವರ್ಷದ ತಿರುಗಾಟದಲ್ಲಿ ಚಂದ್ರಾವಳಿ ವಿಲಾಸದಲ್ಲಿ ಚಂದಗೋಪನ ಅಮ್ಮನ ಪಾತ್ರವನ್ನು ಮಾಡಿ ನಮ್ಮ ದನಿಗಳಿಗೆ ತುಂಬ ಸಂತೋಷ ಆಗಿದೆ. ಇನ್ನು ಅದನ್ನು ಅವರಿಗೆ ಕೊಡುವುದು ಅಂತ ಹೇಳುವ ರೀತಿಯಲ್ಲಿ ಅದನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ನವಿರಾದಂತಹ ಹಾಸ್ಯ, ದೀರ್ಘವಲ್ಲದಂತಹ ಜನಗಳಿಗೆ ಮುಟ್ಟುವ ಶೈಲಿಯ ಸಂಭಾಷಣೆ, ಪಾತ್ರಕ್ಕೆ ಬೇಕಾದಂತಹ ನಾಟ್ಯದಿಂದ ರಂಜಿಸುತ್ತಿರುವಂತಹ ಶ್ರೀಯುತ ಪೆರ್ಲ ಜಗನ್ನಾಥ ಶೆಟ್ರು ಅವರಿಗೂ ಹಾಗೆ ಈ ವೇದಿಕೆಯಲ್ಲಿ ಹೀಗೆ ಸನ್ಮಾನವನ್ನು ಮಾಡುತ್ತಾ ಇರೋದು ವೈಯಕ್ತಿಕವಾಗಿ ನನಗೂ ಇವರೆಲ್ಲರಿಗೂ ಸಂತೋಷವನ್ನು ತಂದಿದೆ. ಪಂಚಲಿಂಗೇಶ್ವರನು, ನಮ್ಮ ಆರಾಧ್ಯ ದೇವರಾದಂತಹ ಕೋದಂಡರಾಮ ಹಾಗೆ ಪಂಚಮುಖಿ ಆಂಜನೇಯರು ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ, ಇನ್ನೂ ಹೆಚ್ಚಿನ ಸೇವೆಯನ್ನು ಒದಗಿಸುವಂತಹ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ, ವೈಯಕ್ತಿಕವಾಗಿ ಇವರು ಮೂವರಿಗೆ ಅಭಿನಂದನೆಯನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಸಂಘದವರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಕ್ಷಗಾನಂ ಗೆಲ್ಕೆ. ಸನ್ಮಾನಿತರ ಪರವಾಗಿ ಹಿರಿಯ ಅರ್ಥಧಾರಿ ಹರೀಶ್ ಬುಳಂತಿಬೋಗರವರು ಮನಮುಟ್ಟುವ ಮಾತುಗಳನ್ನಾಡಿದ್ದಾರೆ. ಸರ್, ವಂದನೆಗಳು. ಇದೀಗ ಸನ್ಮಾನಿತರು ಮೂವರಿದ್ದಾರೆ. ಅವರಲ್ಲಿ ಹಿರಿಯರಾದ ಉಬ್ರಾಡ್ ಕುಮಿಶ್ ಶೆಟ್ಟಿ ಅವರು 2 ಮಾತನಾಡಿ ಮುಗಿಸ್ತಾರೆ. ಇದೀಗ ಸನ್ಮಾನ ಹಿರಿಯರಾದ ಗೋಪಾಲಕೃಷ್ಣ ಕುಂಜತಾಯ ಹಾಗೆ ಸಭಾಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಅಮ್ಮಕ್ಕಲ್ ಕೊಂಬೆಟ್ಟು ಈ ಮೂವರನ್ನು ಗೌರವಿಸಬೇಕಾಗಿ, ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಉಬರಡ್ ಕುಮಿಶ್ ಶೆಟ್ಟಿಯವರು ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯ ಅಣ್ಣಪ್ಪ ಎಂಬ ಪಾತ್ರ ಇಂದಿಗೂ ಎಲ್ಲರ ಮನಸ್ಸಿನಲ್ಲಿರುವಂಥ ಒಂದು ಪಾತ್ರ. ಸುದೀರ್ಘವಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮೇಳದಲ್ಲಿ ತಮ್ಮ ಯಕ್ಷಪಯಣ, ನಾಟ್ಯ ಗುರುಗಳಾದಂಥ ಪಡ್ರೆ ಚಂದು, ಕುರಿಯ ವಿಠಲ್ ಶಾಸ್ತ್ರಿಗಳು ಇವರನ್ನೆಲ್ಲ ಯಾವಾಗಲೂ ನೆನಪಿಸ್ತಾರೆ. ಇವರಿಗೆ ಶಾಲು, ಹಾರ, ಪೇಟದೊಂದಿಗೆ ಸ್ಮರಣಿಕೆ ನೀಡಿ ಗೌರವವನ್ನು ಬಯಲಾಟ ಸಮಿತಿಯವರು ನೀಡ್ತಾ ಇದ್ದಾರೆ. ಶ್ರೀ ದೇವರಿವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತಾ, ಇನ್ನೋರವರು ಸದಾಶಿವ ಕುಲಾಲ್, ವೇಣೂರು, ಪುಂಡು ವೇಷಧಾರಿಗಳು, ಕಿರೀಟ ವೇಷಧಾರಿಗಳು, ಯಾವುದೇ ಪಾತ್ರವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವಂಥ ಸಾಮರ್ಥ್ಯವುಳ್ಳೋರ್ವ ಕಲಾವಿದ ವೇಣೂರು ಸದಾಶಿವ ಕುಲಾಲ್ರವರು, ಅಭಿಮನ್ಯು, ಬಬ್ಬರು ವಾಹನ, ಚಂಡ ಮುಂಡ, ಅಶ್ವತ್ಥಾಮ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಗುಳಿಗ ಈ ಪಾತ್ರ ಅತ್ಯಂತ ಎಲ್ರಿಗೂ ಮನಮುಟ್ಟುವಂಥದ್ದು. ಅಂಥ ಹಿರಿಯ ಕಲಾವಿದರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವುದು ಬಹಳ ಹೆಮ್ಮೆ ಎನಿಸ್ತದೆ. ಇವರಿಗೆ ಶ್ರೀ ಪಂಚಲಿಂಗೇಶ್ವರ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಇನ್ನೋರ್ವರು ಪೆರ್ಲ ಜಗನ್ನಾಥ್ ಶೆಟ್ಟಿ, ಯಕ್ಷಗಾನದಲ್ಲಿ ಸುದೀರ್ಘವಾದ ಸೇವೆ, ಸುಮಾರು ದಶಕಗಳ ಕಲಾ ಸೇವೆಯನ್ನು ಮಾಡ್ತಾ ಇರುವಂಥವರು. ಮೇಳಕ್ಕೆ ಓರ್ವ ಅನಿವಾರ್ಯ ಕಲಾವಿದ, ತುಳು ಪ್ರಸಂಗದಲ್ಲಿ ವೈವಿಧ್ಯತೆಯ ಪಾತ್ರಗಳನ್ನು ನಿರ್ವಹಿಸಿದಂಥವರು. ಕೋಟಿ, ಪೆರುಮಳ ಬಲ್ಲಾಳ ಹಾಗೆ ಪೌರಾಣಿಕ ಪಾತ್ರಗಳಲ್ಲಿ ಕೃಷ್ಣ, ಈಶ್ವರ, ರಾಮ, ಪಾಪಣ್ಣ ವಿಜಯ ಗುಣಸುಂದರದಲ್ಲಿ ಪಾಪಣ್ಣ ಪಾತ್ರ ಎಲ್ರಿಗೂ ಅತ್ಯಂತ ಮನಮುಟ್ಟುವಂಥ ಪಾತ್ರ. ಇವರಿಗೂ ಶಾಲು ಶಲ್ಯ ಪೇಟದೊಂದಿಗೆ ಸ್ಮರಣಿಕೆಯ ಗೌರವವನ್ನು ಬಯಲಾಟ ಸಮಿತಿಯವರು, ವಿಶೇಷವಾಗಿ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದ ಗೋಪಾಲಕೃಷ್ಣ ಕುಂಜತಾಯರವರು ಹಾಗೆ ಸಭಾಧ್ಯಕ್ಷತೆ ವಹಿಸಿದ ಕೃಷ್ಣ ಪ್ರಸಾದ್ ಅಮ್ಮಕ್ಕಲ್ ಇವರು ಗಣ್ಯರ ಸಮ್ಮುಖದಲ್ಲಿ ಈ ಹಿರಿಯ ಕಲಾವಿದರಿಗೆ ಗೌರವಿಸ್ತಾ ಇದ್ದಾರೆ. ಇನ್ನು ಆ ಭಗವಂತ ಸುದೀರ್ಘವಾದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸನ್ಮಾನಿತರಲ್ಲಿ ಊರರಾದ ಉಬರಡ್ ಕುಮಿಶ್ ಶೆಟ್ಟಿ ಅವರು 2 ಶುಭ ಹಾರೈಕೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ.
ಕ್ಷೇತ್ರಾಧಿಪನಾದಂತಹ ಪಂಚಲಿಂಗೇಶ್ವರನಿಗೆ ಭಕ್ತಿಪೂರ್ವಕವಾಗಿ ವಂದಿಸ್ತಾ, ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರೇ, ಯಕ್ಷಗಾನದ ಕಲಾವಿದರ ಮೇಲೆ ಅತಿಯಾದಂತಹ ಪ್ರೀತಿ ಉಳ್ಳವರಾಗಿ ಕಲಾವಿದರ ಎಲ್ಲ ಬೇಕು ಬೇಡಗಳನ್ನು ಪೂರೈಸುವಂತಹ ಆರ್ ಕೆ ಭಟ್ ಬೆಂಗಳೂರು ಉದ್ಯಮಿಗಳು, ನಮ್ಮವರವರು, ಅವರಿಗೆ ವಂದಿಸ್ತಾ, ಸಭಾಸದರಾದ ಸಜ್ಜನರೇ, ಮಾತೆಯರೇ, ಯಕ್ಷಗಾನ ಕಾರ್ಯಕ್ರಮದ ಮಧ್ಯೆ ಇಂತಹ ಸನ್ಮಾನ ಕಾರ್ಯಕ್ರಮವನ್ನು ನೋಡುವ ಕೇಳುವ ತಾಳ್ಮೆ ಪ್ರೇಕ್ಷಕರಿಗಿರುವುದಿಲ್ಲ. ಆದರೂ ಸನ್ಮಾನವನ್ನು ಪಡೆದಂತಹ ನಾವು ಮೆಚ್ಚುಗೆ 2 ಮಾತುಗಳನ್ನು ಆಡಬೇಕಾದ ಆದ್ಯ ಕರ್ತವ್ಯ. ಕಲೆ ಉಳಿಬೇಕು ಅಂತಿದ್ದರೆ ಕಲಾವಿದರು ಬೇಕು, ಕಲಾವಿದರು ಚೆನ್ನಾಗಿರಬೇಕು ಅಂತಿದ್ದರೆ ಕಲಾ ಪೋಷಕರ ಅಗತ್ಯ ಇದೆ. ಕೋದಂಡರಾಮ ಕೃಪಾಪುಷ್ಪ ಯಕ್ಷಗಾನ ಮಂಡಳಿಯ ಯಜಮಾನರು, ಯಕ್ಷಗಾನ ಕಾಮಧೇನು ಕಲ್ಪವೃಕ್ಷ ಅಂತ ಖ್ಯಾತಿಯನ್ನು ಹೊಂದಿದವರು, ನಮ್ಮೆಲ್ಲ ಬೇಕು ಬೇಡುಗಳನ್ನು ಪೂರೈಸುವರು. ಅವರ ಮೇಳದಲ್ಲಿ ಕಲಾವಿದರಾಗಿ ದುಡಿಯುವುದೆಂದರೆ ನಮಗೆಲ್ಲ ಹೆಮ್ಮೆ, ಅಭಿಮಾನ. ಯಕ್ಷಗಾನದ ಬಗ್ಗೆ ಅಷ್ಟು ಆಸಕ್ತಿಯುಳ್ಳವರು, ಕಲಾವಿದರ ಎಲ್ಲ ಬೇಕು ಬೇಡುಗಳನ್ನು ಪೂರೈಸುವರು, ಎಲ್ಲ ಕಷ್ಟಗಳಿಗೆ ಸ್ಪಂದಿಸುವರು. ಅವರಿಗೆ ಪ್ರೀತಿಪೂರ್ವಕವಾಗಿ ವಂದನೆಯನ್ನು ಮಾಡುತ್ತಾ, ನಮ್ಮ ಮೂವರಿಗೆ ಯಕ್ಷಕಲಾಭಿಮಾನಿಗಳು ಈಶ್ವರ ಮಂಗಲ ಹಾಗೆ ಊರವರ ಸಹಕಾರದಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಿಮಗೆ ನಾವು 3 ಮಂದಿಗಳು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮ ವರ್ಷವೂ ದೇವರ ಸನ್ನಿಧಿಯಲ್ಲಿ ನಡೆಯಲಿ ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಯಕ್ಷಗಾನಂ ಗೆಲ್ಗೆ. ವಂದನೆಗಳು. ಇದೀಗ ದೀಪ ಪ್ರಜ್ವಲನಗೈದಂಥ ನಮ್ಮ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದಂಥ ಗೋಪಾಲಕೃಷ್ಣ ಕುಂಜತ್ತಾಯಿರವರು ಅವರಿಂದ ಶುಭ ಹಾರೈಕೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸನ್ಮಾನಿತವಾದಂಥ ಕಲಾವಿದರೇ ಹಾಗೂ ಅವರ ಸಹ ಕಲಾವಿದರೇ, ಊರ ಹಾಗೂ ಪರವರ ಮಹಾಜನರೇ ಹಾಗೂ ಇದನ್ನು ಆಯೋಜಿಸಿದಂಥ ನಮ್ಮ ಪ್ರೀತಿಯ ಪಾತ್ರರಾದಂಥ ರುದ್ರಯ್ಯ ಮಾಸ್ಟರ್ ಮಗ ಗುರು ಹಾಗೂ ಉದಯ ಪಟ್ಲಾಡ್ಕ ಇವರೆಲ್ಲರನ್ನು ಮಾಡಿದರೆ ಮೊದಲಿಗೆ ನಾನು ಆ ಪಂಚಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ 2 ಮಾತನಾಡುತ್ತೇನೆ. ಕಲಾವಿದ ಅಂತ ಹೇಳಿ ಕಲಾವಿದ ಅಂತ ಕಲೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಅದು ಬರುವುದಿಲ್ಲ, ಅದು ಜನ್ಮಸಿದ್ಧವಾಗಿ ಬರುವಂಥದ್ದು. ಆದರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಆದ ಕಾರಣ ಈ ದಿವಸ ಕಲೆಗೆ ಎಷ್ಟು ಮಹತ್ವ ಉಂಟು ಅಂತೇಳಿ ಸನ್ಮಾನಿತರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಕಲಾವಿದರೆಲ್ಲರಿಗೂ ಹಾಗೂ ಸೇರಿದಂಥ ಭಕ್ತ ಜನರೆಲ್ಲರಿಗೂ ಆ ಪಂಚಲಿಂಗೇಶ್ವರ ದೇವರು ಆರೋಗ್ಯ ಐಶ್ವರ್ಯ ಹಾಗೂ ವಿದ್ಯಾಬುದ್ಧಿ ಧನೇಶ್ವರನ್ನು ಕೊಟ್ಟು ಕರುಣಿಸಲಿ. ಇನ್ನು ಮುಂದೆಯೂ ಇವರ ಕಲಾ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮೊಳಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ನಿಲ್ಲಿಸುತ್ತೇನೆ. ಶುಭ ಹಾರೈಸಿದ ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇದರ ಮುಖ್ಯ ರೂವಾರಿ ಶ್ರೀ ಕೃಷ್ಣ ಪ್ರಸಾದ ಮಂಕಲ್ ಕೊಮ್ಮೆಟ್ಟು, ಗೌರವಾಧ್ಯಕ್ಷರು ಶ್ರೀ ಪಂಚಲಿಂಗೇಶ್ವರ ಯಕ್ಷ ಬಯಲಾಟ ಸಮಿತಿ ಈಶ್ವರ ಮಂಗಲ ತಾವು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಪಂಚಲಿಂಗೇಶ್ವರಾಯ ನಮಃ. ಸ್ಥಳದ ಎಲ್ಲ ದೇವರುಗಳಿಗೆ ನಮಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರೀತಿಯ ನಮ್ಮ ಆರ್ ಕೆ ಅಣ್ಣ ಹಾಗೂ ನಮ್ಮ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದ ಗೋಪಾಲಕೃಷ್ಣ ಕುಂಜತ್ತಾಯರವರೇ ಮತ್ತು ಕೋದಂಡರಾಮ ಯಕ್ಷಗಾನ ಮೇಳದ ವ್ಯವಸ್ಥಾಪಕರಾಗಿರುವಂತಹ ಒಳ್ಳೆಯ ಕಲಾವಿದರು ಆಗಿರುವಂತಹ ಹರೀಶ್ ಬಳಂತಿಮುಗೇರವರೇ, ನಮ್ಮ ಈ ಬಯಲಾಟ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಉದಯ್ ಕುಮಾರ್ ಅವರೇ ಮತ್ತು ಈ ಯಕ್ಷಗಾನ ಬಯಲಾಟ ಸಮಿತಿಯ ಒಂದು ಪ್ರಾರಂಭಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಗುರುಪ್ರಸಾದ್ ಅವರೇ ಮತ್ತು ಎಲ್ಲ
ಭಕ್ತಾಭಿಮಾನಿಗಳೇ, ನಮ್ಮ ಇವತ್ತಿನ ಒಂದು ಯಕ್ಷಗಾನ ಬಯಲಾಟ ಸಮಿತಿ ಇದು ಇವತ್ತು ಪ್ರಾರಂಭ ಸಮಿತಿ ಅಂತ ಇವತ್ತು ಪ್ರಾರಂಭ ಆದ್ದು. ಆದರೆ ಈಶ್ವರಮಂಗಲದಲ್ಲಿ ಎಲ್ಲ ಕಲೆಗಳ ಒಂದು ತವರು ಅಂತ, ಇಲ್ಲಿ ಕಲೆಗಳು, ಇಲ್ಲಿ ಕಾರ್ಯಕ್ರಮಗಳು, ಇದಕ್ಕೆ ಯಾವ ಕೊರತೆಯೂ ಇಲ್ಲ ಅಂತ. ಯಾಕಂದರೆ ನಮ್ಮ ಊರಿನ ಕಾರ್ಯಕ್ರಮದ ಸಂಘಟಕರು ಯಾವ ಕಾರ್ಯಕ್ರಮ ಇರಲಿ, ಇದರಲ್ಲಿ ಯಾವ ಕಲೆ, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವಂತಹ ಒಂದು ಹೃದಯ ವೈಶಾಲ್ಯ ಇರುವಂತಹ ಜನರ ಊರಿದು. ನೀವು ಇವತ್ತು ಹೇಳುವಾಗ 3-4 ಸತಿ ಹೇಳ್ತಾ ಇದ್ದರು ಯಕ್ಷಗಾನದ ತೆಂಕುತಿಟ್ಟಿನ ಗಜ ಮೇಳ ಅಂತ. ಇದು ಈಶ್ವರಮಂಗಲದ್ದು ಅಂತ. ಹಾಗೆ ನೀವು ಇಲ್ಲಿ ಈಗ ನೀವು ನೋಡಲಿಕ್ಕೆ ಹೋದರೆ ಎಷ್ಟೊಂದು ಕಲಾವಿದರು ಇಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ತಯಾರಾಗ್ತಾ ಇದ್ದಾರೆ ಅಂದರೆ, ಬಹುಶಃ ಮುಂದಿನ ದಿನಗಳಲ್ಲಿ ಈಶ್ವರಮಂಗಲವನ್ನು ಪ್ರದರ್ಶಿಸುವಂಥ ಅನೇಕ ಕಲಾವಿದರು, ಭಾಗವತರು, ಚೆಂಡೆ, ಮದ್ದಳೆ, ಹಿಮ್ಮೇಳ, ಮುಮ್ಮೇಳ ಎಲ್ಲದರಲ್ಲೂ ಬರಲಿಕ್ಕಿದ್ದಾರೆ ಅಂತ. ಇದು ನಮಗೆ ಕಾಣ್ತಾ ಇದೆ ಅಂತ. ಹಾಗೆ ಬಹುಶಃ ನಮ್ಮ ಗ್ರಾಮ ದೇವರಾದಂತಹ ಈಶ್ವರ ಶಿವ ನಟರಾಜ, ಅವನು ಕಲೆಗಳ ರಾಜ ಅಂತೆ. ಹಾಗಾಗಿ ಅವನ ಒಂದು ಕೃಪಾ ಕಟಾಕ್ಷ ಈ ಎಲ್ಲ ಜನರ ಮೇಲೆ ಇದೆ. ಅದಕ್ಕೋಸ್ಕರ ಇಷ್ಟೊಂದು ಬಹುಶಃ ಇದು ಹೀಗೆ ಆಗ್ತಾ ಇದೆ. ಹಾಗೆ ಈ ಸಮಿತಿಯಿಂದ ಮುಂದೆ ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿ, ಇನ್ನಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಸಿಗಲಿ, ಜನರಿಗೆ ಇನ್ನಷ್ಟು ಮನೋರಂಜನೆಯ ರಸದೌತಣ ಸಿಗಲಿ. ಹಾಗೆ ಇವತ್ತು ಸನ್ಮಾನಿತರಾಗಿರುವಂತಹ ಉಬರಡ್ಕ ಉಮೇಶಣ್ಣ, ಶ್ರೀಯುತ ಸದಾಶಿವಣ್ಣ ಮತ್ತು ಪೆರ್ಲ ಜಗನ್ನಾಥ ಶೆಟ್ಟರು, 3 ಜನಕ್ಕೆ ಈಶ್ವರಮಂಗಲ ಬಯಲಾಟ ಸೇವಾ ಸಮಿತಿಯ ಪರವಾಗಿ ಮತ್ತು ಊರಿನ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ನಿಮಗೆ ಅಭಿನಂದನೆಗಳು. ಇವರನ್ನು ನೋಡಿದಾಗ ನನಗೆ ಒಂದು ತಲೆಗೆ ಹೋದದ್ದು ಒಂದು ವಿಷಯ ಏನಂತ ಹೇಳಿದರೆ, ಇವತ್ತು ಬೇಕಾದಷ್ಟು ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳು, ಇಂಟರ್ನ್ಯಾಷನಲ್ ಕಂಪನಿಗಳು ಆ್ಯಂಟಿ ಏಜಿಂಗ್ ಕ್ರೀಮ್ ಯಾವುದು ಬೆಟರು ಅಂತ ಹೇಳಿ ಹುಡುಕ್ತಾ ಇದ್ದಾರೆ. ಆದರೆ ನನಗೆ ಜಗನ್ನಾಥನ ನೋಡಿದಾಗ ಅನಿಸ್ತು, ಬಹುಶಃ ಯಕ್ಷಗಾನದ ಬಣ್ಣ ಹಚ್ಚಿದರೆ ಆ್ಯಂಟಿ ಏಜಿಂಗ್ ಕ್ರೀಮ್ ಉಂಟಲ್ಲ ಎಲ್ಲದಕ್ಕಿಂತ ದೊಡ್ಡದು ಅಂತ. ಯಾಕಂದರೆ 53 ವರ್ಷ ಹಚ್ಚಿದರೂ ಕೂಡ ಇವತ್ತು ಅವರು ಯುವಕರಾಗಿದ್ದಾರೆ ಅಂತ. ಹಾಗಾಗಿ ಎಲ್ಲ ಕ್ರೀಮಿಗಿಂತ ಅದು ಬೆಟ್ರ್ ಇದೆ. ಹಾಗೆ ಎಲ್ಲ 50 ವರ್ಷಗಳ ಕಾಲ, 53-54 ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡಿ ಇನ್ನೂ ಕೂಡ ಯುವಕರನ್ನು ನಾಚಿಸುವ ಹಾಗೆ ಅವರು ಇವತ್ತು ಪ್ರದರ್ಶನ ನೀಡ್ತಾ ಇದ್ದಾರೆ. ಇದು ಅವರ ಒಂದು ಜೀವನದ ದೊಡ್ಡ ತಪಸ್ಸು. ಅದಕ್ಕೆ ಇವತ್ತು ಅವರಿಗೆ ಅನೇಕ ಸನ್ಮಾನಗಳು ಸಿಕ್ಕಿರ್ಬೋದು. ಆದರೆ ನಾನು ಒಂದು ಮಾತು ಹೇಳ್ತೇನೆ, ಅವರ ಮೇಳದ ತವರು ಈಶ್ವರಮಂಗಲದ ಸನ್ಮಾನ ಇದೆಯಲ್ಲ, ಅದರ ಒಂದು ತೂಕ ಬೇರೆ. ಯಾಕಂದರೆ ಊರಿನಲ್ಲಿ ಸಿಗುವ ಸನ್ಮಾನ ಉಂಟಲ್ಲ ಎಲ್ಲದಕ್ಕಿಂತಲೂ ಹೆಚ್ಚು ಅಂತ ರಾಮ ಹೇಳಿದ್ದು ಅದನ್ನೇ ಅಂತ. ಯಾವ ಊರಿಗಿಂತಲೂ ಕೂಡ ತಾಯಿನಾಡು ಶ್ರೇಷ್ಠ ಅಂತ. ಹಾಗಾಗಿ ತವರಿನಲ್ಲಿ ಸಿಕ್ಕಿದ ಸನ್ಮಾನ ನಮಗೂ ಕೂಡ ನಿಮ್ಮನ್ನು ಸನ್ಮಾನ ಮಾಡಲಿಕ್ಕೆ ಬಹಳ ಖುಷಿ ಇದೆ. ಈ ಸಮಿತಿಯಿಂದ ಮುಂದೆ ಇನ್ನಷ್ಟು ಕಲಾವಿದರಿಗೆ ಗುರುತಿಸಿ ಅವರನ್ನು ಸನ್ಮಾನಿಸುವ ಕೆಲಸ ಮತ್ತು ಅನೇಕ ಕಾರ್ಯಗಳು ಮುಂದೆ ಆಗಲಿ. ಸೊ ನಾವೆಲ್ಲ ಜೊತೆಯಾಗಿ ಸೇರಿ ಮಾಡೋಣ, ಯಕ್ಷಗಾನದ ರಸದ ಮುಂದೆ ಸವಿಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಜೈ ಹಿಂದ್. ವಂದನೆಗಳು ಸರ್. ಇಂದಿನ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿ ನಾಡಿದ ಶ್ರೀ ಹರೀಶ್ ಬಳಂದಿಮೊಗರು ಇವರಿಗೆ ಪ್ರೀತಿಯ ಗೌರವದ ನೆನಪಿನ ಕಾಣಿಕೆಯನ್ನು ಅರ್ಪಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ಮರಣಿಕೆ ನೀಡಿ ಗೌರವ ಹರೀಶ್ ಬಳಂದಿಮೊಗರು ಇವರಿಗೆ ನಮ್ಮ ಕ್ಷೇತ್ರದ ಪವಿತ್ರ ಪ್ರಾಣಿಗಳಾದಂಥ ಗೋಪಾಲೇಶ್ ಕುಂಜತಾಯರವರು ಇವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಹಾಗೆಯೇ ಇಂದಿನ ಈ ಹನುಮಗಿರಿ ಮೇಳದ ಯಕ್ಷಗಾನ ಬಯಲಾಟವನ್ನು ನಡೆಸುವರೆ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇರುವಂಥ ಈ ಬಯಲಾಟ ಸಮಿತಿಗೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ವತಿಯಿಂದ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು. ಇದನ್ನು ರಾಮಣ್ಣ ನಾಯ್ಕ ಇವರು ಚಿನ್ಮಯರ ಇವರಿಗೆ ಅದನ್ನು ಶಾಲ್ಯವನ್ನು ಹಾಕುವುದರ ಮುಖಾಂತರವಾಗಿ ಇನ್ನು ಮುಂದಿನ ಜವಾಬ್ದಾರಿಯನ್ನು ತಾವು ತೆಗೆದುಕೊಂಡು
ಈ ಬಯಲಾಟ ಸಮಿತಿ ಇನ್ನು ಮುಂದೆಯೂ ಯಶಸ್ವಿ ಹಾದಿಯತ್ತ ಸಾಗಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ, ರಾಮಣ್ಣ ನಾಯ್ಕ ದೇವಸ್ಥಾನದ ಸಕ್ರಿಯ ಸದಸ್ಯ, ಇವರು ಶಲ್ಯವನ್ನೇಡಿ ಚಿನ್ಮಯ ರೈ ವಕೀಲರು ನಡುವೈಲು, ಅವರಿಗೆ ಶಲ್ಯವನ್ನು ನೀಡಿ ಈ ಸಂದರ್ಭದಲ್ಲಿ ಬಯಲಾಟ ಸಮಿತಿಯ ಇನ್ನು ಮುಂದಿನ ಕಾರ್ಯಗಳು ಯಶಸ್ವಿಯಾಗಿ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ಈ ಅತ್ಯಂತ ಯಶಸ್ವಿಗೊಳಿಸಿದ ಎಲ್ಲರಿಗೆ, ಅಧ್ಯಕ್ಷರಿಗೆ, ದೀಪ ಪ್ರಜ್ವಲನೆಗೈದ ಎಲ್ಲ ಬಂಧುಗಳಿಗೆ, ಅಭಿನಂದನಾ ಮಾತುಗಳನ್ನಾಡಿದ ಅಭಿಮಾನಿ ಬಂಧುಗಳಿಗಾದಂಥ ಎಲ್ಲ ಹರೀಶ್ ಬಳಂತಿಬಗರ್ರವರಿಗೆ, ಹಾಗೆ ಆರ್ ಕೆ ಭಟ್ರವರಿಗೆ, ಸನ್ಮಾನಿತರಾದ ವರಡ್ ಕುಮಾರ್ ಶೆಟ್ಟಿಯವರಿಗೆ, ಸದಾಶಿವ ಕುಲ್ಲಾಲ್ರವರಿಗೆ, ಪೆರ್ಲಾ ಜಗನ್ನಾಥ್ ಶೆಟ್ಟಿಯವರಿಗೆ ಎಲ್ಲರಿಗೂ ಒಂದೇ ಮಾತಿನಿಂದ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನಗೊಳಿಸ್ತಾ ಇದ್ದೇವೆ. ವಂದನೆಗಳು. ಇನ್ನು ಮುಂದೆಯೂ ನಮ್ಮ ಈ ಬಯಲಾಟ ಸಮಿತಿಯ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರವನ್ನು ತಾವೆಲ್ಲ ನೀಡಬೇಕೆಂಬ ವಿನಂತಿಯನ್ನು ಮಾಡುತ್ತಾ, ಈ ಕಾರ್ಯಕ್ರಮವನ್ನು ನಾವು ಸಭಾ ಕಾರ್ಯಕ್ರಮ ಮಾಡುವುದರ ಮುಖಾಂತರವಾಗಿ ಕಲಾಭಿಮಾನಿಗಳಿಗೆ ಸ್ವಲ್ಪ ತೊಂದರೆ ಕೊಟ್ಟದ್ದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಮುಂದೆ ಕಥಾಭಾಗವನ್ನು ಮುಂದುವರಿಸಬೇಕಾಗಿ ಕಲಾವಿದರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ, ಅಂದರೆ ಇಲ್ಲೇ ಸಮೀಪದ ದೇವರ ಹೆಸರಿನ ನಮ್ಮ ಮೇಳ. ಈ ಪಂಚಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಜಾತ್ರೋತ್ಸವದ ಈ ಶುಭಾವಸರದಲ್ಲಿ ನಮ್ಮ ಮೇಳದ ಬಯಲಾಟವನ್ನು ಇಲ್ಲಿ ಆಯೋಜಿಸಿದಂತಹ ಪಂಚಲಿಂಗೇಶ್ವರ ಯಕ್ಷ ಬಯಲಾಟ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಹಾಗೆ ಉಳಿದ ಪದಾಧಿಕಾರಿಗಳು, ಸದಸ್ಯರೆಲ್ಲರಿಗೂ ಕೂಡ ನಾನು ಮೇಳದ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ಬಯಲಾಟವನ್ನು ವೀಕ್ಷಿಸುವುದಕ್ಕೆ ಬಂದಂತಹ ನೀವೆಲ್ಲರೂ ನಮ್ಮ ಪ್ರದರ್ಶನವನ್ನು ಆಸಕ್ತಿಯಿಂದ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮಣಿತಾ ನಿಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸುದ್ದಿ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ನಾನು ಮೇಳದ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಹಕರಿಸಿದ, ಪ್ರಾಯೋಜಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ, ನಾಳೆಯ ದಿನ ನಮ್ಮ ಮೇಳದ ಪ್ರದರ್ಶನ ವಿಟ್ಲ ಶ್ರೀ ಭಗವತಿ ದೇವಸ್ಥಾನದ ಪುನಃಪ್ರತಿಷ್ಠಾ ವಾರ್ಷಿಕೋತ್ಸವದ ಪ್ರಯುಕ್ತ ಸಂಜೆ ಗಂಟೆ 6:30ಯಿಂದ ಭಾರತ ಜನನಿ ಅನ್ನುವಂತಹ ಪ್ರಸಂಗ. ಹಾಗೆ ನಮಗೆಲ್ಲ ತಿಳಿದ ಹಾಗೆ ಸಮೀಪದ ನಮ್ಮ ದೇವಸ್ಥಾನದಲ್ಲೇ ಬ್ರಹ್ಮಕಲಶೋತ್ಸವ ಜರುಗುವುದಕ್ಕಿದೆ. ಅದಕ್ಕೂ ಕೂಡ ಏಪ್ರಿಲ್ 10ರಂದು ಸಂಜೆ ನಮ್ಮ ಮೇಳದ ಬಯಲಾಟ ಜರುಗುವುದಕ್ಕಿದೆ. ಕಲಾಭಿಮಾನಿಗಳ ನೀವೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ, ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಯಕ್ಷಗಾನಂ ಗೆಲ್ಕೆ. ಸಂತೈತು ತಲಿದಿವಿಜ ಸಂತತಿಯ ಕೂಡಿ ಪರದಿಂ ತೆರಳಿ ಪಾಲ್ಗಡಲ ಬಳಿಯ ನಿಂತು ಸ್ತುತಿಸುತ್ತಿರಲ ನಂತ ಮಹಿಮನು ಗರುಡ ನಿಂತರಿದಲ ಜನು ಪ್ರಾರ್ಥಿಸಿದನು. ಜಯ ಜಯ ಸ್ಥಿತಿಯಾಗಿ ಹೋಯಿತು. ಗರ್ವದ ಸಾಣುವನ್ನು ಅಡರಿದವಾಗ ಕ್ಷಣ ಹೊತ್ತು ಆಲೋಚಿಸುತ್ತಾ ಇದ್ರೆ
ಬೀಳುವುದಕ್ಕುಂಟು, ಬಿದ್ದ ಬಳಿಕ ಏಳುವುದಕ್ಕೆ ಆಧರಿಸುವುದಕ್ಕೆ ಯಾರೂ ಇರುವುದಿಲ್ಲ ಅನ್ನುವ ಸ್ಥಿತಿ ಉಂಟು ಅನ್ನುವುದು. ಪರಿಜ್ಞಾನವೂ ಇಲ್ಲದವನ ಹಾಗೆ ಜಂಬಾರಿ ನಾನು ಎನ್ನುವ ಜಂಬದಿಂದಲೇ ವ್ಯವಹಾರ ಮಾಡಿದೆ. ಒಂದೆಡೆಯಲ್ಲಿ ಶಾಪ, ಮತ್ತೊಂದೆಡೆಯಲ್ಲಿ ಬಲಿಯ ತಾಪ. ಪರಿಣಾಮದಿಂದ ಸುರಪತಿಯಾದ ನಾನು ಪದಚ್ಯುತನಾಗಬೇಕಾದಂತ ದುರ್ದಶೆ ಬಂದು ಹೋಯಿತಲ್ಲ, ಈಗ ಅರಿವಾಗುತ್ತಾ ಉಂಟು. ನಾನು ಮಾಡಿದ್ದು ತಪ್ಪು, ನಾನು ಆಡಿದ್ದು ತಪ್ಪು, ನಾನು ಹೆಜ್ಜೆ ಇಟ್ಟದ್ದು ತಪ್ಪು ಅನ್ನುವುದು ಅರಿವಾಗುತ್ತದೆ. ವಿವೇಕ ಅನ್ನುವುದು ಜಾಗೃತವಾದ ಸ್ಥಿತಿಯಲ್ಲಿ ಹಿಂದೆ ಮಾಡಿದ ವಿಚಾರದ ಕುರಿತಾಗಿ ಪಶ್ಚಾತ್ತಾಪದ ಅಗ್ನಿಯಲ್ಲಿ ನಾನು ಬೇಯುತ್ತಾ ಇದ್ದೇನೆ. ಪರಿಹಾರ ಕೊಡಬೇಕು ಅಂತ ಅಜನಲ್ಲಿ ಹೋಗಿ ಕೇಳಿದಾಗ ಆಡಿದ ಮಾತಿಷ್ಟೇ. ಕ್ಷೀರಾಬ್ಧಿ ವಾಸನಾದಂತಹ ಶಾಂತಾಕಾರನಾದಂತಹ ಲಕ್ಷ್ಮಿ ನಮ್ಮ ಮಹಾವಿಷ್ಣುವಲ್ಲದೆ ಅನ್ಯರಾರೂ ನಮ್ಮನ್ನು ಕೊರೆಯುವುದಕ್ಕಿಲ್ಲ ಅನ್ನುವುದನ್ನು ಆಡಿದ್ದಾರೆ. ಆ ಕಾರಣದಿಂದಲಾಗಿಯೇ ವೈಕುಂಠ ಧಾಮವನ್ನು ಸೇರಿಕೊಂಡವನಿದ್ದೇನೆ. ಭಕ್ತಿಯಿಂದ ಆತನನ್ನೇ ನುತಿಸಿಕೊಳ್ತೇನೆ. ಜಯ 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 ನಾರಾಯಣ ಭವ ಭಯ ನಿವಾರಣ. ಜಯ ಜಯ ನಾರಾಯಣ ಜಯ ಜಯ. ಹರಿದ ಸೌಭಾಗ್ಯಗಳು ಶೋಭಿಪ ಸುರಪುರವ ಇಂದ್ರನಿಗೀಯನು. ದೊರಕಿತ ತ್ರಿಜನಿಂದ ಶಾಪವಿದರಿತು ದುರುಳರ ಕೂಡಿ. ಬಲಿವಶವಿರಿಸುತ್ತಾಳುತ್ತಿರುವ ದುಷ್ಟರ ತರಿದು ನಿಜ ಕಿಂಕರರಯ ಸಲಹಿ. ಜಯ ಜಯ ನಾರಾಯಣ ಜಯ ಜಯ. ಶಾಂತಾಕಾರಂ ಭುಜಗಶೈಲಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಸ್ವಾಮಿ ಲೋಕಬಂಧುವೇ, ದೀನ ಜನೋದ್ಧಾರನೆ, ಕಡಲ ಶಯನನೇ, ನಿನ್ನ ಅಡಿದಾವರೆಗಳಿಗೆ ನನ್ನ ಮುಡಿಯನ್ನು ಚಾಚುತ್ತಾ ಇದ್ದೇನೆ. ಕಣ್ಣೀರಲ್ಲಿ ನಿನ್ನ ಪಾದವನ್ನು ತೊಳೆಯುತ್ತಾ ಇದ್ದೇನೆ ಪ್ರಭು. ಭಕ್ತಿಯಿಂದ ನುತಿಸಿಕೊಂಡಾಗ ಆರ್ತರ ಕಣ್ಣೀರನ್ನು ಕಾಣದೇ ಇರುವ ಭಗವಂತ ನೀನು ಸ್ವಾಮಿ. ಒದಗಿದ ಪರಿಭವವನ್ನು ಆಡಿಕೊಳ್ಳೋಣ ಅಂತ ಬಂದೆ. ಏನು ನಡೆಯಿತು ಪ್ರಭು? ನೀನೇ ಕೊಟ್ಟಂತಹ ಸುರಪದವಿ ಆಳಿದೆ ಬಾಳಿದೆ, ಗರ್ವದಿಂದ ಮೆರೆದೆ ಪ್ರಭು. ಐರಾವತವನ್ನು ನಡರಿ ನಂದನ ವನಕ್ಕಾಗಿ ವಿಹಾರಕ್ಕಾಗಿ ತೆರಳುವಾಗ ಅತ್ರಿಜನಾದಂತಹ ದುರ್ವಾಸನೆ ನಮ್ಮೆಡೆಗಾಗಿ ಬಂದರು. ಹೌದೇ? ನೀನೇ ಕೊಟ್ಟಂತಹ ಮಂದಾರ ಮಾಲಿಕೆಯ ಪುಷ್ಪವನ್ನು ತಂದು ನನಗಾಗಿ ಕೊಡುಗೆಯಾಗಿ ಕೊಡುವುದಕ್ಕೆ ಮುಂದಾದನು. ಮುಂದೆ ಚಂಪದಿಂದ ಕೊಟ್ಟ ಬಾಲಿಕೆಯನ್ನು ಆನೆಯ ಕುಂಭಸ್ಥಳದಲ್ಲಿ ಇರಿಸಿದೆ. ಆನೆ ಅದರ ಮೌಲ್ಯವನ್ನು ಅರಿಯಲಿಲ್ಲ, ನನಗೆ ಅದರ ಮೌಲ್ಯ ಮೊದಲೇ ತಿಳಿಯಲಿಲ್ಲ. ಕಾಲಡಿಗೆ ಹಾಕಿ ಹೊಸಕ್ಕೆ ಬಿಸಾಡಿತು. ಹೌದೇ? ಕ್ರುದ್ಧರಾದ ಕುಪಿತರಾದ ಅವರು ಮುನಿದು ಶಾಪವನ್ನೇ ಕೊಟ್ಟರು. ಏನು ಅಂತ? ಜರೆ ನಿನ್ನ ದೇಹಕ್ಕೆ ಬಾಧಿಸಲಿ, ತ್ರಿದಶಪತಿ ಎನ್ನುವಂತಹ ನೆಗಲ್ತೆಯಲ್ಲಿರುವ ನೀನು ರಕ್ಕಸರಿಂದ ಸೋಲಾಗುವ ಹಾಗಾಗಲಿ, ಯಾವ ಸುವಸ್ತುಗಳು ಇದೆ ಎನ್ನುವ ಹಾಗೆ ಕೊಬ್ಬಿ ಮೆರೆಯುತ್ತಾ ಇದ್ದೀಯೋ ಅಂತಹ ಸಕಲ ಸಂಪದವು ಶರದಿ ಪಾಲಾಗಿ ಹೋಗಲಿ. ಪರಿಣಾಮ ಎಲ್ಲವನ್ನೂ ಕಳಕೊಂಡೆ. ಕೊನೆಯ ಕಾಲಕ್ಕಾಗುವಾಗ ಬಲಿನಾಮಕ ನನ್ನ ಮೇಲೆ ದಾಳಿಯ ಸಾಗಿದ. ಬಲಿ ಯುದ್ಧದಲ್ಲಿ ಕೈ ಸಾಗಲಿಲ್ಲ ಪ್ರಭು, ಸೋತೆವು. ಸುರ ಪದವಿ ಹೋಯಿತು, ಬಲಿಯ ಕೈಯಲ್ಲಾಯಿತು. ಸ್ವರ್ಗವೇ ನಾಶವಾಗುವ ಸ್ಥಿತಿ ಉಂಟು ಪ್ರಭು. ಏನು ಮಾಡಲಿ? ಗೋಳಿಡದಿರಿ ವ್ಯರ್ಥ ಪಾಲಿಪೇನು ನೀನು. ಓ ಗೋಳಿಡ ತಿರಿ ವ್ಯರ್ಥ ಪಾಲಿಬೆ
ಜಗಕ್ಕೆ ಅಭಿಮಾನಿ ದೇವತೆ ನೀನು. ನೀನೇ ಅಹಂಕಾರಿಯಾಗಿ ವರ್ತಿಸಿದ ಕಾರಣ ಯಾವ ಸ್ಥಿತಿಯನ್ನು ನೀನು ತಲುಪಿದೆ ಅನ್ನುವುದಕ್ಕೆ ಜ್ವಲಂತ ನಿದರ್ಶನ ಬೇರೆ ಬೇಕು ಅಂತ ಇಲ್ಲ. ಅಹಂಕಾರವೇ ನನ್ನನ್ನು ನುಂಗಿತು ಪ್ರಭು. ಏನು ಮಾಡೋಣ? ತನ್ನನ್ನು ತಾನರಿಯದಿದ್ದರೆ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ತತ್ ತ್ವಂ ಅಸಿ ಅಂದ್ರೆ ಏನು ಅಂತ ಮರೆತೆ ನಾನು. ಒಂದು ಕಾಲದಲ್ಲಿ ಶತಾದ್ವರವನ್ನು ಮಾಡಿದ ಕಾರಣವೇ ಅದರ ಪ್ರತಿಫಲವಾಗಿ ಪುಣ್ಯವನ್ನು ಒದಗಿಸಿಕೊಟ್ಟ ಹಾಗೆ ಅಧಿಕಾರವನ್ನು ನಿನಗೆ ಒದಗಿಸಿಕೊಟ್ಟವರು ನಾವು. ಯಾವುದರ ಮೇಲೆ ಹೊಣೆಗಾರಿಕೆಯನ್ನಿಟ್ಟುಕೊಂಡು ಆ ಕಾರ್ಯವನ್ನು ನೀನು ಮಾಡಬೇಕಿತ್ತೋ, ಅದನ್ನು ರಕ್ಷಿಸಬೇಕಿತ್ತೋ, ನಿನ್ನಿಂದಲಾಗಿ ಅದು ನಾಶವಾಗುವಂತಹ ಸ್ಥಿತಿ ಬಂತು. ಕಾರಣ ದೂರ್ವಾಸರಿತ್ತಂತಹ ಶಾಪ. ಯೋಚನೆ ಮಾಡು ಇಂದ್ರ, ಯಾರು ಕಳುಹಿಸಿದ್ದು, ಅವರು ಏನನ್ನು ಹಿಡ್ಕೊಂಡು ಬಂದರು, ಇದರ ಬಗ್ಗೆ ಸ್ವಲ್ಪವಾದರೂ ನಿನಗೆ ಲಕ್ಷ್ಯ ಬೇಡುವೆ? ಗ್ರಹಣ ಅಡಸಿತು ಪ್ರಭು. ನಾನೇ ಕೊಟ್ಟಂತಹ ಮಂದಾರ ಮಾಲಿಕೆ, ಅದು ಕೊಟ್ಟದ್ದು ಯಾರು ಅಂತ ಗೊತ್ತಿದ್ದು ನೀನು ವರ್ತಿಸಿದ್ದಿ ಎಂಬ ಅಹಂಕಾರದ ಪರಮೋಚ್ಚ ಸ್ಥಿತಿಗೆ ನೀನು ತಲುಪಿದ್ದಿ. ಏರುವಾಗ ಗೊತ್ತಿರಲಿಲ್ಲ ನಾ ಬೀಳ್ಲಿಕ್ಕೆ ಉಂಟು ಅಂತ, ಬಿದ್ದ ಮೇಲೆ ಗೊತ್ತಾಗ್ತದೆ ಇನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ಹೇಳೋದು ಅತಿ ಉನ್ನತಿ ಪತನ ಹೇತು. ಹೌದು, ಯಾರು ಎತ್ತರಕ್ಕೆ ಏರ್ತಾನೋ ಅಂತವನಿಗೆ ಕೆಳಗೆ ಬೀಳುವಂತಹ ಸಾಧ್ಯತೆಗಳು ಬಾಧ್ಯತೆಗಳು ಹೆಚ್ಚಾಗಿರ್ತದೆ. ಆತ ಜಾಗರೂಕನಾಗಿರಬೇಕು. ನೀನೇ ಉನ್ನತವಾದಂತಹ ಸ್ಥಾನವನ್ನು ಪಡೆದೆ ಅನ್ನುವಂಥ ಅಹಂಕಾರದಿಂದ ಇನ್ನಾರಿಗೂ ಈ ಸೌಭಾಗ್ಯ ಇಲ್ಲ ಅನ್ನುವ ಅಹಂಕಾರವನ್ನು ತೋರಿದ ಕಾರಣ ನಿನ್ನ ಸಂಪತ್ತೆಲ್ಲವೂ ಶರದಿ ಪಾಲಾಗಿ ಹೋಗಲಿ. ಋಷಿವಾಕ್ಯವನ್ನು ಪುಸಿಗೊಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ ಗಾಯಕ್ಕೆ ಕಾದ ಬರ ಎಳೆಯುವ ಪ್ರಯತ್ನ ಬಲಿಯಿಂದ. ಆದರೆ ಏನು ಮಾಡೋಣ? ತ್ರಿವಿಷ್ಟಪಗದ್ದುಗೆ ಇನ್ನು ಕಳೆದುಕೊಂಡಂತಹ ನೀನು ಪುನರಪಿ ಅದನ್ನು ಪಡೆಯಲೋಸುಗವಾಗಿ ಸಹಕಾರ ಮೂರ್ತಿಯಾಗಿ ಸಹಕಾರಿಯಾಗಿ ಶ್ರೀಮನ್ನಾರಾಯಣನಿದ್ದಾನೆ ಆತ್ಮಸ್ಥೈರ್ಯದಿಂದ ಇಲ್ಲಿಗೆ ಬಂದಿಯಲ್ಲ. ವಿಶ್ವಾಸ ಪ್ರಭು. ಯಾರು ಆನತಮಸ್ತಕರಾಗಿ ನಮ್ಮಲ್ಲಿ ಬೇಡಿಕೊಳ್ಳುತ್ತಾರೋ ಅಂತವರ ಕಷ್ಟವನ್ನು ನೀಗಾಡಿ ಅವರಿಗೆ ಸುಖವನ್ನು ಒದಗಿಸಿಕೊಡುವುದೇ ನಮ್ಮ ಮೂಲ ಉದ್ದೇಶ. ಹೌದು, ತಪ್ಪು ನೀನು ಮಾಡಿದ್ದೇ ಹೌದಾದರೂ ಕೂಡ ನೀನು ನಮ್ಮವ ಅನ್ನುವಂಥ ಅಭಿಮಾನ, ನಾವಿರಿಸಿದಂತಹ ಆಳು ಅನ್ನುವಂತಹ ಭಾವ ನಮ್ಮಲ್ಲಿ. ಸುರಗದ್ದುಗೆಯಲ್ಲಿ ನೀನಿರಬೇಕು ಅನ್ನುವುದನ್ನು ಯೋಚಿಸಿಕೊಟ್ಟಂತ ನಿನಗೆ ಯೋಚಿಸಿಕೊಟ್ಟವರು ನಾವು. ಅಲ್ಲಿಂದ ನಿನ್ನನ್ನು ಓಡಿಸುವುದಕ್ಕೆ ಬಲಿ ಯಾರು? ಅದು ನೀವೇ ಹೇಳಬೇಕು ನನಗ. ಅಲ್ವೇ? ಹೌದು. ನಾವು ಇರಿಸಿದಂತ ಆಳೊಬ್ಬನನ್ನು ಮತ್ತೊಬ್ಬ ಬಂದು ಓಡಿಸ್ತಾನೆ ಅಂತ ಇದ್ರೆ ಪರ್ಯಾಯವಾಗಿ ನಮ್ಮನ್ನಾತ ವಿರೋಧಿಸಿದ ಅನ್ನೋ ಹಾಗಾಯ್ತು. ಹಾಗಾದ್ರೆ ನಿಮ್ಮ ವಿರೋಧ ಬಲಿ ಕಟ್ಟಿಕೊಂಡಂತಾದ್ರೆ ಇನ್ನು ನೋಡುವುದು ಯಾಕೆ, ಬಡಿಯುವುದಲ್ವ? ಗೋಳಿಡದಿರಿ. ಆದರೆ ಕೆಲವೊಂದು ಪರಿಕರಗಳನ್ನು ನಾವು ಮಾಡಿಕೊಳ್ಳಬೇಕು. ಅಂದ್ರೆ ಶಕ್ತಿಯಿಂದ ಆತ ಪಡೆದುಕೊಂಡಿದ್ದಾನೆ, ಮಾತ್ರವಲ್ಲದೆ ನನ್ನ ಪರಮ ಭಕ್ತನೂ ಹೌದು. ಏಕಾಏಕಿಯಾಗಿ ಹೋಗಿ ಅವನನ್ನು ನಿಗ್ರಹಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಈರ್ವರೂ ನನಗೆ ಭಕ್ತರಾದ ಕಾರಣ ಯಾರ ಪಕ್ಷದಲ್ಲಿ ನಾನು ನಿಲ್ಲಬೇಕು ಅನ್ನೋ ಬಗ್ಗೆ ನಾನು ಯೋಚಿಸಬೇಡುವೆ. ಘಾತುಕನಾಗಲ್ಲ, ಅವನನ್ನು ಸಂರಕ್ಷಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯವಾದ್ದರಿಂದ ದಾರಿಯೊಂದನ್ನು ನಿನಗೆ ನಾನು ಹೇಳಿ. ಕುಂದಿದ ಭಾಗ್ಯವು ಹೊಂದಿದೆ ಚರದಿಯುಳ್, ಕುಂದಿದ ಭಾಗ್ಯವು ಹೊಂದಿದೆ ಚರದಿಯುಳ್, ಸುರಪ ಕಿತ್ತು ತಂದು ವಾಸುಕಿ ಸುತ್ತಿ, ಮಂದರಾತ್ರಿಯ ಕಿತ್ತು ತಂದು ವಾಸುಕಿ ಸುತ್ತಿ, ಸಿಂಧುವಿ ಕಿಟ್ಟು ಪರದಿಂದಲಿ ಮತಿಪುದು. ಮಂದರಾತ್ರಿ ಕಿತ್ತು ತಂದು ವಾಸುಕಿ ಸುತ್ತಿ, ಸಿಂಧುವಿ ಕಿತ್ತು ಪರದಿಂದಲಿ ಮತಿಪುದು. ಗೋಳಿಡದಿರಿ ವ್ಯರ್ಥ ಪಾಲಿಪೇನೊಲಿದು, ದಾಳಿ ಧೈರ್ಯವ ಸದುಪಾಯವುಂದಿಗುವುದು.
ಮುಟ್ಟಿಸಿ ಸುಖವನ್ನು ಪ್ರಾಪ್ತಿಸಿಕೊಡಬೇಕಾದ್ದು ನನಗೆ ಆದ್ಯ ಕರ್ತವ್ಯವಾದ್ದರಿಂದ ಸುಲಭದ ದಾರಿಯೊಂದನ್ನು ನಿನಗೆ ಸೂಚಿಸಬಲ್ಲೆ. ಸುಲಭ ಉಂಟೆ? ಹೌದು. ಹೇಗೆ ಪ್ರಭು? ಶಾಪ ನಿಮಿತ್ತವಾಗಿ ನಿನ್ನದಾದಂತಹ ಸಕಲ ಸಂಪತ್ತು ಭಾಗ್ಯವೆಲ್ಲವೂ ಕರಗಿ ಹೋಗಿ ಅದು ಶರದಿಯನ್ನು ಸೇರಿಕೊಂಡಿದೆ. ಶರದಿಯ ಒಳಗಿದೆ. ಹೌದು. ಅದನ್ನು ಪಡೆಯುವುದು ಹೇಗೆ? ಅದನ್ನು ಮೇಲೆ ತರುವುದು ಹೇಗೆ ಪ್ರಭು? ಮಜ್ಜಿಗೆಯಲ್ಲಿದ್ದಂತಹ ಬೆಣ್ಣೆಯನ್ನು ನಾವು ತೆಗೆಯುವ ಉಪಾಯ ಹೇಗೆ? ಹೇಗೆ? ಕೊಡಗೋಲಿನಿಂದ ಅದನ್ನು ಮತಿಸಬೇಕು. ತತ್ಪರಿಣಾಮವಾಗಿ ಅದರಲ್ಲಿ ಅಡಕವಾದಂತಹ ಬೆಣ್ಣೆ ಮೇಲೆದ್ದು ಬರ್ತದೆ. ಒಮ್ಮೆಗೆ ಕಣ್ಣಿಗೆ ಕಾಣಿಸದೇ ಇರುವ ಬೆಣ್ಣೆ ಕಡೆದಾಗ ಪಡೆಯಲ್ಪಡ್ತದೆ. ಈಗ ಎಲ್ಲವೂ ಶರದಿಯ ಒಳಗಿದೆ ಎಂಬಾಗ ಅದನ್ನು ಮತಿಸಿದಾಗ ಅದು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ವೇ? ಸ್ವಾಮಿ, ಮಜ್ಜಿಗೆ ಕಡಿಯುವುದಾದ್ರೂ ದೊಡ್ಡ ಸಂಗತಿ ಅಲ್ಲ. ನೀವು ಹೇಳ್ತಾ ಇರುವುದು ಕಡಲಿನ ವಿಷಯ. ಕಡಲನ್ನೇ ಕಡೆಯುವುದಕ್ಕೆ ನೀನು ಮನ ಮಾಡಬೇಕು. ಯಾಕೆ ಗೊತ್ತೋ? ಕೇವಲ ಕಡೆಗೋಲಿನಿಂದ ಸಾಧ್ಯವಿಲ್ಲ. ಅಪರಿಮಿತ ಪ್ರಮಾಣವನ್ನು ಹೊಂದಿದಂತಹ ಜಲರಾಶಿಯನ್ನು ಮತಿಸಬೇಕಿದ್ರೆ ಅಂತಹುದೇ ಗಾತ್ರದ ಕಡೆಗೋಲನ್ನು ಅದಕ್ಕೆ ಇಡಬೇಕು. ಏನು ಮಾಡೋಣ? ಮಂದರಾದ್ರಿಯನ್ನೇ ಕಿತ್ತು ತರಬೇಕು. ಹೌದೇ? ಶರದಿಯ ಮಧ್ಯದಲ್ಲಿಡಬೇಕು. ಕೇವಲದನ್ನಿಟ್ಟಲ್ಲಿಗೆ ಮತನ ಕಾರ್ಯ ಸಾಧ್ಯವೋ? ಆಗುವುದಿಲ್ಲ. ನೇಣು ಅನ್ನೋದೊಂದು ಬೇಕಲ್ಲ. ಹಗ್ಗಕ್ಕಾಗಿ ಏನು ಮಾಡ್ತೀರಿ? ಹಗ್ಗ ಅಷ್ಟು ದೊಡ್ಡ ಹಗ್ಗ? ವಾಸುಕಿಯನ್ನೇ ಹಗ್ಗವನ್ನಾಗಿಸಬೇಕು. ನೇಣನ್ನಾಗಿಸಿ ಅದಕ್ಕೆ ಸುತ್ತಬೇಕು. ಸುತ್ತಿ ಅದನ್ನು ಮತಿಸಬೇಕು. ಮತಿಸಿದ ಪರಿಣಾಮವಾಗಿ ಕಳೆದು ಹೋದಂತಹ ವಸ್ತು ಎಲ್ಲವೂ ಮೇಲೆದ್ದು ಬರ್ತದೆ. ಇನ್ನೂ ಕೆಲವೊಂದು ಲಾಭಗಳಿದೆ. ಏನು? ಆ ಮಂದರಾದ್ರಿಯನ್ನು ಕಿತ್ತು ತಂದಾಗ ಬೇರು ಸಮೇತವಾಗಿ ಜಲದೊಳಗೆ ಇರಿಸಲ್ಪಡ್ತದೆ. ವಾಸುಕಿಯನ್ನು ಸುತ್ತಿ ಮತಿಸಿದಾಗ ಆ ಬೇರುಗಳು ನೀರಿನ ಘರ್ಷಣೆಯಿಂದ ಅಲ್ಲಿ ಔಷಧೀಯ ಗುಣವುಳ್ಳಂತಹ ಬೇರುಗಳೆಲ್ಲ ಕರಗಿ ಔಷಧಿ ಉತ್ಪತ್ತಿಯಾಗುವುದಕ್ಕೆ ಸಾಧ್ಯ ಉಂಟು. ಮುಂದಿನ ಜನತೆಗೆ ಜಾಗೃತಿ ಆಗುವುದಕ್ಕೆ, ರೋಗ ವಾಸಿಯಾಗುವುದಕ್ಕೆ ಔಷಧಿಯನ್ನು ನಾವು ಸಿದ್ಧಪಡಿಸಿದ ಹಾಗಾಗ್ತದೆ. ಹಾಗಾದ್ರೆ ಮಥನದಿಂದ ಔಷಧಿಯೂ ಸಿದ್ಧವಾಗ್ತದೆ. ಆದ್ದರಿಂದ ನೀನೊಂದು ಕೆಲಸ ಮಾಡು ಸ್ವಾಮಿ. ಏನು? ನನ್ನ ಬಗ್ಗೆ ನನಗೆ ಪೂರ್ತಿ ಧೈರ್ಯ ಇಲ್ಲ. ಮತ್ತಿಸುವುದು ಹೇಗೆ ಅಂತ ನಾನು 33 ಕೋಟಿ ದೇವತೆಗಳು ನೀವಿದ್ದೀರಿ. ನಿಮ್ಮ ಬಲ ಅದಕ್ಕೆ ಸಾಕಾಗ್ಲಿಕ್ಕಿಲ್ಲ. ಮತ್ತೆ ಏನು ಮಾಡುವ? ಬೆಂಬಲವಾಗಿ ದಾನವರನ್ನೂ ನೀವು ಬಳಸಿಕೊಳ್ಳಬೇಕು. ನನ್ನ ಮುಖ ನೋಡಿದ್ರೆ ಆಗುವುದಿಲ್ಲ ಅವನಿಗೆ. ನೀವು ದಾನವರು ಅಂತ ಹೇಳುವಾಗ ದೇವೇಂದ್ರ ಅಂತ ಹೇಳುವಾಗ ಬಡೀತಾರೆ. ನೀವು ದಾನವರನ್ನು ಅಲ್ಲ, ಅವರು ಹಾಗೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ನಾವು ಈ ಕಾರ್ಯವನ್ನು ಸ್ಥಗಿತಗೊಳಿಸುವುದಕ್ಕಾಗ್ತದೋ? ಅವರ ಬೆಂಬಲವನ್ನು ನಾವು ಪಡಿಬೇಕು. ಯಾಕೆ? 66 ಕೋಟಿ ದಾನವರಿದ್ದಾರೆ, 33 ಕೋಟಿ ನೀವು, 99 ಕೋಟಿ ಮಂದಿಗಳು ಸೇರಿ ಮತಿಸಿದಾಗ ಉತ್ಪತ್ತಿಯಾಗುವುದು ವಸ್ತುಗಳು. ಪ್ರಭು, ನೀನು ಹೇಳುವುದನ್ನು ಕೇಳುವುದಕ್ಕೆ ಅತ್ಯಂತ ಚೆನ್ನಾಗಿರ್ತದೆ. ನೀವು ಹೇಳುತ್ತಾ ಇರುವುದು ದಾನವರ ಕುರಿತು. ಹೌದು. ನಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲೂ ಇದ್ದಾರೆ. ಪ್ರಸ್ತುತವಾಗಿ ಅವರು ಬಲದಲ್ಲಿಯೂ ಮೇಲಿದ್ದಾರೆ. ಖಂಡಿತ. ಅವರನ್ನು ನಾನು ಈ ಕೆಲಸದಲ್ಲಿ ಉಜ್ಜಗಿಸುವುದು ನಾನು ಹೇಗೆ? ಎಂತದ್ದು ನೀವು ಹೇಳುವಾಗ? ನೀನು ನೇರವಾಗಿ ಸ್ವರ್ಗಕ್ಕೆ ಹೋಗು. ಬಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನಲ್ಲ, ಸವಿಸ್ತಾರವಾಗಿ ವಿಷಯವನ್ನು ವಿಶದೀಕರಿಸಿ ಶರದಿ ಮತನ ಆಗಬೇಕು, ವಸ್ತುಗಳು ಪುನರಪಿ ಲಭ್ಯವಾಗಬೇಕು. ಅದಕ್ಕಾಗಿ ಕಾರ್ಯ ಮಾಡೋಣ ಅಂತ ಹೇಳು. ನಾನು ಹೇಳಿದ್ರೆ ಒಪ್ಪಲಿಕ್ಕೆ ಸಾಧ್ಯವಾದು? ಅವ ಒಪ್ಲಿಕ್ಕಿಲ್ಲ. ನಾನೇ ಕಳುಹಿಸಿದೆ ಅಂತ ಹೇಳಿದ್ರೆ ಒಪ್ಪಿಯಾನು. ಆದ್ರೆ ಒಂದು, ನೀನವನನ್ನು ಒಪ್ಪಿಸಬೇಕು. ಯಾಕೆ ಗೊತ್ತಾ? ಅವನ ಏಳಿಗೆಗಾಗಿ ಅಲ್ಲ. ಇದಕ್ಕೆ ಕೆಲವೊಂದು ಉಪಾಯಗಳಿದೆ. ವಿಳಿಯುದಗನು ಮುಜಿಕನ್ನುಳ್ಳ ವ್ಯಾಳ ಸಖ್ಯವಗೈದ ತೆರದಲ್ಲಿ ಸಖ್ಯವ ಗೈದ ತೆರದಲ್ಲಿ
ಸುವಸ್ತುಗಳು ಸಿಗಬೇಕಂತ ನಮಗೆ ಬಲವಿರುವುದು ದಾನವರಲ್ಲಿ. ಅವರನ್ನು ಓಲೈಸಬೇಕಿದ್ರೆ ವಿನೀತ ಭಾವದಿಂದ ನೀನಲ್ಲಿಗೆ ಹೋಗಲೇಬೇಕು. ನಯ ವಿನಯವನ್ನು ನೀನು ಪ್ರದರ್ಶನ ಮಾಡಬೇಕು. ನಿನಗೆ ಪಂಚತಂತ್ರದ ಕತೆ ಗೊತ್ತಿದೆಯೋ? ಪಂಚತಂತ್ರದ ಹೌದು. ಗರುಡ ಒಂದು ಮೇಲಿಂದ ಹಾರಾಡುತ್ತಾ ಇದ್ದಂತೆ ಅದನ್ನು ಕಂಡಂತಹ ನಾಗನಿಗೆ ಭಯವಾಗಿ ಪ್ರಾಣವನ್ನು ಉಳಿಸಿಕೊಳ್ಳಲೋಸುಗವಾಗಿ ಮರದ ಪೊಟರೆಯ ಒಳಗೆ ಹೋಯಿತು. ಹೋದಾಗ ಅಸಂಖ್ಯಾತವಾದಂತಹ ಮೂಷಿಕಗಳು ಅದರಲ್ಲಿ ವಾಸ ಮಾಡಿಕೊಂಡಿತ್ತು. ಅದನ್ನು ಕಂಡಂತಹ ಮೂಷಿಕಗಳು ನಮ್ಮನ್ನು ಹಿಡಿದು ತಿನ್ನುವುದಕ್ಕಾಗಿ ಬಂದಿದೆ ಅನ್ನುವ ಕಾರಣವನ್ನು ಭ್ರಮಿಸಿ ಅದರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಸಿದ್ಧವಾದವಂತೆ. ಆ ಸಂದರ್ಭ ಚತುರೋಪಾಯವನ್ನು ಈತ ಮಾಡಿದ. ಸೂಕ್ಷ್ಮಮತಿತ್ವದಿಂದ ಅದರೊಂದಿಗೆ ಸಖ್ಯತನವನ್ನು ಮಾಡಿದ. ಇಲಿಯೊಂದಿಗೆ ಹಾವಿನ ಸಖ್ಯತನ. ನಿಮ್ಮನ್ನು ಹನನಿಸುವುದಕ್ಕಾಗಿ ನಾನು ಬರಲಿಲ್ಲ. ನನ್ನದಾದಂತಹ ಸ್ವಭಾವವನ್ನು ಹಗೆತನವನ್ನು ಬಿಟ್ಟಿದ್ದೇನೆ. ನಾವು ಮಿತ್ರನಾಗಿ ಮಿತ್ರಭಾವದಿಂದ ಬಾಳೋಣ ಹೀಗೆ ಹೇಳಿಕೊಂಡಾಗ ಮೂಷಿಕಗಳು ಒಪ್ಪಿಕೊಂಡವಂತೆ. ಕಾಲ ಕಳೆದು ಹೋಯಿತು. ಪುನರಪಿ ಹೊರಗೆ ಹಾವು ಬಂದಾಗ ಗರುಡವು ಹಾರಿ ಹೋಗಿತ್ತು. ವೈರಿಯ ಬಾಧೆ ಇಲ್ಲ ನೋಡು, ಪ್ರಾಣ ಉಳಿಯಿತಲ್ಲ. ಹಾಗಿದ್ರೆ ಇದು ಮಾಡಬೇಕಾದ್ದೇನು? ತನ್ನ ಉದರವನ್ನು ಪೋಷಿಸುವುದಕ್ಕಾಗಿ ಒಂದೊಂದೇ ಇಲಿಗಳನ್ನು ಭಕ್ಷಿಸುತ್ತಾ ಆ ಇಲಿಗಳ ಸಮೂಹವನ್ನೇ ನಾಶ ಮಾಡಿತಂತೆ. ಯಾಕೆ ಈ ಕತೆ ಹೇಳಿದೆ ಗೊತ್ತಾ? ಯಾಕೆ ಪ್ರಭು? ಉಪಾಯದಿಂದ ನೀನು ಆ ಬಿಲವನ್ನು ಸೇರಬೇಕು. ಸೇರಿ ಬಲಿಯನ್ನು ನಯಮಾತಿನಿಂದ ವಂಚಿಸಿ ಅವರ ಸಹಕಾರವನ್ನು ಪಡೆಯಬೇಕು. ಸಿಗಬೇಕಾದ್ದು ಸಿಕ್ಕಿದ ಮೇಲೆ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ಆದೀತಾ? ನಿನ್ನದಾದ ಲೀಲಾ ವಿನೋದವನ್ನು ಅರಿತುಕೊಳ್ಳುವುದಕ್ಕೆ ಯಾರಿಂದ ಸಾಧ್ಯ? ಶ್ರೀರಂಗ. ಲೋಕವೇ ನಿನಗೆ ನಾಟಕ ರಂಗ. ನೀನು ಹೀಗೆ ನಿರ್ದೇಶನ ಕೊಡ್ತಿ ಅಂತಾದ್ರೆ ನಾವು ಅದರಲ್ಲಿ ಮುಂದುವರಿಯುವುದಕ್ಕೆ ಪ್ರಯತ್ನಿಸ್ತೇವೆ. ಹೋಗು, ಎಲ್ಲವನ್ನು ಮರಳಿ ಪಡೆಯುವ ಹಾಗೆ ಅನುಗ್ರಹ. ಹೋಗು, ಕಾರ್ಯಪ್ರವರ್ತನ ಆಗು. ಒಲಗದಿ ಕೊಳ್ಳಿರಲು ದಿದಿಜರ ಬಾಳಯದಿ ಬಲಿಯ ಖಿಳ ವಿಭವದಿ ಕೇಳಿಸಿತು ಹೊರವಲಯದಲ್ಲಿ ಭಟರಟ್ಟ ಆಸಗಳು ಕಾಣಗಮನಿಲಿಸುತ್ತ ಕಾವಲಿ ನಾಳುಗಳ ಕರೆತರಿಸಿ ದ್ವಾರದಿ ಮೇಲುವರಿದವರು ಆರಿನಲು ಭಿನ್ನೈಸಿದರು ಮಣಿದು ಸುರಪರನ್ನು ಬಡಿದೋಡಿಸಿದ್ದಾಗಿದೆ. ಸುರಪ ಪೀಠ ಮಾತ್ರ ಉಳಿದಿದೆ, ಬಿಟ್ಟರೆ ಯಾವ ಸುವಸ್ತುಗಳು ಉಳಿದಿಲ್ಲ. ಅದನ್ನು ಮರಳಿ ಪಡೆಯುವ ಬಗೆ ಹೇಗೆ ಆಲೋಚಿಸುತ್ತಾ ಇದ್ದೆ. ಚಾಲಕ ಬಂದಾಡಿದಂತಹ ಮಾತು. ಯಾರು ಸೇನೆಯನ್ನೆಲ್ಲ ಕೂಡಿಕೊಂಡು ಬಂದಿದ್ದಾರಂತೆ. ಯಾರೆಂಬುದಾಗಿ ಅರ್ಥವಾಗುತ್ತಾ ಇಲ್ಲ. ನೋಡುವ, ಹೊರಗೆ ಬರ ಹೇಳಿ. ಬಂದು ದೀನಿ ಸುರಪದಿ ವಿಜರ ಬಂದು ದೀನಿ ಸುರಪದಿ ವಿಜರ ವೃಂದ ಸಾಗ ಬಂಧಿಸಿದೆ ರಣದೊಳಗೆಂದು ಕಳವಳಿದು ವಿಜಾವದನವು ಕುಂದಿದೇನು ಸುರಪ ನಾನೇ ಭಯ ಪಡಬೇಡ. ನನ್ನಿಂದ ಯಾವ ತೊಂದರೆಯೂ ನಿನಗಾಗುವುದಕ್ಕಿಲ್ಲ. ಆ ಧೈರ್ಯದಿಂದಲೇ ಒಂದೊಂದು ಹೆಜ್ಜೆ ಇಡುತ್ತಾ ಮುಂದೆ ಬಂದೆ. ಹಾಗೇವಾ? ಒಬ್ಬನೇ ಬಂದದಲ್ಲ, ದೇವತಿಂತಿಣಿಯನ್ನೆಲ್ಲ ಜೊತೆ ಸೇರಿಸಿಕೊಂಡು ಒಬ್ಬರಿಗೂ ಮುಖ ತೋರಿಸಲಿಕ್ಕೆ ಆಗುವುದಿಲ್ಲ. ಅದು ಹಾಗೆ. ಅನ್ಯಾಯದ ಪರಮಾವಧಿ ಎಂಬುದಿದೆ.
ಕೆಟ್ಟ ಮೇಲೆ ಬುದ್ಧಿ, ದುರಹಂಕಾರದಿಂದ ಮಾತಾಡಿದೆ, ನಾಲ್ಕು ಬಾರಿಸಿದೆ, ನೋವಾಯಿತು. ರೋಗ ಬಾರದೆ ಮದ್ದು ಸಿಕ್ಕುವುದಿಲ್ಲ ಅಂತ ನಮಗೂ ಗೊತ್ತಾಗಿದೆ. ಈಗ ಅದು ಅರ್ಥವಾಯ್ತಲ್ಲ ನಿನಗೆ? ಸರಿ, ಏನೇ ಇರಲಿ, ಎಲ್ಲವರನ್ನು ಕೂಡಿಕೊಂಡು ಬಂದಿದ್ದೀಯಾ? ನಿನ್ನ ಮುಖವನ್ನು ಗಮನಿಸುವಾಗ ಎಂದಿನಂತೆ ಉಲ್ಲಾಸವಿಲ್ಲ, ಮುಖದ ಕಾಂತಿಯೆಲ್ಲ ಕುಂದಿ ಹೋಗಿದೆ. ಏನಾಯಿತು? ನನ್ನಿಂದ ಏನಾಗಬೇಕು ಹೇಳಯ್ಯ, ಒಂದು ನಿವೇದನೆ ಮಾಡಿಕೊಳ್ಳೆ. ಖಂಡಿತವಾಗಿ. ಲಾಲಿತು ಬಲಿರಾಜ ಕೀರ್ತಿ ವಿಶಾಲ ಭಾನು ತೇಜ, ಕೀರ್ತಿ ವಿಶಾಲ ಭಾನು ತೇಜ. ಲಾಲಿತು ಬಲಿರಾಜ ಕೀರ್ತಿ ವಿಶಾಲ ಭಾನು ತೇಜ, ಕೀರ್ತಿ ವಿಶಾಲ ಭಾನು ತೇಜ. ಹುಳತನದಿನ ಹಾಡೆಸಗಿದೆ, ಹುಳತನದಿನ ಹಡೆಸಗಿದೆ, ತಿದ ಶಾಲೆಯವಿದ ನೀನಾಡಿದರೆ ಸುಖ. ಲಾಲಿತು ಬಲಿರಾಜ ಕೀರ್ತಿ ವಿಶಾಲ ಭಾನು ತೇಜ, ಕೀರ್ತಿ ವಿಶಾಲ ಭಾನು ತೇಜ. ಲಾಲಿತು ಬಲಿರಾಜ. ದಿವಿಜೋಧಿಪ ಪ್ರಹ್ಲಾದರಾಯನಿಗೆ ಮೊಮ್ಮಗನಾಗಿ ಹೆಚ್ಚೇನು ರಕ್ಕಸ ಪಾಲಯವೇ ಕತ್ತಲೆಯ ಕೋಣೆಯಲ್ಲಿ ಬದುಕುವ ಸ್ಥಿತಿಯಲ್ಲಾದ್ರೂ ಬೆಳಕನ್ನು ಒದಗಿಸಿದಂತಹ ಭಾನುತೇಜ ನೀನು. ಕಲರೆನ್ನುವಂತಹ ಸರೋವರದ ತಾವರೆಗಳು ಅರಳುವುದಕ್ಕೆ ಕಾರಣನಾದವನು ನೀನು. ಸುರಪತಿಯಾದಂತಹ ನಾನಾದರೂ ಬೆನ್ನು ಬಗ್ಗಿಸಿ ತಲೆ ತಗ್ಗಿಸಿ ನಿನ್ನೆಡೆಗೆ ಬಂದು ನಿವೇದನೆ ಮಾಡಿಕೊಳ್ಳಬೇಕಾದ ಸನ್ನಿವೇಶ ಒದಗಿ ಬಂದದ್ದು ನಮ್ಮ ಕೂಳತನವೇ ಕಾರಣವಾಗಿ. ಅರ್ಥವಾಯ್ತಲ್ವೇ? ರಕ್ಕಸರಿಗಾದ್ರೂ ಕೂಳತನ ಸ್ವಭಾವ, ದೇವತೆಗಳಿಗೆ ಅದು ಬಂತು ಅಂತ ಆದ್ರೆ ಅದು ಪತನಕ್ಕೆ ಹೇತುವಾದ ಕರ್ಮ ಅಂತ ನನಗೆ ಅರಿವಾಗಿ ಹೋಯಿತು. ಲೋಕಕ್ಕೆ ನೀತಿಯನ್ನು ಹೇಳಬೇಕಾದವರು ನೀವು. ಈಗ ಒಂದು ಸ್ಪಷ್ಟವಾದ ಅರಿವಾಗಿ ಹೋಯಿತು. ಕೂಳತನವನ್ನು ಹೊಂದಿದ ನಾನು ಪುಣ್ಯಲೋಕದಲ್ಲಿ ಆಳ್ವಿಕೆಯನ್ನು ಮಾಡುವುದಕ್ಕೆ ಯೋಗ್ಯತಾವಂತನಲ್ಲ. ಬಿಡಯ್ಯ, ಆ ಬಗ್ಗೆ ಆಲೋಚಿಸಬೇಡ. ಏನೇ ಇದ್ದರದು ನಿನಗೆ ಸೇರಬೇಕಾದುದು ಅಂತ ನಾನು ಒಪ್ಪಿದ ಮರ್ಮವದು. ಹೇಳಿರಿ. ಆದ್ರೆ ಮುಂದಯ್ಯ, ಏನು? ಈಗ ನೀನು ಆಳುತ್ತಿರುವ ಸ್ವರ್ಗವನ್ನು ನೋಡಿದ್ರೆ ಅಂತಾರೆ ಗಂಧವಿಲ್ಲದ ಪುಷ್ಪದಂತೆ, ಹರಣವಿಲ್ಲದ ಕಾಯದಂತೆ, ಕಿರಣವಿಲ್ಲದ ಸೂರ್ಯನಂತೆ. ಏನು ಮಾಡೋಣ ಹೇಳು? ನಿನ್ನ ದುರ್ಬುದ್ಧಿಯಿಂದಾಗಿ ಇದೆಲ್ಲ ಆಗಿ ಹೋಗಿದೆ. ಎಲ್ಲವೂ ಬರಿದಾಗಿ ಹೋಯಿತು. ಕಾರಣವೇ ನೀನಲ್ವೇ? ಬರಿದಾದ ಪೀಠವನ್ನು ಆಳುವುದಕ್ಕೆ ನೀನು ಇದನ್ನಾದ್ರೂ ಉಳಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ವಶಪಡಿಸಿಕೊಂಡೆ. ಆದ್ರೆ ನಮ್ಮೊಳಗಿನಂತಹ ಒಂದು ವಿಚಾರ ಜಾಗೃತವಾಯಿತು. ಹೇಗದು? ಆ ಸ್ವರ್ಗಪೀಠದಲ್ಲಿ ಮತ್ತೊಮ್ಮೆ ಸುವಸ್ತುಗಳು ಒಂದು ಸೇರಿಕೊಳ್ಳಬೇಕು, ಎಲ್ಲವೂ ಬರಬೇಕು ಅನ್ನುವುದನ್ನು ಅಜನಲ್ಲಿ ಹೋಗಿ ನಿವೇದಿಸಿದಾಗ ಹರಿಯನ್ನು ದಾರಿ ತೋರಿಸಿದ. ಹರಿಯೆಡೆಗಾಗಿ ಸಾಗಿದವರು ನಾವುಗಳು. ಪರಿಣಾಮ ಅವನ ಪಾದ ಹಿಡಿದಾಗ ಅವ ಒಂದು ದಾರಿ ಹೇಳಿದವನಿದ್ದ. ಸಂಧಿಯ ತಗಿ ನಾವು ಒಮ್ಮತದಿಂದಿರ ಸಂಪದವು, ಒಮ್ಮತದಿಂದಿರ ಸಂಪದವು. ಸಿಂಧುವಿನಿಂದಲಿ ಹೊಂದುವುದಕ್ಕೆ ನಮಗೊಂದು ಪಾಯ ಗೋವಿಂದ ನಿಂದನೆ. ಲಾಲಿಸು ಬಲಿರಾಜ. ಬಲಿರಾಜ ಪುರಂದರ ಗೋವಿಂದನ ಪಾದಕ್ಕೆ ಆಲತರಾದ ಕಾಲಕ್ಕೆ ಅವನೇ ಆಡಿದ ಮಾತು ದೇವರಾಡಿದರು. ಹೌದು. ಏನೆಂದು? ಶರದಿ ಪಾಲಾದಂತಹ ಸುವಸ್ತುಗಳನ್ನು ಮರಳಿ ಪಡೆಯಬೇಕು ಅಂತಾದ್ರೆ ಇರುವುದೊಂದು ದಾರಿ. ಹೇಗದು? ಯಾವ ರೀತಿಯಲ್ಲಿ? ಮಂದರಗಿರಿಯನ್ನೇ ಕಡೆಗೋಲನ್ನಾಗಿಸಿ ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಮಥನಗೈದೆವು ಅಂತಾದ್ರೆ ಮೇಲೆ ಬರ್ತದೆ. ಹೌದೇ? ಹಾಗೆಂದು ಮಥನ ಮಾಡುವುದಕ್ಕೆ ಬಲವಿಹೀನರಾದ ದೇವತೆಗಳಿಂದ ಎಲ್ಲಿ ಸಾಧ್ಯ ಹೇಳು? ನಿಮ್ಮಿಂದ ಸಾಧ್ಯವಾಗಬೇಕು. ಯಾಕೆ? ನಿಮ್ಮ ದುರ್ಬಂಧಿದ್ದಾಗಿ ಕಳೆದುಕೊಂಡದ್ದನ್ನು ನೀವೇ ಮರಳಿ ಪಡೆಯಬೇಕು. ಯಾಕಯ್ಯ? ನೊಂದ ಮನಸ್ಸಿಗೆ ಮತ್ತಷ್ಟು ನೋವನ್ನು ಒದಗಿಸಿಕೊಡ್ತಾ ಇದ್ದಿ. ಅಂದೇ ಸಂಬಂಧಿಕನಲ್ವೇ ನಾನು. ಸಂಬಂಧಿಕ ಎನ್ನುವ ವಿಚಾರ ಅಂದು ಮರೆತು ಹೋಗಿತ್ತೇನೋ? ಕೆಟ್ಟ ಮೇಲೆ ಬುದ್ಧಿ ಅನ್ನುವುದು ಅರಿವಾದ ಕಾರಣಕ್ಕಾಗಿ ಏನು ಮಾಡೋಣ ಅಂತ ದೇವರಲ್ಲೇ ಕೇಳಿದಾಗ ಅವನಾಡಿದ ಮಾತು, ಬಲಿಯನ್ನು ನೀನು ಅನುಕರಿಸಿ ಅವನನ್ನು ಸೇರು, ಅವನಲ್ಲಿ ಹೇಳು, ನಾ ಹೇಳಿದ್ದೇನೆ ಅಂತ ಹೇಳು. ಸಂಧಿಯನ್ನು ಎಸಗು. ಅವನ 66 ಕೋಟಿ ರಕ್ಕಸರ ಸೇನೆ ಜೊತೆಯಲ್ಲಿ 33 ಕೋಟಿ ದೇವತೆಗಳು, ಒಟ್ಟು 99 ಕೋಟಿ ದೇವಾಸುರರು ಸೇರಿದರು ಅಂತಾದ್ರೆ ಶರದಿ ಮಥನವಾಗುವುದಕ್ಕೆ ಸಾಧ್ಯ. ಮರಳಿ ವಸ್ತುವನ್ನು ಪಡೆಯಬಹುದು. ಔಷಧಿಯ ಬೇರುಗಳ ಮಥನದಿಂದ ಔಷಧಿಯೊಂದು ಸಿದ್ಧವಾಗಿ ಅದು ನಮಗೆ ಚಿರವಾದ
ಸುಖವಾದಂತಹ ಜೀವನವನ್ನು ಒದಗಿಸಿಕೊಡ್ತದೆ ಅಂತ ಆಡಿದವರಿದ್ದಾರೆ. ಹಾಗಾಗಿ ಮನ ಮಾಡಿ ನಮಗಾಗಿ ಇಚ್ಛೆ ಇರಿಸಿ ಬಂದು ನಿನಗಾಗಿ ನಿನ್ನ ಸ್ವರ್ಗಕ್ಕಾಗಿ ಸೇವೆಯೋ ಒದಗಿಸಿಕೊಡ್ಬೇಕಯ್ಯ. ಸುರಪ್ಪ, ಯಾರು ಹೇಳಿದ ಈ ಮಾತನ್ನು? ಗೋವಿಂದ ಗೋವಿಂದ ಹೇಳಿದ ಮಾತಾದ್ರ ಮೇಲೆ ನಾವು ಅಲ್ಲಗಳೆಯುವರಲ್ಲ. ಆದರೆ ಒಂದು ವಿಚಾರ, ಸುವಸ್ತುಗಳೆಲ್ಲ ಮರಳಿ ಸಿಗುತ್ತದೆ ಅಂತಾದರೆ ನಮಗೂ ಅದರಿಂದ ಸಂತೋಷವೇ. ಹೌದಲ್ಲ? ಆದರೆ ನಾನೊಬ್ಬನೇ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹೌದಯ್ಯ, ಅಲ್ಲಿ ಒಬ್ಬನೇ ಬರುವುದಲ್ವಲ್ಲ, ಜೊತೆಯಾಗಿ ನಮ್ಮ ವೀರರೆಲ್ಲ ಜೊತೆಯಾಗಬೇಕು. ಅವರು ಕೈ ಜೋಡಿಸಿದರು ಅಂತಾದರೆ ಮಾತ್ರ ಈ ಕಾರ್ಯದಲ್ಲಿ ಸಿದ್ಧಿ. ಬಹುಮತಕ್ಕೆ ಬೆಲೆ ಇರುವುದಿಲ್ಲ, ಸಹಮತಕ್ಕೆ ಹೆಚ್ಚು ಬೆಲೆ. ನಾನೊಬ್ಬನೇ ತೀರ್ಮಾನವನ್ನು ಕೈಗೊಳ್ಳಬಹುದು, ಆದರೆ ಅವರ ಮನಸ್ಸಿಗೂ ನೋವಾದೀತು. ಬಲಿ ನಮ್ಮಲ್ಲಿ ಕೇಳಲಿಲ್ಲ ಅಲ್ಲ. ನೀವು ಹೇಳ್ತೀರಿ ಹಾಗಂತ ನಾನು ಹೋಗಿ ಕೇಳಿದ್ರೆ ನನ್ನ ಮೂಗುಳಿದೀತ. ಬೇಡ, ನೀನು ಹೋಗುವುದೇ ಬೇಡ. ನಾ ಕೇಳಿದ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿವರೆಗೆ ಬಂದವನಿದ್ದೀಯ, ಒಳಗಿದ್ದುಕೋ. ಅವರ ಬಳಿ ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಂಡು ಬಳಿಕ ನಿನ್ನನ್ನು ಕರೆಸುತ್ತೇನೆ. ನಾನು ಒಳಗಿರ್ತೇನೆ. ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲ. ಮರಳಿ ಸುವಸ್ತುಗಳನ್ನು ಪಡೆಯಬೇಕು. ಮಂದರಾದ್ರಿಯನ್ನು ಕಡೆಗೋಲು, ವಾಸುಕಿಯನ್ನು ನೇಡಾಗಿಸಬೇಕಂತೆ. ಸಕಲ ಸುವಸ್ತುಗಳೆಲ್ಲ ಮೇಲೆದ್ದು ಬರ್ತವಂತೆ. ಯಾರ ನಿರ್ದೇಶನ? ನಾರಾಯಣ ದೇವರ ನಿರ್ದೇಶನ. ಅಲ್ಲಗಳೆಯುವ ಹಾಗಿಲ್ಲ. ಯಾವುದಕ್ಕೂ ನಮ್ಮಲ್ಲಿ ವಿಚಾರವನ್ನು ತಿಳಿಸಬೇಕು, ಮರಳಿ ಸಭೆಗೆ. ವೇಳೆಗಳೆಯದೆ ಕಾರ್ಯವೆಸಗಿಸುವುದೇ ಮೇಲೆ ಮಿಪೆವೆಂದು ಬೇಡಿದರು. ನಮ್ಮವರೇ, ಯಾರು ಬಂದದ್ದು ಗೊತ್ತಾಯ್ತೋ? ದೇವೇಂದ್ರ. ನಿನಗೇನಾಯ್ತು? ದೇವೇಂದ್ರನ ಹೆಸರು ಕೇಳಿ ತಲೆ ಬಿಸಿ ಆಗ್ತದೆ. ತಲೆ ಬಿಸಿ ನನಗೆ ಆಗುತ್ತಾ ಇತ್ತು, ಆದರೆ ಅವನನ್ನು ಕಾಣುವಾಗ ಸಂತೋಷವಾಯಿತು. ಕಾರಣವಿದೆ. ಎಂತದ್ದು? ವಿನೀತತೆಯಿಂದ ಬಂದ, ದೀನನಾಗಿ ಗಡಗಡ ಗಡಗಡನೆ ನಡುಗುತ್ತಾ ಬಂದ. ಅವ ಕಪಟಿ. ಅವನಾಗಿಯೇ ಬಂದದ್ದಲ್ಲ, ನಮ್ಮ ದೇವರು ಕಳುಹಿಕೊಟ್ಟದ್ದು. ನಮ್ಮ ದೇವರು ನಾರಾಯಣ ದೇವರು. ಕಾರಣವಿಷ್ಟೇ, ಶರದಿಪಾಲನಂತಹ ಸುವಸ್ತುಗಳೆಲ್ಲವೂ ಮರಳಿ ಸ್ವರ್ಗವನ್ನು ಸೇರಬೇಕು. ಅದಕ್ಕೇನು ಉಪಾಯ? ಮಂದರಾದ್ರಿಯನ್ನೇ ಕಡೆಗೋಲನ್ನಾಗಿಸಬೇಕಂತೆ, ವಾಸುಕಿಯನ್ನೇ ನೇರನ್ನಾಗಿಸಿ ಆ ಶರಧಿಯಲ್ಲಿಟ್ಟು ಮತಿಸಿದೆವು ಅಂತಾದ್ರೆ ಸುವಸ್ತುಗಳೆಲ್ಲ ಮೇಲೆ ಬರುತ್ತವೆ. ಸುವಸ್ತುಗಳು ಮಾತ್ರವಲ್ಲ, ಜೊತೆಯಾಗಿ ಅಮೃತ ಬರುತ್ತದಂತೆ. ಅದರ ವಿಶೇಷತೆ ಏನು ಗೊತ್ತೇ? ಏನು? ಜರಾಮರಣ ವರ್ಜಿತವಾದಂತಹ ಅಮೃತ. ಅದನ್ನು ಕುಡಿದ್ರೆ ಯಾರು ಸಾಯುವುದಿಲ್ಲ, ಮಾತ್ರವಲ್ಲ ಮುದುಕರಾಗುವುದಿಲ್ಲ. ನೀವು ಕುಡಿಬೇಕು. ಯಾಕೆ? ಮುದುಕ ಹಾಕುವಾಗಲ್ಲ. ನನಗೆ ಆ ತಲೆ ವಿಷಯ ಇಲ್ವೋ? ಮುದುಕನಾಗಬಾರ್ದು ಅನ್ನುವಂತ ಆಲೋಚನೆ ಇರಬೇಕಾದ್ದು ನಿನಗೆ. ಯಾಕೆ? ನಮ್ಮ ಈ ಪಾಳಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿರಿಯವರೇನು, ಹಾಗಾಗಿ ನಾರಾಯಣ ದೇವರ ನಿರ್ದೇಶನವಾಗಿದೆ. ಒಂದು ಮಾತು ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಸುರಪ್ಪನನ್ನು ಒಳಗೆ ಕಳುಹಿಕೊಟ್ಟಿದ್ದೇನೆ. ಈ ವಿಚಾರದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಿಮ್ಮ ಅಭಿಪ್ರಾಯವೇನು? ನಾವು ರಾಕ್ಷಸರು ಮಾತ್ರವಾದ ದೇವತೆ ಅಲ್ಲ, 33 ಕೋಟಿ ದೇವತೆಗಳು, 66 ಕೋಟಿ ದಾನವರು ಜೊತೆಯಾಗಬೇಕು. ಸರಿಬಾರದು ಬಯರುಳು ಹಿರಿಯವರಾಗಿ, ಸರಿಬಾರದು. ನಂಜಿನ ಮೂಟೆ ನಂಜಿಟ್ಟವರಲ್ಲಿ ಇದು ಆಗ್ಲಿಕ್ಕಿಲ್ಲ, ಇದು ನಮಗೆ ಆಗ್ಲಿಕ್ಕಿಲ್ಲ. ಈ ಪಾಲು ಮಾಡುವುದೆಲ್ಲ ಸರಿ ಮಾಡಿ
ನಂಬಿಕೆ ಇಲ್ಲ. ನಿನಗೆ ಆದರೆ ಸರಿ ಬಾರದು. ನೀನೇನು ಹೇಳು? ಪರಿಗಿಸುತ್ತ ಮೊದಲು ಬದಿಗರಿಸುವುದು ವಿಚಾರವಾಗಿ ನಮ್ಮಲ್ಲಿ ಕೇಳಿದಂತಹ ಅಭಿಪ್ರಾಯ. ಹೌದು, ನೀನು ಜೋರು ಮಾಡ್ತಾ ಇದ್ದೀಯ. ಉತ್ಸಾಹ. ಯಾಕೆ ಉತ್ಸಾಹ? ಸಮುದ್ರ ಮದನ ಮಾಡಿದ ಬಳಿಕ ಅಮೃತ ಬರ್ತದೆ. ಅಮೃತ ಬರ್ತದೆ, ಜೊತೆಗೆ ಸುವಸ್ತುಗಳು ಬರ್ತವೆ. ಅದನ್ನು ಹೇಳಿಬಿಟ್ಟು ಅವನಿಗೆ ಅದೇ ಇರುವುದು ಈಗ. ಅಮೃತ ನನಗೂ ಕುಡಿಬೇಕು ಅಂತ. ಯಾಕೆ ಮುದುಕಾಗಬಾರದು ಅಂತವ? ಆಮೇಲೆ ಆ ಸುವಸ್ತುಗಳ ವಿಚಾರವಾಗಿ ಹೇಗೆ ಗೊತ್ತು? ಹೇಗೆ? ಎಲ್ಲವೂ ನಮಗೆ ಬರಬೇಕು. ಸಿಕ್ಕಿದಂತಹ ಸುವಸ್ತುಗಳೆಲ್ಲವೂ ನಮಗೆ. ಯಾಕೆ? ನಾವು ಒಬ್ಬರಲ್ಲ ಇಬ್ಬರಲ್ಲ 66 ಕೋಟಿ ದಾನವರಿದ್ದೇವೆ. ಆದ್ದರಿಂದ ಬಂದಂತ ಸುವಸ್ತುಗಳು ಸರಿ ತಡ ಮಾಡದಿಲ್ಲೊಂದು ನುಡಿ ಇರುವುದು. ಉತ್ಸಾಹ ಹೆಚ್ಚಾಗುತ್ತಾ ಉಂಟು. ನಿಮ್ಮ ಮಾತು ಕೇಳುವಾಗ ಉತ್ಸಾಹ ಅಧಿಕವಾಗಿ ಬರುವುದು ಸುವಸ್ತುಗಳು ಎಲ್ಲವೂ ನಮಗೆ ಬೇಡ. ಉತ್ಸಾಹ ಅಧಿಕವಾದರೆ ಸುವಸ್ತುಗಳು ಬರುವುದಲ್ಲ, ಸಮುದ್ರವನ್ನು ಮತಿಸಬೇಕು. ಉತ್ಸಾಹ ಅಧಿಕ ಆದ್ರೆ ಸಮುದ್ರ ಮಾತ್ರ ಮಾಡುವುದೇ. ಮಾಡಿದಂತಹ ಬಳಿಕ ಬಂದಂತಹ ಸುವಸ್ತುಗಳೆಲ್ಲ ನಮಗೆ ಬೇಡ. ನಮಗೆ ಯಾವುದು ಒಳ್ಳೆದೊಳ್ಳೆದುಂಟು ಅದೆಲ್ಲ ನಮಗೆ ಇರಲಿ, ಬೇಡದೆಲ್ಲ ಅವರಿಗೆ ಕೊಡುವ. ಇದು ನಮಗೆ ಯಾಕೆ ಸುಮ್ಮನದೆಲ್ಲ? ನಮಗೆ ಅಗತ್ಯವಾದದ್ದು ನಮಗೆ ಇದ್ರೆ ಸಾಕು ಅಷ್ಟೇ. ನಮಗೆ ಬೇಡದಿದ್ದದ್ದು ಅವರಿಗೆ ಕೊಟ್ಟರೆ ಒಳ್ಳೆಯ ವಿಚಾರ. ಬೆಳೆದಲ್ಲಿ ಬಗೆ ಬಗೆ ಸಮಭಾಗವಾಗಿರ್ಬೋದು. ಸಮಭಾಗ ಸಮಭಾಗ ಸಮಭಾಗವಾಗಿರ್ಬೋದು. ಎಲ್ಲರೊಡನೆಂಬ ಜಂಬಲ ಪುಟಲಿ ಒಬ್ಬೊಬ್ಬರ ಒಂದೊಂದು ರೀತಿಯ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹೌದು, ನನ್ನದ್ದು ಬೇರೆ. ಒಬ್ಬೊಬ್ಬರು ಬೇರೆ ಬೇರೆ ಹೇಳಿದ್ದು. ನಿನ್ನದ್ದು ಬೇರೆ, ನನ್ನದ್ದು ಬೇರೆ. ಇವರು ಹೇಳಿದಲ್ಲ. ಅಲ್ಲ, ಏನದು? ಸರಿ ಪಾಲು ಮಾಡಬೇಕು. ಸರಿ ಪಾಲು ಮಾಡಿ ಸರಿ ಪಾಲು ಮಾಡಬೇಕು. ಸರಿ, ಅರ್ಧ ಭಾಗ ಅವರಿಗೆ, ಅರ್ಧ ಭಾಗ ನಮಗೆ. ಯಾವುದು? ಸುವಸ್ತುಗಳಲ್ವಾ? ಹೌದು. ಮತ್ತೆ ನನ್ನನ್ನೇನು ತೋರಿಸುವುದು? ಅಭಿನಯ ಮಾಡಿ. ಅಭಿನಯ ಇಲ್ಲದೆ ನಿನ್ನ ಮಾತಿಲ್ಲ. ಇಲ್ಲ ಇಲ್ಲ. ಹಾಗಾಗಿ ಅದಕ್ಕೆ ಒಪ್ಪಿಗೆ ದೇವೇಂದ್ರ ಕೊಟ್ಟ ಅಂತ ಆದ್ರೆ ಮಾತ್ರ ನಾವಿದ್ದೇವೆ. ಇಲ್ಲ ನಾವು ಏನು ಹೇಳುದಕ್ಕೆ ಈಗಲೇ ಒಂದು ತೀರ್ಮಾನ ಆಗ್ಬೇಕು. ಅವ ದೇವೇಂದ್ರ ಆವಾಗ ಆವಾಗ ಇದಾಗ್ತಾನೆ, ಚಂಚಲ ಮನಸ್ಥಿತಿ, ಅವ ಬದಲಾವಣೆ ಆಗ್ತಾನೆ. ಬರೇ ಮೋಸಗಾರ ಅವನು. ಯಾರನ್ನಾದ್ರೂ ನಂಬಿ ಈ ದೇವೇಂದ್ರನ ನಂಬಿಡಿ. ಹಾಗಂದ್ರೆ ಎಂತದ್ದು ಅರ್ಥ? ನಿಮಗೆ ಎಲ್ಲಿಗೆ ಹೋಗ್ತಂತ ಗೊತ್ತಾಗುದಿಲ್ಲ. ಸರಿ, ಯಾರಿದ್ದಾರೆ? ನಿಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದೀರಿ, ಆದರೆ ನಿಮ್ಮ ಅಭಿಪ್ರಾಯ ಮಾತ್ರ ಸಾಕಾಗುತ್ತದ? ಇಲ್ಲ, ನಿಮ್ಮ ಅಭಿಪ್ರಾಯ ಉಂಟಲ್ಲ. ಅಗತ್ಯವಾಗಿ ಕೇಳಲೇಬೇಕಾದ ವ್ಯಕ್ತಿ ಒಬ್ಬನಿದ್ದಾನೆ. ಯಾಕೆ? ಮೊದಲು ಯಾಕೆ ಅಂತ ಹೇಳ್ತೇನೆ. ಕೇಳದೆ ಇದ್ರೆ ಕೇಳಲಿಲ್ಲ ಅಂತ ಹೇಳ್ತಾನೆ, ಮತ್ತೆ ಬರುವುದಿಲ್ಲ ಅವ. ಕೇಳಿದ್ರೆ ಒಂದು
ಅಭಿಪ್ರಾಯ ಹೇಳಿಯಾನು ಅಥವಾ ನನ್ನಲ್ಲಿ ನಾನಿಲ್ಲ, ನಾನು ಬರುವುದಿಲ್ಲ, ನನ್ನದಿಷ್ಟೇ ಇಷ್ಟೇ ಹೀಗೆ ಹೇಳಿಯಾನು ಮೂಕಾಸುರ. ಗೊತ್ತಾಯ್ತು, ನನ್ನ ಆತ್ಮೀಯ ಅಲ್ವಾ? ಹೌದಲ್ವಾ? ಹಾಗಾದ್ರೆ ನೀನೇ ಕರೀತೇನೆ. ಬಲಿರಾಯ, ಮೂಕಾಸುರನನ್ನು ಕರೀತೇನೆ. ಒಮ್ಮೊಮ್ಮೆ ಬರುವುದಿಲ್ಲ, ಒಂದು 2-3 ಬಾರಿ ಕರಿ. ಮನೆಗೆ ಹೋದ್ರೆ ಬರುವುದಿಲ್ಲ, ಮನೆಗೆ ಹೋಗದಂತೆ ನೀನು ನೋಡಿಕೊಳ್ಬೇಕು. ಆಯ್ತು. ನೀನು ಅಜ್ಜನನ್ನು ಕರೆಯುವುದೇನು? ಮೆಲ್ಲ ಕರಿಬೇಡುವ, ಜೋರಾಗಿ ಕರಿ, ಅವನಿಗೆ ಕಿವಿ ಕೇಳುವುದಿಲ್ಲ. ಓ ಮುಖಣ್ಣ, ಮುಖಣ್ಣ, ನೀನು ಹೆಂಡತಿಯನ್ನು ಕರೆಯುವುದಾ? ಜೋರು ಕರಿಬೇಕು. ಮತ್ತೆ ಕೇಳ್ಬೇಕು ಅವನಿಗೆ ಅಲ್ಲಿ. ಯಾರು ಹೇಳಿದ್ದ? ಅವ ಕರೆದದ್ದು ಮೂಕ ಅಂತ. ಮೂಕ ನಿನ್ನ ಅಪ್ಪ ಮೂಕ. ಕಾಪಿ ಊಟ ಅಂತ ನಿನ್ನನ್ನು ಬೈದದ್ದು ಅವನಪ್ಪ ಮೂಕ ಆದ, ನೀನು ಹೇಗೆ ಮೂಕ ಆದದ್ದು? ಮೂಕ ಬೈತಗಾಣಿ ಎಂತ ಬೈತಾರೆ. ಏನು ಹೇಳಿದ್ದು? ಬಲಿ ಚಕ್ರವರ್ತಿ ನೋಡಿ ನನ್ನನ್ನು ಕಣಕ್ಕು ಮಾಡುವುದು. ಎಂತದ್ದು? ಕಣಕ್ಕು ಮಾಡುವುದು. ಎಂತದ್ದು? ನನ್ನನ್ನು ಸಣ್ಣದು ಮಾಡುವುದಕ್ಕೆ ಬೇಡ ಬೇಡ ಬೇಡ, ಬರುವುದನ್ನು ಮಾತ್ರ ಹೇಳುವುದು. ಅವ ಮತ್ತೆ ನನ್ನನ್ನು ಮೂಕ ಮೂಕ ಅಂತ ಕರೆಯುವುದು. ಎಂತದ್ದು ಮೂಕ ಅಂತ ಕರೆಯುವುದು? ಹಾಗೆ ಕರಿಬೇಡಿ. ಮೂಕಣ್ಣ, 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 ಅಣ್ಣ ಸೇರಿಸಿ. ಮೂಕ ಮೇಣ, ಅಣ್ಣ 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 ಸೇರಿಸಬೇಕು. ನಾನು ಮೂಕ ಅಂತ ಕರೆಯುವುದಿಲ್ಲ. ಮೂಕ ಮತ್ತೆ ಈಗ ಯಾರನ್ನು ಕರೆದದ್ದು? ನಿನ್ನ ಅಪ್ಪ ನಾನು ಕರೆದದ್ದ? ಮೂಕ ನಾನೇ ನಾನೇ. ಇಷ್ಟದವರೆಗೆ ಎಲ್ಲಿದ್ಯೋ ನೀನು? ಯಾರು? ನೀನೇ. ನಾನು ನನ್ನ ನಿತ್ಯದ ಕರ್ಮವನ್ನು. ಯಾವುದದು ನಿನ್ನ ನಿತ್ಯದ ಕರ್ಮ? ನಿತ್ಯದ ಕರ್ಮ ಶಿವಪೂಜೆ. ಶಿವಪೂಜೆ ಶಿವಪೂಜೆ ನೀನು ಮಾಡ್ತೀಯಲ್ಲ ಶಿವಪೂಜೆ? ಮತ್ತೆ ಓಹೋ, ಇವಾಗಲೇ ಬೆಳಿಗ್ಗೆ ಎದ್ದು ನಾನು ತಣ್ಣೀರಿನಲ್ಲಿ ಸ್ನಾನ ಮಾಡಿ. ನೀನು ತಣ್ಣೀರಿನಲ್ಲಿ? ಕೆಲವರೆಲ್ಲ ನಮ್ಮವರು ಹೇಳ್ತಾರೆ ನೀನು ಹೇಳುವುದೇ ಮಧ್ಯಾಹ್ನ ಅಂತ. ಅವ ಮುಸುಕು ಹಾಕಿ ಮಲಗಿದ್ದಾನೆ. ಅವನು ಮಧ್ಯಾಹ್ನ ಆದ್ರೂ ಹೇಳ್ತಾನಲ್ಲ. ಮತ್ತೆ ಬೆಳಿಗ್ಗೆಯನ್ನು ಹಾಗೆ ಹೇಳಿ. ಬೆಳಿಗ್ಗೆ ಬೆಳಿಗ್ಗೆ ಅವನ ಮಾತು ಕೇಳಬೇಡಿ. ತಿಂಗಳಗಟ್ಟಲೆ ಸ್ನಾನ ಮಾಡುದಿಲ್ಲ, ಹಾಗಾಗಿ ಇದು ಕಪ್ಪು ಕೈಯ. ನಾನು ತಿಂಗಳುಗಟ್ಟಲೆ ಸ್ನಾನ ಮಾಡದಿದ್ರು ವಾಸನೆ ಮಾಡ್ತಾನ. ವಾಸನೆ ಮಾಡ್ತಾನ. ಬರ್ತಾನ ಬಲಿ ಅನ್ನ. ಎಂತದ ಮೂಕ? ಮೂಕ ನಿನ್ನ ಅಪ್ಪ ಮೂಕ. ಮೂಕ ನಿಮಗೆ ಏನು ಮಾಡ್ಲಿಕ್ಕೆ ಆಗುದು? ಅದಕ್ಕಾಗಿ ನಾನು ಕರೆದದ್ದು. ಏನ್ ನಾನು ವಿಷಯ ಉಂಟು. ಏನು? ದೇವೇಂದ್ರ ಬಂದಿದ್ದ. ಏನು ಆವೇಶ ಆದದ್ದೇನು ನಿನಗೆ? ಎಂತ ಇದೆ ನಿನಗೆ? ಎಲ್ಲಿದ್ದಾನೆ ಮೂಕ? ಏನಾಯ್ತು ಮೂಕ ನಿನಗೆ? ಮೂಕ ನಿನ್ನ ಅಪ್ಪ ಮೂಕ. ಅವರು ದೇವೇಂದ್ರ ಬಂದ ಎನ್ನುವ ಹಾಗೆ ಹೇಳಿದೆ. ಯುದ್ಧಕ್ಕೆ ಬಂದ ಅಂತ ಹೇಳಿದ್ನ. ಎಂತಕ್ಕೇನು? ನೀನು ಒಳ್ಳೆ ಅವಮಾನ ತಾಮನು. ಏ ಮೂಕ, ನಾನು ಅಣ್ಣ ಅಣ್ಣ ಆವೇಶ ದೇವೇಂದ್ರ ಯಾಕೆ ಬಂದದ್ದು? ಹೆಂಗೆ? ಸಂತಾನಕ್ಕೆ ಬಂದದ್ದು. ಸಂತಾನ ಸಂತಾನ ನಾವು ಮಾಡುವುದಿಲ್ಲ, ಅವ ಮಾಡಿ. ಹಾಗಲ್ವೋ? ಸಂಧಾನ ಸಂಧಾನ ಮಾತುಕತೆ ಮಾತುಕತೆ ಏನಂತೆ? ಅವ ಮಾಡಿದ್ದು ತಪ್ಪಾಯ್ತಂತೆ. ಅವನಿಗೆ ಈಗ ಗೊತ್ತಾನಲ್ಲ. ಕೆಟ್ಟ ಮೇಲೆ ಬುದ್ಧಿ. ಅವನಿಗೆ ಕೆಪ್ಪಾದದ್ದು ಈಗ ಗೊತ್ತಾನ. ಮೂಕ ತಪ್ಪು ಅದು. ನೀನು ಒಬ್ಬನೇ ಕಿಕ್ಕು ಗಾಡಿಯಡಿಗೆ ಆಗ್ತದೆ. ಯಾವುದ್ರ ಅಡಿಗೆ? ಗಾಡಿಯಡಿಗೆ. ಹಾಗೆ ನೀವು ಹೋಗುವ ರಥ ಉಂಟಲ್ಲ, ಅದನ್ನ ಅಡಿಗೆ ಹಾಕ್ಬೇಕು. ಏನಾಗ್ಲಿಕ್ಕಿಲ್ಲ ಅವನಿಗೆ. ಎಲ್ಲೂ ಬೇನು ಉಂಟಲ್ಲ. ಹೌದು. ಯಾಕೆ ಮನ್ನ ದೀನನಾಗಿ ಬಂದ. ದೀನ ಒಬ್ಬನೇ ಅಲ್ಲ, ದೀನನೂ ಇದ್ದಾನ. ದೀನನಾಗಿ ನಡುಗುತ್ತಾ. ಚಳಿ ಅಲ್ವೋ? ಮತ್ತೆ ಹೆದರಿಕೆಯಿಂದ ಹೆದರಿದ್ದಾನೆ. ಬಲ ಚಕ್ರವರ್ತಿಯನ್ನು ಕಂಡ ಕ್ಷಣ ಭಯ. ಮತ್ತೆ ಹೆದರದ ಅವನ ಅಪ್ಪನೂ ಹೆದರ್ಬೇಕು. ಯಾಕೆ? ನಿಮ್ಮ
ಹಾಗೆ ಬಂದ ವಿಚಾರವನ್ನು ಕೇಳಿದೆ. ಏನಂತೆ ಹೇಳಿದ ಏನಂತ? ನಾರಾಯಣ ದೇವರ ಬಳಿಗೆ ಮೊದಲಾಗಿ ಹೋದನಂತೆ. ನಾರಾಯಣ ದೇವರು ನಾರಾಯಣ ದೇವನು ಹೆಂಗೆ ಹೋದನು? ಸಕಲ ಸುವಸ್ತುಗಳನ್ನೆಲ್ಲ ಮರಳಿ ಪಡೆಯುವುದಕ್ಕೆ ಏನು ಉಪಾಯವಿದೆ ಎನ್ನುವ ಹಾಗೆ ಕೇಳಿದ. ಹೇಳಿದ ಅದಕ್ಕೆ ನಾರಾಯಣ ದೇವನು ಏನು ಹೇಳಿದನು? ನಾರಾಯಣ ದೇವರು ಏನು ಹೇಳಿದನು? ಒಂದು ಉಪಾಯವನ್ನು ಸೂಚಿಸಿದರು. ಹೇಗೆ? ಮಂದರಾದ್ರಿಯನ್ನು ಕಡೆಗೋಲನ್ನಾಗಿಸಬೇಕಂತೆ. ಮಂದರಾದ್ರಿ, ಮಂದರಗಿರಿ, 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 ಮಂದರಗಿರಿ ಅಲ್ಲ, ಮಂದರಗಿರಿ, 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 ಮುಖ ಮಂದರಗಿರಿಯನ್ನು ಕಡೆಗೋಲು. ಹೌದು. ವಾಸುಕಿಯನ್ನು ನೇಣಾಗಿಸಬೇಕಂತೆ. ವಾಸುಕಿ ಸರ್ಪ, ಸರ್ಪ ಅದನ್ನು ನೇಣಾಗಿಸಬೇಕಂತೆ. ಜೊತೆಯಲ್ಲಿ ಸಾಗರ ಗರ್ಭದಲ್ಲಿ ಇಡಬೇಕಂತೆ, ಮಥಿಸಬೇಕಂತೆ. ಅದು ನಾನು ನೋಡಿದ್ದೇನೆ. ಅದು ನನ್ನ ಮನೆಯಲ್ಲಿ ಅಜ್ಞಿ ಮೊತ್ತನು ಗೊತ್ತುಂಟ? ಮೊತ್ತನು ಗೊತ್ತುಂಟು. ಯಾವನು ಮೊಸರು? ಅದನ್ನು ಮಡಕೆ ಗೊತ್ತುಂಟ? ಮಡಕೆ, ಮಡಿಕೆ. ಕುಂಬಾರ ಮಾಡ್ತಾನೆ ಮಡಕೆ. ಯಾವ ಕುಂಬಾರ ಗೊತ್ತುಂಟ? ಅದಕ್ಕೆ ಮಡಕೆ ಗೊತ್ತಾಗಿ ಅದರ ಒಳಗೆ ಮೊತ್ತನು ಹಾಕಿ ಮಣ್ಣಿನ ಮಡಕೆ ಅಲ್ಲ, ಮಣ್ಣಿನಂತಲ್ಲ? ಹೌದು ಹೌದು, ಅವನಿಗೆ ಗೊತ್ತುಂಟು ಮಣ್ಣಿನ. ನೀವು ನೋಡಿದ್ಯಾವ ಮಡಕೆ? ಅದೇ ಅದಕ್ಕೆ ಕಡೆಗಳನ್ನು ಹಾಕಿ ಅದಕ್ಕೆ ಒಂದು ಹಗ್ಗವನ್ನು ಹಾಕಿ ನನ್ನ ಅಜ್ಜಿ ಬ್ರಂಕು 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 ಅದೆಂತದ್ದು ಕನಿಯೋನು ಶಬ್ದ? ಎಂತದ್ದು ಅದು ಮೊತ್ತನು ಕನಿಯುವಾಗ ಶಬ್ದ. ಏನು ಬರ್ತದೆ ಆಗ ಅದರಲ್ಲಿ ಮೆಣ್ಣೆ. ಎಂತದ್ದು? ಮೆಣ್ಣೆ, ಬೆಣ್ಣೆ, ಬೆಣ್ಣೆ, ಬೆಣ್ಣೆ. ನೀನು ಇವತ್ತ ಬಂದದ್ದು, ನೀನು ಎಂಟು ಮಾತಾಡ್ಬಾರ್ದು. ನನಗೆ ಗೌರವ ಕೊಡ್ಬೇಕು. ನಾನು ಯಾವ ಬೆಣ್ಣೆ ಬರ್ತದೆ, ಮೆಣ್ಣೆ ಮೆಣ್ಣೆ ಬರ್ತದೆ. ಆದರೆ ಅಲ್ಲಿ ಬೆಣ್ಣೆ ಬರುವುದಿಲ್ಲ. ಮತ್ತೆ ಸಕಲ ಸುವಸ್ತುಗಳೆಲ್ಲ ಬರುತ್ತವೆ. ಜೊತೆಯಾಗಿ ಇನ್ನೊಂದು ವಿಶೇಷವಾದಂತ ವಸ್ತು ಬರುತ್ತದೆ. ಯಾವುದು? ಅಮೃತ. ಅಮೃತ ಏನು? ಅಮೃತ, ಅಮೃತ, ಅಮೂಲ್ಯ, ಅಮೃತವಾದು. ಅದರ ವಿಶೇಷತೆ ಏನು ಗೊತ್ತಾ? ಎಂತಾನು ಎಂತಾನು? ಸಮಾಧಾನ. ಜರಾಮರಣ ವರ್ಜಿತವಾದಂತಹ ಅಮೃತ. ಅದನ್ನು ಕುಡಿದ್ರೆ ಸಾಯುವುದಿಲ್ಲ ಅಂತೆ. ಸಾಯುವುದಿಲ್ಲ ಅಷ್ಟೇ? ಬೇಡ, ಮುದುಕರಾಗುವುದಿಲ್ಲ. ಅದು ಮುದುಕ ಆಗೋದಿಲ್ಲ ಅಂತೆ. ನಿನಗೂ ಮುದುಕಾಗ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಈಗ ಅದನ್ನು ಕೊಡ್ದ್ರೆ ಕಾಯುವುದಿಲ್ಲ. ಆಯುವುದಿಲ್ಲ, ಅದು ನಿನಗೆ ಬೇಕಾದ. ಕಾಯುವುದು ದೊಡ್ಡ ವಿಚಾರ ಅಲ್ಲ. ಅದು ಇವತ್ತಲ್ಲ ನಾಳೆ ಆದ್ರೂ ಕಾಯಲಿಕ್ಕೆ ಉಂಟು. ಹುಟ್ಟಿನವ ಕಾಯಲೇಬೇಕು. ಆದ್ರೆ ಮುದುಕ ಆಗೋದಿಲ್ಲಲ್ಲ. ಇದೆಲ್ಲ ಅಣ್ಣ ಆದದ್ದು ನೋಡಿ ಹುಡುಗಿಯರು ಯಾರು ನನ್ನನ್ನು ನೋಡುದಿಲ್ಲ ಅಲ್ವಾ? ನಾನು ಮುದುಕ ಆಗದಿದ್ರೆ ಹುಡುಗಿಯರೆಲ್ಲ ಚಂದ ಚಂದದ್ದು ನನ್ನನ್ನೇ ನೋಡ್ತಾರೆ. ಇದನ್ನು ಇದನ್ನು ನೋಡ್ತಾರೆ. ಅದಕ್ಕಿಂತ ಇದಾದಿ ಮತ್ತೆ ಸರಿ. ಇವರನ್ನೆಲ್ಲ ವಿಚಾರವನ್ನು ಕೇಳಿದೆ. ಹೇಗೆ ಮತಿಸುವುದು? ದೇವದಾನವರು ಜೊತೆಯಾಗಬೇಕಂತೆ. 33 ಕೋಟಿ ದೇವತೆಗಳು. 33 ಕೋಟಿ ನಿನ್ನ ಅಪ್ಪನಿಗೇನು ಆಗುನಿಲ್ವ? ಕೋಟಿ 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 ಮೂಕ ಕೋಟಿ ಹೇಳ. ನಿನ್ನ ಅಪ್ಪ ಏ ಮೂಕ, ಅವನು ನನ್ನನ್ನು ಕನಕ್ಕು ಮಾಡ್ತಾನೆ. ಸಣ್ಣದು ಮಾಡುವುದಿಲ್ವ? ಲೆಕ್ಕದಲ್ಲಿ 33 ಕೋಟಿ. ನಾವೆಷ್ಟಿದ್ದೇವೆ? ನಾವು 66 ಕೋಟಿ. ಹೌದಾ? 66 ಕೋಟಿ 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 ಕೋಟಿ. ಎಲ್ಲರೂ ಜೊತೆಯಾಗಿ ಮತಿಸಬೇಕಂತೆ. ನಮ್ಮವರಲ್ಲಿ ವಿಚಾರವನ್ನು ಕೇಳಿದೆ. ಒಂದೊಂದು ಅಭಿಪ್ರಾಯವನ್ನು ಹೇಳಿದ್ರು. ಹೇಗೆಂದ್ರೆ ಒಬ್ಬ ಸರಿಬಾರದೆ ಮಗೆ ಅಂತ ಹೇಳಿದ. ಇನ್ನೊಬ್ಬ ಸಮಾಪಾಲು ಮಾಡಬೇಕಂತೆ. ಮತ್ತೊಬ್ಬನಿಗೆ ಸಿಕ್ಕಿದ್ದೆಲ್ಲ ನಮಗೆ ಬೇಕಂತೆ. ಮತ್ತೊಬ್ಬನಿಗೆ ಒಳ್ಳೊಳ್ಳೇದು ಯಾವುದೆಲ್ಲ ಸುವಸ್ತುಗಳಿವೆ ಅವೆಲ್ಲ ನಮಗೆ ಮಿಕ್ಕಿದ್ದವರಿಗಂತೆ. ಆದ್ರೆ ನಾನು ಹೇಳಿದೆ, ನೀವು ಮಾತ್ರ ಅಭಿಪ್ರಾಯವನ್ನು ಮಂಡಿಸಿದ್ರೆ ಸಾಕಾಗುವುದಿಲ್ಲ. ನಮ್ಮಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಇದ್ದಾನೆ, ಮೂಕಾಸುರ, ಅವ ಹೇಳಬೇಕು ಎನ್ನುವ ಹಾಗೆ. ಮೆಲ್ಲ 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 ಮೆಲ್ಲ. ಏನು ಏನು ಉಬ್ಬಿದ ಏನು ಮೇಲೆ ಮೇಲೆ ಹೋಗುವುದು? ಏನದು? ನನ್ನ ಇನಿ ಎಂತದ್ದು ಅದು?
ನನ್ನ ಹಿರಿತನಕ್ಕೆ ಹಿರಿತನಕ್ಕೆ ನೀವು ಒಂದು ಅವನು ಕೊಟ್ಟಿದ್ದೀರಿ. ಯಾವುದು ಅವನು ಕೊಟ್ಟಿದ್ದಾನೆ. ಎಲ್ಲಿ? ಗೌರವ ಗೌರವ ಕೊಟ್ಟದ್ದು ಕೊಟ್ಟಿದ್ದೀನಿ. ಕೊಟ್ಟಿದ್ದೇನೆ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಈ ವಿಚಾರವಾಗಿ ನಿನ್ನ ಅಭಿಪ್ರಾಯವೇನು? ನೀವೆಲ್ಲ ಹೇಳಿದ್ದೀರಲ್ಲ, ನಾನು ಹೇಳುವಾಗ ನೀನು ಮಲಿಯಣ್ಣ ಏನು ಬಲ್ಲಿ ಅಣ್ಣ ಮೈಯಣ್ಣ ನಾನು ಮತ್ತೆಂತ ಹೇಳಿದ್ದು ನಿನಗೆ ಕಿವಿ ಕೇಳುವುದಿಲ್ವ? ಅಪ್ಪ ಮಾತಾಡು. ಅವರನ್ನು ಸರಿ ಮಾಡ್ಲಿಕ್ಕೆ ನೀನೇ ಆಗಬೇಕು. ಮೈಯಣ್ಣ ಏನು ಬಾರಿ ನಾನು ಹಾಗೆ ಹೇಳುದು ಮಾರ, ನಿನಗೆ ಕೇಳದಂಗೆ ನಾನು ಒಲೆಯ. ಅವನಿಗೆ ಬರುವುದೇ ಅಷ್ಟು ಪುಣ್ಯ. ಮತ್ತೆ ಮೂಕ ನೀನು ಹೇಳು. ಮೂಕ ನಿನ್ನ ಅಪ್ಪ. ಯಾರ ಮೈ ಮೇಲೆ ಕೈ ಹಾಕುವುದು? ಮಲಿಯಣ್ಣ ಏನು ಈಗ ನೀವು ಹೇಳಿದಾಗೆ ಸಮುದ್ರವನ್ನು ಮಥನ ಮಾಡಬೇಕು. ಮಸಣದಲ್ಲಿ ನಿನ್ನನ್ನು ಹೋಗಿ ಕೂರಿಸಬೇಕು, ಮಥನ ಮಾಡಬೇಕು. ನಾನು ಹೇಳಿದ ಅರ್ಥ ಆಗುವುದಿಲ್ಲ ಮನೆ. ಯಾರಿಗೂ ಅರ್ಥ ಆಗಲಿಲ್ಲ ನೀನು ಮಾತಾಡಿದ್ದು. ಹೌದಾ? ನನಗೂ ಗೊತ್ತಾಗಲಿಲ್ಲ. ಅಷ್ಟು ನನ್ನದು ಇದು ಹೋಗಿಲ್ಲ. ಸ್ವಲ್ಪ ನಿನ್ನ ನಾಲಗೆಗೆ ಯಮನೇ ಬಂದು ಗರಗ ಸೆಳಿಬೇಕಷ್ಟೇ. ಅವನಿಗೆ ಮುಟ್ಟೋತಿಲ್ಲ, ನೀನೊಂದು ಪ್ರಯತ್ನ ಮಾಡ. ಮೂಕ ಸಂಧಿ ಸಂಧಿ ಎಂತ ನನ್ನ ಹೇಳಿಕೆ ಉಂಟಾ? ಹೇಳೋ ಅಮ್ಮ. ನಾವು ಇಟ್ಟಿದ್ದೇವೆ 66 ಕೋಟಿ, ಅವರು ಇಟ್ಟಿದ್ದಾರೆ 33 ಕೋಟಿ. ಜನಸಂಖ್ಯೆಯಲ್ಲಿ ಹೆಚ್ಚು ಯಾರು? ನಾವು ಇಮ್ಮಡಿದ್ದೇವೆ. ನಾವು ಇಮ್ಮಡಿ, ಅವರು ಒರ್ಮುಡಿ. ಎಂತದ್ದು ಅದು? ಅದು ಒಂದಂದ್ರೆ ಒರ್ಮುಡಿ, ಎರಡಾದ್ರೆ ಇರ್ಮುಡಿ. ಅದು ನಿನ್ನ ಭಾಷೆಯಲ್ಲಿ. ಸರಿ ಹೇಳು. ಆಯ್ತಾ? ನಾವು ಎತ್ತಿದ್ದೇವೆ, ಅವರು ಕಡಿಮೆ ಇದ್ದಾರೆ. ಹೌದು. ಈಗ ಬಂದಂತಹ ವಸ್ತುಗಳನ್ನು ಮೂಗು ಪಾಲು ಮಾಡುವ. ನಿನ್ನದ ವಜ್ರದ ವಿಷ್ಣು ಮುಟ್ಟಂಗೆ ಬಿಟ್ಟೆ ನನ್ನ ಮೂಗು ಮುಟ್ಟಿದ್ರೆ ಜಾಗ್ರತೆ. ಮೂಗು ಬಾಲ್ ಮಾಡ್ಲಿಕ್ಕೆ ಮೂಗು ಬಾಲ್ ಅಲ್ಲ ಮಾರ, ಮೂಗು ಬಾಲ್ ಮಾಡ್ಲಿಕ್ಕೆ ಮೂಗು ಬಾಲ್ ಅಲ್ಲ ಮಾರ, ಮೂಗು ಬಾಲ್ ಮಾಡಿ ಮೂಗು ಬಾಲ್ ಮಾರ. ಮೂರು ಏ ಮೂಕ ಅವನಲ್ಲಿ ಮಾತಾಡಿದ್ರೆ ಪ್ರಸಂಗ ಮುಂದೆ ಹೋಗ್ಲಿಕ್ಕಿಲ್ಲ. ಏನು ಮತ್ತೆ ಅವನಿಗೆ ಅರ್ಥವೇ ಆಗುದಿಲ್ಲ. ಇನ್ನು ದೊಡ್ಡ ಪ್ರಸಂಗ ಇದೆ, ಸಮುದ್ರ ಮಥನ ಆಗ್ಬೇಕಲ್ಲ. 3 ಮೂಕ ಅದು. ಏ 3 ಪಾಲು ಅದನ್ನೇ ನಾನು ಹೇಳಿ ಲೆಕ್ಕದಲ್ಲಿ 3 ಪಾಲು. 3 ಪಾಲು ಹೇಗೆ ಅದು? 3 ಪಾಲು ಮಾಡಿ ಬಂದಂತಹ ವಸ್ತುಗಳಲ್ಲಿ ಒಳ್ಳೆ ಒಳ್ಳೆದು ಯಾವುದು, ನಮಗೆ ಬೇಕಾದ ಯಾವುದು, ಅದನ್ನು ತೆಗೆದು ನಾವು ಇಟ್ಟುಕೊಳ್ಳುವ. ಉಳಿದಂದಲ್ಲ ಅವರಿಗೆ ಬಿಟ್ಟುಕೊಡುವ. ಓಹೋ ಬಹಳ ಜಾಣರಿದ್ದೀಯರಿ. ಮತ್ತೆ ನಾನು ತಲೆ ಒಂದಿನ ಕಾರಣ ಇಟ್ಟು ಅಂತ ಬದುಕಿದ್ದು. ಅದು ಯಾಕೆ? ಯಾಕೆ ನೀವು ಹೇಳಿದ್ರಲ್ಲ ಅಮೃತ ಮತ್ತೆ ಸಮುದ್ರ ಅಮೃತ ಬರ್ತದೆ ಅಂತ ಹೇಳಿದ್ದಲ್ಲ, ಅದನ್ನೆಲ್ಲ ನಮಗೆ ಇಟ್ಕೊಳ್ಳುವ. ಆಯ್ತಾ? ಉಳಿದದ್ದೆಲ್ಲ ಏನು ಬೇಡದ್ದುಂಟಲ್ಲ ಅದನ್ನೆಲ್ಲ ಅವರಿಗೆ ಕೊಡುವ. ನಮಗೆ ಉಪಯೋಗಕ್ಕೆ ಬಾರದೇ ಇರುವಂತಹ ವಸ್ತುಗಳು ಅವನಿಗೆ ಕೊಡುವ. ಅವನಿಗೆ ಆಗ ಅವನಿಗೆ ಕೊಟ್ಟಾಗೂ ಆಗ್ತಾನೆ, ನಮಗೆ ಬೇಕಾದದ್ದನ್ನು ಸಂಪಾದಿಸಿದಾಗೂ ಆಗ್ತದೆ. ಇದಕ್ಕೆ ಆಗಬಹುದು ಅಂತ ಅಂದ್ರೆ ನಾನು ಇದ್ದೇನೆ. ಮುಖ ನಿನ್ನ ತಲೆಗೆ ಕೊಡಬೇಕು. ನನಗೆ ಕೊಡ್ಬೇಕಂದ್ರೆ ಅಲ್ಲ, ನೀ ಹೇಳಿದ ವಿಚಾರಕ್ಕೆ ಕೊಡ್ಬೇಕು ಅಂತ. ಸಂತೋಷವಾಯಿತು. ಇದಕ್ಕೆ ಒಪ್ಪಿಗೆ ಉಂಟು ಅಂತಾದ್ರೆ ನಾನಿದ್ದೇನೆ. ಇಲ್ಲ ಅಂತ ಇಲ್ಲದಿದ್ದರೆ ನಾನಿಲ್ಲ. ನಾನು ಹೋಗುನೆ. ಹೀಗೆ ನಾನು ಹೋಗುನೆ. ಹೋಗಬೇಡ. ನಳಿನಿ ಯಾರದು? ನಳಿನಿ ನಳಿನಿ ನನ್ನ ಪಕ್ಕನ ಮನೆ ಹೆಂಗತ್ತು. ಹೆಂಡತಿಯಲ್ಲಿ ಕಳಿಸಿದ್ದೀಯಾ? ಹೆಂಡತಿ ನನ್ನ ಮನೆಯಲ್ಲಿ ಇಲ್ಲ, ಹಾಗೆ ಪಕ್ಕದ ಮನೆ ಹೆಂಗತ್ತು ಬಂದು ನನಗೆ ಬಟ್ಟೆ ಕೊಡು. ಯಾರ್ಯಾರ ಹೆಸರು ಮಾಡ್ಲಿಕ್ಕೆ ನೀನು ಹಾಳು ಮಾಡ್ತೇನೆ ಹೆಸರು? ಇಲ್ಲ. ಸರಿ, ನಿನ್ನ ಅಭಿಪ್ರಾಯಕ್ಕೆ ನಾನು ಸಂತೋಷಗೊಂಡಿದ್ದೇನೆ. ನಿನ್ನ ಅಭಿಪ್ರಾಯಕ್ಕೆ ನನ್ನ ಸಹಮತವಿದೆ. ಹಾಗಾದರೆ ಇದಕ್ಕೆ ನಿನ್ನ ಒಪ್ಪಿಗೆ ಇದೆ? ಒಪ್ಪಿಗೆ ಉಂಟು. ಇಷ್ಟಾದ್ರೆ ಮಾತ್ರ ಅವರು ಎಲ್ಲದಕ್ಕೂ ದೇವೇಂದ್ರನಲ್ಲಿ ವಿಚಾರವನ್ನು ತಿಳಿಸಬೇಕು. ಬನ್ನಿ, ಕರೀತೇನೆ. ಬನ್ನಿ, ವಿಚಾರವನ್ನು ನೀನೇ ತಿಳಿಸಬೇಕು. ಬನ್ನಿ ದೇವೇಂದ್ರ ಬನ್ನಿ ಬನ್ನಿ. ಅದನ್ನು ಅಲ್ಲಿ ಕಟ್ಟಿ ಹಾಕು. ಎಂತದಾಯ್ತಾ ನಿನಗೆ? ಅಲ್ಲ, ಅವ ಹೇಳ್ತಾನೆ ಕಟ್ಟಿದ್ದಾನೆ ಅಂತ.
ಇವನು ಹೇಳ್ತಾನೆ ಕಚ್ಚಿ ಹಾಕುಂಟ ನಾನು ಎಂತದು ಹುಚ್ಚುನಾಯ ಅದನ್ನು ಹೇಳ್ಬೇಡ ನಿನ್ನ ಹಾಗೆಲ್ಲ. ಕಚ್ಚುತ್ತದೆ ಅಂತ ಯಾರು ಹೇಳಿದ್ದು? ಅವ ನೀ ಕಚ್ಚಿಯ ಅವ ಕಚ್ಚುವುದು ಎಲ್ಲಿಗೆ ಕಚ್ಚಿದ್ದಾನೆ ಗೊತ್ತುಂಟಾ? ಗೊತ್ತುಂಟಾನ ಮದ್ದುಂಟ ಮದ್ನು ಕೋಪವೇ ಶಾಂತ ಹೆದರಿದ್ದಾನೆ. ಮುಂದೆ ಬಾ. ಏನು ಮಾಡುದಿಲ್ಲಲ್ಲ, ಕಚ್ಚುದಿಲ್ಲ ನಾನು ಯಾರು ಬಂದ ಯಾರು ಗೊತ್ತಾಗ್ಲಿಲ್ಲ. ಇವ ನಮ್ಮ ಕೂಟದಲ್ಲಿ ಮೂಕ. ಸತ್ತೇ ಹೋದ. ಹೋಗ್ಲಿ ನೀನು ಮೂಕನ? ಅಪ್ಪ ಮುಖ ನಜ್ಜ ಮುಖ. ಅವ ಮೂಕಣ್ಣ ಮುಖ ಅಣ್ಣ ಅಂತಾನು ಮೂಕ ಮೇನ ಅಣ್ಣ. ಮೂಕ ಅವನ ಅಪ್ಪನನ್ನು ಬೈಬೇಡುವ. ಹೆಂಗೆ ಕಶ್ಯಪರಲ್ವಾ? ಇಲ್ಲಿ ನಮಗೆ ಹಿರಿಯ ವ್ಯಕ್ತಿಗಳು. ಏನಾಯ್ತು? ಕಾಯಿ ಚಿಪ್ಪೆ ಆಗಲಿ ಅಥವಾ ಕಾಯಿ ಶಿಪ್ಪೆ ಅಲ್ವೋ? ಕಶ್ಯಪರು. ನನಗೇನು ಅಣ್ಣ ನಾವು ಅವನು ಏನಿದ್ದು ನೆನಪುಂಟ? ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ನಾವು ಒಪ್ಪಿಗೆ ಹಾಕೊಂಡೋನಿಲ್ಲ. ಯಾಕೆ ಸಮುದ್ರ ಮತ್ತಿಚ್ಚಬೇಕು ಅಂತಾದೆ ದೇವತೆಗಳಾದ ನಿಮ್ಮ ಬಲ ಸಾಕಾಗುವುದಿಲ್ಲ. ನಾವು ಬೇಕು, ನೀವು ಬೇಕಾಗ್ತದೆ. ಹೌದಾ? ಹೌದು. ಇಬ್ಬರು ಜೊತೆಯನ್ನು ಸೇರಿದ ಒಟ್ಟಿಗೆ 99 ಕೋಟಿ. ಅದು ಕೋಟಿ. ನೀನು ಕೋಟಿ ಅಂತ ಹೇಳುವಾಗ ನಾನು ಸನಿ ಹೇಳಿದ್ದೇನೆ ಮಾರೆ, ನಿನ್ನ ಕಿವಿ ಸನಿ ಇಲ್ಲದಕ್ಕೆ ನಾನೆಂತ ತಾಯಿದ. ಸರಿ ಅಣ್ಣ, ಸರಿ. ಕೋಟಿದ್ದೇವೆ ನಾವು ಒಟ್ಟಿಗೆ ಸೇರಿ ಮತ್ತಿಸುವುದು. ಆದರೆ ಒಂದು ಬಂದಂತಹ ವಸ್ತುಗಳಲ್ಲಿ ಎಗದು ಪಾಲು. 2 ಪಾಲು? ಎಗದಲ್ಲ, ಮೂಗು ಪಾಲು. ನಿನ್ನ ಮೂಗು ಪಾಲಾಗುವುದು? ನನ್ನ ಮೂಗಲ್ಲ ಮರ, ಲೆಕ್ಕದಲ್ಲಿ ಮೂಗು ಪಾಲು 3 ಪಾಲಾಗಬೇಕು. ಅದರಲ್ಲಿ 2 ಪಾಲು ನಮಗೆ, 2 ನಿಮಗೆ, 1 ಪಾಲು ನಿಮಗೆ. ಯಾಕೆ ಕೇಳು? ಯಾಕೆ? ನಾವು ಹೆಚ್ಚು ಇದ್ದೇವೆ. ನೀವು ಹೆಚ್ಚಿದ್ದೀರಿ. 64 ಕೋಟಿ ಇದ್ದೇವೆ. 66 ಕೋಟಿ ಅದನ್ನೇ ಹೇಳಿದ್ದು ಮಾರೆ. ನಾವು ದೊಡ್ಡವರು. ನಾವು ಹಿರಿತನ ಉಂಟು ನಮಗೆ. ಹಿರಿತನ ಉಂಟು ನಿಮಗೆ. ಹಾಗಾಗಿ ಇದಕ್ಕೆ ಒಪ್ಪಿಗೆ ಇಲ್ಲದಿದ್ರೆ ಈಗಲೇ ಹೇಳ್ಬೇಕು. ನೀನು ನಾನು ಇಲ್ಲದಲ್ಲಿ ಭಾರಿ ಉದ್ದ ಮಾತಾಡ್ತೇನೆ. ಅವನ ಮಾತಾಡ, ಈಗ ಮಾತಾಡ. ಅಕ್ಕಿ ಮುಂಚಿಗೆ ಒಂದು ಬಿಟ್ಟೆ ಜಿಬ್ಬ ಅಂತ. ಇಲ್ಲಿ ಬಾ. ನನಗೆ ಎಲ್ಲವೂ ಗೊತ್ತುಂಟು. ಈ ಅಜ್ಜಿ ಮೂಗಿರುವುದಿಲ್ಲಿ. ಅಜ್ಜಿಯ ಮಗ ಅಂತ. ಅಜ್ಜಿಯ ಮಗ ಅದು ಅಜ್ಜಿ ಮೂಗು. ಸೊಸೆ ಮೂಗು ಮೇಲಿನದ್ದು. ಮಗಳು 2 ಕಣ್ಣು ಕುಟ್ಟಿ ತೆಗಿತೇನೆ ಪಾಪಿ. ನನ್ನನ್ನು ಮಾತಾಡಿದ್ದಾನೆ. ಇವನ ಮಾತು ವಿಮರ್ಶೆಗೆ ಇಲ್ಲ. ನಮ್ಮ ಕೂಟದಲ್ಲಿ ಮೂಕ ಇವ. ಅವನನ್ನು ಕೊಲೆ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಆಗಿಲ್ಲ. ನೀನು ಮಾಡಿದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಮಾಡ್ಬೇಕು ಅಂತ ಉಂಟು. ಸರಿ, ನೀವು ಹೇಳಿದ್ದಕ್ಕೆ ನಾವು ಒಪ್ಪಿದ್ದೆ. ಆಯ್ತಲ್ಲ ಬಲ್ಯಾನ ಎಂತ ನೀವು ಮಾತಾಡಿ. ನಿಮ್ಮ ಎಂತದ್ದು ನಿಮ್ಮ ಎಂತದ್ದು ನೇತೃತ್ವದಲ್ಲಿ ನೀವು ನನಗೆ ಅರ್ಥ ಆಯ್ತು. ಬರುವುದಿಲ್ಲ, ನಾವು ಬರೋದನ್ನು ಮಾತಾಡಿ ಸುಮ್ಮನೆ ಯಾಕೆ ವಿಷಯ. ಅವನಿಗೆ ಹೊಟ್ಟೆಯಲ್ಲಿ ಉಂಟು, ಬಾಯಲ್ಲಿ ಬರುವುದಿಲ್ಲ. ಇಲ್ಲಿ ಎಷ್ಟು ಉಂಟು ಗೊತ್ತುಂಟು. ಈಗಲೂ ಅಲ್ಲ, ನಾಳೆ ಬೆಳಿಗ್ಗೆ ನೋಡು. ಸಮುದ್ರ ಮಧ್ಯದಲ್ಲಿ ಆಗ್ಲಿ ಮತ್ತೆ ನೋಡು. ಈಗ ವಿಷಯ ಎಲ್ಲ ಗೊತ್ತಾಯ್ತು. ಇನ್ನು ಸಾಗರಕ್ಕೆ ಹೋಗುದಲ್ವಾ? ಸಾಗರಕ್ಕೆ ಹೋಗದಾ? ಹೌದು. ಇಷ್ಟು ಬೇಗ ಅಲ್ಲ, ಹೋಗ್ಲಿಕ್ಕೆ ಉದ್ದಿಲ್ಲಿಗೆ ಸಾಗರಕ್ಕೆ ಹೋಗ್ಲಿಕ್ಕೆ ನೀನು ಒಪ್ಪಿ ಆಯ್ತಾ? ನೀವು ಒಪ್ಪಿಗೆ ಕೊಟ್ರೆ ನಾವು. ನೀನು ಈ ಪ್ರಸಂಗಕ್ಕೆ ಹೊಸ ಬನಲ್ವಾ? ಮತ್ತೆ ನಮ್ಮಲ್ಲಿ ಕೇಳದ ನೀನೆಲ್ಲಿಗೆ ಸಾಗರಕ್ಕೆಲ್ಲ ಹಾಗೆಲ್ಲ ಹೋಗ್ಲಿಕ್ಕಿಲ್ಲ. ನಾವು ನೀನು ಹೋಗು, ನೀವು ಹೇಳಿದ್ರು ಹೋಗು. ಮುಖ ಏನು ಹೇಳಿದವ? ಅವನ್ ಸಾಂಗಾನಕ್ಕೆ ಹೋಗುವ. ಅಲ್ಲಲ್ಲ, ಅವನ ಅಭಿಪ್ರಾಯ ಒಪ್ಪಿಗೆ ಉಂಟು. ನನಗೆ ಭಯಂಕರ ಹೆದರ್ತಾನ. ನಿನಗೆ ಹೆದರಿದ್ರೆ ನಿನಗೇ ಹೆದರ್ಬೇಕವ. ಅವನಿಗೆ ಪೆಟ್ಟಿದೆ ಹೆದರಿಕೆ ಉಂಟು. ಯಾಕೆ? ಯುದ್ಧ ಮಾಡುವಾಗ ನೀನು ಬರ್ಲಿಲ್ಲಲ್ಲ, ನಿನ್ನ ಹೊಸ ಮುಖ. ಹೌದೌದು, ನೋಡಿ ಮುಖ ಹೊಸತ್ತು ಅಂತ ಹೇಳಿದ್ರೆ ಮತ್ತೆ ಇದು ಬೇರೆ ಹಾಗಲ್ವ? ನಿನ್ನನ್ನು ನೋಡುವುದು ಪ್ರಥಮವಾಗಿ, ಹಾಗಾಗಿ ಹೇಳಿದೆ. ಎದಾನಿದ್ದಾನೆ. ಏನೋ ದೇವೇಂದ್ರ, ಒಪ್ಪಿಗೆಯೋ? ನನಗೆ ಒಪ್ಪಿಗೆ, ದೇವತೆಗಳಿಗೂ ಇದು. ಇದಕ್ಕೆ ಒಪ್ಪಿಗೆ ಅಂತಾದ್ರೆ ನಾವು ಸಿದ್ಧರಿದ್ದೇವೆ. ಇಲ್ಲ ಅಂತಾದ್ರೆ ನಾವಿಲ್ಲ. ಇಲ್ಲ 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 ಇಲ್ಲ.
ಇದೆಲ್ಲ ಕೆಲಸ ಆಗಲೇಬೇಕಾದದ್ದು ಎಲ್ಲ ಶ್ರೀಮನ್ ನಾರಾಯಣನ ಕೃಪೆಯಿಂದ ನಡೆಯುವುದು. ಹೌದಲ್ವಾ? ಹಾಗಾದ್ರೆ ಆದಷ್ಟು ಬೇಗ ಆ ಕಡಲ ಹತ್ರ ಸೇರಬೇಕು. ಹೌದಲ್ವೇ? ಬಂದು ಶರಧಿಯ ತಟ್ಟಿಗೆ ಬಂದು ಸೇರಿದ್ದೇವೆ. ಸಾಗರಕ್ಕೆ ಬಂದೆವು. ಹೌದಲ್ವೇ? ಇಷ್ಟು ಬೇಗ ಸಾಗರ ಮುಟ್ಟಿ ಆಯ್ತು. ಮನೆಯನ್ನ ನಾವು ಆನೆ ಹೆಂಗೆ ಇನ್ಬಹುದು? ಹಾಗಾದ್ರೆ ಮೊದಲಾಗಿ ಆಗಬೇಕಾದ್ದೇನು? ಮಂದರಾತ್ರಿಯನ್ನು ತಂದಿರಿಸುವುದು. ಕಡೆಗೋಲು ಬೇಕು. ಹೌದು. ಮಂದರಾಗಿರಿ. ಹೌದು. ತರಬೇಕಲ್ವಾ? ಹೌದು. ಎಲ್ಲರ ಜೊತೆಯಾಗಿ ಹೋಗುವ. ಎಲ್ಲಿಂಟು ಬರ್ಬಾತ ನೀನದು ಯಾರು ನೀನು ಅಲ್ಲೇನು ಮಾಡುವುದು ಇನ್ನು ಸಮುದ್ರ ಮಾತ್ರ ಮಾಡುತ್ತೇನೆ ಸುಲಭ ಆಗಲಿ ಎನ್ನುವ ಹಾಗೆ. ಸುರಪ್ಪ ಇನ್ನು ಬೇಕಾದದ್ದು ವಾಸುಕಿ, ಅದನ್ನು ತರಬೇಕಲ್ಲ. ಹೋಗುವ ಹೋಗುವ ವಾಸುಕಿ.
ವಾಸುಕಿಯನ್ನು ತಂದ ಹಾಗಾಗಿದೆ, ಒಂದು ರಾತ್ರಿಯೂ ಬಂದ ಹಾಗಾಗಿದೆ. ಆದ್ರೆ ನೋಡ್ತಾ ಇದ್ದೀರಾ, ಕಡಲಿಗೆ ಇಳಿಸಬೇಕು, ಕಡೆಗೆ ಇಳಿಸಬೇಕು. ಎಲ್ಲರೂ ಸೇರಿ ಸರದಿಗೆ ಇಳಿಸೋಣ. ಇಳಿಸುವ ಇಳಿಸುವ. ಪರ್ವತ ಮುಗುಳ್ತದೆ, ಪರ್ವತ ಮುಳುಗುತ್ತದೆ, ಮುಗುಳ್ತದೆ, ಮುಳುಗುತ್ತಾ ಇದೆ, ಮುಗುಳ್ತದೆ, ಮುಳುಗುತ್ತಾ ಇದೆ, ಗುಳುಮ್ತದೆ. ಇವನನ್ನು ಸರಿ ಮಾಡಿದ್ರೆ ಮುಗಿಲಿಕ್ಕೆ ಇಲ್ಲ. ಹಾಗಾದ್ರೆ ಇದಕ್ಕೇನು ಉಪಾಯ? ಏನ್ ಮಾಡೋದು? ದಾರಿ ತೋರಿದಂತ ಶ್ರೀಮನ್ನಾರಾಯಣ ಹೇಳ್ತಾರಲ್ಲ, ನಮೋ ಭಗವತೆ ವಾಸುದೇವಾಯ. ಪ್ರಭು, ಓಂ ನಮೋ ಭಗವತೆ. ಸುರಪಾದಿಗಳೇ, ದೇವರೇ, ಏನಪ್ಪ, ಏನು ಸಮಸ್ಯೆ ಬಂತು ನಿಮಗೆ? ನೀವು ಹೇಳಿದ ಹಾಗೆ ಮಂದರಾತ್ರಿಯನ್ನು ವಾಸುಕಿಯನ್ನು ತಂದ ಹಾಗಾಗಿದೆ. ಕಡಲಿಗಿಳಿಸುವ ಕಾಲಕ್ಕೆ ಆ ಪರ್ವತವೇ ಮುಳುಗುತ್ತಾ ಇದೆ ಪ್ರಭು, ಮುಳುಗುತ್ತಾ ಇದೆ. ಮುಳುಗುತ್ತದೆ. ಹರಿಬೇಡ ವಿಘ್ನ ರಾಜನ ಸ್ತುತಿಸರಿ, ವಿಘ್ನ ರಾಜನ ಸ್ತುತಿಸದೆ ಇನಿತಾದುದು ಜನನು ಭಕ್ತಿಯೊಳೆಲ್ಲರೂ. ಸುರಪಾದಿಗಳೇ, ಶರದಿಗಿಟ್ಟಂತಹ ಮಂದರಾತ್ರಿ ಮುಳುಗುವುದಕ್ಕೆ ಕಾರಣ ಏನು ಬಲ್ಲಿರ? ಏನು ದೇವನೇ? ವಿಘ್ನ ನಿವಾರಕನಾದಂತಹ ಗಣೇಶನನ್ನು ನಾವು ಸ್ತುತಿ ಮಾಡದೇ ಇದ್ದದ್ದೇ ಇದಕ್ಕೆಲ್ಲ ಮೂಲ ಉದ್ದೇಶವಾಗಿದೆ. ಆದ್ದರಿಂದ ಎಲ್ಲರೂ ಏಕೋದ್ಯಾನದಿಂದ ವಿಘ್ನ ನಿವಾರಕನಾದಂತಹ ಗಣೇಶನನ್ನೇ ಸ್ತುತಿಸೋಣ. ಗಜಾನನಂ ಗಜ್ಞಾನನಂ ಗಜಾನನಂ ಗಜ್ಞಾನನಂ ಭೂತಗಣಾಧಿಸೇವಿತಂ ಅಂಬು ತಗಣ ಸೇವಿತಂ ಭೂತಗಣಾಧಿಸೇವಿತಂ ಅಂಬು ತಗಣ ಸೇವಿತಂ ಕಪಿತ್ತ ಜಂಬೋ ಬಲಸಾರ ಭಕ್ಷಿತಂ ಕಾಪಿ ಪಿತ್ತ ಚೆಂಬು ಪಲ್ಸರ್ ಬೈಕಂ. ಎಂತದೆಲ್ಲ ಎಂತಂತ ಹೇಳ್ತೀಯ? ಕಪಿತ್ತ ಜಂಬೂ ಬಲಸಾರ ಭಕ್ಷಿತಂ ಭಸ್ಕಿತಂ ಮಾಸುತಂ ಉಮ್ಮಸುತಂ ಪಾಪ ವಿನಾಶ ಕಾರಣಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮ್ಮ ಮಾಮಿಯ ನಮ್ಮ ಮಾಮಿಯ ನಮಾಮಿ ಬಂದಿದ್ದಾರೆ. ನಮಾಮಿ ವಿಘ್ನೇಶ್ವರ ವಿಜ್ಞಾನ ಪಾದ ಪಂಕಜಂ. ಪಾದ ಪಂಕಜಂ. ಎಲ್ಲರೂ ಏಕೋದ್ಯಾನದಿಂದ ಸ್ತುತಿಗೈಯಿರಿ, ಸ್ತುತಿಗೈಯಿರಿ. ಜಯ 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 ಜಯ. ಮುಳುಗುತ್ತಿರುವಂತಹ ಮಂದರಾತ್ರಿಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಕೂರ್ಮಾವತಾರವನ್ನು ತಾಳಿ ಅದಕ್ಕೆ ಬೆಂದು ಬೆನ್ನ ಮೇಲದ ಬೊತ್ತು ನಿಂತಿದ್ದನು. ನೀರಿನಿಂದ ಮೇಲಕ್ಕೆತ್ತಿ ನಿಂತಿದೆ. ಆದ್ದರಿಂದ ಮತನ ಕಾರ್ಯ ಪ್ರಾರಂಭವಾಗಲಿ. ಶರದಿ ಮತಿಸುತ್ತಿರಲು ಬಜೆಯಿತು.
ತಡೆ. ಕೇಳು ಕೇಳು ಅಯ್ಯ ಮೂಕಾಸುರನೇ, ದೇವರಲ್ಲಿ ಕೇಳು ಕೇಳು ಸರಿಯಾದ ಕೇಳು. ಬಲಿರಾಜ, ನಿಮ್ಮವರೆಲ್ಲ ಏನೋ ಗಲಾಟೆಯನ್ನೇ ಮಾಡ್ತಾ ಇದ್ದಾರೆ. ನಿಮಗೆ ಒದಗಿದಂತಹ ಬವಣೆಯಾದ್ರೂ ಏನು ಸಮಸ್ಯೆ ಏನು ಹೇಳಬಹುದಲ್ಲ? ಈಗ ಸಮುದ್ರವನ್ನು ಮತನ ಮಾಡಬೇಕು ಅಂತಾದ್ರೆ ಹಿಡಿಬೇನು ಹಾವನ್ನು ಹಿಡಿಬೇಕು. ನಾವು ಹಾವು ಹಿಡಿಲಿಕ್ಕೆ ಹೋಗುವಾಗ ನಮಗೆ ಮಾನವ ನಾವು ದೊಡ್ಡವರಲ್ವಾ? ನಾವು ನಮಗೆ ಇದ್ದದ್ದೇ ಇಲ್ವಾ? ಹಿರಿಯವಾದಿಗಳಲ್ವಾ? ನಾವು ಹಿರಿಯವರಲ್ವಾ? ಹಿರಿಯರಾದಂತಹ ನಿಮಗೆ ತಲೆಯ ಭಾಗ ಸಿಗಬೇಕು. ನಮ್ಮ ತಲೆ ಭಾಗ ಆಗಬೇಕು. ನಮಗೆ ತಲೆ ಭಾಗಬೇಕು. ತಲೆ ಭಾಗ ಆಗದೆ ನಮಗೆ ಸಾಧ್ಯವೇ ಇಲ್ಲ. ನಾವು ತಲೆ ಹಿಡಿಯುವವರು ಮತ್ತೆ ತಲೆ ಹಿಡಿಯುವವರು ಅಂತ ಎಲ್ಲರಿಗೆ ಗೊತ್ತುಂಟು. ನಾವು ತಲೆ ಹಿಡಿಯುವವರು ಅಂದ್ರೆ ಅರ್ಥ ಬೇರೆ ಆಗ್ತದೆ. ತಲೆಯ ಭಾಗವನ್ನು ಹಿಡಿಯುವವರು ಯಾವ್ದಾದ್ರು ಹಿಡಿಯುವವನಲ್ವ ನಾವು? ಯಾವುದಾದ್ರೂ ಆಗೋದಿಲ್ವ? ಇಂದ್ರ, ನಾವು ದೇವತೆಗಳು ಶಿರವನ್ನು ಹಿಡಿಯಬೇಕಾದದ್ದು ಅಂತ ಕೇಳು. ಎಂತನು ಎಂತದ ಶೀರವಾಗಿ ಹಿಡಿ ಹೋಗು ಶೀರ. ಇಂದ್ರ, ಕಾರ್ಯವಾಸಿ ಕತ್ತೆ ಕಾಲನ್ನಾದ್ರೂ ಹಿಡಿಬೇಕಾಗ್ತದೆ ದೇವರಿಗೆ ಗೊತ್ತುಂಟನು ಅಲ್ವಾ? ಈಗ ತಲೆಯ ಭಾಗ ಹಿರಿಯರಾದಂತ ಅವರಿಗೆ ಬೇಕು ಅಂತ ಹೇಳ್ತಾರೆ. ಅವರೇ ಸೂಚಿಸಿದ್ದಾರೆ ನಮ್ಮ ತಲೆ ಹೋಗಬೇಕು, ತಲೆ ಹೋಗಬೇಕು. ಅವರ ತಲೆ ಹೋಗ್ಲಿಕ್ಕೆ ತಲೆಯನ್ನೇ ಬಿಟ್ಟು ಕೊಡುವುದು ಒಳ್ಳೇದಲ್ವಾ? ತಲೆ ಭಾಗ ಆಗ್ಲಿ, ನೀವು ಬಾಲವನ್ನು ಹಿಡಿ. ಬಾಲವನ್ನು ಹೊರಟುದಾಗ ಜಗ ಬರುವುದು ಒಂದದಿ ಕರಳ ಈ ದೇಹದಲ್ಲಿ ಕಾಲು ಯಾವುದು ಮುಖ ಯಾವುದು ಗೊತ್ತಾಗುವುದಿಲ್ಲ. ಏಳು ಮುಖ ಸಮಸ್ಯೆ ತಲೆದವರಿದೆ. ವಿಷ ಬಂದ ಕಾರಣ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ. ಎಲ್ಲರೂ ಸ್ಮೃತಿ ತಪ್ಪಿ ಬೀಳುತ್ತಾ ಇದ್ದೀರಿ. ಹಲೋ ಹಲೋ ಎನ್ನುವ ವಿಷ, ಹಾಲಾಹಲ ಅನ್ನುವಂತಹ ವಿಷ, ಆ ವಿಷವನ್ನು ಎಂತದ್ದು ಹಲೋ ಹಲೋ ಎನ್ನುವ ವಿಷ ಕೊಟ್ಟೆ ನಿಮಗೆ. ದೇವರಲ್ಲಿ ಹಾಗೆಲ್ಲ ಮಾತಾಡುವ. ಹಾಲಾಹಲ ಅನ್ನುವಂತಹ ವಿಷ, ಇದರ ಪ್ರಭಾವವನ್ನು ತಡೆದುಕೊಳ್ಳುವುದಕ್ಕೆ ನಮಗ್ಯಾರಿಗೂ ಸಾಧ್ಯವಿಲ್ಲ. ಒಂದು ವೇಳೆ ಸಾಧ್ಯ ಉಂಟು ಅಂತ ಆದ್ರೆ ಪರಮೇಶ್ವರ ದೇವರಿಗೆ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ಒಂದಾಗಿ ಮಹಾಲಿಂಗೇಶ್ವರನ್ನು ಧ್ಯಾನಿಸೋಣ. ಜಯ 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 ಜಯ. ನೇತ್ರ ಅಯ್ಯ ಶ್ರೀಹರಿ ಭವಯ್ಯ, ದೇವದಾನವರೆಲ್ಲರೂ ಗೋಳಿಡುತ್ತಾ ಇದ್ದಾರೆ, ನನ್ನನ್ನೇ ಸ್ತುತಿಸಿದ್ದಾರೆ. ಏನಯ್ಯ ಕಾರಣ? ದೇವಾಸುರರು ಸೇರಿ ಶರದಿಯನ್ನು ಮತಿಸುತ್ತಾ ಇದ್ದಾರೆ. ಪ್ರಥಮವಾಗಿ ಉದ್ಭವವಾದದ್ದು ಹಾಲಾಹಲ ಅನ್ನುವಂತಹ ವಿಷ. ವಿಷದ ಪ್ರಭಾವದಿಂದಲಾಗಿ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಇದರ ಪ್ರಭಾವವನ್ನು ತಡೆದು ನಿಲ್ಲಿಸಬೇಕಿದ್ರೆ ನೀನಲ್ಲದೆ ಬೇರೆ ಯಾರೂ ಇಲ್ಲ ಬಾವ. ಲೋಕ ಕಲ್ಯಾಣ ಅರ್ಥವಾಗಿ ಉದಿಸಿದಂತಹ ವಿಷ ಜಲವನ್ನು ನಾನೇ ಪಾನಗೈಯುತ್ತೇನೆ. ನೆಲದ ತಮ್ಮ ಬೆರಗಾಗಿ ದರಗರಿ ತೆಗಿರಿದ ಕೆಳದರಿಯ ದಂದದಿ ಕೊರಳ ಬಿಡಿ ಹೊರಬೀಳದ ಕಲವನ್ನು ನುಗುವುದು ಎನ್ನುವುದು ಜೀವರ ಬರದಿತ್ತು ಬಂಧಿಸಲು ನಮ್ಮ ದೇವರು ಸತ್ತುವಾದರು, ನಮ್ಮ ದೇವರು ಸತ್ತುವಾದರು. ಯಾಕೆ ನೀವೆಲ್ಲ ಗೋಳಿಡುತ್ತಾ ಇದ್ದೀರಿ? ಕುಳ್ಳಿ ಹೆಂಗಾತು ನನ್ನ
ಆ ಹೆಂಗತ್ತು ಬಂದು ದೇವರ ಕುತ್ತಿಗೆ ಇಜ್ಜಿಗೆ ಕೊಲೆ ಮಾಡ್ತಾರೆ. ಅವರು ಯಾರು? ಯಾರು? ಅವರ ಹೆಂಡತಿ ಪಾರ್ವತೀ ದೇವಿ, ಪಾರ್ವತಮ್ಮ. ನೋಡು, ನನಗೆ ಈಗ ಗೊತ್ತಾಯ್ತು. ದೇವರಲ್ಲಿ ಅಮ್ಮ ಹೇಳಿದ್ದಾಳೆ ನಾಳೆ ಬರುವಾಗ ಸೀರೆ ತಂದು ನಿಂತ. ಇವರ ಮನೆಗೆ ಹೋಗ ಸೀರೆ ಕೊಂಡೋಗಲಿಲ್ಲ. ಮನೆಯಲ್ಲಿ ಜಗಳ ಮಾಡಿದ್ರೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ದೊಡ್ಡ ಸಭೆಯಲ್ಲಿ ಕುತ್ತಿಗೆ ಚಿಕ್ಕಿದ್ದು. ಸೀರೆ ತರುವುದಿಲ್ಲ, ಹೊಲ್ತೇನೆ ನಿಮ್ಮ. ಹಾಗಲ್ಲ, ಅವರು ಕುತ್ತಿಗೆಯನ್ನು ಹಿಡಿದಂತ ಉದ್ದೇಶವೇ ಬೇರೆ ಇದೆ. ಒಂದು ವೇಳೆ ಅವರು ಸೇವಿಸಿದಂತಹ ವಿಷ ಶರೀರದ ಒಳಗೆ ಹೋಯಿತು ಅಂತಾದ್ರೆ ಉದರದಲ್ಲಿರುವಂತಹ ಅಸಂಖ್ಯಾತ ಜೀವರಾಶಿಗಳು ನಾಶವಾಗಿ ಹೋಗ್ತದೆ. ಅದು ನಾಶವಾಗಬಾರದು ಅನ್ನುವ ಕಾರಣಕ್ಕಾಗಿ ಕೊರಳನ್ನು ಒತ್ತಿ ಹಿಡಿದಿದ್ದಾರೆ. ಮತ್ತೆ ನೀವು ಎಲ್ಲಿಯಾದ್ರೂ ಉಗುಳಿದ್ರು ಅಂತಾದ್ರೆ ಸಮಸ್ತ ಭೂಮಂಡಲವೇ ನಾಶವಾಗಿ ಹೋದೀತು. ಅದಕ್ಕೆ ಬೇಕಾಗಿ ಬಾಯಿಯನ್ನು ನಾನು ಒತ್ತಿ ಹಿಡಿದೆ. ಈಗ ಮಧ್ಯದಲ್ಲಿ ನಿಕ್ಷೇಪಗೊಂಡಿದೆ. ನೋಡು, ನೀಲಕಂಠ, ಕಂಠದಲ್ಲಿ ನಿಕ್ಷೇಪವಾದ ಕಾರಣ ಬಣ್ಣ ನೀಲವನ್ನು ಹೊಂದಿದೆ. ಇನ್ನು ಮುಂದೆ ಇವರಿಗೆ ನೀಲಕಂಠ ಅಂತ ಹೆಸರು. ನೀವು ಕೂಡ ಒಮ್ಮೆಮ್ಮೆ ಒಂದೊಂದು ನೀತಿ ಮಾತಾಡುದು. ಎಂತದು? ಆಗ ಹೇಳಿದ್ರಿ ಪಾರ್ವತಿಯ ಗಂಡ ಅಂತ, ಪಾರ್ವತಿ ಗಂಡ. ಈಗ ಹೇಳ್ತೀರಿ ನೀಲುವಿನ ಗಂಡ ಅಂತ. ದೇವರು ಯಾರ ಗಂಡ ಅಂತ ಒಂದು ನಿಶ್ಚಯ ಆಗಬೇಡವಾ? ನೀಲುವಿನ ಗಂಡ ಅಂತಲ್ಲ, ನೀಲಕಂಠ. ಗಂಡ ಅಲ್ಲ, ಕಂಠ. ನಂಜುಂಡೇಶ್ವರ. ಗಂಜುಂಡ ನಂಜುಂಡೇಶ್ವರ ಅಂತ ಹೆಸರು. ಕೊಳ್ಳಲ್ಲ, ಗರಳ ಗೊರಳ, ಕಳ್ಳಲ್ಲ ಕೊಳ್ಳಲ್ಲ, ಗರಳ ಗೊರಳ ಅನ್ನುವಂತ ಹೆಸರಾಯಿತು. ಹಾಗೆಂದು ಅವರಿಗೊಂದು ವ್ಯವಸ್ಥೆ ಆಗಬೇಕು ಬೇಡುವ ಕುಳಿತುಕೊಳ್ಳುವುದಕ್ಕೆ. ಈಗ ನಮ್ಮ ಒಂದು ಬಹಳ ಸಮಸ್ಯೆಯಲ್ಲಿ ಉಂಟು. ಯಾಕೆಂದ್ರೆ ಮೊದಲಾದ್ರೆ ನಮ್ಮಲ್ಲಿ ಕುಡಿಯುವವರು ತುಂಬಾ ಮಂದಿ ಇದ್ರು, ಈಗ ಎಲ್ಲ ಬಿಟ್ಟಿದ್ದಾನೆ. ಕುಡಿಲಿಕ್ಕೆ ಬಂದ್ರೆ ಬಹಳ ಸಮಸ್ಯೆ ಉಂಟು. ನೀವು ಕುಡಿತೀರಿ ಅಂತ ಗೊತ್ತಾಗಿದೆ. ಇನ್ನು ಬಂದದ್ದನ್ನು ನೀವೇ ಕುಡಿಬೇಕಲ್ಲದೆ, ಇಲ್ಲದಿದ್ದರೆ ನಮ್ಮಲ್ಲಿ ಯಾರು ಇಲ್ಲ. ಅವ ಒಬ್ಬ ಕುಡಿತಾನಲ್ಲ. ಬಾವಯ್ಯ, ಬಲಿರಾಜನೇ, ನಿಮಗೂ ಪಕ್ಷವಾತ ಇದೆ ಅಂತ ಅರ್ಥ ಆಯ್ತು. ಯಾಕೆ ದೇವ್ರೆ? ಹೀಗೆ ಪಕ್ಷಪಾತ ಆಗ್ಲಿಕ್ಕೆ ಉಂಟ? ಇಲ್ಲ ಅಂತ ಆದ್ರೆ ಯೋಚಿಸಿ ನೋಡಿ. ಆ ಬಾವಯ್ಯ ಈಗ ಬಂದದ್ದು, ನಾನು ಆಗ್ಲೇ ಬಂದಿದ್ದೇನೆ. ನನಗೆ ಯಾರೋ ಕುಳಿತುಕೊಳ್ಳುವುದಕ್ಕೆ ಆಸನ ಕೊಡಲಿಲ್ಲ. ಯಾರು ಹೇಳಿನು? ಆಯ್ತು, ನನಗುಂಟು. ಹಾಗಿದ್ರೆ ಅವರನ್ನು ಯಾಕೆ ಮೊದಲು ಕೂತ್ಕೊಳ್ಳಿಸಿದ್ದು? ಅನು ಯಾವಾಗಲೂ ದೊಡ್ಡ ಸಭೆಯಲ್ಲಿ ಬೇರೆ ಯಾರದ್ದಾದ್ರೂ ಸಮಸ್ಯೆ ಇಲ್ಲ, ಈ ಸ್ವಲ್ಪ ಕುಡ್ಡವರದ್ದೇ ಸಮಸ್ಯೆ. ಅದೇನು? ಅವರಿಗೆ ಯಾವುದು ಸರಿಯಾಗಲಿಕ್ಕಿಲ್ಲ. ಆಸನ ಕೊಟ್ಟರೂ ಗಲಾಟೆ, ಆಸನ ಕೊಡದಿದ್ರೂ ಗಲಾಟೆ. ಅದಕ್ಕೆ ಅವರನ್ನು ಕುಡ್ದವರನ್ನು ಮೊದಲು ಸುಮ್ಮನೆ ಕೂತ್ಕೊಳ್ಳಿಸಿದ್ರೆ ಅಲ್ಲಿಗೆ ಮಲಗ್ತೇನೆ. ಹಾಗೆ ಹಾಗೆ ಹಾಗಂತ ನನಗೆ ಇದು ಅಲ್ವಾ? ಆಯ್ತು, ನಿಮ್ಮ ಪ್ರಜ್ಞವನ್ನು ಓಣಿ. ಎಂತದ್ದು? ಪ್ರಜ್ಞವನ್ನು ಓಣಿ. ಭ್ರಷ್ಟ ಮತನಕಾರಿ. ಐರಾವತ ನಿಮಗೆ ಒಮ್ಮೆ ಐರಾವತದಲ್ಲಿ ಹೋಗಿ ಐರಾವತನಲ್ಲಿ ಹೋಗಿ ದುರ್ವಾಸನೆ ಅವರ ತಾಪ. ಮತ್ತೆ ಅವನಿಗಾದ್ರೂ ಗೊತ್ತಿದೆ ದೇವೇಂದ್ರ, ನಿನಗಷ್ಟು ಅರ್ಥ ಆಗೋದಿಲ್ವಾ? ಐರಾವತದಲ್ಲಿ ಹೋಗಿ ಅಲ್ವಾ ನಿನಗೆ ಶಾಪ ಸಿಕ್ಕಿದ್ದು? 6 ತಿಂಗಳ ಶಾಪ ಸಿಕ್ಕಿದ್ದು. ಯಾರು? ಐರಾವತ ಮಹರ್ಷಿಗಳ ಶಾಪ. 6 ತಿಂಗಳ ಶಾಪ ಸಿಕ್ಕಿದ್ದು. ಆದ್ದರಿಂದ ಈ ಶ್ರೇಷ್ಠ ವಸ್ತು ಇರಬೇಕಾದ್ದು ಎಲ್ಲಿ? ಅದು ಸ್ವರ್ಗದಲ್ಲಿ ಇರಬೇಕು. ಸ್ವರ್ಗ ಮಲಿಯನ್ನದ್ದು. ಸ್ವರ್ಗ ಯಾರ್ದು? ಮಲಿಯನ್ನದ್ದು. ಸ್ವರ್ಗಕ್ಕೆ ಪಾರಿಜಾತ 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 ಏನು? ಪಾರಿಜಾತ 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 ಅದು ಯಾರಿಗೆ ಸೇರಬೇಕು? ಇವರಿಗ ಒಂದು ಹೂವಿನ ಬೆಲೆ ಗೊತ್ತಿಲ್ಲ, ಮಾಲೆಯ ಬೆಲೆ ಗೊತ್ತಿಲ್ಲ, ಇವನಿಗೆ ಪಾರಿಜಾತ. ನಿನಗೆ ಮಾಲೆ ಕೊಟ್ಟಾಗ ಅದನ್ನು ಆನೆಯ ಕುತ್ತಿಗೆಗೆ ಹಾಕಿದ್ದೆ ಪಾಪ. ಅವನು ಋಷಿಗಳು ಕೊಟ್ಟ ಮಾಲೆಯನ್ನು ಆನೆಯ ಕಾಲಾಡಿಗೆ ಹಾಕಿದ್ನು. ಆದ್ದರಿಂದ ಅದು ಸ್ವರ್ಗಕ್ಕೆ ಸೇರಬೇಕು. ಮಂದಾರ ಮಂದಾರ ಕಲ್ಪತರು ಚೂಡಾರತ್ನ ಚಿಂತಾಮಣಿ ಎಲ್ಲ ಬಂತು. ಎಂತ ಮಾಣಿ ತಿಂತ? ಅವ ಎಲ್ಲಿದ್ದ ಮಾಣಿ?
ಚಿಂತಾಮಣಿ, ಮಂದಾರ, ಮಂದಾರ, ಅನರ್ಘ್ಯವಾದಂತಹ ರತ್ನಗಳು ಇದೆಲ್ಲ ಇರಬೇಕಾದ್ದು ಎಲ್ಲಿ? ಅದು ಸ್ವರ್ಗಮಲ್ಲಿ ಅನ್ನ. ಅದರ ಬೆಲೆ ಗೊತ್ತಿಲ್ಲದ ಇಂದ್ರನಿಗೆ ಯಾಕದು? ಸ್ವರ್ಗಕ್ಕೆ ಹೋಗು. ಚಂದ್ರ ಬರಪ್ಪ ಹೀಗೆ ಚಂದ್ರನ ಉದ್ಭವವಾದದ್ದೇ ತಡ. ಎಲ್ಲರೂ ಶೀತಾಂಶು. ಎಷ್ಟಂಶು? ಅವನಿಗೆ ಶೀತಾಂಶು ಅಂತ ಹೆಸರು. ಶೀತಾಂಶು ನಮಗೆ ಬರೋದು ಹೇಳುದು ಬೇಡ. ಅದೆಲ್ಲಿರ್ಬೇಕು? ಇಲ್ಲಿ ಬಾ. ಹಾಲಾಹಲ ವಿಷವನ್ನು ಕುಡ್ದದ್ದು ಯಾರು? ಅವನು ಇವನು ಪರಮೇಶ್ವರ. ಜಗನ್ನ 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 ಜಗದ ದೇವರು. ಅವನಿಗೆ ಒಂದೊಂದಕ್ಕೆ ನಾವು ಸನ್ಮಾನ ಮಾಡಿದ್ದೇವೆ. ಅಲ್ಲ, ಸನ್ಮಾನ ಮಾಡಿದ ವಿಷಯ ಅಲ್ಲ, ಅದು ಹೊಟ್ಟೆಯೊಳಗೆ, ಅದು ಗಂಟದಲ್ಲಿ ಅದು ಸುಡ್ತಾ ಇದೆ ಅಲ್ವಾ? ಆದ್ದರಿಂದ ಸ್ವಲ್ಪ ಹಾಗೆ ಉಂಟು ಅಲ್ವಾ? ಆದ್ದರಿಂದ ಆ ಉರಿ ಶಮನಕ್ಕೆ ತಂಪನ್ನು ತಲೆಗಿಟ್ರೇನು? ಅದು ಒಳ್ಳೆನಲ್ಲ. ಆದ್ದರಿಂದ ಪರಶಿವನ ಶಿರವನ್ನೇ ಹರಲಿ. ಚಂದ್ರ ಹೋಗಿ ಒಂದ ಚಂದ್ರ ಹೋಗಿ ಒಂದ ಹಾಗೆ ಈಗ ಹೆಸರಾಗೆ. ಆದ್ದರಿಂದ ಅವನಿಗೆ ಚಂದ್ರಚೂಡ. ಚಂದ್ರ ಚೂಡ, ಚಂದ್ರಚೂಡ, ಚಂದ್ರ ಚೂಡ, ಒಟ್ಟಿಗೆ ಹೇಳ. ಚಂದ್ರಶೇಖರ, ಸತಿಮೂಲ್ಯ, ಶಶಿಮೌಳಿ. ಮೂಲ್ಯ ಮೂಲ್ಯ ಅಲ್ವೋ? ಮೌಳಿ. ಮೂಲ್ಯ ಅವ ಹೊಣಿತಾನೆ, ಅವನು ಅದೇನ ಅವ ಯಾವ ಜಾತಿಯೋ ಗೊತ್ತಿಲ್ಲ. ನೀವೆಲ್ಲ ಒಂದೇ ಜಾತಿ ಅಲ್ವೋ? ದಾನವರಲ್ವ? ಆದ್ದರಿಂದ ನೀವು ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಬೇಕಾ? ಬೇಕಾ? ಬೇಡವಾ ನಿಮಗೆ? ಬೇಕಾ? ಸ್ವಲ್ಪ ಬೇಕಾ? ಅಂದರೆ ನಿಮಗೆ ಆಯಾಸ ಆಗಿದೆ. ಮೇವಾನು ಮೇವಾನು ಬೆವರು. ಮೇವಾನು 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 ಮಾನೆ. ನಿನ್ನ ಭಾಷೆ ಅರ್ಥ ಆಗುದಿಲ್ಲ ಮಾರೆ. ನೋಡಿ ನೀವು ಮೇವಾನು ಮಾನು ನಿಲ್ವ ಮಾನೆ. ಶ್ರಮಜಲ ಶ್ರಮಜಲ. ಮತ್ತೆ ಹಾಗೆ ಸ್ವಲ್ಪ ಪರಿಹಾರ ಮಾಡಿ. ನಾನೊಮ್ಮೆ ಪ್ರಯತ್ನ ಮಾಡಿ ನೋಡ್ತೇನೆ ಅಲ್ವಾ? ಪೂರ್ವಾದ್ರಿ ಎಂಬದ ಬಾಲ ಭಾಸ್ಕರನಂತಿ ಶ್ರೀರಮೆ ಮೈದೋರನು ಶ್ರೀರಮೆ ಮೈದೋರಲು ಬೆರಗುಗೊಂಡಿರಲೆಲ್ಲ ಸೆರಗನಿತ್ತಾಕೆಯ ಹರಿಮೇಲ ಕೆಡರಿಸಲು ತರುಣಿ ನಮಗೆ ನಮಗೆ ತರುಣಿ ನಮಗೆ ನಮಗೆಂದು ಮುಂದುವರಿ ಶಂಕರನಡ್ಡವಿಸುತ್ತೆಂದನು. ಸಾಕು ಸೈರಿಸಿ ನಿಮ್ಮೊಳಗೆ ಸಂವಾದ ಸಾಕು. ಸಾಕು ಸೈರಿಸಿ ನಿಮ್ಮೊಳಗೆ ಸಂವಾದ ಟೀಕೆಯ ತುಡುಕಲು ಬಹುದಪವಾದ ಕಾಕುತನಗಳು ವಿವೇಕವಂತಿರಲಿ ಶೋಕದು ದುರ್ಬುದ್ಧಿಗೆಡೆಯಿಲ್ಲವಿಲ್ಲ. ಸಾಕು ಸೇರಿಸಿ ನಿಮ್ಮೊಳ್ ಏಕೆ ಸಂವಾದ ಟೀಕೆಯ ತುಡುಕಲು ಬಹುದಪವಾದ ಸಾಕು. ಈಗ ಸ್ವಲ್ಪ ಸಾಕು. ಹುಡುಗಿ ಬೇಕು.
ಹುಡುಗಿ ನನಗೆ ಬೇಕು. ಎಲ್ಲರೂ ಸ್ವಲ್ಪ ಸೈರಿಸಬೇಕು. ನಿನಗೆ ಎಲ್ಲಿಗೆ ಮಾನೆ ತಲೆಗೆ ಇಟ್ಟು ಮಲಕ್ಕೆ ಸೈರನ್ ಯಾವಾಗ ಅಂತದ್ದು ಈಗ ಸೈರಿಸಬೇಕು. ಈಗ ಸೈರನ್ ಆಯ್ತಾ? ಎಲ್ಲರೂ ಮುಗಿ ಬೀಳ್ತಾ ಇದ್ದೀರಿ. ಕನ್ಯೆಯವರುಗಳು ಉದಿಸಿ ಬಂದ ಕಾಲಕ್ಕೆ ಮತ್ತೆ ಸಾಕು ಹುಡುಗಿ ನನಗೆ ಬೇಕು. ಇಲ್ಲ, ಹಾಗೆ ಆಗುವುದಿಲ್ಲ. ಹುಡುಗಿ ಬಂದಾಕ್ಷಣ ನಿಮಗೆ ಅಂತ ಹೇಳುವುದು ಹೇಗೆ? ಹುಡುಗಿಯಲ್ಲಿ ಒಂದು ಒಪ್ಪಿಗೆ ಕೇಳಬೇಕಲ್ಲ. ಅವಳ ಸಹಮತ ಹೇಗಿದೆ ಎನ್ನುವುದನ್ನು ನಾವು ಅರಿಯಬೇಕು. ನಮಗೆ ಮತಕ್ಕೆ ಗೊತ್ತಿಲ್ಲ. ನಮ್ಗೆ ಬೇಕು, ನಮಗೆ ಹುಡುಗಿ ಬೇಕು. ನೋಡುವ, ಸ್ವಲ್ಪ ಸೈರಿಸಿ. ಸಲ್ಲಕ್ಷಣ ಭರಿತಳಾದ ನಿನ್ನನ್ನು ಲಕ್ಷ್ಮಿ ಎಂದು ನಾಮಕರಿಸಿದ್ದೇನೆ. ಇದು ನಿನ್ನ ಕೈಯಲ್ಲಿ ಹೂಮಾಲಿಕೆಯನ್ನು ಕೊಟ್ಟವ ಅವನ ಹೆಸರೇಗೆ? ಲಕ್ಷ್ಮಿ. ಪುಣ್ಯಾತ್ಮ, ಇಲ್ಲಿ ಬಾ. ನೀನು ಮಾತಾಡುವಾಗಲೇ ನೀರು ಬಿದ್ದು ಮುಖ ಎಲ್ಲ ಹೀಗಾಗಿ ಹೋಗಿದೆ. ಈ ಆಕ್ಸಿ ಮಾಡಿದ್ರು ನೋಡಿ. ಹೆಸರೇನು? ಅವನ ನಾನು ಲಕ್ಷ್ಮಿ. ಬೇಡ ಬೇಡ, ಗೊತ್ತಾಯ್ತು. ಲಕ್ಷ್ಮಿ ಲಕ್ಷ್ಮಿ. ಹಾಗಾಗಿ ಅವನಿಗೆ ಮಾಲೆ ಕೊಟ್ಟ ಅವಳೇ ಅವಳಿಗೆ ಬೇಕಾದ ವರನನ್ನು ಆರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಈಗ ನಿನಗಿರು ಇಲ್ಲೊಂದು ಲಕ್ಷ್ಮೀ ಸ್ವಯಂವರವಾಗಲಿ. ಎಲ್ಲ ನೋಡಲಿ ವರಿದಿಯನ್ನ ಕೂಡಲಿ, ಎಲ್ಲ ನೋಡಲಿ ವರಿದಿಯನ್ನ ಕೂಡಲಿ, ಎಲ್ಲ ನೋಡಲಿ ವರಿದಿಯನ್ನ ಕೂಡಲಿ, ವರಿದಿಯನ್ನ ನೋಡಲಿ ವರಿದಿಯನ್ನ ಕೂಡಲಿ. ಸನ್ನುತಾಂಗ ದೇವನಿಗೆ ಎನ್ನ ಕಾಣಿಕೆ, ಸನ್ನುತಾಂಗ ದೇವನಿಗೆ ಎನ್ನ ಕಾಣಿಕೆ, ಎನ್ನ ನೋಡಲಿ ಬರಿದಿ ಎನ್ನ ಕೂಡಲಿ. ಸನ್ನುತಾಂಗ ದೇವನಿಗೆ ಎನ್ನ ಕಾಣಿಕೆ, ಎನ್ನ ನೋಡಲಿ ಬರಿದಿ ಎನ್ನ ಕೂಡಲಿ, ಎನ್ನ ನೋಡಲಿ ಬರಿದಿ ಎನ್ನ ಕೂಡಲಿ, ಬರಿದಿಯನ್ನ ನೋಡಲಿ ಬರಿದಿಯನ್ನ ಕೂಡಲಿ. ಮೂಕ ನೀನು ಏನು ಜಮ್ಮನ ಇದ್ದದ್ದೇನು ಅಣ್ಣ? ಜಮ್ಮನ ಈ ಹೊತ್ತಿನಲ್ಲಿ ಆ ಹುಡುಗಿ ಯಾರು? ನಾನು ಲಕ್ಷ್ಮಿ. ಲಕ್ಷ್ಮಿ. ಆ ಹುಡುಗಿ ದೇವರು ಮಾಲೆ ಕೊಟ್ಟಿದ್ದಾರೆ. ಮಾಲೆ ಕೊಟ್ಟಿದ್ದಾರೆ. ಹೌದು. ಈಗ ಯಾರ ಕೊರಳಿಗೆ ಹಾಕ್ತಾನೆ ಎಂಬುದಿರುವುದು ಇರೋದು. ನನ್ನನ್ನು ನೋಡ್ತಾಳೆ, ನನ್ನ ಕೊರಳಿಗೆ ಮಾಲೆ ಹಾಕ್ತಾಳೆ, ನಿನಗೆ ಅವಳು ಅತ್ತಿ ಹಾಕ್ತಾಳೆ. ಈ ಮುಖಕ್ಕ ಏನು ಮಾಲೆ ಹಾಕುದ? ಈ ಮುಖಕ್ಕೆ ಅಂತ ಹೇಳಿದ್ರೇನು? ನಾನು ಚಂದ. ನೀನು ಎಂತ ಚಂದ ತೆಗಿಬೇಕು. ಮತ್ತೆ ಚಂದ ಮಾತ್ರ ಅಲ್ಲ, ನಾನೀಗ ನನ್ನನ್ನೇ ನೋಡ್ಬೇಕು, ನನ್ನನ್ನೇ ಉರಿಸಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಹರಕೆ ಹೇಳಿಕೊಳ್ತೇನೆ. ಅನಿಕೆ ಎಂತ ಅನಿಕೆ ಮಾರ? ಅನಿಕೆ ಎಂತ? ಹರಿಕೆ. ಹರಿಕೆ ಎಂತನು? ಎಂತದು? ಚಾಮುಂಡಿ ದೇವಿಗೆ. ಚಾಮುಂಡಿ. 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 ಚಾಮುಂಡಿ ದೇವಿಗೆ 100 ಕೋಣಗಳನ್ನು ಬಲಿ ಕೊಡ್ತೇನೆ. ಯಾರು? ನಾನು. ನೀನು ದಯವಿಟ್ಟು ನಾಳೆಯಿಂದ ಯಾರು ನಿಮ್ಮ ಅತ್ತೆಯಲ್ಲಿರುವ ಕೋಣಗಳನ್ನು ಮೇಯುವುದಕ್ಕೆ ಕಾಲಿಗೆ ಬಿಡಬೇಡಿ. ಇವ ದೊಡ್ಡ ಗೋಚಾಘಾತಗಾರ. ಎಂಥದ್ದು? ಗೋಚಾಘಾತಗಾರ. ಹಾಗಲ್ಲ. ಮತ್ತೆ ನಿನ್ನ ಮನೆಯಲ್ಲಿ ಕೋಣ ಇಲ್ಲ, ನೀನು ಮಲಿಕೊಂಡಿಲ್ಲ. ನನ್ನ ಮನೆಯಲ್ಲಿ ಇಲ್ಲದಿದ್ರೆ ಏನಾಯ್ತು? ಏನಾಯ್ತು? ಬಲಿಯ ನನ್ನ ಮನೆಯಲ್ಲಿಲ್ವಾ? ನನ್ನ ಮನೆಯಿಂದ ತಂದ್ರೆ ಲೆಕ್ಕನಲ್ಲಿ ಬರ್ತಿರ್ತಾರೆ. ಲೆಕ್ಕಯೋ ಇರ್ಲಿ, ನಾನು ದುಡಿತೇನೆ ಅವಳೊಟ್ಟಿಗೆ. ಎಂತದೊಂದು ನೀವು ಮೊದಲೇ ಹೇಳ್ತೀನಿ, ನನ್ನದು ಈ ಕೂಟದಲ್ಲಿ ನನ್ನಷ್ಟು ಹಿರಿಯವರಿಲ್ಲ, ಇನ್ನು 2 ವರ್ಷ ನನ್ನದು. ಮತ್ತೆ ಎಲ್ಲಿಗೆ ಅದು ನೀವು? ಹಾಗಾಗಿ ನನ್ನನ್ನೇ ವರಿಸ್ತಾಳೆ, ನನ್ನನ್ನೇ ಮದುವೆ ಆಗ್ತಾಳೆ. ನನ್ನನ್ನು ವರಿಸುವುದಿಲ್ಲ, ನಿನ್ನನ್ನು ನೋಡುವುದಿಲ್ಲ. ಹೋಗಿ ಮುಖ ನಿನ್ನ ಅಪ್ಪ ಸಿಕ್ಕ. ಎಂತಾನು ಹೇಳು. ಅವಳು ನನ್ನನ್ನೇ ನೋಡ್ತಾಳೆ, ನನ್ನನ್ನು ಕೊಡ್ತಾಳೆ.
ಇಲ್ಲ, ನನ್ನನ್ನೇ ಮದುವೆ ಆಗ್ತಾಳೆ. ನಿನ್ನ ಯಾಕೆ ಗೊತ್ತೋ? ಯಾಕೆ? ನಾನೊಂದು ಹರಕೆಯನ್ನು ಹೇಳ್ತೇನೆ. ಅನಿಕೆ ಹರಕೆ? ಅದೇ ಯಾರಿಗೆ? ಕಾಳಿಕಾದೇವಿಗೆ. ನಿನ್ನ ಕುಲದೇವಿಗೆ. ಹೌದು. ಕಾಳಿಕ ಚಿನ್ನದ ಸರವನ್ನು ಹಾಕುತ್ತೆ. ಕಾಳಿಕಮ್ಮಕ್ಕ ಬರೀ ಕಂಬ ಮಾತ್ರ ಇರುದ? ಕಾಳಿಕಾಂಬ. ಕಾಳಿಕಾಂಬ. ಕಾಳಿಕಂಬ ಅಲ್ಲ, ಕಂಬ ಅಲ್ಲ, ಕಾಳಿಕಾಂಬ. ಆ ದೇವಿಗೆ ದೇವಿಗೆ ಚಿನ್ನದ ಸರವನ್ನು ಹಾಕ್ತೇನೆ. ಅಯ್ಯೋ ಎಷ್ಟ ಉಚ್ಚ ಮಾರ್ಯ ಇವ. ಚಿನ್ನದ ಕ್ರಯ ನೋಡಿದ್ದೆ ಮಾರ್ಯ, ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಚಿನ್ನೆಯಲ್ಲಿಂದ ನಿನ್ನ ಅಪ್ಪನ ಮನೆಯಿಂದ ಅಲ್ಲಿ ಇದ್ದ ಹೆಣಗಳನ್ನು ಕೊಯ್ಯೋದು ನೀನು. ಚಿನ್ನೆಯಲ್ಲಿಂದ ತತ್ತಿ ಉಂಟಲ್ಲ ಕುಂಟೆ ಬಯ್ಯಣ್ಣನ ಭಂಡಾರದಲ್ಲಿ. ಕೈಯಣ್ಣನ ಭಂಡಾರದಲ್ಲಿ ಕೈ ಹಾಕಿದ್ರೆ ಸರಪರು ಬಂದು ಕರೀತಾನೆ. ಹೋಗ ಮುಖ ನಿನ್ನ ಒಂದು ಬಿಡ್ತಾನೆ ಮುಖ ಅಂತ ಹೇಳಿದ್ರೆ ಪಾಪ ಸರಿ ಇದ್ದ ಮಾತ ಪ್ರಾರಂಭ ಆಯ್ತು. ಯಾರು ಹೇಳಿದ್ದ? ಮತ್ತೆ ಹಿಂಗೆ ಮಾಡ್ತಿ ನನ್ನ ಶೈಲಿ. ನಿನ್ನ ಶೈಲಿಯ ಮತ್ತೆ ಆಯ್ತು ಮನೆ. ನನಗೂ ಒಂದು ಜೀವನದಲ್ಲಿ ಆಸೆ ಹುಟ್ಟಿಕೊಂಡಿದೆ. ಯಾವುದು ಮರೆ? ಮದುವೆ ಆಗಬೇಕೆನ್ನುವ ಹಾಗೆ. ನಿನ್ನ ಕೊನೆಯ ಅಂದ್ರೆ ಕೊನೆಯ ಆಸೆ ನಿನ್ನದು. ಅದು ಯಾರನ್ನು? ಈ ಹುಡುಗಿಯನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು. ನೀನು ಎಂತ ಸಂಕಲ್ಪ ಮಾಡಿದ್ಯ? ಸಂಕಲ್ಪ ಆಯ್ತು. ಅದಕ್ಕಾಗಿ ನಾನು ಒಂದು ಹರಕೆಯನ್ನು ಹೇಳ್ತೇನೆ. ಹೆಂಗೆ ಹೇಳ್ತೀನಿ? ಯಾರಿಗೆ ಹೇಳುವುದು? ಯಾರಿಗೆ? ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಯಾರು? ನಾನು. ಭೂಸುರರು. ಹಬ್ಬ. ನಿನ್ನ ಇಷ್ಟು ಮಾತಿಗೂ ನನ್ನ ತಿರಸ್ಕಾರ, ಈ ಮಾತಿಗೆ ನನ್ನ ಪುರಸ್ಕಾರ. ಬೇಕು. ಕಣ್ಣಿಗೆ ಕಾಣುವ ದೇವರು ಬ್ರಾಹ್ಮಣರು. ಬ್ರಾಹ್ಮಣರು 1000 ಮಂದಿ ಬ್ರಾಹ್ಮಣರನ್ನು ಕರೆಸಿಕೊಳ್ತೇನೆ. ಕಡಿದು ಸಾಲಾಗಿ ಕುಳಿತುಕೊಳ್ಳಿಸ್ತೇನೆ. ತಲೆ ಕಡಿತೀಯ ಹಾಗಲು ಮತ್ತೆ ಭೂರಿ ಭೋಜನ. ಹೌದು ಮಾರೆ, ಈಗ ಪೂರಿ ಮುಗಿದ್ರೆ ಅಂತ ಮಾಡ್ತೀನಿ, ಚಪಾತಿ ಮಾಡ್ತೀಯ. ಯಾರು ಹೇಳಿದ್ದ? ಮತ್ತೆ ಪೂರಿ ಭೋಜನ. ಭೂರಿ ಭೋಜನ, ಹೊಟ್ಟೆ ತುಂಬ ಊಟವನ್ನು ಕೊಡ್ತೇನೆ. ಪೂರಿ ಭೋಜನ, ಭೂರಿ ಭೋಜನ. ಆಯ್ತು ಆಯ್ತು, ಹೇಳು ಹೇಳು. ಕೇವಲ ಊಟ ಕೊಟ್ಟರೆ ಸಾಕಾಗುವುದಿಲ್ಲ. ಮತ್ತೆ ಅವರು ಸಂತೃಪ್ತಿ ಆಗಬೇಕು. ಕಾಣಿಕೆಯನ್ನು ಕೊಡಬೇಕು, ನಾವು ದಕ್ಷಿಣೆಯನ್ನು ಕೊಡಬೇಕು. ಬ್ರಾಹ್ಮಣನಿಗೆ ಊಟ ಕೊಟ್ಟ ಫಲ ನಮಗೆ ಬರಬೇಕು ಅಂತ ಅಂದ್ರೆ ದಕ್ಷಿಣೆ ಕೊಡ್ಬೇಕು. ದಕ್ಷಿಣೆ ಕೊಡಬೇಕು. ಕೊಡ್ಬೇಕು. ದಕ್ಷಿಣೆಯನ್ನು ಕೊಡ್ತೇನೆ. ಎಷ್ಟು? ಎಂತದ್ದು? ಬೇಕಾ ಬಟ್ರೆ, ಸಾಕಾ ಬಟ್ರೆ, ಬೇಕಾ ಬಟ್ರೆ, ಸಾಕಾ ಬಟ್ರೆ. ನಿನಗೆ ಅದಕ್ಕಿಂತ ಬೆಕ್ಕು ಬಟ್ರೆ ಅಂತಲೇ ಕರಿಬಹುದಲ್ಲ ಮಾರ. ಹಾಗಲು ಮತ್ತೆ ಬಾಚಿ ಬಾಚಿ ಕೇಳಿ ಕೇಳಿ ಕೊಡುದು. ಸಾಕೋ ಬೇಕೋ, ಸಾಕೋ ಬೇಕೋ ಎನ್ನುವ ಹಾಗೆ. ಬೇಕೋ ಎನ್ನುವ ಹಾಗೆ. ಅಷ್ಟು ಕೊಟ್ರೆ ಸಾಕಾಗುದಿಲ್ಲ. ಮತ್ತೆ ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದ್ರೆ ಅವನು ಗೋದಾನ. ಗೋದಾನ. ಬಂದಂತಹ ಬ್ರಾಹ್ಮಣರಿಗೆಲ್ಲ ಗೋವುಗಳನ್ನು ದಾನವಾಗಿ ಕೊಡ್ತೇನೆ ನಾನು. ಯಾರು? ನಾನೇ. ಗೋವಂತ. ಆ ಬಳಿಕ ಕೇವಲ ಗೋವುಗಳನ್ನು ಕೊಟ್ಟರೆ ಸಾಕಾಗ್ತದೆ? ಸಾಕಾಗುದಿಲ್ವಾ? ಸಾಕಾಗುದಿಲ್ಲ. ಮತ್ತೆ ಅವುಗಳನ್ನು ಸಾಕಬೇಕಾಗಿದ್ದರೆ ಅಷ್ಟೇ ಸ್ಥಳಾವಕಾಶ ಎನ್ನುವುದು ಬೇಕಾಗ್ತದೆ. ಭೂಮಿ ಬೇಕಾಗ್ತದೆ. ಭೂಮಿ ಇಲ್ಲ, ಈಗ ಎಲ್ಲಿ ಸಿಗುದಿಲ್ಲ. ಚಿಂತಿಸುವ ಅಗತ್ಯವೇ ಇಲ್ಲ. ಭೂದಾನವನ್ನು ಮಾಡ್ತೇನೆ ನಾನು. ಗೋದಾನ, ಭೂದಾನವು ಮಾಡ್ತೇನೆ. ನನ್ನ ಅಪ್ಪ ಬೇಕಾದಷ್ಟು ಮಾಡಿಟ್ಟದ್ದು ಉಂಟು. ನಿನ್ನ ಅಪ್ಪ ಮಾಡಿಟ್ಟದ್ದು ನಿನ್ನ ಅಕ್ಕನಿಗೆ ತಂಗಿಯಂದಿರಿಗೆ ಮರ್ನಿಟ್ಟಿದ್ದಾರೆ. ನೀನು ದುರ್ಬುದ್ಧಿಯ ಪಿಂಡ ಅಂತ ನಿನಗೆಂತದು ಇಲ್ಲ. ನನಗಿಲ್ವಾ? ಚಿಂತೆ ಇಲ್ಲ, ಏನಿಲ್ಲ. ಬಲ್ಯನಲ್ಲಿ ಉಂಟು, ಬಲ್ಯನಲ್ಲಿ ಉಂಟು. ನೀನೆಂತದ್ದು ಪೂರಿ ಭೋಜನ ಕೊಟ್ಟು ನಿನಗೆ ಊಟಕ್ಕೆ ಗತಿ ಇಲ್ಲದೆ ಬಲ್ಯಣ್ಣನ ಮನೆಯಲ್ಲಿ ಮಧ್ಯಾಹ್ನ ಆಗ್ಲಿಕ್ಕೆ ಪುರ್ಸೋತಿಲ್ಲ ಮಾರೆ. ಅದು ಹಾಗಲ್ಲ. ಬಂದು ಇಲ್ಲಿ ಊಟಕ್ಕೆ ಆಯ್ತಾ ಅಂತ ಕೇಳ್ತೀನಿ. ಯಾಕೆ ಕೇಳುವುದು? ಈಗ ನಮ್ಮಲ್ಲಿ ಹೆಚ್ಚಾಗಿ ಸಂಪತ್ತು ಉಂಟು ಎಂದಾಗಿದ್ರೆ ಅದು ಬೇರೆಯವರಿಗೆ ಗೊತ್ತಾಗ್ತದೆ. ಆಗ ಕೇಳುವುದಕ್ಕೆ ಬಹಳಷ್ಟು ಮಂದಿ ಬರ್ತಾರೆ. ಅದೇ ಹೋಗಿ ನಾವು ಇನ್ನೊಬ್ಬರ ಹತ್ರ ಸಾಲ ಮಾಡಿದ್ರೆ ಏನಾಗ್ತದೆ? ಅವನೇ ಇನ್ನೊಬ್ಬರ ಹತ್ರ ಸಾಲ ಕೇಳ್ತಾನೆ. ಅವನಲ್ಲಿ ಏನೂ ಇಲ್ಲ ಎನ್ನುವಾಗಿ ಹೋಗ್ತಾರೆ ಅಂತ ಆಯ್ತು. ನಿನ್ನ ಅಪ್ಪನ ಕೊಂಬು ಉಂಟಲ್ಲ, ಅದನ್ನು ಇಡ್ಕೊ. ಅದು ಗಣೇಶನಿಗೆ ಕೊಡುವ. ಗಣೇಶನ ಮಗನು ಇಲ್ಲಿ ಇದ್ದಾನೆ. ಹಾಗಲ್ಲ, ಹೊನ್ನಿನಂತ ಹೊನ್ನಪ್ಪನೇ ಇರುವಾಗ ನಮಗೆ ಯಾಕೆ ಚಿಂತೆ ಅಂತ. ಆದ್ರೆ ಒಂದು ಏನು, ಹುಡುಗಿ ನಮ್ಮನ್ನು ತಪ್ಪಿ ಹೋಗಬಾರ್ದು, ನಮ್ಮ ಪಕ್ಷಕ್ಕೆ ಬರಬೇಕು, ದೇವತೆಗಳ ಪಕ್ಷಕ್ಕೆ ಹೋಗಬಾರ್ದು. ಈಗ ನೀನು ಏನಾದ್ರೂ ಮಾಡಿ ಆ ಹುಡುಗಿಯನ್ನು ನಮ್ಮ ವಶಕ್ಕೆ ಕಳಿಸಿಕೊಳ್ಬೇಕು. ನೋಡಿದ್ರೆ ಗೊತ್ತಾಗುದಿಲ್ವ? ಅವ ಮುಖ ನೋಡಿದ್ರೆ ಗೊತ್ತಾಗುದಿಲ್ಲ. ಮೈಯಲ್ಲಿ ಕಣ್ಣು ನೋಡೋನು ಕಡಿನಾಗ್ರೆ ಕೊಂದಾನು ಯಾರ ಮತ್ತೆ ಏನೇದಾನ ಬೇಡ. ನೀನು ನಾನಿದ್ದೇನೆ. ನೀನೇನು ಮಾಡ್ತೀನಿ? ಅವಳು ನನ್ನನ್ನು ನೋಡ್ತಾಳೆ, ನನ್ನನ್ನು ಮರಿತಾಳೆ. ನಿನಗೊಂದು ಅತ್ತಿಗೆಯನ್ನು ನಾನು ತರ್ತೇನೆ. ಹೇಗಂತ ಬೇಕಲ್ಲ, ನಾನು ಅವರಿಗೆ ಕೇಳ್ತೇನೆ. ಯಾರಿಗೆ ಯಾರಿಗೆ ಹೇಳುದು? ಕರಿಮುಖಗೆ ಭಕ್ಷ, ಕರಿಮುಖಗೆ ಭಕ್ಷ ಪರಮಾನ ದೇವಿಗೆ ಧರಣಿ ಸುರರಿಂಗೆ ಭೂದಾನ ಗೋದಾನ
ಪರಿಪರಿಯ ಹರಕೆಯ ಪೀಳೆ ಏನ್ ಮೂಕಣ್ಣಪ್ಪ ಏ ಪುಣ್ಯಾತ್ಮ, ಎಂತಾನು ಹಾಗೆಲ್ಲ ಹೇಳಬೇಡ. ಈಗ ನೀನು ಹರಕೆ ಹೇಳ್ತಿದ್ದ ಹೇಳ್ತಾ ಇದ್ದಿ, ಯಾರಿಗೆ ಹರಕೆಯನ್ನು ಹೇಳ್ತೀನಿ ನೀನು? ನಾನು ನಿಮ್ಮ ಹಾಗೆ ಅನೆ ಅಲ್ಲ, ಹಾಗೆ ಪೂರ್ತಿ ಹುಚ್ಚಾನ ನೀನು? ನಾನು ದೇವರನ್ನು ಮೊದಲನೇ ಆಲೋಚನೆ ಮಾಡಿದ್ದೇನೆ. ಯಾರು ದೇವರು? ನಾನು ಯಾವಾಗಲೂ ಯಾರಿಗೆ ಅರಿಕೆ ಏನು ಯಾರಿಗೆ ಯಾರಿಗೆ? ನೀವೆಲ್ಲ ಇಷ್ಟು ಮಂದಿಗೆ ಹೇಳ್ತೇನೆ ಅಂತ ಹೇಳಿದ್ರಲ್ಲ. ಹೌದು. ನಾನು ಕನ್ಯಮ್ಮ ಕನ್ಯೆ ಏನಪ್ಪ ಏನಪ್ಪ? ನಮ್ಮ ಗೆಣಪ್ಪ ಇಂದ ಏನಪ್ಪ? ಏನಪ್ಪ ಅಲ್ಲ, ಮತ್ತೆ ಗಣಪತಿ ಗಣಪತಿ ಗಣಪತಿ, ಗಜಮುಖ ಗಜಮುಖ, ಕರಿವದನ, ಕರಿವದನ ಅಲ್ಲ ಮರ, ಕರಿವದನ, ಕರಿವದನ, ಗಣೇಶ, ಗಣೇಶ ಅವನಪ್ಪ ಗಣೇಶ ಅಲ್ಲ, ಹಾಗಲು ಗಣೇಶ, ಗಣೇಶ ಗಣೇಶನಿಗೆ ಅಲ್ಲಿ ಕೇಳ್ತೇನೆ. ಏನು ಅಂತ ಹರಕೆ ಹೇಳ್ತೇನೆ? ಏನಲ್ಲಿ ಕೇಳುದು? ಏನು ಹೇಳುವುದು? ನಾನು ನೇರ ಮಲಿಯಣ್ಣನ ಮನೆಗೆ ಹೋಗ್ತೇನೆ. ಯಾಕೆ? ಮಲಿಯಣ್ಣನ ಮನೆಗೆ ಹೋಗಿ, ಮಲಿಯಣ್ಣ ಹೀಗೆ ನನಗೊಂದು ಅರಕೆ ಸಂದಾಯ ಮಾಡ್ಲಿಕ್ಕೆ ಒಂದು ತೆಂಗಿನಕಾಯಿ ಕೊಡಿ ಅಂತ ಸಾಲ ಕೇಳ್ತೇನೆ. ನಿನಗೆ ಹುಚ್ಚ? ಯಾಕೆ? ಬಲಿಯನ ಬಳಿಗೆ ಹೋಗಿ ಸಾಲವಾಗಿ ಒಂದು ತೆಂಗಿನಕಾಯಿ ಕೇಳುದ ನೀನು? ಹೀಗೆ ಕೇಳು, ಎಷ್ಟು ಬೇಕಿದ್ರು ಕೊಡ್ತಾರೆ ಅವರು. ಇಂಥ ವಿಷಯ ಒಂದು ತೆಂಗಿನಕಾಯಿಯನ್ನು ಹಾಗೆ ಲೆಕ್ಕನಲ್ಲಿ ಮರ್ದಿತ್ತಾನೆ ಮಾರೆ, ಅದನ್ನು ಪಿಟ್ಟಾಕು. ಹೌದಾ? ಹೌದಾ? ಹಾಗಿದ್ರೆ ಸಾಲವಾಗಿ ಕೇಳು. ಸಾಲವಾಗಿ ತರ್ತೇನೆ. ತಂದು ಗಣಪತಿ ದೇವರಿಗೆ ಹೀಗೆ ಹಿಡಿತೇನೆ. ಅದ್ಯಾಕೆ ತೋರಿಸುವುದು ಹಾಗೆ? ಅದು ಕ್ರಮವೇ ಹಾಗೆ ಅಲ್ಲ ಮಾರೆ. ದೇವರಿಗೆ ಹಣ್ಣುಕಾಯಿ ಮಾಡುದು ಯಾಕೆ? ಹಣ್ಣುಕಾಯಿ ಮಾಡಬೇಕು. ಯಾಕೆ ಮಾಡುನು? ದೇವರಿಗೆ ಸಂತೃಪ್ತಿ ಆಗ್ಲಿಕ್ಕೆ. ಸಂತೃಪ್ತಿ ಆಗ್ಲಿಕ್ಕೆ ಅಲ್ಲ, ಮತ್ತೆ ದೇವರದನ್ನು ತಿನ್ನುವುದಿಲ್ಲ. ತಿಂತಾರೆ ಅಂತ ಗೊತ್ತಾದ್ರೆ ನಾಳೆಯಿಂದ ಯಾರು ಹಣ್ಣುಕಾಯಿ ಮಾಡುದಿಲ್ಲ. ಹೌದಾ? ಮತ್ತೆ ಅದಕ್ಕಾಗಿ ಅಷ್ಟೇ ಮಾಡಿ ಹೋಗುದು. ಅಷ್ಟೇ, ದೇವರಿಗೆ ಈಗ ಆಕ್ರಾಣಿಸೋದು, ಮತ್ತೆ ಕೊಂಡೋಗಿ ಮನೆಯಲ್ಲಿ ಕೊಡುದು. ಹರಕೆಗೆ ಹರಕೆ ಆಯ್ತು, ಸಾಲಕ್ಕೂ ಸಾಲವೂ ಆಯ್ತು. ತಂದ ಯಾವ ಬಳಿಕ ಇನ್ನು ಗಣಪತಿ ದೇವರಿಗೆ ಇಷ್ಟವಾದ ಭರ್ಷ ಯಾವುದು? ಗಣಪತಿ ದೇವರಿಗೆ ಇಷ್ಟವಾದ ಭರ್ಷ ಅದೇನ? ಭಕ್ಷ್ಯ. ಭಕ್ಷ್ಯ. ಮೂಕ ಸರಿ ಹೇಳು. ಆಯ್ತು, ನನ್ನ ಮುಡಿಗೆ ತನ್ನದು ಆಯ್ತು ಮೂಕಣ್ಣ. ಎಂತ ಅವಳು ನನ್ನನ್ನು ನೋಡ್ತಾ ಇದ್ದಾಳೆ ಗೊತ್ತುಂಟು? ನನ್ನೇ ನೋಡ್ತಾ ಇದ್ದಾಳೆ ಆಗದಿಂದ. ನನಗೆ ಕಣ್ಣು ಕೊಡ್ತಾ ಇದ್ದಾಳೆ. ಕಣ್ಣು ಕೊಡ್ತಾ ಇದ್ದಾಳೆ. ದಾನ ಮಾಡ್ತಾರೆ ಅಂತ ಹೇಳಿದಾಳ. ಮತ್ತೆ ಕಣ್ಣು 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 ಸೇರಿಸ್ತಾ ಇದ್ದಾಳೆ. ಸಾಕು ಸಾಕು, ಹರಕೆ 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 ಆಯ್ತಾ? ಭಕ್ಷ್ಯ ಯಾವುದು? ಯಾವುದು ಭಕ್ಷ್ಯ? ಗಣಪತಿಗೆ ಇಷ್ಟವಾದ ಪ್ರಿಯವಾದದ್ದು ಹೇಳುಂಡೆ. ಏನದು? ಹೇಳುಂಡೆ. ಹಾಗಲ್ವ? ಎಳ್ಳುಂಡೆ. ಎಳ್ಳುಂಡೆ. ಆಮೇಲೆ ಮೋದಕ. ಮೋದಕ. ಆಮೇಲೆ ಅಪ್ಪು. ಅಪ್ಪು. ಗಮ್ಮು. ಗಮ್ಮು ಒಳಗೆ ಬರ್ತದೆ ಮರ. ಗಮ್ಮು ಗಮ್ಮು ಇಟ್ಟು ಕಟ್ಟ. ಏನದು? ಕಬ್ಬು. ಕಬ್ಬು. ಓ ಪುಣ್ಯಾತ್ಮ, ಎಂತ ಕೆಲಸ ಮಾಡಿಬಿಟ್ಟೆ ನೀನು. ನೀನೇನಂತ ತಿಳ್ಕೊಂಡೆ? ಒಂದು ಬಿದ್ದೇನೆ, ಬೇಡದ್ದೇ ತಲೆಗೆ ಹೋಗುದು ಪಾಪಿ. ಇಲ್ಲ ಇಲ್ಲ, ಅಪ್ಪು ಕಬ್ಬು. ಆಮೇಲೆ ಮಾಲೆ ಹಣ್ಣು. ಮಾಲೆ ಅಲ್ಲ ಮಾಲೆ, ಮತ್ತೆ ಮಾಲೆ ಹಣ್ಣು. ಕದಲಿ ಫಲ. ಬಾಳೆಹಣ್ಣು. ಕದಲಿ ಫಲ. ಅವರು ಆಗ ಹೇಳಿದ್ದಾರೆ, ಗೊನೆಗಣೆ ಉಂಟು ಹೊರೆಗಣೆ ಬಂದಿನ ಅಂತ. ಅದು ದೇವರಿಗೆ ಬಂದದ್ದು. ಅದೇ, ಅದನ್ನು ಗಣಪತಿ ದೇವರಿಗೆ ಕೊಡ್ಬೋದು. ಆಯ್ತಾ? ಆ ಬಳಿಕ ಆಮೇಲೆ ಅಷ್ಟು ಸಾಕಾಗ್ತದ? ಆಮೇಲೆ ಪಂಚಗಜ್ಜ. ಪಂಚಾಯತಿ. ಪಂಚಗಜ್ಜ. ಪಂಚಕಜ್ಜಾಯ. 5 ವಸ್ತುಗಳು ಬೇಕೀಗ. 5 ವಸ್ತುಗಳು. ಯಾವುದೆಲ್ಲ? ಯಾವುದು ಯಾವುದು? ಯಾವುದು ಹೇಳು. ಒಂದು ತೆಂಗಿನಕಾಯಿ. ಆಮೇಲೆ ಬೆಲ್ಲ. ಆಮೇಲೆ ಅವಲಕ್ಕಿ. ಆಮೇಲೆ ಏನು 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 ನೀನು ಹೇಳು ಮಾರ. ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಇದ್ದದ್ರೆ ಇದು ಉಂಟು ಅಂತಾದ್ರೆ ಮಾಡುವ. ಇದರಲ್ಲಿ 3 ಬಗೆ ಸಾಕು. ಸಾಕು ಸಾಕು. ಆಯ್ತಾ? ಮೊದಲು ಬೆಲ್ಲವನ್ನು ಚೆನ್ನಾಗಿ ತುರಿತೇನೆ. ತುರಿಯುವುದಾ? ಬೆಲ್ಲವನ್ನು ತುರಿ ಹಾಕುದು. ಹಾಕುದು ಯಾವುದಕ್ಕೆ? ಒಂದು ಪಾತ್ರೆಗೆ. ಆಮೇಲೆ ಅವಲಕ್ಕಿ ಹಾಕುದು. ಆಮೇಲೆ ಕಾಯಿಯನ್ನು ಒಡೆಯುವುದು. ಆ ಕಾಯಿಯನ್ನು ಚೆನ್ನಾಗಿ ತುಳಿಯುವುದು. ನೀನೇ ಹೇಳಿದಲ್ವೇನು? ತುಳಿಯುವುದು ಸೆರೆಮನೆಯಲ್ಲಿ. ಸೆರೆಮನೆಯಲ್ಲಿ ನಿನ್ನ ಅಪ್ಪನನ್ನು ಇಡುವುದು ಮಾನ. ಮತ್ತೆ ಹೇಗೋ? ತುರಿಯುವುದು. ತುಳಿಯುವುದು. ಪಂಚಾಯತ್ಯನ್ನು ಕಲಸು. ಅಯ್ಯೋ ದೇವ್ರೆ, ಏ ಮೂಕ, ಅಯ್ಯೋ ದೇವ್ರೆ, ಏನು ಮಾಡ್ತಿದ್ಯ ನೀನು? ಪಂಚಕಾಜಯ ಏನು ಮಾಡುದು ನೀನು? ಸುಕುದ. ಅದನ್ನು ಹಾಗೆ ಮಾಡೋದು. ಎಂತ ಮಾಡುದು ನೀನು? ತುರಿಸುವುದು ಯಾಕೆ ನೀನು? ತುರಿಸಿದ್ರೆ ಇದನ್ನು ಎಲ್ಲಿಯಾದ್ರೂ ಗಣಪತಿ ದೇವರು ನೋಡಿದ್ರೆ ಓಡಿ ಹೋದಾರ ಗಣೇಶ.
ನಿಲ್ಲಿಕ್ಕಿಲ್ಲ, ಊರಲ್ಲಿ ನಿಲ್ಲಿಕ್ಕಿಲ್ಲ. ನನಗೆ ದೇವನು ಕೈ ಇಟ್ಟು ಕೊಟ್ಟು ಎರಡೇ ಕೈ ಕೊಟ್ಟದ್ದು. ಎರಡು ಕೈ ಹೌದಾ? ಹೌದು. ನಾನು ಎರಡು ಕೈಯಲ್ಲಿ ಪಂಚಕನ್ಯಾಯ ಮಾಡುವಾಗ ನನಗೆ ತುರಿತಿದ್ದೇನೆ. ನಾನು ಈ ಕೈಯಲ್ಲಿ ತುರಿತಾ ಇದ್ದೆ. ಬೇಡ, ನೀನು ತುರಿ. ಬೇಡ, ನೀವು ಏನು ಬೇಕಿದ್ರು ಮಾಡಿ. ಗಣಪತಿ ದೇವರಿಗೆ ಹರಕೆ ಹೇಳ್ತೇನೆ. ಹೇಳಿದ್ದೆ ಹೌದು ಅಂತಾದ್ರೆ ಈ ಹುಡುಗಿ ನನ್ನನ್ನೇ ನೋಡ್ತಾಳೆ, ನನ್ನನ್ನೇ ಕೂಡ್ತಾಳೆ, ನನ್ನನ್ನೇ ಒರೆಸುತ್ತಾಳೆ. ಇದನ್ನು ಒರೆಸಿದ್ರೆಲ್ಲ ಹೋಯ್ತು. ಅದಲ್ವಾ? ಮತ್ತೆ ಒರೆಸ್ತಾಳೆ, ಒರೆಸ್ತಾಳೆ. ನನಗೋ ನಿನಗೋ ಅಂತ ನಿರೀಕ್ಷೆ ಸಿರಿಯುದುವ ಮಾಲೀಕರದಿ ಪಿಡಿದು ಬಂದು ಕಂಡಳು ಸಭೆಯ ಕಂಡಳು ಸಭೆಯ ಬಂದು ಕಂಡಳು ಸಭೆಯ ಸುರರ ಸುರತತಿಯ ಬಂದು ಕಂಡಳು ಸಭೆಯ ಸುರರ ಸುರತತಿಯ ಬಂದು ಕಂಡಳು ಸಭೆಯ ಮುಂದೆ ರಂಜಿಪ ಇಂದುದರ ನರವಿಂದ ಭವ ದೇವೇಂದ್ರ ಸುಮನದ ವೃಂದ ಸಕಲ ಮುನೀಂದ್ರ ದಿತಿಜರು ಹೊಂದಿ ಪರಮಾನಂದದಿಂದಿವೆ. ಮುಂದೆ ರಂಜಿಪ ಇಂದುದರ ನರವಿಂದ ಭವ ದೇವೇಂದ್ರ ಸುಮನದ ವೃಂದ ಸಕಲ ಮುನೀಂದ್ರ ದಿತಿಜರು ಹೊಂದಿ ಪರಮಾನಂದ ಬಂದು ಕಂಡಳು ಸಭೆಯ ಸುರರ ಸುರತತಿಯ ಬಂದು ಕಂಡಳು ಸಭೆಯ ಕಂಡಳು ಸಮುದ್ರ ಮತಲಕಾಲದಲ್ಲಿ ಹುಟ್ಟಿ ಬಂದವಳು ನಾನು. ಶರದಿ ಸಂಜಾತಿ ಇದ್ದೇನೆ. ಲಕ್ಷಣ ಭರಿತದಂತಹ ನನಗೆ ಲಕ್ಷ್ಮಿ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದರು. ಮಾತ್ರವಲ್ಲ, ಪರಶಿವನೇ ಕೈಯಲ್ಲಿ ಸುಮಮಾಲಿಕೆಯನ್ನಿತ್ತು ನಿನಗೆ ಬೇಕಾದವರನ್ನು ನೀನೇ ಆಯ್ಕೆ ಮಾಡು ಎನ್ನುವ ಹಾಗೆ ಹೇಳಿದರು. ಇಂತಹ ಸೌಭಾಗ್ಯ ಯಾವ ಹೆಣ್ಣಿಗೆ ಬರ್ತದೆ ಹೇಳಿ? ತನ್ನ ವರನನ್ನು ತಾನೇ ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ಅಂದ್ರೆ ಮುಂದಕ್ಕೆ ನಡೆಯಬೇಕಾದದ್ದು ಲಕ್ಷ್ಮೀ ಸ್ವಯಂವರ. ಹಾಗಾಗಿ ನನಗಾಗುವಂತಹ ವರ ಯಾರಿದ್ದಾನೆ ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದ್ದೇನೆ. ಕಾಣಬಾರದೆ ಈ ತುಂಬಿದ ಸಭೆಯನ್ನು. ಒಂದೆಡೆಯಲ್ಲಿ ಸುರರಿದ್ದಾರೆ, ಇನ್ನೊಂದೆಡೆಯಲ್ಲಿ ಅಸುರರಿದ್ದಾರೆ, ಋಷಿ ಮುನಿಗಳಿದ್ದಾರೆ. ಇವರನ್ನು ಕಾಣುವಾಗ ಯಾರನ್ನು ಮದುವೆಯಾಗಲಿ ಎನ್ನುವಂತಹ ಹಲವಾರು ಪ್ರಶ್ನೆಗಳು ಮೂಡುತ್ತಾ ಇದೆ. ಪ್ರಶ್ನೆಗೆ ಉತ್ತರವೂ ಸಿಕ್ಕಿದೆ. ಈ ಕಡೆ ನೋಡಿದಾಗ ಪರಶಿವನೇ ಕಾಣುತ್ತಾ ಇದ್ದಾನೆ. ಕೈಯಲ್ಲಿ ವರ್ಣಮಾಲಿಕೆಯನ್ನು ಕೊಟ್ಟವನಾದ ಅವನನ್ನು ಕಾಣುವಾಗ ಮಗನೆನ್ನುವಂತಹ ಮಮಕಾರ ಹೆಚ್ಚಾಗುತ್ತಾ ಇದೆ. ಹಾಗಿದ್ರೆ ಪರಶಿವ ಸಲ್ಲದು. ಈ ಕಡೆಗೆ ನೋಡಬಾರದು. ಬ್ರಹ್ಮದೇವ ಸೃಷ್ಟಿಕರ್ತ ವಿಧಾತ ನೋಡಬಾರದೆ, ನನ್ನನ್ನೇ ನೋಡುತ್ತಾ ಇದ್ದಾನೆ. ಅವನಲ್ಲಿಯೂ ಹಾಗೆ ಒಂದು ರೀತಿಯ ವಾತ್ಸಲ್ಯ ಭಾವನೆ ಮೂಡುತ್ತಾ ಇದೆ. ಹಾಗಿದ್ರೆ ಬ್ರಹ್ಮದೇವನು ಸಲ್ಲ. ಸುರರೆಲ್ಲರೂ ಕೂಡ ಕೈ ಮುಗಿಯುತ್ತಾ ಇದ್ದಾರೆ. ನನ್ನ ಶರಣರು ಭಜಕರು ಎನ್ನುವಂತಹ ಭಾವನೆ ಮೂಡುತ್ತಾ ಇದೆ. ಹಾಗಿದ್ರೆ ಇವರ್ಯಾರು ಸಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಮಾತ್ರವಲ್ಲ, ಒಂದೆಡೆಯಲ್ಲಿ ಹುಣ್ಣಿಮೆಯ ಬೆಳದಿಂಗಳು,
ಇನ್ನೊಂದೆಡೆ ಅಮಾವಾಸ್ಯೆ ಕತ್ತಲಾವರಿಸಿ ನೆರೆದು ಎಲ್ಲರೂ ಎನ್ನೊಳು ಮೋಹವಿರಿಸಿ ಕಾಮಿ ಪರಿಗರು ಏಕಾಂತದಿ ಸ್ಮರಿಸಿಯಾಚಿ ಪರಿಪರು ಏಕಾಂತದಿ ಸ್ಮರಿಸಿಯಾಚಿ ಪರಿಪರು ಸಮಮನವಾಂತು ಮರೆ ಮಾಚುವರು ಕೆಲರು ಕರವಿಡಿಯ ಬಗರು ಪರಿಪರಿಯ ಯತ್ನಗಳ ದೈವರು ಮರುಣರಂತಿವರೇ ನಾನಿನಿದರು ಪರಿಪರಿಯ ಯತ್ನಗಳ ದೈವರು ಮರುಣರಂತಿವರೇ ನಾನಿನಿದರು ಸ್ಥಿರತೆಯನಿತದು ಮನಸ್ಸಿನಂತರ ಅರಿತು ನೋಡಲು ಚಂಚನೆಯು ಪರಿಪರಿಯ ಯತ್ನಗಳ ದೈವರು ಮರುಳದಂತಿವರೇ ನೆನೆದರು ಸ್ಥಿರತೆಯನಿತದು ಮನಸ್ಸಿನಂತರ ಅರಿತು ನೋಡಲು ಚಂಚಲೆಯು ಕಂಡಳು ಬಂದು ಕಂಡಳು ಸಭೆಯ ಸುರರ ಸುರತತಿಯ ಬಂದು ಕಂಡಳು ಸಭೆಯ ನೋಡಬಾರದೆ ಆ ಕಡೆ ಅಸುರರು ತಾನು ಮುಂದೆ ತಾನು ಮುಂದೆ ತಾನು ಮುಂದೆ ಎನ್ನುವ ಹಾಗೆ ಎಲ್ಲಿ ನಾನಿರುವಾಗ ನೀನು ಹುಚ್ಚ ಅದನ್ನು ಪಡೆಯಬೇಕೆನ್ನುವ ಹಾಗೆ ಆಸೆಯನ್ನು ಹೊಂದಿದ್ದಾರೆ. ಒಂದು ರೀತಿಯ ಕಾಮನೆ ಹುಚ್ಚನ ಹಾಗೆ ವ್ಯವಹರಿಸ್ತಾ ಪರಿಪರಿಯ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಲಕ್ಷ್ಮಿಯನ್ನು ದಕ್ಕಿಸಿಕೊಳ್ಳಬೇಕು ಎನ್ನುವಂತಹ ಕಲ್ಪನೆ ಅವರದ್ದು. ಮಾತ್ರವಲ್ಲ, ನಾ ತಿಳಿದಂತಹ ಸತ್ಯ, ದಾನವರು ದುಷ್ಟರಿದ್ದಾರೆ, ದುರ್ವ್ಯಸನಿಗಳಿದ್ದಾರೆ, ನನಗೆ ಒಂದೇ ಒಂದು ದುರಭ್ಯಾಸ ಇಲ್ಲ, ಒಂದಿತ್ತು ಬಿಟ್ಟಿದ್ದೇನೆ. ಮಾಂಸಾಹಾರಿಗಳಿದ್ದಾರೆ, ಇಲ್ಲ ಈಗ ತರಕಾರಿ ತಿನ್ನೋದು, ಮುಳ್ಳು ತೌತೆ ಅದೆಲ್ಲ ತಿನ್ನೋದು, ಮಾಲೆಹಣ್ಣು ಎಲ್ಲಗಾಗ್ಲಿಕ್ಕೆ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳುವ ಉದ್ದೇಶ ಏನು? ಲಕ್ಷ್ಮಿಯನ್ನು ದಕ್ಕಿಸಿಕೊಳ್ಳಬೇಕು ಅಂತ. ಇವರು ಏನೇ ಯತ್ನವನ್ನು ಮಾಡಿದ್ರು ಕೂಡ ಆ ಕಡೆ ಗಮನ ಕೊಡುವವಳು ನಾನಲ್ಲ. ನಾ ಚಂಚಲೆ, ನಾ ಸ್ಥಿರವಾಗಿ ಉಳಿಯಬೇಕು ಎನ್ನುವಂತಹ ಆಲೋಚನೆಯನ್ನು ಹೊಂದಿದವಳು ನಾನು. ವರನ ಆಯ್ಕೆಯಲ್ಲಿ ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಹೆಣ್ಣಾದವಳ ಬದುಕಿನಲ್ಲಿ ಮದುವೆ ಎನ್ನುವುದು ಮಹತ್ತರವಾದಂತಹ ಘಟ್ಟ. ಆ ಕಾಲದಲ್ಲಿ ಸರಿಯಾಗಿ ಆಲೋಚನೆಯನ್ನು ಮಾಡಿ ತನ್ನ ಮೂಲಕವಾಗಿ ವ್ಯವಹರಿಸಬೇಕಂತೆ. ನಾನು ಮಾಡಬೇಕದ ಅದನ್ನೇ. ಹಾಗಿದ್ರೆ ಸುರರೂ ಬೇಡ, ಅಸುರರೂ ಬೇಡ, ಆಯ್ಕೆ ನನ್ನ ಮುಂದೆ ಇದೆ, ಹುಡುಕಬೇಕಲ್ಲ. ಮುಂದೊತ್ತಿ ಸಾಕ್ತಿ ನೋಡೋಣ. ಸುತ್ತ ನಿರೀಕ್ಷಿಸುತ್ತ
ಎಲ್ಲರುಳ್ ಉತ್ತಮನೆನಿಸುವವ ಅವನಿಂದೇ ತರುತ್ತ ವೀಕ್ಷಣೆ ಮಾಡಿ ಇವರಲ್ಲಿ ಉತ್ತಮ ಯಾರಿದ್ದಾನೆ ಎನ್ನುವ ಹಾಗೆ ನೋಡಬೇಕಲ್ಲ. ಎಲ್ಲರುಳ್ ಉತ್ತಮನೆನಿಸುವವ ಅವನಿಂದೇ ತರುತ್ತ ಚಿತ್ತ ಜಪಿತ ನಿದ್ದೆಡೆಗೂ ಭಕ್ತಿಯೊಳು ಮಾಲೆ ಇಕ್ಕಿ ಮಣಿಯುತ್ತ ನಿಂದಳು. ಸರತಿ ಜಪಕ ಕರ ಪಿಡಿತು ಕರಸಿ ಮನದಿರವ ಪಾಲಿಪೆ ಎನಲು. ಸರತಿ ಜಾಂಬಕ ಕರ ಪಿಡಿತು ಕರಸಿ ಮನದಿರವ ಪಾಲಿಪೇಯನಲು. ನಿರತಭೂತವ ವಕ್ಷಸ್ಥಳದಿ ನಿಲ್ಲಿಸಿ ನೀಡು. ನಿರತವು ತವ ವಕ್ಷಸ್ಥಳದಿ ನಿಲ್ಲಿಸಿ ನೀಡು. ಚರಣ ಸೇವೆಯ ನಿಲ್ದೇಳು ತಾನಿಂದಳು. ಆ ಸರತಿ ಜಾಂಬಕ ಕರ ಪಿಡಿದು ಗರಸಿ ಮನದಿರವ ಪಾಲಿಪೆ ಎನಲು. ಸಂತೋಷವಾಯಿತು. ನಿಲ್ಲು, ಒಂದು ಸಮಸ್ಯೆ ಪರಿಹಾರ ಮಾಡೋಣ. ಪ್ರೇಮಿಸಿದ ಹುಡುಗಿ ಕೈ ಕೊಟ್ಟ ಕಾರಣ ಹುಡುಗನ ಆತ್ಮಹತ್ಯೆ. ಅಯ್ಯ, ಸಾಯುವುದಕ್ಕೆ ಬೇಕಾದಷ್ಟು ಸ್ಥಳ ಇದೆ. ಈ ಕ್ಷೇತ್ರಕ್ಕೆ ಬಂದು ಯಾಕೆ ಸಾಹಿತ್ಯ? ಹಾಗಾದ್ರೂ ತ್ವಂಗಕ್ಕೆ ಹೋಗ್ಲಿ ಅಂತ. ನಿನ್ನ ಆಶೆ ಈಡೇರ್ತದೆ. ಒಳ್ಳೆಯ ಕನ್ಯನಿಗೆ ಸಿಗ್ತಾಳೆ. ಯಾವಾಗ ಇವನು ನಿಮ್ಮನ್ನು ಒಲಿಸಿದನು, ಇವನ ಅಜ್ಜಿಯಂತವಳನ್ನು ಮದುವೆ ಆಗ್ತೇನೆ. ಅಜ್ಜಿಯನ್ನೇ ಮದುವೆ ಆಗ. ಲಕ್ಷ್ಮೀ ಸ್ವಾಮಿ, ಅಪರಿಮಿತವಾದಂತಹ ಸಂದೋಹದ ಇದರಲ್ಲಿ ನಿರ್ಲಿಪ್ತ ಭಾವದಲ್ಲಿ ನಾನಿದ್ದಂತಹ ನನ್ನ ಕೊರಳಿಗೆ ಸುಮಮಾಲೆಯನ್ನು ನೀನು ಹಾಕಿದ್ದಿ. ಹೌದು. ಹಾಗೆಂದು ಒಲಿದು ಬಂದಂತಹ ಹೆಣ್ಣನ್ನು ನಾನು ಸ್ವೀಕರಿಸಿದ್ದೇನೆ. ಆದರೆ ಮಡದಿಯ ವಾಂಛೆಯನ್ನು ಈಡೇರಿಸಿ ಕೊಡಬೇಕಾದ ಪತಿಗೆ ಧರ್ಮವೂ ಹೌದು, ಕರ್ತವ್ಯವೂ ಹೌದು. ಸತ್ಯ. ಆದ್ದರಿಂದ ನಿನ್ನ ಮನೋಗತ ಏನಿದೆ ಅಭೀಷ್ಟ ಕೇಳಿಕೋ, ಈಡೇರಿಸಿ ಕೊಡುತ್ತೇನೆ. ಸ್ವಾಮಿ, ಓ, ನೀವು ಆಡಿದಂತಹ ಮಾತು ಕೇಳುವಾಗ ಸಂತೋಷವಾಯಿತು. ಆ. ಏನು ಬೇಕು ಲಕ್ಷ್ಮಿ ಎನ್ನುವ ಹಾಗೆ ಕೇಳುತ್ತಾ ಇದ್ದೀವಿ. ಆ, ಪಡೆದುಕೊಳ್ಳುವಲ್ಲಿ ನಾನು ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಆ, ಅದು ಮುಂದಕ್ಕೆ ನನಗೆ ಪೂರಕವಾಗಿ ಒದಗಬೇಕು ಎನ್ನುವಂತಹ ನೆಲೆಯಲ್ಲಿ ನಾನೊಂದನ್ನು ಕೇಳಲಿ. ಕೇಳು. ಲಕ್ಷ್ಮಿ ಚಂಚಲೆ, ಆ. ನಾ ಸ್ಥಿರವಾಗಿ ಒಂದು ಕಡೆ ನೆಲೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ಓ. ಹಾಗಾಗಿ ತಮ್ಮ ಹೃದಯೇಶ್ವರಿಯಾಗಿ ನಿಮ್ಮ ವಕ್ಷಸ್ಥಳದಲ್ಲಿ ಇರಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುವುದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ತಾವು. ಖಂಡಿತ ನಿನ್ನ ಆಶೆಯನ್ನು ನಾನು ಈಡೇರಿಸಿ ಕೊಡುತ್ತೇನೆ. ನನ್ನ ವಕ್ಷಸ್ಥಳದಲ್ಲಿ ಭದ್ರವಾದ ನೆಲೆಯನ್ನು ನಿನಗೆ ಕಲ್ಪಿಸಿದ್ದೇನೆ. ಸ್ಥಿರವಾಗಿ ನೆಲೆಸಿಕೋ. ಸಂತೋಷ. ಲಕ್ಷ್ಮೀ ಸ್ವಯಂವರ ಸುಸಾಂಗವಾಗಿ ನೆರವೇರಿ. ಹೌದು. ಮುಂದೇನಾಗ್ತದೆ ನೋಡು. ಬನ್ನಿ.
ಇದಕ್ಕೆ ಬಲವಾದ ಕಾರಣವಿದೆ. ವನಪಾಲಕರಿಗೆ ಬಂದೊದಗಿದಂತಹ ಕಷ್ಟ ಕಾಡಮೃಗಗಳಿಂದ ಈ ವಿಚಾರವನ್ನು ಅಣ್ಣನಲ್ಲಿ ಹೇಳಿಕೊಂಡಾಗ ಅಣ್ಣನೇ ಬೇಟೆಗಾಗಿ ಹೊರಟ. ಆ ಸಂದರ್ಭದಲ್ಲಿ ಅಣ್ಣನನ್ನು ತಡೆದು ನಾನೇ ಬೇಟೆಗೆ ಹೋಗುತ್ತೇನೆ ಎನ್ನುವ ಹಾಗೆ ಹೇಳಿಕೊಂಡಾಗ ಸಂತೋಷವಾಗಿ ಕಳುಹಿಸಿಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ನನ್ನ ದೇಹದ ರಕ್ಷಣೆಗೆ ಬೇಕಾಗಿ ಸೂರ್ಯದೇವನೇ ಕೊಟ್ಟಂತಹ ಶಮಂತಕ ಮಣಿಯನ್ನು ನನ್ನ ದೇಹಕ್ಕೆ ಧರಿಸಿದ್ದಾನೆ. ಹಾಗಾದ್ರೆ ವನಪಾಲಕರಿಗೆ ಬಂದ ಕಷ್ಟವನ್ನು ದೂರೀಕರಿಸುವುದಕ್ಕಾಗಿ ಬೇಟೆಯಾಡುತ್ತಾ ಬಂದ ನಾಗ ಜನದ ಜನತೆ ದಿನದ ಜನತೆ ತಗದ ಜನತೆ ಧಿಮಿತೈ ಧುನತೈ ಧಿಮಿತೈ ಧಿನತೈ ದಿನತೈ ಹೃದಯದ ತಾಂಡಗ ಮೃಗಗಳ ಕೂಟವ ಬೇಟೆಯಾಡುತ್ತಾ ಬಂದ ನಾಗ ಏತಕ್ಕೆನ್ನ ಸರಿತ ಕೈ ತಂದ ಹಸಿವನ್ನು ತಾಳಲಾರದೆ ಮೃಗರಾಜನಾದಂತಹ ನಾನು ಗುಹೆಯಿಂದ ಹೊರಗೆ ಬಂದಿದ್ದೇನೆ. ಆಹಾರವನ್ನು ಅರಸುತ್ತಾ ಮುಂದೆ ಸಾಗುತ್ತೇನೆ.
ಎರಡು ಕೈಗಳು ತಿಕ್ಕಿ ತಿಕ್ಕಿ ಚೂರ್ಣವಾಗಿದು ಚರವ ಖಂಡಿತದಾಗ ಕೇಸರಿ ದುರುಳ ತೋರಲ್ಲ ಶೌರ್ಯವ. ನೀನು ಬಿಟ್ಟಂತಹ ಬಾಣವನ್ನ ಕೈಯಲ್ಲಿ ಹಿಡಿದು ತಿಕ್ಕಿ ಚೂರ್ಣಗೊಳಿಸಿದ್ದೇನೆ. ಇನ್ನೇನುಂಟು? ಕಡಿಮೆ ಕಟ್ಟವನ್ನೆನ್ನುತ್ತ ಹಡುಗಲ್ಲ ನಡನಿಗೆ ಎದುರಿಗೆ ಹತ್ತಿದೆ. ಹಲಸು ಕುಮಾರರು ನಾವಿದ್ದೇವೆ. ಬರುವಾಗ ಒಂದೇ ಆಯುಧವನ್ನು ಹಿಡಿದುಕೊಂಡು ಬರುವುದಲ್ಲ, ಹಿಡಿದ ಕಟಾರಿಯಿಂದ ಜರಡಿ ಆರ್ಭಟಿಸುತ್ತ ಕೆರಳಿದಂಥದಲ್ಲಿ ಚೂರ್ಣಿಸಿ ಧರಣಿಗೆ ಕಲ್ಲು ಕಾಣುತ್ತಾ ನೀನು ಬಿಟ್ಟಂತಹ ಖಡ್ಗವನ್ನು ಚೂರ್ಣಗೊಳಿಸಿದ್ದೇನೆ, ಪುಡಿ ಮಾಡಿದ್ದೇನೆ. ಧರಣಿ ಬರೆಸುವ ಧರಿಸಿ ತಿರುಗಿ ಮುಂದರಿಯಲು ಹರಿಯು ಪುಟನೆಗೆದಾಗ ಭೂಮನ ಚಿರವ ಚೂಣಿದಿ ಹರಿಯು ಪುಟನೆಗೆ ಹರಿಯು ಪುಟನೆಗೆದಾಗ ಭೂಮನ ಚಿರವ ಚೂಣಿಸಿರವ ಧರಿ ಪುಟನೆಗೆದು ಇದೆಯಲ್ಲೋ ನಿನ್ನ ದೋಸ್ತ. ಇದನ್ನು ನನ್ನ ವಶಕ್ಕೆ ಪಡೆದಿದ್ದೇನೆ. ನಿನ್ನ ಕಣ್ಣೆದುರಲ್ಲೇ ತಿರುಚಿ ಮುಂದರಿಯಲು
ರಂಜಿಸುವ ಮಣಿಯನ್ನು ಕೊಂಡು ವೇಗದಲ್ಲಿ ಅವನನ್ನು ಕೊಂದ ತಕ್ಷಣದಲ್ಲಿ ಅವನ ಕೊರಳಲ್ಲಿ ಹೊಳೆಯುತ್ತಿದ್ದಂತಹ ಮಣಿ ಅರಸ ನಾನು ಈ ಕಾಡಿಗೆ. ಹಾಗಾಗಿ ಇದು ನನ್ನ ಬಳಿಯೇ ಇರಬೇಕು ಎನ್ನುವುದಾಗಿ ಕೊಂಡುಕೊಂಡಿದ್ದೇನೆ. ನೋಡ್ತಾರಂತೆ ಮುಂದೆ ಮಾರ್ಗದಿ ತೂಗುತ್ತ ಜಾಂಬ ಬಂದನು ಹರದಿ ಬಂದಟ್ಟ ಗಟ್ಟಿ ಮಣಿಯಾಗಿತ್ತು ತೆರಳಿಂದ ಮೃಗರಾಜ, ಬಹಳ ದೂರದಿಂದ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಒಬ್ಬ ಹುಡುಗನನ್ನು ಸೀಳಿ ಅವನ ಕೈಯಲ್ಲಿದ್ದಂತಹ ಜ್ವಲಿಸುತ್ತಿರುವ ಮಣಿಯನ್ನು ಕಟ್ಟಿಕೊಂಡು ಮುಂದೆ ಸಾಗುತ್ತಿರುವ ನಿನ್ನನ್ನು ತಾನೆದು ನಿಲ್ಲಿಸಿದ್ದೇನೆ. ಆ ಮಣಿ ಕೊಡು. ದೂರದಲ್ಲಿ ಚಿರಕಂಡಿತು ಬಿನು ಈ ಕಾಡಿನ ಅರಸ ನಾನು. ನನ್ನಲ್ಲಿ ಈ ಮಣಿಯನ್ನು ಕೇಳುವೆಯಾ? ಬೇಡು. ಬಂದದ್ದು ಒಳ್ಳೆಯದೇ ಆಯ್ತು. ನಿನ್ನನ್ನು ಕೊಂದು ನಿನ್ನನ್ನು ತಿಂದು ಈ ಮಣಿಯನ್ನು ಹಿಡಿದುಕೊಂಡು ಹೋಗ್ತೇನೆ. ನೀನು ಕಾಡಿನ ಅರಸ, ನಾನು ಯಾರಿಗೂ ಮಣಿಯುವವನಲ್ಲ. ಲೆಕ್ಕಿದ ನಾ ಧುರದನಿ ಹರಿ ಹರರನು ನಾ ಲೆಕ್ಕಿಸೇ ನೋಡೆಂಬ ಕಾಡಿನ ಮೃಗವೇ, ಹರಿಹರ ಬ್ರಹ್ಮೋದ್ಯಮವನ್ನು ಲೆಕ್ಕಿಸದೇ ಇರುವಂತಹ ಜಾಂಬವರಲ್ಲಿ ನಿನ್ನ ವಿಕ್ರಮ ತೋರಿಸ. ಪರಮಶೋಭೆಗಳಿಂದ ಜ್ವಲಿಸುವ ವರಚಮಂತಗಮಣಿಯ ಜಾಂಬವ ಹರುಚದಿವು ಕೊಂಡೊಯ್ದು ಬುಗೆಯನ್ನು ಪಕ್ಕು ವೇಗದಲ್ಲಿ
ರಾಜನಾದವ. ವರ್ತಮಾನ ಕಾಲದಲ್ಲಿ ಕುಶಸ್ಥಳಿಯಲ್ಲಿ ದ್ವಾರಾವತಿಯನ್ನು ನಿರ್ಮಾಣ ಮಾಡಿ ಕೃಷ್ಣ ಬಲರಾಮರು ವಾಸವನ್ನು ಮಾಡುತ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಬಹಳಷ್ಟು ಅನುಕೂಲ ಆಯಿತು ನಮಗೆ. ಕಾರಣ ಏನು? ಮಾಗಧನ ಪ್ರಕರಣದಿಂದಲಾಗಿ ನಾವು ಈ ಜಾಗವನ್ನು ಆರಿಸಿಕೊಳ್ಳಬೇಕಾಯಿತು. ಎಲ್ಲವೂ ಕೂಡ ಎಲ್ಲಾ ಕಾಲದಲ್ಲಿ ಒದಗಿ ಬರುತ್ತದೆ ಅಂತ ಏನು ಇಲ್ಲ. ಆದರೆ ಒದಗಿ ಬಂದದ್ದು ನಮಗೆ ಬಹಳ ಸೌಖ್ಯವಾಯಿತು. ಯಾಕೆ ಅಂತ ಕೇಳಿದ್ರೆ ಮಾಗಧನ ವಧೆಯಾಗಬೇಕಾಗಿತ್ತು. ಆದ್ದರಿಂದಲಾಗಿ ಈ ದ್ವಾರಾವತಿಯನ್ನು ನಿರ್ಮಾಣ ಮಾಡಿ ಕೃಷ್ಣ ಬಲರಾಮರು ಈ ದ್ವಾರಾವತಿಯಲ್ಲಿದ್ದಾರೆ. ಇನ್ನೊಂದು ವಿಷಯ ಗೊತ್ತುಂಟ ಸ್ವಾಮಿ, ಯಾದವರೆಲ್ಲವರು ಕೂಡ ಯಾವುದೇ ಒಂದು ಅಂಕೆ ಇಲ್ಲದೆ, ಸ್ಥಾನ ಮಾನ ಯಾವುದೂ ಇಲ್ಲದೆ ಎಲ್ಲೆಲ್ಲೋ ಅಂಡಲೆಯುತ್ತಿದ್ರು. ಅವರೆಲ್ಲವರಿಗೂ ಒಂದು ಸ್ಥಾನಮಾನ ಇದೆ ಎನ್ನುವುದನ್ನು ತೋರಿಸಿಕೊಟ್ಟವರಿದ್ರೆ ಅದು ಬಲರಾಮಕೃಷ್ಣನು ಮಾತ್ರ. ಯದುಗಳಿಗೆ ರಾಜತ್ವವೇ ಇಲ್ಲ ಅಂತ ಹೇಳಿ ಯಯಾತಿಯಿಂದ ದೊರೆತ ಶಾಪ. ಆ ಶಾಪವನ್ನು ಹೋಗಲಾಡಿಸುವುದಕ್ಕಾಗಿ ಕೃಷ್ಣ ಬಲರಾಮರು ಮಾಡಿದಂತಹ ಪ್ರಯತ್ನ ಇಡೀ ಪ್ರಪಂಚಕ್ಕೆ ತಿಳಿದಿದೆ. ನಾವೇನು ರಾಜತ್ವ ಇಲ್ಲೋದವರೇ? ನಮ್ಮ ಹಿರಿಯರು ಯಾವ ಕಾಲದಲ್ಲಿ ಯದುಕುಲೇಂದ್ರರಾಗಿ ಬೆಳಗಿ ಪ್ರಪಂಚದಲ್ಲಿ ಚಕ್ರವರ್ತಿಗಳಾಗಿ ಮೆರೆದಾಡಿದಂತಹ ಕಾಲ ಒಂದಿತ್ತು. ಆದರೆ ಏನು ಮಾಡೋಣ, ಕೆಲವೊಂದು ದುರ್ಯೋಗ, ಕೆಲವೊಂದು ಸುಯೋಗ. ಸುಯೋಗದಿಂದಲಾಗಿ ಒಬ್ಬನಿಗೆ ರಾಜತ್ವ ದೊರಕಿ ಬರುತ್ತದೆ, ಇನ್ನೊಬ್ಬನಿಗೆ ರಾಜತ್ವವೇ ಇಲ್ಲದಾಗಿ ಹೋಗುತ್ತದೆ. ಎಲ್ಲದಕ್ಕೂ ಕೂಡ ಕಾಲ ಒದಗಿ ಬರಬೇಕು. ಹೌದು. ಹಾಗಾಗಿ ಎಷ್ಟೋ ಸಮಯಗಳಿಂದ ಯದುಕುಲಕ್ಕೆ ರಾಜತ್ವ ಇಲ್ಲ ಅಂತ ಇತ್ತು, ಶಾಪವಾಕ್ಯ. ಅದನ್ನು ಹೋಗಲಾಡಿಸಿದವರು ನಾವು. ಈಗ ವರ್ತಮಾನ ಕಾಲದಲ್ಲಿ ದ್ವಾರಾವತಿಯ ನಿರ್ಮಾಣವನ್ನು ಮಾಡಿ ಈ ದ್ವಾರಾವತಿಯ ಚಕ್ರವರ್ತಿಯಾಗಿ ಬಲರಾಮ ದೇವರು ನಾನು ಮೆರೆದಾಡುತ್ತಾ ಇದ್ದೇನೆ. ಬಹಳ ಸಂತೋಷದ ವಿಷಯ. ಎಲ್ಲರೂ ಕೂಡ ಬಹಳ ಸಂತೋಷದಿಂದಿದ್ದಾರೆ. ಆದರೆ ಒಂದು, ನಾನು ದೂರುವುದಲ್ಲ, ಬೈಯುವುದೂ ಅಲ್ಲ. ನನ್ನ ತಮ್ಮ ಕೃಷ್ಣ ಒಂದು ದಿವಸ ನಾನೊಂದು ಸಭೆಗೆ ಬರುವಾಗ ನನ್ನೊಂದೊಂದು ಹೊಗಳುವುದಕ್ಕೆ ಅಥವಾ ನನ್ನನ್ನೊಂದು ಆಧರಿಸುವುದಕ್ಕೆ ಒಂದು ದಿವಸ ಸಮಯಕ್ಕೆ ಸರಿಯಾಗಿ ಬಂದದ್ದಿಲ್ಲ. ನನ್ನ ಒತ್ತಿನಲ್ಲೇ ಇರುವಂತ ನನ್ನ ತಮ್ಮ ಕೃಷ್ಣ ನನಗೆ ಇಲ್ಲದೆ ಇರುವಾಗ ಬಹಳ ಬೇಸರ ಆಗುತ್ತದೆ. ಎಲ್ಲರೂ ಕೇಳುದು, ಏನು ಬಲರಾಮ ದೇವರೇ ನಿಮ್ಮ ತಮ್ಮ ಕೃಷ್ಣ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಅವ ಯುವರಾಜ ಅಲ್ವಾ, ಅವ ಏನು ಬರಲಿಲ್ಲ. ಎಲ್ಲರೂ ಹೇಳುದು ಅವ ಹೆಮ್ಮಕ್ಕಳ ಜೊತೆಯಲ್ಲಿರಬಹುದು ಅಥವಾ ಎಲ್ಲಿಯಾದರೂ ಬೆಣ್ಣೆ ಮೊಸರು ಕದಿಲಿಕ್ಕೆ ಹೋಗಿರಬಹುದು. ಇದನ್ನೆಲ್ಲ ಕೇಳುವಾಗ ಮನಸ್ಸಿಗೆ ಬೇರಾಗ್ತದೆ. ಈಗ ಒತ್ತಿನ ನಾರಾಯಣ ಭಜ ನಾರಾಯಣ ಜಯತು ನಾರಾಯಣ ಭವ ಭಯ ನಿವಾರಣ ಅಸುರ ಸಂಹಾರಿ ಕಾಪಾಡು ನಿರತ ಜಯ ನಮೋ ನಾರಾಯಣ ನಾರಾಯಣ
ಕೆಲವೊಂದು ಮಾತುಗಳನ್ನು ಆಡುತ್ತಾ ಇದ್ದೆ, ಎಲ್ಲವರನ್ನು ಮನ್ನಿಸ್ತಾ ಇದ್ದೆ. ಆ ಕಾಲಕ್ಕೆ ನಾರಾಯಣ 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 ಮಾಧವ ಗೋವಿಂದ ಗೋವಿಂದ ಹೀಗೆನ್ನುವಂತ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಕಡೆಗೆ ಬರುತ್ತಿರುವವರು ಯಾರು ಅಂತ ನಾನು ದೂರದಿಂದ ನೋಡಿದ್ರೆ, ಓ ಯತಿಗಳು, ನಾರದ ಮುನಿಗಳು. ಸತ್ಯ, ಬಹಳ ಸಂತೋಷವಾಯಿತು. ಸ್ವಾಮಿ, ಸ್ವಾಗತ. ಆಸನವನ್ನು ಕೊಟ್ಟಿದ್ದೇನೆ, ಸ್ವೀಕರಿಸಿದ್ದೇನೆ. ವಾದ್ಯವನ್ನು ಕೊಟ್ಟಿದ್ದೇನೆ, ಅರ್ಘ್ಯವನ್ನಿಟ್ಟಿದ್ದೇನೆ. ಇನ್ನೇನು ಬೇಕು? ಸಕಲ ವಿಧದ ಸತ್ಕಾರಗಳನ್ನು ಕೂಡ ಮಾಡಿದ್ದೇನೆ. ನಾರದ ಮಹರ್ಷಿಗಳು ಬಹಳ ಸಮಯಗಳಾಯಿತು ಈ ಕಡೆಗೆ ಬಾರದ್ದು. ನಿಮ್ಮಂತವರು ಈ ಕಡೆಗೆ ಬರುವಾಗ ನಮ್ಮ ಮನಸ್ಸಿಗೆ ತುಂಬು ಹೃದಯದ ಸಂತೋಷವಾಗುತ್ತಾ ಇದೆ. ಸ್ವಾಮಿನ್, ಏನು ನಾನು ಮಾಡಿದಂತ ಸತ್ಕಾರದಲ್ಲಿ ಏನಾದರೂ ಕೊರತೆ ಇದ್ರೆ, ನ್ಯೂನತೆ ಇದ್ರೆ ಮನ್ನಿಸಬೇಕು. ಅದಲ್ಲ ಕಾಣಲಿಲ್ಲ ನನಗೆ. ಹೌದಾ? ಅದಲ್ಲ, ದೂರದಿಂದ ಬರುತ್ತಿರುವಂತಹ ನಿಮ್ಮನ್ನು ನೋಡಿ ಕರೆ ತಂದಿದ್ದೇನೆ. ಹೌದು. ಎಲ್ಲಿಂದ ಬಂದಿರಿ? ಯಾಕಾಗಿ ಬಂದಿರಿ? ನನ್ನಿಂದೇನಾದ್ರೂ ನಿಮಗೆ ಬೇಕೇ ಸ್ವಾಮಿ? ಅಥವಾ ಬೇರೆ ಏನಾದ್ರೂ ವಿಶೇಷಗಳು ಇವೆಯೇ? ಏನಾದ್ರೂ ಇದ್ರೆ ಚಿತ್ತೈಸಬೇಕು. ಕೇಳು ಹಲದರ ಪೇಳು ನರಿದುದನು, ಹಲದರ ಪೇಳುವೆ ಕೇಳು. ಸರ್ವಜನರು ತಾಳಿ ದೇಶವ ಪರಿಧಿ ಪೇಳಲಾರೆನು, ಸರ್ವ ಜನರಳು ತಾಳಿ ದೇಶವ ಪರಿಧಿ. ನಿಷ್ಠುರ ವ್ಯಾಳಶಯನನಿ ಯೋಗ್ಯವೇ ನೀ ಪೇಳು ಬುದ್ಧಿಗಳನ್ನು ದಯೆಯಲಿ ಕೇಳು. ಹಲದರ ಪೇಳಿ ನಂದಿದನು ಶ್ರೀಕೃಷ್ಣ ಜಗಪಾಲನಿಗೆ ಅವತಾರ ಗೈದಿದನು, ಗೈದಿಗಳನ್ನು ಸಂಚಾರ ಮಾಡುವಂತಹ ನಾರದ ಈ ನಿನ್ನ ನಾಡಿಗೆ ಬಂದರೆ ವಿಚಿತ್ರವೇನೂ ಅಲ್ಲ. ಎಲ್ಲಿ ಹೋಗ್ಬೇಕು ಅಂತ ಮನಸ್ಸಾಗ್ತದೋ ಅಲ್ಲಿಗೆ ಸಂಚರಿಸುವ ನಾನು. ನಿಮ್ಮನ್ನು ತಡೆಯುವವರು ಯಾರು ಸ್ವಾಮಿ? ಅಲ್ಲವೇ? ನಿಮ್ಮ ಇಷ್ಟ ಬಂದಂತೆ, ನಿಮಗೆ ಇಚ್ಛೆ ಬಂದಂತೆ ಎಲ್ಲಿ ಬೇಕಾದರೂ ತಿರುಗಾಡುವುದಕ್ಕಾಗಿ ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣನ ಅನುಜ್ಞೆ ನಿಮಗೆ. ಹೌದು. ಹಾಗೆ ನಿನ್ನಲ್ಲಿಗೆ ಬರುವುದಕ್ಕೆ ಕಾರಣ ಉಂಟಲ್ವೇ? ಏನು ಸ್ವಾಮಿ? ನಿನ್ನ ತಮ್ಮ ಕೃಷ್ಣನ ಕಲ್ಯಾಣ ಗುಣವನ್ನು ಹೇಳುವುದಕ್ಕೆ ನಾ ಬಂದವನಿದ್ದೇನೆ. ಹೌದು. ಯಾಕೆಂದ್ರೆ ದರೆಯ ಧರ್ಮವನ್ನು ಉಳಿಸುವ ಸುಖ, ದರೆಗಿಳಿದು ಬಂದ ಭಗವಂತ ಅಂತ ಕೃಷ್ಣನನ್ನೆಲ್ಲರೂ ಹೊಗಳ್ತಾ ಇದ್ದಾರೆ. ಖಂಡಿತ ಸ್ವಾಮಿ. ಆದ್ರೆ ಆತನ ಕಲ್ಯಾಣ ಗುಣವನ್ನು ಏನಂತ ಹೇಳಿ? ಏನಾಯ್ತು? ಕೆಲವು ಮದುವೆಯನ್ನಾಗಿದ್ದಾನೆ ಆತ. ಅದರ ಬಗ್ಗೆ ನಿನಗೂ ಗೊತ್ತು, ನನಗೊತ್ತು, ಎಲ್ಲರಿಗೂ ಗೊತ್ತು. ರಾಜಾದೇವಿಯ ಮಗಳನ್ನು ಮದುವೆ ಆಗಿದ್ದಾನೆ. ಏನೋ ಅವಳು ಪ್ರೀತಿಸಿದಳಂತೆ, ಆದ್ರಿಂದ ಅವಳನ್ನು ಅಪಹರಣ ಮಾಡಿದ್ದ. ಈ ವಿಷಯ ಗೊತ್ತಾಗಿ ಅವರ ಅಣ್ಣಂದ್ರಂತ ವಿಂಧ್ಯಾನುವಿಂಧ್ಯರು ಯುದ್ಧಕ್ಕೆ ಬಂದ್ರು, ಅವರನ್ನು ಸೋಲಿಸಿದ. ಈ ಮದುವೆ ಎಂಬುದು ಒಂದು ಮನಸ್ಸುಗಳು, ಎರಡು ಮನಸ್ಸುಗಳು ಒಟ್ಟಾಗುವಾಗೆ ಎರಡು ಮನೆತನಗಳು ಒಟ್ಟಾಗುವುದು. ಹೌದು ಅಲ್ವೇ? ಅದನ್ನೇ ಅಲ್ವಾ ಹೇಳುದು ಸ್ವಾಮಿ, ಋಣಾನುಬಂಧ ಅಂತ ಹೇಳು. ಹೌದು. ಆದ್ರೆ ಎರಡು ಮನೆತನಗಳು ಒಟ್ಟಾಗಬೇಕಾದಲ್ಲಿ ನಿನ್ನ ತಮ್ಮ ಮಾಡಿದ್ದೇನು? ದ್ವೇಷವ? ಹೌದು. ನನಗೆ ಅರ್ಥ ಆಗಲಿಲ್ಲ ಸ್ವಾಮಿ ನೀವು ಹೇಳುವುದು. ಅಯ್ಯೋ, ಅಷ್ಟೇ ಅಲ್ಲ. ರುಕ್ಮಿಣಿ ವಿವಾಹವನ್ನು ನೋಡು. ರುಕ್ಮಿಣಿ ಇವನನ್ನು ಪ್ರೀತಿಸಿ ಪ್ರೇಮ ಪತ್ರವನ್ನು ಬರೆದಳು. ಅದಕ್ಕಾಗಿ ಇವ ಹೋದ, ಅವಳನ್ನು ಕರೆತಂದ. ಆ ವಿಷಯವನ್ನು ತಿಳಿದಂತಹ ಅವಳ ಅಣ್ಣ ರುಕ್ಮ ಯುದ್ಧಕ್ಕೆ ಬಂದ. ಆ ಯುದ್ಧಕ್ಕೆ ಬಂದ ಅವನನ್ನೂ ಸೋಲಿಸಿ ಅವನ ತಲೆಯನ್ನು ಬೋಳಿಸಿ ಬಿಟ್ಟ ನಿನ್ನ ತಮ್ಮ ಕೃಷ್ಣ. ಅಲ್ವೇ? ಅವ ಮಾಡಿದಂತಹ ತಪ್ಪು, ಅವ ಮಾಡಿದಂತಹ ಅನಾಚಾರದಿಂದಲಾಗಿ, ಅವ ನಮ್ಮಲ್ಲಿ ದ್ವೇಷವನ್ನು ಕಟ್ಟಿದ ಕಾರಣದಿಂದಲಾಗಿ
ಯಾವ ಶಿಕ್ಷೆಯನ್ನು ಕೊಡಬೇಕಾದನ್ನು ಕೊಟ್ಟ ತಮ್ಮ, ಅದರಲ್ಲಿ ಏನು ವಿಶೇಷ ಸ್ವಾಮಿ? ಏನೋ ಪ್ರತಿಜ್ಞೆ ಮಾಡಿ ಹೋಗಿದ್ದಾನಂತೆ, ಏನೋ ಭಾಷೆ ಹಾಕಿ ಹೋಗಿದ್ದಾನಂತೆ. ನೀನೇ ಯೋಚನೆ ಮಾಡು, ನಮ್ಮ ಮನೆಯ ಸುತ್ತ ಒಂದು ಹಾವಿದ್ರೆ ಅದು ಯಾವಾಗ ಕಚ್ಚುತ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಅವನ ದ್ವೇಷದಿಂದಲೇ ಹೋದವ. ಮುನಿಪತಿ ಇದ ಬಲ್ಲನು ನನಗೆ ಸತಿಯರ ತಂದಿಹುದೆಲ್ಲವೂ ವಿಗಿತವೆಂದೇ ಬಲ್ಲೆನು. ಇದು ನಿಷ್ಠುರವಲ್ಲ, ನಿಷ್ಠುರ ಅಲ್ಲ ಎಂದನು ರಾಮನು. ನಿಷ್ಠುರವಲ್ಲ ಅಲ್ಲ ಎಂದನು ರಾಮನು. ಬಲ್ಲನೆ ಮುನಿಪತಿ ಸತಿಯರ ತಂದಿಹುದೆಲ್ಲವೂ ವಿಗಿತವೆಂಬೆ ಕಲಗವಗೈಯೇ ನಿಷ್ಠುರವಲ್ಲ ಎಂದನು ರಾಮನು. ಇದು ನಿಷ್ಠುರವಲ್ಲ ಎಂದನು ರಾಮನು. ಮಾನಸಪುತ್ರರು ನೀವು. ಹೌದು. ನಿಮಗೆ ತಿಳಿಯದೇ ಇರುವಂತಹ ವಿಚಾರಗಳು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸರಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಭುವಿಯಲ್ಲಿ ನಡೆಯುತ್ತಿರುವಂತಹ ಎಲ್ಲ ವಿಚಾರಗಳು ನೀವು ತಿಳಿಯುತ್ತದೆ. ಹೌದು ಸ್ವಾಮಿ. ಏನು ಸ್ವಾಮಿ? ಏನಾಯ್ತು? ಅಣ್ಣ ತಮ್ಮಂದಿರೊಳಗೆ ಜಗಳವನ್ನು ಮಾಡುವುದಕ್ಕಾಗಿ ನೀವು ಬಂದದ್ದ? ಆ ವಿಷಯಕ್ಕಾಗಿ ನಾನು ಬಂದವಲ್ಲ, ಇದ್ದ ವಿಚಾರವನ್ನೇ ಹೇಳಿದಲ್ಲ. ಮೊದಲೇ ಹೇಳ್ತಾರೆ ಏನಂತ? ನಾರದೋ ಕಲಹಪ್ರಿಯ ಅಂತ. ಹೌದು. ನನಗೆ ಹಾಗೆ ಒಂದ್ಸಲ ಅನಿಸುವುದು, ಕೃಷ್ಣ ಮತ್ತೆ ಬಲರಾಮರಲ್ಲಿ ಜಗಳವನ್ನು ತಂದಿಕ್ಕಿ ಲೋಕದಲ್ಲಿ ಕೃಷ್ಣ ಬಲರಾಮರು ಬೇರೆ ಬೇರೆ ಆಗಬೇಕು ಎನ್ನುವಂತ ಉದ್ದೇಶ ನಿಮ್ಮಲ್ಲಿ ಅಲ್ಲ. ತಪ್ಪಾಗಿ ನೀವು ತಿಳ್ಕೊಳ್ಬಾರದು. ಕೃಷ್ಣ ಮಾಡಿದ ತಪ್ಪನ್ನು ನಿನ್ನಲ್ಲಿ ಹೇಳಿದ್ದೇನೆ, ಎಚ್ಚರಿಸಿದ್ದೇನೆ ಅಷ್ಟೇ. ಸ್ವಾಮಿ, ಏನು? ನೀವೇ ಪ್ರಥಮವಾಗಿ ಹೇಳಿದ್ದೀರಿ ಕೃಷ್ಣ ಈ ಭುವಿಗೆ ಅವತರಿಸಿದ ಭಗವಂತ ಅಂತ. ಹೌದು, ಎಲ್ಲರೂ ಹೇಳ್ತಾರೆ ಅದನ್ನೇ ಅಲ್ವಾ? ಹಾಗಿದ್ರೆ ಭಗವಂತನಲ್ಲಿ ಒಂದಿನಿತಾದ್ರೂ ತಪ್ಪು ಬರ್ತದೆಯೇ ಸ್ವಾಮಿ? ತಪ್ಪು ನೀವು ತ್ರಿಕಾಲಜ್ಞಾನಿಗಳಲ್ಲವೇ ಸ್ವಾಮಿ? ಹೌದು. ನನ್ನ ತಮ್ಮ ಬಹಳಷ್ಟು ಮದುವೆಯಾದ, ಕೆಲವರೆಲ್ಲ ಜಗಳವನ್ನು ಮಾಡಿದ, ಇನ್ನು ಕೆಲವರಲ್ಲಿ ನಿಷ್ಠೂರವನ್ನು ಮಾಡಿದನಲ್ಲ. ಯಾವುದು ಇಲ್ಲ ಸ್ವಾಮಿ. ಅವ ಯಾರಲ್ಲಿಯೂ ಕೂಡ ನಿಷ್ಠೂರವನ್ನು ಮಾಡುವವನೇ ಅಲ್ಲ. ಎಲ್ಲವರು ಕೂಡ ಅವ ಹೇಳಿದ್ದೇನು, ವಸುದೈವ ಕುಟುಂಬಕಂ, ಎಲ್ಲವರು ಕೂಡ ಚೆನ್ನಾಗಿರಬೇಕು. ಈ ಸಮಾಜದಲ್ಲಿ ಅಣ್ಣ ತಮ್ಮ ತಂದೆ ತಾಯಿ ಬಂಧುಗಳು ಮಿತ್ರರು ನಾವೆಲ್ಲರೂ ಕೂಡ ಒಂದಾಗಿ ಬಾಳಬೇಕು. ಯಾರಲ್ಲಿಯೂ ಕೂಡ ವೈರತ್ವ ಇರಕೂಡದು. ಹೀಗೆನ್ನುವಂತಹ ವಿಚಾರವನ್ನು ಈ ಪ್ರಪಂಚಕ್ಕೆ ಸಾರುತ್ತಾ ಮುನ್ನಡೆಯುವವ ನನ್ನ ತಮ್ಮ ಕೃಷ್ಣ. ನನಗೆ ಅವನಲ್ಲಿ ಒಂದಿನಿತು ತಪ್ಪುಗಳು ಅಥವಾ ಅವ ಬೇಡದ್ದು ಮಾಡಿದ್ದಾನೆ ಎನ್ನುವಂತ ಭಾವನೆ ಈವರೆಗೆ ಬರಲಿಲ್ಲ ದೇವರೇ. ನೀವು ಹೇಳುತ್ತಾ ಇದ್ದೀರಿ ಕೃಷ್ಣ ಹಾಗೆ ಮಾಡಿದ, ಜಗತ್ತಿನಲ್ಲಿ ಅವನನ್ನೆಲ್ಲ ದೂಷಿಸ್ತಾ ಇದ್ದಾರೆ. ಸ್ವಾಮಿ, ಹೇಳುವುದಿದ್ರೆ ಮಾತಾಡುವುದಿದ್ರೆ ನಾವು ಇವತ್ತಲ್ಲ ಎಷ್ಟು ದಿವಸ ಬೇಕಾದ್ರೂ ಮಾತಾಡಬಹುದು. ಆದ್ರೆ ನೀವು ಬಂದ ವಿಷಯ ಯಾವುದನ್ನು ಹೇಳುವುದಕ್ಕೆ ಬಂದಿದ್ದೀರಿ. ಈಗ ಹಲದರ ಲಾಲಿಸೋ ನಿನ್ನನು ಜನಗುಣ ತಿಳಿಯದು ನಿನಗೀಗಲು.
ಬಯಲು ಇಳೆಯೆಲ್ಲ ತುಂಬಿಯುವುದೊಂದು ಅಪವಾದವು ಇಳೆಯೆಲ್ಲ ತುಂಬಿಯುವುದೊಂದು ಅಪವಾದವ ಗಳಿಸಿದ ಶ್ರೀಕೃಷ್ಣನು ಒಂದಪವಾದವ ಗಳಿಸಿದ ಶ್ರೀಕೃಷ್ಣನು ಕುರುತರ ತಪವ ಆಚರಿಸಿ ಸತ್ರಾಜಿತ ತರಣಿಗಳು ಪಡೆದಿರುವ ಸತ್ರಾಜಿತ ತರಣಿಯುಳ್ ಪಡೆದಿರುವ ವರಸ್ಯಮಂತಕ ತನಗೀಗೆ ಲೋಭದಿ ವರ ಸ್ಯಮಂತಕ ತನಗೀಗೆ ಲೋಭದಿ ಕರುಣಿಸದಿರಲವನು ವರಸಂತಕ ತನಗೀಗೆ ಲೋಭದಿ ಕರುಣಿಸದಿರಲವನು ಹಲದರ ಲಾಲಿಸು ನಿನ್ನನು ಜನ ಗುಣ ತಿಳಿಯದು ನಿನಗೀಗನು ಇಳೆಯಲ ತುಂಬಿಹುದೊಂದಪವಾದವ ಗಳಿಸಿದ ಶ್ರೀಕೃಷ್ಣನು ಇಳೆಯಲ ತುಂಬಿಹುದೊಂದಪವಾದವ ಗಳಿಸಿದ ಶ್ರೀಕೃಷ್ಣನು ಕೃಷ್ಣನು ಆಲಿಸು ನಾರದ ಮಹರ್ಷಿಗಳೇ, ಕೃಷ್ಣನ ಇಷ್ಟು ತಪ್ಪುಗಳನ್ನು ಹೇಳಿದ್ರು ನಿನಗೆ ತಮ್ಮನ ಮೇಲೆ ಪ್ರೀತಿ ಅಲ್ವೇ? ಆದ್ರಿಂದ ಅದೆಲ್ಲವೂ ಈ ಲೋಕದ ಒಳಿತಿಗಾಗಿ ಅಂತ ನಿನ್ನ ಪ್ರಶ್ನೆ. ಎಲ್ಲ ಲೋಕದ ಒಳಿತಿಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಮಾಡಿದ್ದವನ ಕಾರ್ಯ. ಇಷ್ಟು ತಪ್ಪು ಮಾಡಿದ್ರು ಅವನನ್ನು ನೀನು ತಪ್ಪಿತಸ್ಥ ಅಂತ ಹೇಳುವುದಿಲ್ಲ. ನಾನು ಬಿಟ್ಟು ಕೊಡುವುದಕ್ಕಾಗುತ್ತದೆಯೇ ಸ್ವಾಮಿ? ಆದರೆ ನೀನು ಎನಿಸಿದ ಹಾಗೆ ಅವನ ಅಲ್ಲವಪ್ಪ. ಅವನಿಂದಾಗಿ ನಿನಗೆ ಒಂದು ಅಪವಾದ ಬರುತ್ತಾ ಉಂಟು. ಅವನಿಂದಾಗಿ ನಾವು ಯಾವುದಕ್ಕೂ ಹೆದರದಿದ್ದರೂ ಜನಪವಾದಕ್ಕೆ ಹೆದರಲೇಬೇಕು. ಅದೌದು ಅಲ್ವೇ? ನಾವು ಯಾವುದು ಒಳ್ಳೆದನ್ನು ಮಾಡಿದ್ರು ಕೆಟ್ಟದ್ದನ್ನು ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿಗೆ ನಮ್ಮ ಒಳ್ಳೆತನ ಅದು ಹೌದು ಅಂತಾದ್ರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಅವನಿಗೆ ಆಗುವುದಿಲ್ಲ. ಅವ ಯಾವಾಗಲೂ ಕೂಡ ನಮ್ಮನ್ನು ಅಪವಾದ ಮಾಡುತ್ತಲೇ ಇರುವುದು. ನಾವು ಕೆಟ್ಟದ್ದನ್ನು ಮಾಡುತ್ತೇವೆ ಅಂತ ಆದ್ರೆ ಮತ್ತೊಂದು 10 ಜನ ಸೇರಿಕೊಳ್ತಾರೆ, ಹೌದು ಹೌದು ಅದು ಹಾಗೆ ಅದು ಹಾಗೆ ಅಂತ. ಅದು ಹಾಗೆ ನಿನ್ನ ತಮ್ಮ ಮಾಡಿದ್ದನ್ನು ನಾನು ಹೇಳುವುದು, ಆದ್ರಿಂದಲೇ ಅವರು ಆಡುವುದು. ಹಾಗಾಗಿ ಹೋಗಿದೆಪ್ಪ. ಹೇಳುತ್ತಿರುವುದನ್ನು ಕೇಳುತ್ತಾ ಇದ್ರೆ ಏನೋ ಒಂದು ಮಾಡಬಾರದ ತಪ್ಪನ್ನು ನನ್ನ ತಮ್ಮ ಕೃಷ್ಣ ಮಾಡಿದ್ದಾನೆ ಎನ್ನುವ ಹಾಗೆ ನಿಮ್ಮ ಮಾತುಗಳ ಮಾಡಿದ್ದಾನೆ. ಎಂತದು ಮಾಡಿದ್ದಾನೆ ಸ್ವಾಮಿ? ಬೃಂದಾವನದಂತಹ ಅರಸ ಸತ್ರಾಜಿತ ಸೂರ್ಯನನ್ನು ಮೆಚ್ಚಿಸಿ ಅವನ ಶಮಂತಕ ಮನೆಯನ್ನು ಪಡೆದ. ಎಲ್ಲವರಿಗೂ ತಿಳಿದ ವಿಚಾರ ಸ್ವಾಮಿ ಅಲ್ವೇ? ಮಣಭಾರ ಚಿನ್ನಗಳನ್ನು ಕೊಡುವಂತಹ ಸಾಮರ್ಥ್ಯ ಅದಕ್ಕೆ ಇದೆ. ಇರ್ಲಿಯಪ್ಪ ಇರ್ಲಿ, ಸಮಾಜದ ಉದ್ಧಾರಕ್ಕಾಗಿ ಏನೋ ಸಿಕ್ಕಿದೆ, ಅದನ್ನ ಅವ ಮಾಡುತ್ತಾ ಇದ್ದಾನೆ. ಅದರಲ್ಲಿ ಅವನಲ್ಲಿ ಇರ್ಲಿ. ಆದ್ರೆ ಒಮ್ಮೆ ನಿನ್ನ ತಮ್ಮ ಹೋಗಿ ಅದನ್ನು ನನಗೆ ಕೊಡಬೇಕು ಅಂತ ಕೇಳಿದ. ಸತ್ರಾಜಿತ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಹೌದು, ಅದು ಅವನಲ್ಲೇ ಇತ್ತು, ಸತ್ರಾಜಿತನಲ್ಲಿ. ಈಗ ವನಪಾಲಕರು ಬಂದು ಆಡಿದಂತಹ ನುಡಿಯನ್ನು ಕೇಳಿ ಆತನ ತಮ್ಮನಂತಹ ಪ್ರಸೇನ ಬೇಟೆಗೆ ಹೋದ. ಆತನ ರಕ್ಷಣೆಗಾಗಿ ಶಮಂತಕ ಮನೆಯನ್ನು ತಮ್ಮನಿಗೆ ನೀಡಿದ. ಹಿಡಿಕೊಂಡು ಹೋದಂತಹ ಪ್ರಸೇನ ಮರಳಿ ನಾಡಿಗೆ ಬರಲಿಲ್ಲ. ಅಂದ್ರೆ ಅವನೆಲ್ಲೋ ಸತ್ತಿರಬಹುದು ಎನ್ನುವ ಊಹೆ. ಕೊಟ್ಟಂತಹ ಆ ಶಮಂತಕ ಮಣಿಯು ಅವನಲ್ಲಿ ಇಲ್ಲ. ಹಾಗಾದ್ರೆ ಮಣಿಯಲ್ಲಿ ಹೋಯಿತು ಅಂತ ಯೋಚನೆ ಮಾಡುವಾಗ ಎಲ್ಲರ ಆಡುವ ಮಾತು ಒಂದೇ, ಶಮಂತಕ ಮಣಿಯನ್ನು ಕೃಷ್ಣ ಹಿಂದೊಮ್ಮೆ ಕೇಳಿದ್ದಾನೆ, ಆದ್ರಿಂದ ಪ್ರಸೇನನ್ನು ಕೊಂದು ಶಮಂತಕ ಮಣಿಯನ್ನು ಕೃಷ್ಣ ಅಪಹರಿಸಿದ್ದಾನಂತ ಎಲ್ಲರೂ ನಿಮ್ಮ ಎದುರೇ ಕೇಳಬೇಕು. ಏನಂತ ಶಮಂತಕ ಮಣಿ? ಹೌದು, ನಿಮ್ಮ ನನ್ನಾದ್ರೂ ಆಡಿದ್ರು. ಕರಿಬೇಕು ಅವನನ್ನು? ನನ್ನೆದುರು ಬೇಡ. ನಿಮ್ಮ ಅಣ್ಣ ತಮ್ಮಂದಿರನ್ನು ನಾನೇ ಏನಾದ್ರು ಮಾಡಿದೆ ಅಂತ ಅವ ಭಾವಿಸಬಹುದು. ಅವನನ್ನು ನನ್ನಲ್ಲೇ ಮುಂದೆ ಅದಕ್ಕೆ ಹೇಳಿದ್ದು ಸ್ವಾಮಿ ಮೊದಲೇ. ಏನು? ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುವಂತ ಉದ್ದೇಶ ನಿಮ್ಮಲ್ಲಿ ಏನಾದ್ರೂ ಉಂಟಾ? ಇಲ್ವೇ ಇಲ್ಲ. ಹಾಗಿದ್ರೆ ನಿಮಗೆ ತಿಳಿಯದ ವಿಚಾರವ? ಹಾಗಿದ್ರೆ ಜನರು ಆಡುತ್ತಾ ಇದ್ದಾರೆ ಅಂತ ಹೇಳಿ ಏನು ಸ್ವಾಮಿ? ಎಲ್ಲರೂ ಹೇಳ್ತಾ ಇದ್ದಾರಪ್ಪ. ಆದ್ರಿಂದ ಆ ಮಣಿ ಎಲ್ಲಿದೆ ಅಂತ ಅವನಲ್ಲಿ ಕೇಳು. ನಾನಿಲ್ಲ, ನಾನು ಬರ್ತೇನೆ. ನಾನು ವಿಚಾರಿಸ್ತೇನೆ. ಬಂದು ಜನರು ಕೃಷ್ಣನು ವಿಷ್ಣುರವ ತಂದಿಗನೇ
ನಾವಾಗಿಯೇ ನಾವು ತೀರ್ಮಾನಿಸಿಕೊಳ್ಳಬಹುದಿತ್ತು. ಇದು ಸಭೆಯಲ್ಲಿ ಹೇಳಿಬಿಟ್ರಲ್ಲ. ತಮ್ಮ ಹೀಗೆ ಮಾಡಿದ್ದಾನೆ, ಸತ್ರಾರ್ಜಿತನ ತಮ್ಮನನ್ನು ಕೊಂದು ಶಮಂತ ಗಮಣಿಯ ನಾವು ಅಪಹರಿಸಿದ್ದಾನೆ ಅಂತ ಹೇಳಿ ಛೇ, ಲೋಕಾಪವಾದ ನಮ್ಮ ಪಾಲಿಗೆ ಬಂದು ಹೋಯ್ತಲ್ಲ. ನನ್ನ ತಮ್ಮ ಹೀಗೆ ನಿಷ್ಠುರ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ನಾನು ನನ್ನಷ್ಟಕ್ಕೆ ಬೈದುಕೊಳ್ಳುವುದಲ್ಲ, ತಮ್ಮನನ್ನು ಕರೆದು ವಿಚಾರಿಸಬೇಕು. ಬರ್ಲಿ ಬರ್ಲಿ. ಇರಲ್ಲನಕ ಗೋವಿಂದನು ಸಂತಸದಿ ಬರೆಗೆ, ಇರಲ್ಲನಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು ಪರೀಕ್ಷಿಸದೆ ಕಿಡಿಸೂಸುತ್ತ ಕುಳ್ಳಿರಲು ಸರಸಿದಾಂಬಕ ನಮಿಸುತ್ತ ಬರದಿರು ಎಂದಿರಲೇ ಕೃಷ್ಣನಿಯ ಬರದಿರು ಪರೀಕ್ಷಿಸಿ ಮೋರೆ. ಕೈಗೊಂಡೆನು ಮಾನವ ಕೊರತೆಯ ನಿಶ್ಚಯವು. ನಮಸ್ಕಾರ, ಹತ್ತಿರ ಬಂದು ನಮಸ್ಕಾರ ಮಾಡಿ. ನಿನ್ನ ನಮಸ್ಕಾರಕ್ಕೆ ನನ್ನ ತಿರಸ್ಕಾರ. ನಿನ್ನ ಹತ್ರ ಬರಬೇಡ, ನಿನ್ನ ಮೋರ ತೋರಿಸಬೇಡ. ನೀವೇನೋ ಸ್ವಲ್ಪ ಬಿಸಿಯಲ್ಲಿದ್ದಾಗ ನಾನು ಮತ್ತೆ ಬರಲ್ಲ. ಮತ್ತೆ ನಿಲ್ಲು ನಿಲ್ಲು. ಬಿಸಿ ಬರಬೇಡ ಅಂತೆ. ನಿನ್ನ ತಲೆ ಬಿಸಿಯಾಗಿ ಏನೋ ಬೇರೆ ಯೋಚನೆ ನಿನ್ನಲ್ಲಿ ಕೋಪ ಉಂಟು. ಅದೆಲ್ಲ ಮುಗಿದ ಮೇಲೆ ಇಲ್ಲ 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 ಇಲ್ಲ, ಯಾರದ್ದೋ ಮೇಲೆ ಕೋಪದಲ್ಲಿರುವಾಗ ನಾನು ಬಂದು ಸುಮ್ಮನೆ ನಿನ್ನ ತಲೆ ಬಿಸಿ ಹೆಚ್ಚು ಮಾಡುದು ಯಾಕೆ? ನಿನಗೆ ಯಾರದ್ದೋ ಮೇಲೆ ಕೋಪ ಇರುವುದು. ನಿನ್ನಲ್ಲಿ ವಿಚಾರ ಮಾಡ್ಲಿಕ್ಕೆ ಉಂಟು. ಹೌದೌದು, ನಿನ್ನಲ್ಲಿ ಒಂದು ಕೆಲವೊಂದು ಪ್ರಶ್ನೆಗಳು ಉಂಟು. ನನ್ನೊಂದು ಮರ್ಯಾದೆ ತೆಗೆದು ಬಿಟ್ಟಿಯಲ್ಲ ನೀನು. ನಾನು ನನ್ನಷ್ಟಕ್ಕೆ ಆ ಒಂದು ಪೀಠದಲ್ಲಿ ನಾನು ಅಲಂಕಾರನಾಗಿ ಉಂಡಿದ್ದೆ. ನನಗೆ ಒಂದು ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಬಿಡ್ಲಿಲ್ಲಲ್ಲ ತಮ್ಮ ನೀನು. ಎಷ್ಟೆಲ್ಲ ನಿನ್ನ ಬಗ್ಗೆ ನಾನು ಕೇಳಿದೆ, ಎಷ್ಟೆಲ್ಲ ನಿನ್ನ ಬಗ್ಗೆ ಎಲ್ಲರೂ ಹೇಳಿದರು. ಅದನ್ನೆಲ್ಲ ನಾನು ಜಾರಿಸಿದೆ. ನನ್ನ ತಮ್ಮ ಕೃಷ್ಣ ಒಳ್ಳೆಯವ, ಅವನಷ್ಟು ಒಳ್ಳೆಯವರು ಯಾರೂ ಇಲ್ಲ. ಹೀಗೆಲ್ಲ ಲೋಕಗೆಲ್ಲ ಹೇಳಿ ನಿನ್ನನ್ನು ನಾನು ಉಳಿಸಿಕೊಂಡೆ. ಈಗ ನೀನು ಒಳ್ಳೆ ಮಾತಾಡಿದ್ದು, ಶೈಲಿಯೂ ಒಳ್ಳೆದಿತ್ತು, ವಾಕ್ಯ ಸರಣಿಯು ಸರಿಯಾಗಿ ಸುಸಂಬದ್ಧವಾಗಿತ್ತು. ವಿಷಯ ಒಂದು ಬಿಟ್ಟು ಮತ್ತೆಲ್ಲ ಅರುಗಬೇವುದು ದಯೆಯಲಿ, ಕದಿಯ ತಳೆದಿರುವ ಕಾರಣ ತೊರೆಯಲಿ. ಸೇವಕ ನಿನ್ನುತ್ತ ಇಲ್ಲ ಚರಣ ಸೇವಕ ನಿಲ್ಲುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಅರುಗಬೇಹುದು ದಯೆಯಲಿ ಅಣ್ಣ ಇಲ್ಲ ಇಲ್ಲ, ಕೋಪ ಇರಲಿ. ನನಗೆ ಆಗುವುದಿಲ್ಲ, ನನಗೆ ಕೇಳಲಿಕ್ಕೆ ಆಗುದಿಲ್ಲ. ನಾನು ಕಿವಿ ಮುಚ್ಚಿಕೊಂಡಿದ್ದೇನೆ, ನಾನು ನೋಡುವುದಿಲ್ಲ. ನಾನು ಹೋಗಿ ಬರ್ತೇನೆ. ಹಾಗಾದ್ರೆ ಬೇಡ, ನಿಲ್ಲು. ನಾನು ಇಲ್ಲಿ ಇರಬೇಕು, ಮಾತಾಡಬಾರ್ದು ಅಂದ್ರೆ ನಿನಗೆ ಕೋಪ ಇರಲಿ. ನಿನಗೆ ಈಗ ನನ್ನ ಮೇಲೆ ಕೋಪ ಮಾಡಬೇಡ ಅಂತ ಹೇಳಿದ್ರ? ಇಲ್ಲ, ಹೇಳಿಲ್ಲ. ನೀನು ಹೂಂಕಾರ ಹಾಕಿದ್ರು, ಹುಬ್ಬು ಮೇಲೆ ಏರಿಸಿದ್ರು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶತಪಥ ತಿರುಗಾಡಿದ್ರು, ಕೋಪ ಇತ್ತು. ನನಗೆ ಆಕ್ಷೇಪ ಇಲ್ಲ. ನನ್ನ ಅಣ್ಣ ಅಲ್ವಾ, ನಾನು ಚರಣ ಸೇವಕ ಅಲ್ವಾ? ಸೇವೆ ಸೇವಕ ಸಂಬಂಧದಲ್ಲಿ ಸೇವ್ಯನಾದವನು ಸೇವಕರ ಮೇಲೆ ಕೋಪ ಮಾಡಿದ್ರೆ ತಪ್ಪು ಅಂತ ಹೇಳುವುದಕ್ಕೆ ನನಗೆ ಅಷ್ಟೇನು ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿಸಿದ್ಯಾ? ಆಯ್ತಲ್ಲ, ಉಂಟು. ನನ್ನದೆಲ್ಲ ಮುಗಿಯಿತು. ಎಂತದ್ದು ಮುಗೀತು? ಇಲ್ಲ, ನಿನ್ನದು ಹಾಗೆ ಇಟ್ಟುಕೋ, ಹಾಗೆ ಇಟ್ಟುಕೋ.
ಆದ್ರೆ ಒಂದು ದಯ ತೋರಿಸಬೇಕಾದಂಥದ್ದು ಗೊತ್ತುಂಟು. ಏನು ತಮ್ಮ? ಈಗ ನಿನ್ಗೆ ಕೋಪ ಬಂದದ್ದು ಇದು ಮೊದಲಲ್ಲ, ಬಹುಶಃ ಇದು ಕೊನೆಯೂ ಅಲ್ಲ, ಈ ಹಿಂದೆಯೂ ಬಂದಿದೆ. ಆದ್ರೆ ಆ ಕೋಪವನ್ನು ನಾವು ಪ್ರೀತಿಯಾಗಿ ಪರಿವರ್ತಿಸಿದ್ಯಾವಾಗ, ಕೋಪ ಯಾವ ವಿಷಯಕ್ಕೆ ಅಂತ ಗೊತ್ತಾಗಿ ಆ ಕೋಪಕ್ಕೆ ಕಾರಣವಾದ ಸಮಸ್ಯೆಯನ್ನು ಪರಿಹರಿಸಿದ ಮೇಲೆ ನಾವು ಸಮುಚಿತವಾಗಿ ನಮ್ಮ ಸಹೋದರಿಯನ್ನು ಮುಂದುವರಿಸಿದ್ವು. ಈ ಸಲ ನೀನು ವಿಷಯವೇ ಹೇಳದೆ ಕೋಪ ಮಾಡಿದ್ರಿಂದ ಸಮಸ್ಯೆ ಬಂದದ್ದು. ಈಗ ಅದನ್ನು ಮುಗಿಸಲಿಕ್ಕೆ ನನಗೆ ಏನು ಅಂತ ಗೊತ್ತಾಗಬೇಕಲ್ಲ. ಆಗುದಿಲ್ಲ. ನೀನು ಕೋಪ ಮಾಡಿ ಬೇಕಾದಷ್ಟು ಮಾಡು. ನೀನು ಇನ್ನೊಂದು ಹೇಳಿಯೋ, ನೀನು ಕೋಪ ಮಾಡಿದ್ರೆ ಚಂದ, ಆದ್ರೆ ಒಂದು ವಿಷಯ ಉಂಟು, ಕೋಪ ವಿಷಯ ಇಲ್ಲದ ಮಾಡುವ. ವಿಷಯ ಏನು ಅಂತ ನನ್ನಲ್ಲಿ ಒಂದು ಕರುಳಿಟ್ಟು ಹೇಳ್ಬೋದು. ಯಾಕೆ ಸತ್ರಾಜಿತ ನಾನು ಜನ ಮಡುಗಿದೆ ಮಡುಗಿದೆ, ಯಾಕೆ 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 ಸೇವಂತಕ ಸುಮ್ಮನೆ ನನ್ನನ್ನು ಮಾತಾಡಿಸಬೇಡ ನೀನು. ಇಲ್ಲ ಇಲ್ಲ, ಕಾರ್ಯ ಮಾತ್ರ ಹೇಳಿದ್ರೆ ಸಾಕು. ನೀನು ಸುಮ್ಮನೆ ಮಾತಾಡುವುದೇ ಬೇಡ. ನಾನು ಸುಮ್ಮನೆ ಮಾತಾಡುವುದಿಲ್ಲ. ಇಲ್ಲ ಇಲ್ಲ, ವಿಷಯ ಮಾತ್ರ ಹೇಳು. ನನಗೆ ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸಲಿಕ್ಕೂ ಗೊತ್ತಿಲ್ಲ. ಮತ್ತೆ ಬೇಡದಿದ್ದು ಮಾತಾಡುವುದು ಅಲ್ಲ, ಬೇಡದಿದ್ದದ್ದು ತುಂಬಾ ಮಾತಾಡ್ಲಿಕ್ಕೆ ಆಗ್ತದೆ. ನಾವು ಸುಮ್ಮನೆ ಯಾಕೆ ನಮ್ಮ ಶ್ರಮವನ್ನು ಹಾಗೆ ದುರ್ವಿನಿಯೋಗ? ನನಗೆ ಬೇಡದಿದ್ದದ್ದು ಮಾತಾಡ್ಲಿಕ್ಕೂ ಬರುವುದಿಲ್ಲ. ಇಲ್ಲ ಇಲ್ಲ, ಅದಂದ್ರೆ ನನ್ನ ಅಣ್ಣನ ಒಳ್ಳೆ ಗುಣ. ಕೃಷ್ಣ, ಸಿಟ್ಟು ಬರ್ತದೆ. ಅಲ್ಲ, ನೀ ವಿಷಯ ಹೇಳಿದ ಮೇಲೆ ಸಿಟ್ಟು ಮಾಡಿ. ಏರ್ತಾ ಉಂಟು. ಅದು ಏರಿದ್ದಲ್ಲ, ಇಳಿಬೇಡ ಸ್ವಲ್ಪ. ಆದ್ರೆ ಸುಮ್ಮನೆ ಏರಿಸ್ತಾ ಹೋದ್ರೆ ನಮಗೆ ನೆಲೆ ತಪ್ಪುದಲ್ವೋ? ನಿನ್ನ ಮುಖವನ್ನು ನೋಡಬಾರದು ಅಂತಿದ್ದೆ. ಬೇಡ, ನೀನು ಮುಖ ನೋಡಿದ ಪ್ರಶ್ನೆ ಕೇಳು, ತೊಂದರೆ. ನಾನು ತಿರುಗಿ ಮಾತಾಡಬೇಕು ಅಂತಿದ್ದೆ. ಹೌದೌದು, ತಿರುಗಿ ಮಾತಾಡಿದ್ರೆ ಯಾರ ಕಮ್ಮದಲ್ಲಿ ಮಾತಾಡುವ ನಾನು? ಅಲ್ಲಲ್ಲ, ಬೇಡ, ನೀನು ಹಾಗೆ ತಿರುಗು. ನಾನು ಇಲ್ಲಿ ಬಂದನಿಲ್ಲ. ಈಗ ನೀನು ತಿರುಗಿದಾಗ ಆಯ್ತು, ನಾನು ಎದುರು ಬಂದಾಗ ಆಯ್ತು, ನಾನು ಇಲ್ಲಿಂದ ಬಂದು ನಿಂತರ. ನಿನ್ನ ಮುಖ ನೋಡುವುದಕ್ಕೆ ಇಷ್ಟ ಇಲ್ಲ ಅಂತ. ಬೇಡ, ನಿನ್ನನ್ನು ಮುಟ್ಟಿ ನಾನು ಹಿಂದೆ ನಿಲ್ತೇನೆ. ನೀನು ಹೀಗೆ ಹೀಗೆ ಮಾತಾಡು. ಈಗ ಪ್ರಶ್ನೆ ಕೇಳು, ನಾನು ಇಲ್ಲೇ ಇದ್ದೇನೆ. ಅದಾಗುದಿಲ್ಲ. ಈಗ ಯಾವ ವಿಷಯ ಎಂತದ್ದು? ಇಲ್ಲ, ನನಗೆ ಕೃಷ್ಣನ ಮುಖ ನೋಡಬೇಕು. ಬೇಡ, ನಾನು ಮುಖ ನೋಡು. ನಾನು ಹೀಗೆ ನಿಲ್ಲ ಓರೆ. ಯಾವುದಾದ್ರೂ ಒಂದೇ ಕೃಷ್ಣ. ಹೇಗಾದ್ರೂ ಒಂದೇ, ಮತ್ತೆ ಹೇಳಿಬಿಡು ಕೃಷ್ಣ. ಬೇಡ ಬೇಡ. ಎಂತದ್ದು? ಬಿಡುವ ಅಲ್ಲ, ನಮ್ಮ ಒಂದು ಬಾಂಧವ್ಯ ಅದೀಗ ಹಾಗೆ ಉಂಟು. ಈಗ ನಿನಗೆ ಕೋಪಕ್ಕೆ ಕಾರಣ ಏನಂತ ಗೊತ್ತುಂಟ ಕೃಷ್ಣ? ನೀನು ಮನೆ ಬಿಟ್ಟು ಎಷ್ಟು ಸಮಯ ಆಯಿತು ಕೃಷ್ಣ? ಇಲ್ಲ, ಮನೆಗೆ ಬಿಟ್ಟು ಹೋಗಿ ಬರ್ತಾ ಇರ್ತೇನೆ, ಹೋಗಿ ಬರ್ತಾ ಇರ್ತೇನೆ. ನನಗೆ ಒಂದು ದಿವಸವೂ ನೀನು ಕಾಣಲಿಕ್ಕೆ ಸಿಗಲಿಲ್ಲ. ಅದೀಗ ನಾನು ಹೊರಟ ಮೇಲೆ ನೀನು ನನ್ನನ್ನು ಕರೆಯುವುದಾಗ್ತದೆ. ನಾ ಬಂದ ಮೇಲೆ ನನ್ನ ಮುಖ ಕಾಣಬೇಕು ಅಂತ ನಿನಗೆ ಕಾಣುವುದಿಲ್ಲ. ನನಗೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಇರ್ತದೆ. ಸಾಧಾರಣ ನಾವು ಸರಿಯಾದ ಕೆಲಸ ಎಲ್ಲ ಬೆಳಿಗ್ಗೆ ಮುಗಿಸಿ ಮಧ್ಯಾಹ್ನ ಮೇಲೆ ಬರುವುದು. ಮಧ್ಯಾಹ್ನ ಮೇಲೆ ನಿನಗೆ ಯಾರ ಮುಖ ನೋಡುವುದೇ ಬೇಕು ಅಂತ ಕಾಣುವುದಿಲ್ಲ. ನಿನಗೆ ಕರೆಯುವಾಗ ನನಗೆ ಮನೆಯಲ್ಲಿರಬೇಕು ಅಂತ ಕಾಣುವುದಿಲ್ಲ, ಅಷ್ಟೇ ವ್ಯತ್ಯಾಸ. ನಾನು ನೋಡುವಾಗ ನೀನಿರ್ಬೇಕು. ಸರಿ ಬಿಡು, ಇವತ್ತಿಲ್ಲ. ಈಗ ನಾನು ಬಂದನಲ್ಲ, ನಾನು ಇಲ್ಲದಕ್ಕೆ ಸಿಟ್ಟು ಆದ್ರೆ ಬಂದಾಗ ಹೋಗ್ಬೇಕಲ್ಲ. ಅಲ್ಲ, ಬೇರೆ ಉಂಟು. ಬೇರೆ ಎಂತದ್ದು? ಸತ್ರಾರ್ಜಿತನಲ್ಲಿಗೆ ನೀನು ಅಂದೊಂದು ದಿನ ಹೋದಿಯಲ್ಲ? ಹೌದು, ಹೋಗಿದ್ಯಲ್ಲ. ಹೌದೌದು. ಆವಾಗ ಅವನಲ್ಲಿರುವಂತಹ ಶಮಂತಕ ಮಣಿಯನ್ನು ನೀನು ಕೇಳಿದೆ. ಹೌದು, ಕೇಳಿದೆ. ನನಗೆ ಗೊತ್ತುಂಟದು. ಹೌದೌದು, ನಿನಗೆ ಗೊತ್ತೇ. ನಾನು ಕೇಳಿದ್ದೌದಂತೆ ಮತ್ತೆ ನಿನಗೆ ಗೊತ್ತಾಗಬಾರ್ದಾ? ಹೌದಪ್ಪ. ನಾನು ಇನ್ನಲ್ಲಿ ಹೇಳಿಲ್ಲ ಅಂತ ಬಿಟ್ರೆ ಧಾರಾಳ ಕೇಳಬಹುದು. ನೀನು ಹೇಳುವುದನ್ನು ಕೇಳಿದ್ದೇನೆ. ನಮ್ಮ ಕುಲದ ಅಭಿವೃದ್ಧಿಗೆ, ಕುಲದ ಉದ್ಧಾರಕ್ಕೆ ಬೇಕಾಗಿ ಕೊಡು ಅಂತ. ಯಾವತ್ತೋ ಹೋದಾಗಿದೆ, ಕೇಳಿ ಆಗಿದೆ, ಕೊಡುವುದಿಲ್ಲ ಅಂತ ಹೇಳಿ ಆಗಿದೆ, ನಾನು ಮರಳಿ ಬಂದಾಗಿದೆ. ಈಗ ಎಂತದೆ ವಿಷಯ ಅಲ್ಲಿಂದಲೇ ಪ್ರಾರಂಭ ಆದ್ದು ಅಂತ. ಈಗ ಅದು ಕೆಲವರಿಗೆ ಹಾಗೆ, ಎಲ್ಲರಿಗೂ ಗೊತ್ತಿದ್ದದ್ದಾದ್ರೂ ಗೊತ್ತಿದ್ದ ವಿಷಯದಿಂದಲೇ ತೊಡಗದಿದ್ರೆ ನಮಗೆ ಮುಂದುವರಿಸುವುದಕ್ಕಾಗೋದಿಲ್ಲ. ಈಗ ಅಲ್ಲಿಂದ ತೊಡಗಿತು, ಅವ ತಿರಸ್ಕರಿಸಿ ನಾನು ಮರಳಿ ಬಂದಾಯ್ತು, ಮತ್ತೆಂತದಾಯ್ತು? ಅಯ್ಯೋ, ಹಾಗಲ್ಲ ಕೃಷ್ಣ. ಮತ್ತೆ ಹೇಗಣ್ಣ? ಅಂದು ನೀನು ಕೇಳಿದ್ದೀಯಂತೆ, ಅವ ಕೊಡ್ಲಿಲ್ಲವಂತೆ. ಯಾವತ್ತೋ ಒಂದು ದಿವಸ ಮೃಗಗಳಿಂದ ಬಹಳ ಕಷ್ಟಗಳು ಬಂತಂತೆ. ಅದಕ್ಕೆ ವನಪಾಲಕರು ಬಂದು ದೂರಿಟ್ರಂತೆ. ಯಾರಲ್ಲಿ? ಅವನ ಸತ್ರಾರ್ಜಿತನಲ್ಲಿ. ಹೌದು. ಒಮ್ಮೆ ಮೃಗ ಬೇಟೆಗೆ ಬರಬೇಕು, ಮೃಗಗಳ ಹಾವಳಿಯಿಂದ ನಮ್ಮನ್ನು ಬದುಕಿಸಬೇಕು ಅಂತ ಕೇಳಿಕೊಂಡ್ರಂತೆ. ನಾಗರಿಕ ಪ್ರಪಂಚಕ್ಕೆ ಹಾನಿ ಉಂಟು ಮಾಡಿದ್ರೆ ವನಕ್ಕೆ ಹೋಗಿ ಮೃಗಯ, ಅದು ಸಹಜ ಅಲ್ವಾ? ಹೌದು, ಆಗ್ಲಿ, ಮಾಡ್ಲಿ. ಅವ ಹೊರಟಾವಾಗ ತಮ್ಮ ಹೇಳಿದ್ನಂತೆ ಪ್ರಸೇನ, ಅಣ್ಣ ನೀನು ಹೋಗುದು ಬೇಡ, ನಾನು ಹೋಗುತ್ತೇನೆ ಅಂತ. ಅವ ಹೊರಟಂತೆ. ಅವನಿಗೆ ಸ್ವಲ್ಪ
ಕಾಡಿನಲ್ಲಿ ಸುತ್ತಾಡುವುದು ಮೃಗಯ ವ್ಯಸನ ಅಂತ ಸ್ವಲ್ಪ ಉಂಟವರಿಗೆ. ಅದು ಹಂತಕಾರಿಗಳಲ್ಲ ಅಲ್ವಾ? ಹೌದೌದು, ಅದು ಬರ್ತದೆ ಕೆಲವು ಸಲ. ಆದ್ರೆ ಅಣ್ಣ ತಮ್ಮನ ಮೇಲಿನ ಪ್ರೀತಿಯಿಂದ ತಾನು ಪಡೆದಂತಹ ಶಮಂತಕ ಮಣಿಯನ್ನು ಅವನಿಗೆ ಕೊಟ್ಟಂತೆ. ಇದು ನಿನ್ನನ್ನು ರಕ್ಷಣೆ ಮಾಡುತ್ತದೆ. ನಾನು ಕೇಳುವಾಗ ಕೊಡ್ಲಿಲ್ಲ, ಬೇಡದಿದ್ದಾಗ ಆ ತಮ್ಮನಿಗೆ ಕೊಟ್ಟ. ಆಯ್ತು, ಕೊಂಡೋಗ್ಲಿ, ಅವನ ತಮ್ಮಲ್ಲ, ನನಗೇನಾಗಬೇಕು? ಅದೇ ಹೇಳಿದ್ದು, ಅವನ ತಮ್ಮಲ್ಲ, ಅವನ ತಮ್ಮನಿಗೆ ಕೊಡ್ಲಿ, ನನಗೇನು? ನಿನಗೇನು ಅದಲ್ಲ. ಈಗ ಜನಗಳು ಆಡುತ್ತಿರುವುದೇನು ಗೊತ್ತುಂಟಾ? ಪ್ರಸನ್ನ ಇಲ್ಲಂತೆ. ಅಲ್ಲ, ಮತ್ತೆ ಮೃಗಯಾಕೆ ಅಂತ ಕಾಡಿಗೆ ಹೋದ ಮೇಲೆ ಪ್ರಸೇನ ಊರಲ್ಲಿರುವುದು ಹೇಗೆ? ಇದು ಸರಿ ಉಂಟು ವಿಷಯ. ಊರಿಗೆ ಬರಲಿಲ್ಲ ಅಂತ ಅವ ಊರಿಗೆ ಮರಳಿ ಬರಲಿಲ್ಲವಂತೆ. ಅದು ಕೆಲವು ದಿವಸ ಬಿಟ್ಟು ಬರ್ತಾನೋ ಏನೋ. ಒಂದೇ ಕಾಡಲ್ಲಿ ತಿರುಗಿ ಸಾಕಾಗಿ ಮತ್ತೆ ಬೇರೆ ಯಾವುದೋ ಕಾಡಿನಲ್ಲಿ ತಿರುಗ್ಲಿಕ್ಕೆ ಹೋಗಿರ್ಬೇಕು. ತಮ್ಮ ಅದನ್ನು ನಾನು ಹೇಳಿದವರ ಹತ್ರ ಹೇಳಿ ಆಯಿತು. ಅವ ಬೇರೆ ಬೇರೆ ಕಡೆಗೆ ಹೋಗಿರಬಹುದು, ಅಥವಾ ತಿರುಗಾಟದ ಹುಚ್ಚಿರಬಹುದು. ಎಲ್ಲಿಗೆ ತಿರುಗಾಡ್ಲಿಕ್ಕೆ ಅದಲ್ಲಂತೆ. ಅವನ ಕೈಯಲ್ಲಿರುವಂತಹ ಸತ್ರಾರ್ಜಿತ ಕೊಟ್ಟಂತ ಮಣಿ, ಅದರ ಮೇಲೆ ನಿನಗೊಂದು ಕಣ್ಣಿತ್ತಂತೆ. ಅದಕ್ಕೆ ಒಂದಲ್ಲ ಒಂದು ದಿವಸ ಅದನ್ನು ಪಡ್ಕೊಳ್ಬೇಕು ಅಂತ. ಅದಕ್ಕೆ ಒಂದು ಸರಿಯಾಗಿ ಪ್ರಸೇನನ ಕೈಗೆ ಅದು ಸಿಕ್ಕಿತ್ತು. ಸರಿ, ಅವ ಮೃಗಬೇಟೆಗೆ ಹೋದ. ಅದನ್ನು ನೀನು ಕಾದುಕೊಂಡು ಅವನನ್ನು ಕೊಂದು ಅವನ ಕೈಯಲ್ಲಿರುವಂತಹ ಮಣಿಯನ್ನು ನೀನು ತೆಗೆದು. ರಾಮ ರಾಮ, ನೀನು ಎಂತದ್ದು ಮಾತಾಡುದು? ಇದು ಸತ್ಯ, ನನಗೆ ಗೊತ್ತಿಲ್ಲ. ಪ್ರಸೇನ ಪೋದುದನು ನಾನರಿಯೇ ಅವ ಖಂಡಿತ ಅಲ್ಲ. ಮತ್ತೆ ನೀನು ನಿರಾಧಾರವಾದ ಇಂತಹ ಅಪವಾದವನ್ನು ಯಾವ ಸಂಕೋಚವಿಲ್ಲದೆ ಎಕ್ಕಿಲ್ಲದೆ ಆಡ್ತಾ ಇದ್ದೀನಿ. ಗೊತ್ತಿಲ್ಲ ತಮ್ಮ, ನನಗೂ ಗೊತ್ತಿಲ್ಲ ಅಣ್ಣ. ಹಾಗಿದ್ರೆ ಜನರು ಹೇಳುವುದು ಸುಳ್ಳ ತಮ್ಮ? ಜನರಿಗೆ ಹೇಳುವುದಕ್ಕೆ ತಲೆಬುಡ ಗೊತ್ತಿರಬೇಕು ಅಂತಿಲ್ಲ. ಅವರಿಗೆ ವ್ಯವಧಾನ ಉಂಟು, ಸಮಯಾವಕಾಶ ಉಂಟು ಅಂತಾದ್ರೆ ತೋಚಿದ ವಿಷಯದ ಬಗ್ಗೆ ತಲೆಗೊಂದರಂತೆ ಹೇಳ್ತಾರೆ. ಅದನ್ನೆಲ್ಲ ಅಪವಾದ ಅಂತ ಸ್ಥಿರೀಕರಿಸಿ ತಮ್ಮನನ್ನು ಹೀಗೆ ಕೋಪದಿಂದ ಕಾಣುವುದಕ್ಕೆ. ಪ್ರಸೇನ ಕಾಡಿಗೆ ಹೋದದ್ದೇ ನನಗೆ ಗೊತ್ತಿಲ್ಲ. ಅವನ ರಕ್ತ ಅದು ನನಗಿಂತದಕ್ಕೆ ಏನಿಲ್ವ ನನಗೆ? ಯದುಕುಲ ಚೂಡಾರತ್ನ, ನಿನ್ನನ್ನು ಎಷ್ಟು ಜನ ಹೇಳ್ತಾರೆ, ಸತ್ಯ ಹೌದು. ಯದುಕುಲ ಚೂಡಾರತ್ನವಾದ ನನ್ನ ಅಣ್ಣ ನನಗಿರುವಾಗ ಹಾಗೆಂತದಕ್ಕೆ? ಸೂರ್ಯನೇ ಕೊಟ್ಟಿರ್ಬೋದು. ನಾನು ಹಿಂದೆ ಕೇಳಿದರೆ ಯಾಕಾಗಿ? ನನಗಾಗಿಯೋ ಯದುವರ ಉಗ್ರಸೇನಕ್ಕೆಗಾಗಿ. ಪರಮ ಭಾವನ ರತ್ನ ಅದು. ಅವನ ಕೈಯಲ್ಲಿದ್ದರೆ ರಕ್ಷಣೆಗೆ, ಭದ್ರತೆಗೆ ಒಳ್ಳೆಯದು. ವ್ಯಕ್ತಿಯಾಗಿ ಸತ್ರಾಜಿತ, ಶಕ್ತಿಶಃ ದುರ್ಬಲ. ದಿನ ಒಂದಕ್ಕೆ 8 ಭಾರ ಬಂಗಾರವನ್ನು ಕೊಡುವಂತಹ ಆ ಮಣಿ ಅವನ ವಶದಲ್ಲಿದ್ದರೆ ಯಾರಾದರೂ ಶತ್ರುಗಳು, ಕಳ್ಳರು, ವಂಚಕರು ಅವನನ್ನು ಮೋಸ ಮಾಡಿ ಅವನಿಂದ ಅದನ್ನು ತಪ್ಪಿಸುವ ಸಾಧ್ಯತೆ ಇರುವುದರಿಂದ ರಕ್ಷಣೆಯ ಒಳಗಿರಲಿ, ಲೋಕಕ್ಕೆ ಉಪಕಾರ ಆಗಲಿ, ರಾಜ್ಯದ ಸುಭಿಕ್ಷೆಗೆ ಹೇತುವಾಗಲಿ. ಈಗ ದೈವಾನುಗ್ರಹ ನಿನಗೆ ಸಿಕ್ಕಿರಬಹುದು, ಅದರಿಂದ ಊರಿಗೆ ಒಳ್ಳೆಯದಾಗ್ತದೆ ಅಂದರೆ ನೀನು ಬೇಡ ಅಂತ ಹೇಳುವವನು? ಖಂಡಿತ ಇಲ್ಲ. ಹಾಗಾದ್ರೆ ಸತ್ರಾಜಿತ ಹೇಳಿದಲ್ಲ,
ಅವನಿಗೆ ದೈವಾನುಗ್ರಹ ಆದದ್ರಿಂದ ಲೋಕಕ್ಕೆ ಒಳ್ಳೇದಾಗಲಿ ಅಂತ ನಾನು ಹೇಳಿದರೆ ಬೇಡ ಅಂತ ಹೇಳಿದನಲ್ಲ. ಆಯ್ತು, ಅವನ ಸ್ವಾರ್ಥಿತವಾದದ್ದು ಅವ ಕೊಡುವುದಿಲ್ಲ ಅಂತಾದರೆ ಬಲಾತ್ಕಾರವಾಗಿ ವಶಪಡಿಸುವುದಕ್ಕಿಲ್ಲ ಅಂತ ಬಿಟ್ಟು ಬಂದೆ. ನಾನು ಆ ವಿಷಯವನ್ನೇ ಬಿಟ್ಟಿದ್ದೆ. ಈಗ ಕಾಡಿಗೆ ಹೋಗುವಾಗ ಅದು ಸೂರ್ಯ ಕೊಟ್ಟ ಮಣಿ, ಪರಮ ಶುದ್ಧರಾಗಿ ಧರಿಸಬೇಕಾದ ಆರಾಧಿಸಬೇಕಾದ ಮಣಿ. ಮೃಗಗಳನ್ನೆಲ್ಲ ಕಡಿದುಕೊಳ್ಳುವಂತಹ ಸನ್ನಿವೇಶದಲ್ಲಿ ಆ ಮಾಲಿನ್ಯ, ಅಶುದ್ಧಿ ಇದೆಲ್ಲ ಇರುವ ನೆಲೆಯಲ್ಲಿ ಅವನ ಕೈಗೆ ಕೊಟ್ಟದ್ದೇ ತಪ್ಪು. ಆದ್ದರಿಂದಲೇ ಎಲ್ಲೋ ಕಾಡಿನಲ್ಲಿ ಬಿದ್ದೋಗಿರಬೇಕು. ಈಗ ಪ್ರಸೇನನನ್ನು ನಾನು ಕೊಂದಿದ್ದೇನೆ ಅಂತ ಆ ಮಣಿಯು ಅವನು ಕಾಣದ್ರಿಂದ ಹೇಳ್ತೀರಲ್ಲ, ಪ್ರಸೇನ ಸತ್ತದ್ದಕ್ಕೆ ನೀನು ಶವ ನೋಡಿದ್ಯಾ? ಇಲ್ಲ. ಈಗ ಹೇಳಿದವರು ನೋಡಿದ್ದಾರ? ಇಲ್ಲ. ಈಗ ಯಾರು ನೋಡಿದವ ಸಾಯಲೇ ಇಲ್ಲ ಅಂತ ಆದ್ರೆ ಈಗ ಕೋಪಗೊಂಡೆ. ಆ ಬಳಿಕ ಅವ ಎದ್ದು ಬಂದಾಗ ನೀನು ಈ ಕೋಪಗೊಂಡು ನನಗೆ ಮುಖ ತೋರಿಸದಿದ್ದದಕ್ಕೆ ಏನು ಮಾಡುವ ಮತ್ತೆ ಪ್ರಾಯಶ್ಚಿತ್ತ? ಅಲ್ಲ ತಮ್ಮ, ಎಂತದು? ಈಗ ಎಂತದು ಗೊತ್ತುಂಟ? ಎಂತದು? ನಾನೀಗ ದ್ವಾರಾವತಿಗೆ ಏನು, ನೀವೀಗ ದ್ವಾರಾವತಿಯಲ್ಲಿ ನೇತಾರ. ಹೌದಾ? ಹೌದೌದು. ಈ ಕಿರೀಟವನ್ನು ಕೊಟ್ಟದ್ದು ಯಾರು? ಈ ಕಿರೀಟವನ್ನು ಈಗ ನಿನ್ನ ತಲೆಗೆ ಸರಿ ಉಂಟು ಅಂತ ನಿನಗೆ ಕೊಟ್ಟದ್ದು. ನೀನೇ ಕೊಟ್ಟವ? ಹೌದೌದು. ಈ ಕೊಟ್ಟ ಕಿರೀಟ ಹೌದೌದು ಇದು ತಲೆಯಲ್ಲಿ ಇರಬೇಕಾ ಬೇಡುವ? ಅದನ್ನು ನೀನು ಇಡುವುದು ಬೇಡ ಅಂತ ಯಾರು ಹೇಳಿದ್ರು? ನೀನು ಕೇಳಿದ್ದಕ್ಕೆ ಇಷ್ಟಕ್ಕೆ ಉತ್ತರ ಕೊಟ್ಟದ್ದು. ಇಲ್ಲದಿದ್ರೆ ಯಾರ್ಯಾರು ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ನಾನು? ಹಾಗಲ್ಲ ತಮ್ಮ. ಮತ್ತೆ ಹೇಗೆ? ಬಂದವರೆಲ್ಲವರು ಕೂಡ ಹೇಳುತ್ತಿರುವುದು ಒಂದೇ ಮಾತು. ಯಾರಿಗೆ? ನೀನೀಗ ನೀನು ಇರುವಾಗ ಅಪವಾದ ಹೇಳುವವರನ್ನು ಮುಂದೆ ತಂದು ನಿಲ್ಲಿಸು. ನಿನ್ನ ಎದುರಿನಲ್ಲಿ ಅವರನ್ನು ವಿಚಾರಿಸ್ತೇನೆ. ನೀವು ನೋಡಿದ್ದೀರಾ? ನೀವು ಕೇಳಿದ್ದೀರಾ? ಸುಮ್ಮನೆ ತನಗೊಂದು ಮಾತಾಡಬೇಡಿ. ಬರೀದೇ ನಮ್ಮ ಅಪವಾದ ದೋಷ ನನ್ನಲ್ಲಿಲ್ಲ. ಅಗ್ರಜ ನೀನು ಸಮಾಧಾನ. ನೀನು ಚೋರ 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 ತರುಳು ನಿನ್ನುಳು ಮಾರಿಹುದು ನಿನ್ನ ಕಪಟಗಳ ಹಿಡಿದೆ. ನೀರು ಬೇಕಾ? ಎಂತದು ಬೇಡ. ಹಾಲು? ಎಂತ ಬೇಡ. ಮಜ್ಜಿಗೆ? ಏನು ಬೇಡ. ಬೇರೆ ಏನು ಸಿಗ್ಲಿಕ್ಕಿಲ್ಲ ನನ್ನಲ್ಲಿ. ನಾನು ಅಲ್ಲ, ನೀನು ಸ್ವಲ್ಪ ಶಾಂತನಾಗಬೇಕು. ಎಂತದಾಯ್ತು ನಿನಗೆ ಅಂತ ಸಂಕಟ ಮುಖದಲ್ಲಿ ಗೊತ್ತಾಗ್ತದೆ. ಹಾಗಂತ ಏನು ಮಾಡುವಂತ ನನಗೆ ಗೊತ್ತಾಗುದಿಲ್ಲ. ವಾಸುದೇವ, ಬಲಭದ್ರ ದೇವ, ರಂಗ, ರಂಗಾಗ್ರಜ, ಮಾತಾಡಬೇಡ. ಬೇಡ, ನೀನು ಮಾತಾಡು. ನೀನು ಮಾತಾಡಿದ್ರೆ ನನ್ನ ನಾಲಿಗೆ ಮಗುಚುದಿಲ್ಲ. ಬೇಡ, ನೀನೇ ಮಾತಾಡು, ನಾನು ಕೇಳ್ತೇನೆ. ಎಡೆಯಲ್ಲಿ ಮಾತಾಡಬಾರ್ದು. ಇಲ್ಲ, ನನಗೆ ಹೇಳಲಿಕ್ಕೆ ಉಂಟು. ಹೇಳಿ. ನನ್ನದ್ದಲ್ಲ, ನಾನು ಹೇಳುವುದಲ್ಲ. ಯಾರು ಬಂದು ಹೇಳಿದವರ ಹೇಳಿದಂತ ವಿಷಯವನ್ನು ನಿನ್ನಲ್ಲಿ ಹೇಳು. ಏನು? ನನಗೆ ನೀನು ತಮ್ಮ, ನನಗೆ ಗೊತ್ತುಂಟು. ನೀನು ಏನು ಮಾಡ್ಲಿಕ್ಕಿಲ್ಲ ಅಂತ ನನಗೆ ಗೊತ್ತುಂಟು. ಆದ್ರೂ ಕೂಡ ಅದು ಅವಾಗೆಲ್ಲ ಅದು ಬಿಡು. ಅದು ಸಣ್ಣಂದಿನಲ್ಲಿ ಅದು ಹೋಯ್ತು, ಅದು ಹೋಗ್ಲಿ. ಈ ಹೌದು ಅವ ಅಲ್ಲ, ಯಾರು ಹೇಳುದಿಲ್ಲ ನಾನು, ಹಾಗಲ್ಲ. ಆದ್ರೆ ಅವ ಬಂದವ ಹೇಳಿದ. ಇಲ್ಲ ಇಲ್ಲ, ಅದು ಹೇಳುದಿಲ್ಲ ನಾನು. ಅದು ನಾರದರು ಅಂತ ನಾನು ಹೇಳಲಿಕ್ಕಿಲ್ಲ. ಅದು ಇಲ್ಲ 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 ಹೇಳಿಲ್ಲ ಅಲ್ಲ. ಇಲ್ಲ, ವಿಷಯ ಅದಲ್ಲ. ಅದು ಅವ ಬಂದ. ಈಗ ನಿನ್ನ ತಮ್ಮನ ವಿಷಯ ನಿನಗೆ ಗೊತ್ತಿಲ್ಲ. ಅವ ಜಾರ, ಅವ ಚೋರ, ಅವ ಕಳ್ಳ, ಅವ ಇದು, ಅವ ಅದು. ನಿನಗೆ ಅವನ ವಿಷಯ ಗೊತ್ತಿಲ್ಲ. ಅವ ಅರಮನೆಯನ್ನು ಬಿಟ್ಟು ಹೊರಗೆ ಹೋದ್ರೆ ಅವ ಏನು ಮಾಡುತ್ತಾನೆ ಅಂತ ನಿನಗೆ ಗೊತ್ತಿಲ್ಲ ಬಲಭದ್ರ. ನೀನು ಸ್ವಲ್ಪ ಅವನ ಮೇಲೆ ಕಣ್ಣಿಡು. ಹೀಗೆಲ್ಲ ಹೇಳಿದ. ಅವ ಕದೀಲಿಲ್ಲ, ಅವ ಕೊಂಡೋಗಲಿಲ್ಲ. ಹೀಗೆಂತ ನಾನು ಖಂಡಿತ ಹೇಳಲಾರೆ. ಅವ ಕದಿಯುವವನೇ. ಯಾಕೆಂತ ಕೇಳಿದ್ರೆ, ಯಾರ್ಯಾರ ಮನೆಗೆ ಹೋಗಿ ಬೆಣ್ಣೆ, ಮೊಸರು, ಅದು ಇದು, ಸೀರೆ, ಮತ್ತೆ ಮತ್ತೆಂತ ಅವ ಹೇಳಿದ್ದನ್ನೇ ಹೇಳು. ನಿನ್ನದು ಸೇರಿಸಿದ್ರು ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಇರ್ಲಿ. ಹೀಗೆಲ್ಲ ಮಾಡಿದವನಂತೆ ನೀನು. ಆದ್ರಿಂದ ಅವನ ಮಾತನ್ನು ಯಾವತ್ತೂ ನೀನು ನಂಬಬೇಡ. ಅವ ಕದ್ದಿದ್ದಾನೆ, ಖಂಡಿತ ಪ್ರಸೇನನನ್ನು ಕೊಂದಿದ್ದಾನೆ. ಹೇಳಿದ ನಾರದ ಹಾಳಾಗಿ ಹೋಗ್ಲಿ ಅಲ್ಲ ಹೇಳಿದ್ದು ನಾನು. ನೀನು ಹೇಳಿದ್ದು ಹೇಳಿದ ನಾರದ ಹಾಳಾಗಲಿ ಅಥವಾ ಒಳ್ಳೇದಾಗುತ್ತಿದ್ರೆ ಆಗ್ಲಿ ಹೇಳಿದ್ರಿಂದ ನನಗೆ ಆಕ್ಷೇಪ ಇಲ್ಲ. ಈಗ ಹೇಳಿದನು ನೀನು ನಂಬಲಿಲ್ಲ ಅಂತ ಆದ್ರೆ ನನಗೆ ಅದರಿಂದ ಆತಂಕ ಇಲ್ಲ. ಮತ್ತೆ ಈಗ ನಿನಗೇನು ಅನಿಸಿದೆ? ನಾನು ನಂಬುವುದಿಲ್ಲ ಕೃಷ್ಣ. ಯಾವುದನ್ನು? ನಿನ್ನನ್ನು.
ಈಗ ಹೇಳಿದ್ದಲ್ಲವ ನಿನ್ನದಲ್ಲ ಅಂತ ಹೇಳ್ತಿ, ಆದ್ರೆ ಹೇಳಿದವ ಅಷ್ಟು ಹೇಳಿದ್ದನ್ನು ನೀನು ಒಪ್ಪಿತ್ತು. ನಾ ಜಾರ ಅಲ್ವಾ? ನನಗಿಂತ ಮೊದಲು ನೀನು ಜಾರಿಯು, ನಾನು ಜಾರ ಅಲ್ವಾ? ನಾ ಚೋರ. ನಾನು ಯಾವ ಮನೆಗೆ ಇಳಿದಿದ್ದೇನೋ ಅದರ ಮಾಡು ಸರಿಸಿ ನನಗೆ ಇಳಿಯುವುದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟದ್ದು ಯಾರು? ನನಗೆ ಭರವಸೆ ಬರುವುದಿಲ್ಲ. ಅಲ್ಲಲ್ಲ, ನನಗೆ ಭರವಸೆ ಬಂದಿದೆ. ಈಗ ಅದರ ಮಾಡಿ ತೆಗೆದು ಒಳಗಿಳಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನೀನು. ಬೆಣ್ಣೆ ಗಡಿಗೆ ಹೊಡೆಯುವಾಗ ಹೆಗಲು ತೋರಿಸಿದ್ದು ನೀನು. ಅದು ನಾನೇ ಅಲ್ವಾ? ನಾನು ಕಳ್ಳಲ್ಲ. ಅದನ್ನೇ ಹೇಳಿದ್ದು ನಾನು. ಎಲ್ಲ ನನಗೆ ಅನುಕೂಲ ಮಾಡಿಕೊಟ್ಟ ನೀನು ಈಗ ನನ್ನ ಮೇಲೆ ಅದನ್ನೇ ಆರೋಪವಾಗಿ ಅಪವಾದವಾಗಿ ಹೊರಿಸ್ತಾ ಈ ವಿಷಯದಲ್ಲಿ ನನ್ನನ್ನು ತಪ್ಪಿತಸ್ಥ ಅಂತ ಹೇಳ್ತಿ. ನನ್ನನ್ನು ಉಳಿದವರು ನಂಬದಿದ್ರೆ ಬೇಡ, ನೀನು ನಂಬುದಿಲ್ಲ ಅಲ್ವಾ? ನೀನು ನಂಬುದಿಲ್ಲ ಅಲ್ವಾ? ನಾನು ಹಾಗೆ ಹೇಳಿಲ್ಲಲ್ಲ ಕೃಷ್ಣ. ಬೇಡ, ನಿನಗೆ ನಂಬಿಕೆ ಬರುವುದು. ನನಗೆ ನಂಬಿಕೆ ಬರಬೇಕೀಗ. ಈ ಜನರನ್ನು ನಂಬಿಸಬೇಕೀಗ. ಜನನಿ ಜನಕರ ಕೀಳು ಆ ಮಣಿಯು ಪ್ರಸೇನನ ವಾರ್ತೆಗಳು ಅಣ್ಣ ಒಂದು ಮಿತಿಗಿಂತ ಹೆಚ್ಚಾಗಿ ಚಿಂತಿಸಿದಂತಹ ನಾನು, ಅರಿಯದವರು ಅಜ್ಜರಾಗಿ ಆಡಿದ ಮಾತಿಗೆ ಪ್ರಾಮಾಣ್ಯವನ್ನು ಕಲ್ಪಿಸದ ನಾನು, ಸ್ವಜನರಾದವರು ನನ್ನನ್ನು ಅರಿತವರು ನನ್ನ ಕುರಿತಾಗಿ ಕೆಡು ನುಡಿದಾಗ ಮನದಲ್ಲಿ ನೋಯದೇ ಇರುವುದಿಲ್ಲ. ಅದರಲ್ಲೂ ನನ್ನ ಎಲ್ಲ ಇತಿಮಿತಿಗಳನ್ನು ಆಗು ಹೋಗುಗಳನ್ನು ಅರಿತಂತಹ ನಿನ್ನ ಮನಸ್ಸಿಗೆ ಯಾರೋ ನಾರದರು ಬಂದು ಹೇಳಿದ್ದಾರೆ ಅಂತ ವ್ಯಸನವಾಗಿದೆ. ಆದರೆ ಈ ಮಣಿಯನ್ನು ಅಪಹರಿಸಿದಂತಹ ಅಪರಾಧಿ ನಾನೆಂಬ ಭಾವವೇ ನಿನ್ನನ್ನು ಚುಚ್ಚುತ್ತಾ ಉಂಟು ಅಂತಾದರೆ, ಅಣ್ಣ ನನಗಾಗಿ ನೀನೆಷ್ಟು ಕಷ್ಟಪಟ್ಟಿದ್ದಿ ಅಂತ ನನಗೆ ಗೊತ್ತುಂಟು. ನನಗೆ ಬಿದ್ದಂತಹ ಪೆಟ್ಟಿಗೆ ನನಗಿಂತ ಹೆಚ್ಚು ನೊಂದವನು ನೀನು ಅಂತಾದರೆ, ನನಗೆ ಒಂದು ಅಪವಾದಕ್ಕಾಗಿ ನನಗಿಂತ ಹೆಚ್ಚು ಮನದಿಂದ ಮರುಕವನ್ನು ಹೊಂದಿದವನು ನೀನೇ ಅಲ್ವಾ? ಆ ಮರುಕವನ್ನು ನೀಗುವುದಕ್ಕೆ ಹೇಳ್ತೇನೆ. ಯಾರಿಗೆ ನಾನು ಈ ಬದುಕಿನಲ್ಲಿ ಕೇಡೆಡಿಸುವುದಕ್ಕೆ ಸಾಧ್ಯವೇ ಇಲ್ಲವೋ ಆ ಜನನಿ ಜನಕರ ಪಾದದ ಆಣೆಯಾಗಿ ಹೇಳ್ತೇನೆ. ಪ್ರಸೇನನ ವಾರ್ತೆ ಮಣಿ ನನಗೆ ಗೋಚರವಿಲ್ಲ. ಗೋಚರ ಅಂದ್ರೆ ನಿನಗೆ ಗೊತ್ತುಂಟಲ್ಲ, ನಿನಗೆ ಜ್ಯೋತಿಷ ಎಲ್ಲ ಗೊತ್ತಿದ್ದರಿಂದ ನಿನಗೆ ಗೋಚರ ಅಂದ್ರೆ ಏನು ಅಂತ ಗೊತ್ತುಂಟು. ಆದ್ದರಿಂದಲೇ ನನಗೆ ಕಣ್ಣಿನಿಂದ ಕಂಡು ಅದು ಗೊತ್ತಿಲ್ಲ. ಯಾರೋ ಏನೇನೋ ಹೇಳಿದ್ದೆಲ್ಲ ನಾವು ಕೇಳಿ ಅದನ್ನ ಪ್ರಮಾಣ ಅಂತ ಒಪ್ಪಲಿಕ್ಕೆ ಆಗುವುದಿಲ್ಲ. ಎಂದಿಗೂ ದುರುಳ ಕೃತ್ಯಗಳಿಗೆ ನಾನಾಗಿ ಮನಸ್ಸು ಮಾಡುವುದಿಲ್ಲ. ದುರುಳರನ್ನು ವಧಿಸುವಲ್ಲಿ ನಾವು ಜೊತೆಯಾಗಿ ಪ್ರವೃತ್ತರಾಗುತ್ತೇವೆ ಬಿಟ್ಟರೆ ಯಾರದ್ದನ್ನು ಅಪಹರಿಸುವುದು, ಇನ್ಯಾರದ್ದನ್ನು ಕದ್ದು ಭೋಗಿಸುವುದು, ಅದರಿಂದ ಸುಖ ಉಂಟು ಅಂತ ಭ್ರಮೆಯನ್ನು ಹೊಂದುವುದು, ಇದರಲ್ಲಿ ನಾನು ಇದು ತನಕ ಮನಸ್ಸು ಮಾಡಿದ್ದುಂಟು ಅಣ್ಣ. ಅಪಹರಿಸುವುದಾದ್ರೆ ಎಲ್ಲೆಲ್ಲಿಂದ ತರಬೇಕಾಗಿತ್ತು, ಏನೇನನ್ನು ತರಬೇಕಾಗಿತ್ತು, ದ್ವಾರಾವತಿಯನ್ನು ನಿರ್ಮಾಣ ಮಾಡಿದ ಬಗೆ ಹೇಗೆ ಅಂತ ಅಲಿದಂತಹ ಅಣ್ಣ ಇಷ್ಟೇ ಹೇಳಲಿಕ್ಕುಂಟು. ತಂದ ತಾಯಂದಿರ ಪಾದದಾಣೆ ಮಣಿಯ ವಿಷಯ ಪ್ರಸೇನನ ವಾರ್ತೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇರದಿರಲು ವಂಚನೆಯು ನಿನ್ನಳು
ತೆರಳಿ ಬೇಗ ಪ್ರಸೇನ ನಿರವನೋ ತಮ್ಮ ನಿನ್ನೊಳು ವಂಚನೆಯು ಇರದಿರಲು ತೆರಳಿ ಬೇಗ ಪ್ರಸೇನ ನಿರವನು ಅರಿತು ಬಾರ ಪ್ರಸೇನ ಇರವನು ಅರಿತು ಬಾರ ಸತ್ರಾಜಿತಾಖ್ಯನ ಹರುಷಗೊಳಿಸೈ ತಮ್ಮ ಅರಿತು ಬಾ ಸತ್ರಾಜಿತಾಖ್ಯನ ಹರುಷಗೊಳಿಸಿ ತಮ್ಮ ಅಣ್ಣ ಹೀಗೆ ಬಾ. ಸಭೆಯಿಂದ ಒಳಗೆ ಬಂದಿದ್ದೇವೆ. ಇಷ್ಟರವರೆಗೆ ನೀನೇನು ಆಡಬೇಕಿತ್ತು ಅದು ಸಭೆಯವರೆಗೆ ತಿಳಿಬೇಕಿತ್ತು. ಕೃಷ್ಣ, ನನ್ನನ್ನು ಕುರುಡಿ ಅಂತ ಭಾವಿಸಿದ್ಯಾ ನೀನು? ಇಲ್ಲ ಅಂತ ಗೊತ್ತಿದ್ದರಿಂದ ಅಲ್ವ ಪ್ರಮಾಣ ಮಾಡಿದ್ದು. ನನಗೆ ಅಪವಾದ ಹೇಳಿದವರ ಮೇಲೆಲ್ಲ ನಾನು ಆಣೆ ಹಾಕ್ಲಿಕ್ಕೆ ಹೋಗಿದ್ದೇನೋ? ನಿನ್ನ ಮುಂದೆ ಮಾತ್ರ ಅಲ್ವ ಆಣೆ ಹಾಕಿದ್ದು. ನನ್ನ ತಮ್ಮ ಕೃಷ್ಣ ಏನು ಅಂತ ತಿಳಿದವ ನಾನು ಇವತ್ತಲ್ಲ. ಸಣ್ಣಂದಿನಿಂದಲೂ ಕೂಡ ನಾವು ಜೊತೆಯಾಗಿ ಬಾಳಿದವರು. ಎಂತಹ ಕೆಡುಕುಂಟಾದಾಗಲೂ ಕೂಡ ನಾವು ಜೊತೆಯಾಗಿದ್ದವರು. ಹೌದು. ಎಂಥದ್ದೆಲ್ಲ ಕಷ್ಟವನ್ನು ಅನುಭವಿಸಿದ್ದೇವೆ ಕೃಷ್ಣ. ನಿನ್ನ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅಂತ ತಿಳಿದೀಯ ನೀನು? ವಿಶ್ವಾಸ ಇದೆ ತಮ್ಮ. ಮತ್ತೆ ಈಗ ವಿಶ್ವಾಸ ಇದ್ದ ಮೇಲೆ ನಾನು ಆಣೆ ಹಾಕಿದ ಮೇಲೆ ಈಗ ದುಃಖ ಯಾಕೆ? ಹಾಗಲ್ಲ, ಮತ್ತೆ ಸಭೆಯಲ್ಲಿ ನಿನ್ನನ್ನು ಬೈದೆ, ನಾನು ನಿಂದಿಸಿದೆ. ನನ್ನ ತಮ್ಮನನ್ನು ನಾನು ಜಾರ ಚೋರ ನಂದನಲ್ಲ. ಅಯ್ಯೋ, ಕೃಷ್ಣನ ಅಣ್ಣನಾಗಿ ರಾಮ ಅಂತ ನೀನಾಗಿದ್ರೆ, ನೀ ಕೇವಲ ರಾಮ ಅಂತ ಆಗಿದ್ರೆ ನೀನು ಹಾಗೆ ಹೇಳಬಾರ್ದಿತ್ತು. ನೀನು ಕೇವಲ ರಾಮ ಅಲ್ಲ, ನೀ ಜಗದಾಭಿರಾಮ. ಯಾಕೆ ಅಂದರೆ ಜಗತ್ತಿನಿದ್ದ ಎಲ್ಲ ಆಗು ಹೋಗುಗಳನ್ನು ನಿಯಂತ್ರಿಸುವ, ನಿರ್ದೇಶಿಸುವ, ಅದರಲ್ಲಿ ನಿನ್ನ ಕರ್ತೃತ್ವವನ್ನು ಹೊಂದಿದವನಾದ್ರಿಂದ ಲೋಕದ ಯಾರ ದುಃಖಕ್ಕೂ ನೀನು ಸ್ಪಂದಿಸುವುದು ಸರಿಯೇ ಉಂಟು. ಅದಕ್ಕೆ ನೀನು ಕಾರಣ ಅಲ್ವೋ ಕೃಷ್ಣ? ಆದ್ರಿಂದಲೇ ಅಲ್ವೋ ನೀನೀಗ ನನ್ನನ್ನು ನಿಂದಿಸಿದ್ರು ನಾನು ನಿನಗೇನಾದ್ರೂ ಹೇಳಿದೆನೋ ಪ್ರತಿಯಾಗಿ? ಆದರೆ ಒಂದು ಏನಣ್ಣ ತಮ್ಮ ಕೃಷ್ಣ, ಜಗತ್ತೆಲ್ಲವೂ ನಮ್ಮನ್ನು ನಿಂದಿಸುವುದಕ್ಕೆ ಪ್ರಾರಂಭಿಸಿದೆ ಈ ವಿಷಯದಲ್ಲಿ. ಈಗ ಅದನ್ನು ಇಲ್ಲ ಅಂತ ಮಾಡ್ಲಿಕ್ಕೆ ಏನು ಮಾಡುವಲ್ಲ? ನೀನು ಆಣೆಯನ್ನು ಮಾಡಿದ್ದೀಯಲ್ಲ? ನಾನು ಮಾಡಲಿಲ್ಲ ಅಂತ ಹೇಳಿದ್ದೌದು, ಆದ್ರೆ ಅವರು ನಿಂದಿಸುವುದನ್ನು ನಾನು ತಡೆಯುವುದು ಹೇಗೆ? ಒಂದು ಕೆಲಸ ಇದೆ. ಏನು ಕೆಲಸ? ಸತ್ರಾರ್ಜಿತ ತಮ್ಮನಾದಂತಹ ಪ್ರಸೇನ ಅವ ಎಲ್ಲಿಗೆ ಹೋಗಿದ್ದಾನೆ? ಆ ಮಣಿ ಎಲ್ಲಿಗೆ ಹೋಯಿತು? ಯಾರ ಕೈವಶವಾಗಿದೆ? ಇದನ್ನು ನೀನು ತಿಳಿಯಬೇಕು. ಇದನ್ನು ನೀನು ಅರಸಬೇಕು. ಸತ್ರಾರ್ಜಿತನ ಮನವನ್ನು ನೀನು ಒಲಿಸಬೇಕು. ಕೃಷ್ಣನಿಗೆ ಬಂದಂತಹ ಅಪವಾದ ಇನ್ನಿಲ್ಲ ಅಂತಾಗಬೇಕು. ನಿನಗೆ ಬೇಸರ ಹೋಗಿಸಲಿಕ್ಕೆ ನಾನೊಂದು ಹೇಳುದು. ಸತ್ರಾಜಿತ ನಾನು ಮಣಿ ಕೇಳುವಾಗ ಕೊಡುವುದಿಲ್ಲ ಅಂತ ಹೇಳಿದ. ಆದ್ರಿಂದ ನಿನ್ನ ಮನಸ್ಸಲ್ಲಿ ಏನು ಕೂತಿದೆ? ಸತ್ರಾಜಿತನಿಗೆ ನನ್ನ ಮೇಲೆ ಕೋಪ ಉಂಟು. ಕೋಪ ಇದೆ. ಅವ ಕೈಯಾರ ಪ್ರೀತಿಯಿಂದ ಕೊಟ್ಟದ್ದನ್ನು ಹಿಡ್ಕೊಂಡಲ್ಲದೆ, ಸರಿಯಾಗಿ ಗ್ರಹಿಸು. ಅವ ಪ್ರೀತಿಯಿಂದ ಒಂದು ಏನಾದ್ರೂ ಕೊಟ್ಟು ಅದನ್ನು ನೀನು ನೋಡಿದಾಗ ನಿನಗೆ ಗೊತ್ತಾಗಬೇಕು, ಸತ್ರಾಜಿತನಿಗೆ ನನ್ನ ಮೇಲಿದ್ದ ಕೋಪ ಹೋಯಿತು, ಪ್ರೀತಿ ಬಂತು ಅಂತ ಗೊತ್ತಾಗಬೇಕು. ಅದನ್ನು ಹಿಡ್ಕೊಂಡು ನಿನ್ನ ಮುಂಭಾಗದಲ್ಲಿ ಬರ್ತೇನೆ, ಅವನ ಪ್ರೀತಿಯನ್ನು ಸಾಧಿಸ್ತೇನೆ, ಸಾಕು. ಅಯ್ಯೋ, ನನ್ನ ತಮ್ಮ ಕೃಷ್ಣನಲ್ಲಿ ವಂಚನೆ ಇಲ್ಲ ಎನ್ನುವುದು ಗೊತ್ತಿದೆ. ಅವನಿಗೂ ಗೊತ್ತು ಮಾಡಿಸ್ತೇನೆ ಅಂತ. ಹೌದಾ? ಅಷ್ಟು ಗೊತ್ತು ಮಾಡಿಸಿದ್ರೆ ನಿನಗೆ ಸಾಕು. ನನಗೆ ಸಂತೋಷ. ಆದ್ರೆ ಅಷ್ಟು ಗೊತ್ತು ಮಾಡಿಸಲಿಕ್ಕೆ ನಾನು ಹೋಗಿ ಏನೇನೋ ಮಾಡಿದ್ರೆ ಸಾಲದು. ನೀನೊಂದು ಪ್ರೀತಿಯಿಂದ ಆಶೀರ್ವಾದ ಮಾಡು. ಪ್ರೀತಿಯೊಳು ಬಲಭದ್ರಗೋದಿಸಿ ಮಾತುಳಾಂತ ಜನದ ಅಗ್ರಜ ಭೂತಳದೊಳಲಿರಲಿ ಸತ್ರಾಜಿತನ ಸಗಭವನ ಈತ ತೂಕ್ಷಣ ವೈದಿ ಜೀವದುಳ್ ಆತನಿಗೆ ಕರೆತಗೆನು ಅಳಿದಿರೇ ರೀತಿಯರಿದೈತೌದು ಭಿನ್ನಗ ಮಾಡ್ಪೆ ನಿಲ್ದೇನೋ ತಾಯ ಅಣ್ಣ. ನನ್ನ ಅಣ್ಣನಿಗಾಗಿ ಇದು ತನಕ ಜಾರ
ಈಗ ನಾನೇನನ್ನು ಮಾಡದಿದ್ರು ಬಲಭದ್ರನ ಮನಸ್ಸಿಗೆ ನೋವುಂಟು ಮಾಡಿದ ಕೃಷ್ಣಾಪವಾದದ ನಿರಸನಕ್ಕಾಗಿ ಈ ಕ್ಷಣ ಹೊರಡುತ್ತೇನೆ. ಅವ ಹೋದ ವಿದ್ಯಾಟವಿಯನ್ನು ಹೋಗುತ್ತೇನೆ. ನಾನು ಒಬ್ಬ ಹೋಗುವುದಲ್ಲ, ನೀನು ನಂಬುವುದಕ್ಕೆ ಅರ್ಹವಾದ ಸಾಕ್ಷಿಗಳನ್ನು ಜೊತೆಯಾಗಿರಿಸಿಕೊಂಡು ಹೋಗಿ ಜೀವಂತ ಇದ್ರೆ ಪ್ರಸೇನನ ಜೊತೆಗೆ ಮರಳುತ್ತೇನೆ. ಒಂದು ವೇಳೆ ಸತ್ತಿದ್ರೆ ನನಗೆ ಗೊತ್ತಿಲ್ಲ. ಅವ ಸತ್ತಿದ್ರೆ ನಾನೇನು ಮಾಡ್ಲಿಕ್ಕೆ? ಸತ್ತಿದ್ರೆ ಹೇಗೆ ಸತ್ತದ್ದು, ಯಾರಿಂದ ಸತ್ತದ್ದು, ಇದನ್ನು ಸ್ಪಷ್ಟವಾಗಿ ಸವಿವರವಾಗಿ ಸಾಕ್ಷಿ ಸಹಿತವಾಗಿ ನಿನ್ನ ಮುಂಭಾಗದಲ್ಲಿ ತರ್ತೇನೆ. ಸಿಕ್ಕುವ ಸಾಧ್ಯತೆ ಇದ್ರೆ ಮರಳಿ ಸೂರ್ಯಮಂಡಲವನ್ನು ಆ ಮಣಿ ಸೇರ್ಲಿಲ್ಲ ಅಂತ ಆದ್ರೆ ಭೂಮಿಯಲ್ಲಿ ಎಲ್ಲಿದ್ದರು ಆ ಮಣಿ ಸಹಿತವಾಗಿ ಬಂದು ಸತ್ರಾಜಿತನ ಸಂಪ್ರೀತಿಯನ್ನು ಸಾಧಿಸಿ ಅವನಿಗೆ ನನ್ನ ಮೇಲೆ ದ್ವೇಷ ಇಲ್ಲ ಅಂತ ನಿರೂಪಿಸಿದ ಮೇಲೆ ನಿನ್ನ ಮುಖ ನೋಡ್ತೇನೆ. ಸಾಕ ಅಲ್ಲಿಗೆ ಅಲ್ಲಿ ಅಲ್ಲ ಸರ ಕೇಳಿದ್ದಲ್ವ? ಎಂತ ಕೃಷ್ಣ, ನಾವಿರುವರು ಮಾತಾಡುತ್ತಿರುವುದನ್ನು ಅಲ್ಲಿ ಇಲ್ಲೆಲ್ಲ ನಿಂತು ನೋಡ್ತಾ ಇದ್ದರೆ ಇಲ್ಲಿ ಯಾರು ಕೇಳಿದ್ರು ಚಿಂತೆ ಸಾಕ್ಷಿ ಸಹಿತವಾಗಿ ಸರ್ವರ ಸಮಕ್ಷದಲ್ಲಿ ಈ ಪ್ರಕರಣ ನಿರೂಪಿಸ್ತೇನೆ ಎಂದೆ. ಅವರೆಲ್ಲ ನೋಡಂತೆ ನಮ್ಮವರು, ನೀನು ಪ್ರೀತಿಯಿಂದ ನೋಡ್ತಾ ಇದ್ದೀಯಲ್ಲ ಅವರೆಲ್ಲರನ್ನು. ಹೌದು, ಅವರೆಲ್ಲ ದೂಷಿಸ್ತಾ ಇದ್ದಾರೆ. ಅವರ ಮನಸ್ಸು ಒಪ್ಪುವ ಹಾಗೆ ಸರ್ವರ ಸಮಕ್ಷದಲ್ಲಿ ನಿರೂಪಿಸ್ತೇನೆ ಅಂತ ಹೇಳಿದ್ದಲ್ವ? ಈಗ ನಾನೇನಾದ್ರೂ ಕೃತ್ರಿಮ ಮಾಡಿದ್ರೆ ಎಲ್ಲರೂ ಒಪ್ಪಲಿಕ್ಕಿಲ್ಲ. ನಾನು ಸಾಕ್ಷಿ ಇರಿಸಿಕೊಂಡು ಹೋಗ್ತೇನೆ. ಒಬ್ಬನೇ ಹೋಗಿ ಮಾಡಿದ್ರಲ್ವ ಎಲ್ಲರಿಗೂ ಸಂದೇಹ ಬರುವುದು. ಅನೇಕ ಮಂದಿಯನ್ನು ನನ್ನ ವಿರೋಧಿಗಳನ್ನು ಜೊತೆ ಸೇರಿಸಿಕೊಂಡು ಈಗ ಹೇಳ್ತೇನೆ. ಸಾತ್ಯಕ್ಕೆ ನನಗೆ ಆಪ್ತ ಕೃತವರ್ಮ ನಾನು ಮಾಡುವುದನ್ನು ಯಾವಾಗಲೂ ವಿಮರ್ಶೆ ಮಾಡುವ. ಸಾತ್ಯಕ್ಕೆ ಕೃತವರ್ಮ ಸುಜ್ಯೋತಿಯೇ ಮೊದಲಾದವರನ್ನು ಜೊತೆಯಲ್ಲಿ ಇರಿಸಿಕೊಂಡು ಅವರ ಸಾಂಗತ್ಯದಲ್ಲಿ ಹೋಗಿ ಈ ಪ್ರಕರಣಕ್ಕೊಂದು ಇತ್ಯರ್ಥ ಮಾಡ್ತೇನೆ. ಅದೆಲ್ಲ ಆಗಬೇಕು ಅಂತ ಆದ್ರೆ ನಾನು ಪ್ರೀತಿಯಿಂದ ವಂದಿಸುವಾಗ ಪ್ರೀತಿಪೂರ್ವಕ, ಈಗ ಕೋಪ ಬಿಡಬೇಕು. ಒಂದು ಆಶೀರ್ವಾದ ಮಾಡಿ. ಖಂಡಿತ ನೀನು ಹೊರಟಿರುವಂತಹ ಕೆಲಸದಲ್ಲಿ ಜಯಶೀಲನಾಗು ಕೃಷ್ಣ. ನೀನು ನಿಶ್ಚಿಂತನಾಗಿ ಹೋಗಿ ಹಾಲು ಕುಡಿದು ಮನೆ. ನೀನು ಬರುವಲ್ಲಿ ತನಕ ನಾನು ಊಟ ಮಾಡುವುದಿಲ್ಲ. ಅದಕ್ಕೆ ಅಲ್ವ ಹಾಲು ಕುಡಿ ಅಂದದ್ದು, ಹಾಲೇ ಕುಡಿಯಬೇಕು. ನೀನು ಬರುವಲ್ಲಿ ತನಕ ನನಗೆ ಯಾರಿದ್ದಾರೆ ಕೃಷ್ಣ? ಹಾಲುಂಟು, ಅತ್ತಿಗೆ ಇದ್ದಾರೆ. ಬರ್ತೇನೋ, ಬೇಗ ಬರ್ತೇನೆ. ನೀನಿಲ್ಲ. ಬರ್ತೇನೆ. ತುರಗಪಾದದ ಚಿಲ್ಲೆ ಅರಸು ತೈದಿದನು ಸರಸಿ ಎಡೆಯೋಳು ರಕ್ತ ಸುರಿದಿರುವುದ ಕಂಡು ದುರೈದು ಕೇಸರಿಯ ನಖದಿ ಕರುಳುಗಿದ ಸುವ ದುರಗೈದು ಕೇಸರಿಯ ನಖದಿ ಕರುಳುಗಿದ ಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ಪ್ರಸೇನ ನಿರವ ಕಂಡಾಗ ಕೃತವರ್ಮ ಸಾತ್ಯಕ್ಕೆ ಸುಜ್ಯೋತಿಯ ಮೊದಲಾದವರನ್ನೊಳಗೊಂಡು ವಿಂಧ್ಯಾಟವಿಯತ್ತ ಬೇಟೆಗಾಗಿ ಹೋದಂತಹ ಪ್ರಸೇನರು ಜೊತೆಗಿದ್ದಂತಹ ಬೇಟೆಗಾರರನ್ನು ಕೂಡಿಕೊಂಡು ಒಂದು ಹಂತದ ತನಕ ಬಂದ ಮೇಲೆ ಹೇಳಿದ್ರು ಇಲ್ಲಿಂದ ಮೇಲೆ ಪ್ರಸೇನ ಏಕಾಕಿಯಾಗಿ ಅಶ್ವಾರೋಹಣ ಮಾಡಿ ಹೋದ ಅಂತ. ಮತ್ತೆ ಅವ ಎಲ್ಲಿ ಹೋಗಿದ್ದಾನೆ ಅಂತ ಹುಡುಕುವುದಕ್ಕೆ ನಮಗೆ ಆಧಾರವಾದದ್ದು ಅವನೇರಿದ ತುರಗದ ಪಾದ ಚಿಹ್ನೆ. ನಾಗರಿಕ ಪ್ರಪಂಚದಲ್ಲಿ ಆದರೂ ಒಬ್ಬರು ನಡೆದಲ್ಲಿ ಅನೇಕರು ನಡೆಯುತ್ತಾರೆ. ಕಾಡಲ್ಲಿ ನಿಜವಾಗಿ ಮಾರ್ಗ ಅಂತಿಲ್ಲ. ಆದ್ದರಿಂದಲೇ ಹೋದ ನೆಲೆಯ ಅಚ್ಚೊತ್ತಿರ್ತದೆ ಆ ತುರಗದ ಪದಚಿಹ್ನೆಯಲ್ಲಿ. ಅದನ್ನೇ ಹುಡುಕುತ್ತಾ ಬಂದು ಸರಸಿಯ ಮನೆಯಲ್ಲಿ ನಿಂತಾಗ ನೋಡಿದ್ದು ಭೀಕರವಾದ ಸ್ವರೂಪ. ಬಗೆಯಲ್ಪಟ್ಟಂತಹ ಪ್ರಸೇನನ ಶರೀರ, ಅಲ್ಲಿ ಹರಡಿದಂತಹ ಕೇಸರಿಯ ರೋಮರಾಜುಗಳಿಂದ ಸಿಂಹದೊಡಗಿನ ಕಾದಾಟದಲ್ಲಿ ನಡೆದಂತಹ ಒಂದು ವಿಷವ ಕೃತ್ಯ ಇದು ಅಂತ ವೇದ್ಯವಾಯಿತು. ಜೊತೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಆ ಮಣಿ ಇಲ್ಲ. ಇವನ ಮಾಂಸವನ್ನು ಅದು ತಿಂದದ್ದು ಇಲ್ಲ. ಮಾಂಸಕ್ಕಾಗಿಯೇ ಮಾಂಸಾಶನಿಯಾದಂತಹ ಮೃಗರಾಜನ ಎಸಗಿದ ಕೃತ್ಯ ಅಲ್ಲ, ಮಣಿಗಾಗಿ. ನೋಡಿ ಆ ಮಣಿಯ ಒಂದು ಆಕರ್ಷಕ ಶಕ್ತಿ ಪ್ರಾಣಿಗಳಿಗೂ ಬೇಕು ಅಂತ ಕಾಣ್ತದೆ. ಮಾಂಸ ಮುಟ್ಟದೆ ಆಹಾರ ಬೇಡ ಅಂತ ಮಣಿ ಹಿಡ್ಕೊಂಡು ಹೋಗಿದೆ ಅಂದರೆ ಬೇಟೆಗಾರರಲ್ಲಿ ಆ ಶರೀರವನ್ನು ಸತ್ರಾಜಿತನಲ್ಲಿಗೆ ಸಾಗಿಸುವುದಕ್ಕೆ ಹೇಳಿ ಬಂದ ಮೇಲೆ ವಿವರ ಕೊಡ್ತೇನೆ, ಸ್ಥೂಲವಾಗಿ ವಿವರವನ್ನು ಹೇಳಿ ಸಮಾಧಾನ ಮಾಡಿ ಅಂತ ಕಳಿಸಿಯಾಗಿದೆ. ಈಗ ಆ ಸಿಂಹವನ್ನೇ ಎಲ್ಲಿ ಉಂಟು ಅಂತ ಆ ಬಿದ್ದ ರೋಮರಾಜಿಗಳು ಅದರ ಪದಚಿಹ್ನೆ ಅದನ್ನೇ ಹುಡುಕುತ್ತಾ ಕರುಳುಗಿದ ಕೇಸರಿಯ ಡಿಂಬ ಬಾಸುರವಾಗಿ ಸುರಿಯುವ ಶೋಣಿತದಿಂದಲೊರಗಿರುವ ತಳದಿ ಪರಿಶೋಭಿಸುತ್ತಿರುವ ಭಲ್ಲುಕ ಪದ ಚಿಹ್ನೆ ತಲೆಯುಡಿದ ಕೃತವರ್ಮ ಮುಖ್ಯರಿಗೆ ತೋರ್ತ. ನೋಡಿ
ಕಾರಣದಿಂದ ಮೃಗಗಳಿಗೆ ಅಧಿಪತಿ ಎನಿಸಿದ ಒಂದು ಸಿಂಹವನ್ನೇ ಕರುಳು ಬಗೆದು ಕೊಲ್ಲಬಹುದಾದ ಸಾಮರ್ಥ್ಯ ಯಾರದು ಅಂತ ನೋಡಿದ್ರೆ ಕಪ್ಪಾದ ರೋಮಗಳು ಅದು ಸಾಕ್ಷ್ಯ ಒದಗಿಸ್ತದೆ. ಇದು ಭಲ್ಲೂಕದ ಕೃತ್ಯ. ಸಿಂಹವನ್ನು ಕೊಲ್ಲಬಲ್ಲ ಭಲ್ಲೂಕ ಗೊತ್ತಿಲ್ಲ. ಕಾಡಿನ ರಹಸ್ಯ ನಮಗೆ ಅನೇಕ ಬಾರಿ ಗೊತ್ತಾಗುವುದಿಲ್ಲ. ಇಂತಿಂಥದ್ದೆಲ್ಲ ಉಂಟು ಅಂತ ಏನಾದರೂ ವಿಪರಿಣಾಮ ಆದ ಮೇಲೆ ಗೊತ್ತಾಗುವುದು. ಅದಾದರೂ ಇದರ ಮೇಲೆ ವೈರ ಸಾಧಿಸುವುದಕ್ಕೆ ಮಣಿಗಿಂತ ಭಿನ್ನ ಕಾರಣ ಇಲ್ಲ. ಒಂದು ಮಣಿಗಾಗಿ ಪ್ರಸೇನ ಸತ್ತ, ಪ್ರಸೇನನನ್ನು ಕೊಂದ ಸಿಂಹ ಇಲ್ಲಿ ಸತ್ತಿತು. ಇನ್ನು ಅದೆಲ್ಲಿ ಹೋಗಿ ಬಿದ್ದಿತ ಸತ್ತಿತ ಎಂತ ಆಯ್ತು ಅಂತ ಗೊತ್ತಾಗಲಿಲ್ಲ. ಅದು ಗೊತ್ತಾಗಬೇಕು ಅಂತಾದರೆ ನೀವೆಲ್ಲ ನೋಡಿದ್ರಲ್ಲ, ಇದೇನಾಗುತ್ತಾ ಉಂಟು ಅಂತ. ಕೃಷ್ಣ ಕೊಂದ ಅಂತ ಹೇಳಿದ್ದಲ್ವೋ, ಈಗ ಕೃಷ್ಣ ಅಲ್ಲ ಕೊಂದದ್ದು, ಯಾರ್ಯಾರೋ ಸತ್ತದ್ದು ಗೊತ್ತಾಯ್ತಲ್ಲ. ಇನ್ನು ಮುಂದುವರಿಯುವುದಕ್ಕೆ ನಮಗಿರುವುದು ಭಲ್ಲುಕನ ಪದ ಚಿಹ್ನೆಯ ಹಿಡಿದು ಯದುವಲ್ಲಭನು ವನವತಿಯ ಮೆಲ್ಲನ ರಚುತ ಹೋಗಲು ಮುಂದಲ್ಲಿ ಗುಹೆಯೊಂದಿಸೆಯಲು ಮುಂದಲ್ಲಿ ಗುಹೆಯೊಂದಿಸೆಯಲು ಬಿಡಿದುವುದು ಯದುವಲ್ಲಭನು ವನವತಿಯ. ಮಲ್ಲುಕನ ಪದಚಿಹ್ನೆಯನ್ನು ಅನುಸರಿಸ್ತಾ ಮುಂದುವರಿದು ಈ ಅಟವಿಯ ಮಧ್ಯಭಾಗವನ್ನು ಪ್ರವೇಶಿಸಿದರೆ ಅದು ಆ ಗುಹಾಂತರಾಳದ ಒಳಗೆ ಅದು ಸಾಗಿ ಹೋದ ಪದಚಿಹ್ನೆ ಕಾಣ್ತದೆ. ಅದು ಕಡಿದಾದ ಪ್ರದೇಶ, ಎಲ್ಲರೂ ಒಟ್ಟಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸಾತ್ಯಕ್ಕೆ ಕೃತವರ್ಮಾದಿಗಳು ಇಲ್ಲೇ ನಿಲ್ಲಿ. ನನಗೆ ಆಶ್ಚರ್ಯ ಅಂದ್ರೆ ಅಲ್ಲಿ ಒಳಗಿನಿಂದ ಬೆಳಕಿನ ಕಿಟಿ ಹೊರಸೂಸ್ತಾ ಉಂಟು. ಮಣಿ ಇರುವ ಸಾಧ್ಯತೆ ಉಂಟು. ಹಾಗೆಂತ ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಲಿಕ್ಕೆ ಆಗುವುದಿಲ್ಲ. ನಾನು ಒಳ ಹೋಗುವಾಗ ಒಳಗಿದ್ದದ್ದು ಹೊರಗೆ ಬಂದರೆ ದಾರಿಯಲ್ಲಿ ನೀವು ಕೈಗೆ ಸಿಕ್ಕಿಬಿಟ್ರೆ ಅನಾಹುತ ಆದೀತು. ಗುಪ್ತವಾಗಿ ಆ ಪೊದೆಗಳಲ್ಲೋ ಮರಗಳ ಮರೆಯಲ್ಲೋ ನೀವು ಇರಿ. ನಾನೊಬ್ಬ ಹೋಗಿ ಏನು ಅಂತ ಇತ್ಯರ್ಥ ಮಾಡಿ ಬರ್ತೇನೆ. ಅಲ್ಲಿಯ ತನಕ ನೀವು ಇಲ್ಲೇ ಕಾಯ್ತಾ ಇರಿ. ಆ ಗುಹಾಂತರಾಳವನ್ನು ಸೇರಿಕೊಳ್ತೇನೆ. ಶರದ ಋತು ಪೂರ್ಣಿಮೆಯುಳಿ ಉದಯ ಚೌದಿರ ಕಾಂತಿ ಶರದ ಋತು ಪೂರ್ಣಿಮೆಯುಳುದಯ ಚೌದಿರ ಕಾಂತಿ ಸುರುಚಿರಾನನದ್ಯೋದ ಶೋಭಿಸುತ್ತ ವಿಭವದ್ಯೋ ತರುಣಿಯೋರ್ವಳೆ ಕುಳಿತು ಬಾಲಕನ ಹುಟ್ಟಿಲೋ ಹರುಷದಿಂದಲೇ ತೋಗುತ್ತ ಗಿರಿಜೆ ರಮಿವಾಣಿಯರ ಚಿಲ್ವಿಕೆಗೆ ಮಿಗಿಲನಿಸಿ ಗಿರಿಜ ರಮಿವಾಣಿಯರ ಚೆಲ್ವಿಕೆಗೆ ಮಿಗಿಲನಿಸಿ ಸರಸಿ ಜಾಂಬಕ್ಕೆ ಮೆರೆವ ಸೋದರಿಯ ವಿಭ್ರಮಕ್ಕೆ ಬೆರಗಾಗಿ ಹರಿಯುವುದು ಶಿಲೆಯ ಮರೆಯಾಗಿರ ಪಾಡಿತು ಗೊತ್ತಲಾಗನು ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೋ ಆಶ್ಚರ್ಯದಿಂದಲೇ ಒಳ ಬರ್ತಾ ಇದ್ರೆ ಒಳ ಬಂದಂತೆ ಬೆಳಕು ದಟ್ಟವಾಗ್ತಾ ಪ್ರಖರವಾಗ್ತಾ ಹೋದದರ ಕಾರಣ ಇಲ್ಲಿ ಒಂದು ದೂರದಲ್ಲಿ ವಸತಿ ಯೋಗ್ಯವಾದಂತಹ ಪ್ರದೇಶವಾಗಿ
ಈ ಶಿಲೆಯನ್ನೇ ಕೊರೆದು ಮನೆಯಾಗಿಸಿಕೊಂಡಿದ್ದಾರೋ ಎಂಬಂತೆ. ಅಲ್ಲೊಬ್ಬಳು ಹೆಣ್ಣು ಮಗಳು, ಕೈಯಲ್ಲೊಂದು ಗಂಡು ಮಗು, ಆ ಕೈಯಲ್ಲಿ ನಲಿಯಬೇಕಾದ ಸ್ಯಮಂತಕರ. ಆದರೆ ಸೂರ್ಯಪ್ರದತ್ತವಾದ ಸ್ಯಮಂತಕ ರಕ್ತದ ಕಾಂತಿಯನ್ನು ಮಸುಳಿಸುವಂತೆ ಮಾಡುವಂತಹ ಆ ಸ್ತ್ರೀರತ್ನದ ಮುಖಚಂದ್ರದ ಕಾಂತಿ. ಆಹಾ ಆಹಾ, ಸರಸ್ವಾಂಬಕಿ ಆದ ಆಕೆ ಬೆಳಗುತ್ತಾ ಇರುವ ಬಗೆ. ಆಕೆಯ ಮುಖ ನೋಡ್ತದೆ, ಗಲಗಲನೆ ಆ ಮಗು ನಗಾಡ್ತದೆ. ಎಲ್ಲೋ ಕಣ್ಣು ಮುಚ್ಚಿದಾಗ ಕಾಣುವುದಿಲ್ಲ ಅಂತ ಅಳುವುದಕ್ಕೆ ತೊಡಗಿ ಕಣ್ತೆರೆದಾಗ ಮತ್ತೆ ಮುಖ ನೋಡಿ ನಗೆಯಾಡ್ತದೆ. ಆಹ್ಲಾದಜನಕವಾದ ಮುಖಮಂಡಲವನ್ನು ಹೊಂದಿದಂತಹ ಆಕೆಯನ್ನು ಯಜ್ಞಫಲ ಅಂತ ಹೇಳೋಣವೇ. ಯಜ್ಞಫಲದಲ್ಲಿ ಸಿಕ್ಕಿದ್ದರಲ್ಲಿ ಅತ್ಯುತ್ಕೃಷ್ಟವಾದವಳು ಸರಸ್ವತಿ ದೇವಿ. ಅವಳ ಚೆಲುವಿಕೆಯನ್ನು ಮಿಗಿಲೆನಿಸುವಂತಿದ್ದಾಳೆ ಇವಳು. ಅಲ್ಲ, ಕರ್ಮಫಲ ಅಂತ ಹೇಳೋಣವೇ. ಸುರಾಸುರರ ಕರ್ಮದ ಫಲವಾಗಿ ಉದಿಸಿ ನಿಂತವಳು ಲಕ್ಷ್ಮೀದೇವಿ. ಅವಳಿಗಿಂತಲೂ ಹೆಚ್ಚಿನ ರೂಪಾತಿಶಯತೆ ಉಂಟು. ಯೋಗ ಫಲ ಅಂತ ಹೇಳೋಣವೇ. ಪೂರ್ವ ನಿಯೋಗ ಅನುಸಾರವಾಗಿಯೇ ಪರಶಿವನನ್ನು ಮತ್ತೆ ಪತಿಯಾಗಿ ಹೊಂದಿದವಳು ಪಾರ್ವತೀ ದೇವಿ. ಆದರೆ ಇವಳು ಆ ಪಾರ್ವತಿಯ ಸೌಂದರ್ಯಕ್ಕೂ ಅತಿಶಯವಾದ ಲಾವಣ್ಯದಿಂದ ಕಂಗೊಳಿಸ್ತಾ ಇದ್ದಾಳೆ. ಗಿರಿಜನ ಮೆವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿದಂತಹ ಸರಸಿರಾಂಬಕಿಯ ಮುಖಮಂಡಲ ನೋಡಿದರೆ ಇವಳು ಯಾರಿರಬಹುದು, ಇಲ್ಲಿ ಹಾಕಿದ್ದಾಳೆ. ಈಗ ನಾನು ಕರಡಿ ಹುಡುಕಿಕೊಂಡು ಬಂದಾಗ ಇವಳು ಸಿಕ್ಕಿದ್ದು ಇವಳು ಕರಡಿಯ ಮಗಳು ಅಥವಾ ಕರಡಿ ಮಗುವನ್ನು ಹೊತ್ತು ತಂದದ್ದು ಎಂಥದ್ದು ಗೊತ್ತಾ? ಓಹೋ ನಾನು ಯೋಚನೆ ಮಾಡ್ತಾ ಇದ್ದಾಗ ಆ ಮಗುವನ್ನು ಕೈಯನ್ನೇ ತೊಟ್ಟಿಲಾಗಿಸಿಕೊಂಡು ತೂಗುತ್ತಾ ಏನೋ ಹಾಡುವುದಕ್ಕೆ ನಮ್ಮ ಯೋಚನೆ ಇದ್ದದ್ದೇ. ಸ್ವಲ್ಪ ಹಾಡು ಕೇಳುವ, ಪ್ರಯಾಣ ತುಂಬ ಆಯ್ತಲ್ಲ, ಹಾಡು ಕೇಳಿ ನನ್ನನ್ನು ನೋಡಿ ಹಾಡು ನಿಲ್ಲಬಾರದು. ಹೇಗೂ ಕಪ್ಪಿದ್ದೇನೆ, ಕರಿದಾದ ಶಿಲೆಗಳಿಂದ ಆವೃತವಾದ ಗುಹಾಂತರಾಳ, ಅಲ್ಲೇ ಇರುವಂತ ಅವಳು ಹಾಡು ನಾವಿಲ್ಲೇ ಇರೋಣ. ಜೋ 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 ಸುಕುಮಾರ ಜೋ ಜೋ ಸದ್ಗುಣ धीर श्रृंगारा जो 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 सुकुमारा जो जो सद्गुण धीर श्रृंगारा जो जो बाबा तरण प्रवीरा जो जो तरण प्रवीरा जो जो भल्लुक राजा विराजा जो जो भल्लुक राजा विराजा ತಂದೆಯಾಗಿ ಗಜಾಂಬವಂತ ಕೇಸರಿಯ ಕುಲ್ದು ತಂದಿಗನು ಸ್ಯಮಂತ ಕಮಣಿಯ ತಂದೆಯಾಗಿ ಗಜಾಂಬವಂತ ಕೇಸರಿಯ ಕುಲ್ದು ತಂದಿಗನು ಸ್ಯಮಂತ ಕಮಣಿಯ ಚಂದದೊಳಬ ನಿನ್ನ ತೊಟ್ಟಿಲ ಬಳಿಯ ಚಂದದೊಳ ಅದನಿಯ ತೊಟ್ಟಿಲ ಬಳಿಯ ಬಂದಿಸಿಗಿನು ನೋಡು ಭಾಗ್ಯಾಂಬು ನದಿಯ ತಂದೆಯ ಗಿಗಮವಂತಕ್ಕೆ ಸರಿಯ ಒಂದು ತಂದಿಗೆನು ಸೆಮಂತ ಕಮಣಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಬಂದಿಸಿಗಿನು ನೋಡು ಭಾಗ್ಯಂಬು ನಿಧಿಯ ಬಂದಿಸಿಗಿನು ನೋಡು ಭಾಗ್ಯಂಬು ನಿಧಿಯ ಜೋ 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 ಸುಕುಮಾರ ಜೋ ಜೋ ಜಾತವ ವೀರ ಶೃಂಗಾರ ಜೋ ಜೋ ಜಾತವ ತರಣ ಪ್ರವೀರ ಜೋ ಜೋ ಭಲ್ಲುಕ ರಾಜ ವಿರಾಜ जो 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 सद्गुण धीर श्रृंगार जो सुकुमार धीर श्रृंगार जो 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 सुकुमार
ಅರಿತು ಶ್ರೀಗರಿ ಪಾಂಚಜನ್ಯವನಾಗ ಮೊಳಗಿಸಲು ಪರಮ ಸಂತೋಷದಿಂದಲೇ ಹಾಡ್ತಾ ಇರುವಂತಹ ಈ ಹೆಣ್ಣು ಮಗಳು ಹಾಡಿನಲ್ಲೇ ಕಥನ ಏನು ತಾನಾರು ತನ್ನ ತಂದೆ ಯಾರು ಅಂತ ತಿಳಿಸಿದ ಮೇಲೆ ಪಾಲಕರನ್ನು ಭರಿಸುವುದಕ್ಕೆ ಕರೆ ಕಳಿಸಬೇಕು. ಅವಳು ಕರೆದರೆ ಕೇಳಿತ್ತೋ ಇಲ್ವೋ, ನನಗೆ ಬೇಕಾದಂತೆ ನಾನು ಅವಳಿಂದ ಕರೆಯನ್ನು ಹೊರಡಿಸಬೇಕು. ಅದಕ್ಕೆ ಕರದಲ್ಲಿದ್ದ ಪಾಂಚಜನ್ಯ ತೆಗೆದು ಮೊಳಗಿ ಬಂದು ಹರಿಕಿಸುತ್ತ ಕಾರಣಗಳು ಏನಿದು? ಕಿರುಬೆರಳ ಗಾತ್ರದ ಹುಡುಗ ಕರಿಯ ನಾನೇ ಕಪ್ಪು ಅಂತ ಅನಿಸಿದ್ದು, ನನಗಿಂತಲೂ ಕಪ್ಪು. ಹೌದು, ಕಪ್ಪು ಕರಡಿಗೆ ಕರಿಯನೇ ಜೊತೆ, ಸರಿ ಆಯ್ತು. ಹಲ್ಲುಗಡಿ, ಲೋಭ, ಮೋಹ, ಮದವತ್ಸರ, ಆಯ್ತು. ಅದು ನನ್ನ ಎದುರು ಬರುವುದಿಲ್ಲ. ಆದ್ರೆ ಕ್ರೋಧವಂತ ನನ್ನ ಎದುರು ಬರುವುದಿಲ್ಲ, ಒಳಗಿಂದ ಬರ್ತದೆ, ನನಗೆ ಬರ್ತದೆ. ಆದ್ರೆ ನೀನು ಯಾರು? ನಿನ್ನ ಎದೆಯಲ್ಲಿ ಅರೆ ಬೆಳೆದಿದೆಯೇ? ಅಲ್ಲ, ಅರೆವರ ಬುದ್ಧಿ ಬೆಳೆದಿದೆಯೇ? ನನ್ನ ಗುಹೆಯನ್ನು ಸ್ವತಂತ್ರಿಸಿ ಹಕ್ಕು, ಬಾಲೆಯನ್ನು ಬೆದರಿಸಿ ನಗುತ್ತಾ ನಿಂತಿದೆಯಲ್ಲ. ಎಲ್ಲಿ ನಿನ್ನ ಮನೆ? ಏನು ನಿನ್ನ ಹೆಸರು? ಯಾವ ಉದ್ದೇಶದಲ್ಲಿ ಬಂದ? ವಸುದೇವನಾತ್ಮ ಭವನು ದ್ವಾರಕಿಯುಳಿ ವಸತಿ ಹೆಸರು ಕೇಳಿಲ್ಲ ಜಗದಿ ಕೃಷ್ಣನೆಂದುಸಿರುವರು, ಹೆಸರು ಕೇಳಿಲ್ಲ ಜಗದಿ ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ, ಕೃಷ್ಣನೆಂದುಸಿರುವರು, ಕೃಷ್ಣನೆಂದುಸಿರುವರು ಪ್ರಖ್ಯಾತದಿ. ಅಯ್ಯ ಮಲ್ಲುಕವೇ, ಏನು ಹುಡುಗ? ಆಕ್ರೋಶ ಬೇಡ, ನಿನಗೇನೋ ಆತಂಕ ಆದದ್ದು, ಇಲ್ಲೇನಾದ್ರೂ ಅನಾಹುತ ಆಯ್ತು ಅಂತಲ್ವ? ಏನಾಗ್ಲಿಲ್ಲ, ಏನಾಗ್ಲಿಲ್ಲ. ಪಾಪ ಹುಡುಗಿಯ ಹೆದರಿತ. ಹೌದು, ಬಟ್ಟೆ ಒದ್ದೆ ಆಗಿದೆ. ಹೌದು. ಅದಕ್ಕೆ ಕೆಲವೊಮ್ಮೆ ನೋಡು, ಜೀವ ಪ್ರಪಂಚದಲ್ಲಿ ದೇವರೇ ಒಂದೊಮ್ಮೆ ಅನಿರೀಕ್ಷಿತವಾಗಿ ಪ್ರಕಟ ಆದಾಗ ಮೊದಲಿಗೆ ದಿಗಿಲು ಬೀಳುವುದು. ಅದು ದೇವರು ಅಂತ ಭಕ್ತಿ ಬರುವುದಲ್ಲ. ದೇವರನ್ನು ನಾವು ಕೇಳಿದ ಮಾತ್ರ ನೋಡಿರುವುದಿಲ್ಲ. ನೀನು ಮಾತಾಡು, ದೇವರ ವಿಷಯ ಬಿಡು. ನೀನು ಮಾತಾಡು. ಈಗ ನಾನು ಮಾತಾಡುವಾಗ ದೇವರ ವಿಷಯ ಬಿಡುವುದಕ್ಕೆ? ಆದ್ದರಿಂದ ಈಗ ಇಂಥದ್ದನ್ನು ಬಿಡಬೇಕು ಅಂತಿಲ್ಲ. ಜೀವ ಪ್ರಪಂಚದ ಜೊತೆಯಲ್ಲಿ ದೇವರ ಚಾರಿತ್ರ್ಯ ಹಾಸುಹೊಕ್ಕಾಗುಂಟು. ಜೀವರುಗಳು ದೇವರನ್ನು ಬಿಟ್ಟಿಲ್ಲ, ದೇವನು ಜೀವರನ್ನು ಬಿಟ್ಟಿಲ್ಲ. ಆದ್ದರಿಂದಲೇ ಒಬ್ಬಾತ ಜೀವನಿಗೆ ತಾನು ಕೇಳಿ ನೋಡದಂತಹ ದೇವರು ಪ್ರತ್ಯಕ್ಷವಾದಾಗ ದಿಗಿಲು ಹೊಡೆಯುತ್ತಾರಂತೆ. ನಿನ್ನ ಆ ಹುಡುಗಿ ನನ್ನ ಸ್ವರ ಕೇಳಿ ಭೀತರಾದ್ರೆ ಆಶ್ಚರ್ಯ ಇಲ್ಲ. ಹಾಗೆ ಅಂತ ನಾನು ಭೀತಿ ಜನಕನಾದವನಲ್ಲ. ಮತ್ತೆ ಭಯವನ್ನು ಉತ್ಪಾದಿಸುವುದು ನನ್ನ ಕಾಯಕವಲ್ಲ. ಆಯ್ತಲ್ಲ, ಇಲ್ಲಿ ಭೀತಿ ಅದು ಕೆಲವೊಮ್ಮೆ ಆಗುತ್ತದೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ, ಉದ್ದೇಶ ಇಲ್ಲದೆ ಆದಂತಹ ಕೃತ್ಯದ ಕರ್ತೃತ್ವವನ್ನು ಅನುದ್ದೇಶಿತವಾಗಿ ಅದನ್ನು ಮಾಡಿದವನಿಗೆ ಕಲ್ಪಿಸುವುದಕ್ಕಾಗುವುದಿಲ್ಲ. ಮತ್ತೆ ಈಗ ಅದು ಸಹಜವಾಗಿ ಸಂಭವಿಸಿ ಹೋದದ್ದು. ಈಗ ನನ್ನ ಹಿನ್ನೆಲೆ ನೋಡಿದ್ರೆ ನಿನಗೆ ಅರ್ಥ ಆಗ್ತದೆ. ಏನು?
ವಸುದೇವನ ಆತ್ಮಭವ. ವಸುದೇವ ಅಂತ ನನ್ನ ಅಪ್ಪನ ಹೆಸರು, ವಾಸುದೇವ ಅಂತ ನನ್ನ ಹೆಸರು. ವಸುದೇವನ ಮಗನಾದ್ದರಿಂದ ದೇವಕಿ ನನ್ನ ಹೆತ್ತವ್ವೆ, ಆದ್ದರಿಂದ ನಾನು ದೇವಕಿ ತನಯ. ದೇವಕಿ ತನಯ ಅಂತ ನನ್ನ ಕರೀತಾರೆ. ನನ್ನನ್ನು ಪಾಲಿಸಿದ ಅಪ್ಪ ನಂದ, ಆದ್ದರಿಂದಲೇ ನಾನು ನಂದ ಕಂದ. ನನಗೆ ಸ್ತನ್ಯ ಮೂಡಿದ ತಾಯಿ ಯಶೋದೆ, ಆದ್ದರಿಂದ ಯಶೋಧ ಕಂದನೂ ಹೌದು. ಇಷ್ಟೆಲ್ಲ ನನಗೆ ಹಿನ್ನೆಲೆ ಇದ್ದರು ನೆನಪಿಡ್ಲಿಕ್ಕೆ ಕಷ್ಟ ಅಲ್ಲ. ನೀನು ನೆನಪಿಟ್ಟುವುದು ಒಂದೇ ಹೆಸರಿಟ್ಟರೆ ಸಾಕು. ಊರಿಡಿ ನೆನಪಿಟ್ಟದ್ದು ಸರಿಯಾಗಿ ಒಂದೇ ಹೆಸರನ್ನು. ಹೇಗೆ? ಕಂಡ ಕ್ಷಣದಲ್ಲಿ ಇವನಲ್ಲಿ ಏನೋ ಒಂದು ಆಕರ್ಷಣೆ ಉಂಟು ಅಂತ ಎಲ್ಲರಿಗೂ ಮನವರಿಕೆ. ಆದ್ದರಿಂದ ಉಳಿದ ಯಾವ ಹೆಸರು ನೆನಪಿಲ್ಲದಿದ್ರು ಹೆಸರು ಕೇಳೆನ್ನ ಜಗದಿ. ಜಗದಿ ಅಂದ್ರೆ ನೀನೇ? ಇಲ್ಲ ಇಲ್ಲ, ಅದು ಬೇರೆ. ನೀನು ಹೇಳುವ ಜಗತಿ ಬೇರೆ. ಇದು ಜಗದಿ ಅಂದ್ರೆ ಈ ಜಗತ್ತಿನಲ್ಲಿ ಹೆಸರು ಕೇಳೆನ್ನ ಕೃಷ್ಣನೆಂದು ಸಿರುವನು ಪ್ರಖ್ಯಾತದಿ. ಜಗತ್ತಿನಲ್ಲಿ ಪ್ರಖ್ಯಾತವಾಗಿ ನಿನ್ನ ಹೆಸರು ಕೃಷ್ಣ. ಅಂದ್ರೆ ನಮಗೆ ಎಷ್ಟು ಹೆಸರಿಟ್ರು ಅವರಿಗೆ ಆ ಹೆಸರು ಅನ್ವರ್ಥಕ ಅಂತ ಕಂಡ್ರೆ ಮೆಚ್ಚಿ ಅವರು ತಾವು ಅದನ್ನೇ ಉಲಿತಾರೆ. ಎಲ್ಲರನ್ನು ಆಕರ್ಷಿಸುವ ಗುಣ ಹೊಂದಿದ್ದರಿಂದ ಅವರಿಗೂ ಅದು ಕಂಡದ್ದರಿಂದ ಕೃಷ್ಣ ಅಂತ ಒಪ್ಪಿದ್ದಾರೆ. ಅಂತಹ ನಾನು ಬಾಲೆಯನ್ನು ಬೆದರಿಸುವುದಕ್ಕೆ ಬಂದದ್ದಲ್ಲ. ಆದ್ರೆ ಹೆದರಿದ್ದು ಹೌದಲ್ಲ? ಹೆದರಿದ್ದು ಹೌದಾ? ಹಾಗೆ ಅಂತ ಹೆದರುವುದಕ್ಕೆ ಕಾರಣ ಈಗ ಹಾಗೆ ನೋಡಿದ್ರೆ ಯಾವುದೋ ಒಂದು ಕೃತ್ಯದಿಂದ ಅವಳಿಗೆ ಹೆದರಿಕೆ ಆಗಿದೆ ಅಂತ ಆದ್ರೆ ಆ ಕೃತ್ಯದ ಮೂಲ ಯಾವ ಕೃತ್ಯದಿಂದ ಅವಳ ಹೆದರಿಕೆ ಹುಟ್ಟಿದು ಅಂತ ನಾವು ಯೋಚಿಸಿದ್ರೆ, ನೀನು ಶಂಖಧ್ವನಿ ಮಾಡಿದ್ದರಿಂದ. ನಾನು ಶಂಖಧ್ವನಿ ಮಾಡಬೇಕಾದ ಯಾಕೆ? ನಾನು ಒಳಗೆ ಬಂದದ್ದರಿಂದ. ಯಾಕೆ ಒಳಗೆ ಬಂದೆ? ನನಗೆ ಬೇಕಾದದ್ದು ನಿನ್ನೊಳಗಿದ್ದರಿಂದ. ನನ್ನೊಳಗೆ? ಹೌದು, ನನ್ನೊಳಗೆ. ಹೊರಗಿದ್ದಂತಹ ಮಣಿಯನ್ನು ತಂದು ನೀನು ತೊಟ್ಟಿಲಿಗೆ ಕಟ್ಟಿದ್ದರಿಂದ, ಆ ಮಣಿ ನನ್ನದಾದದ್ದರಿಂದ, ಅದು ನನಗೆ ಬೇಕು ಅಂತ ನಾನು ಬಂದದ್ದರಿಂದ, ಆದ್ದರಿಂದ ನಿನ್ನ ಬಾಲೆ ಬೆದರಿದ್ದು ನೀನು ತಂದ ಮಣಿಯಿಂದ. ಬಿಟ್ಟುಕೊಡು, ಬೆದರಿಕೆ ಹೋಗ್ತದೆ. ನಿನ್ನ ಮನೆಗೆ ಬಂದು ಕದ್ದಿದ್ದೇನೆ ನಾನು? ಇಲ್ಲ, ಬಿಟ್ಟುಕೊಡು. ಕೃಷ್ಣನೆಂದು ಹೆಸರುಳ್ಳ ಆತನೆ ಅಲ್ವಾ? ವಾಸುದೇವ. ವಾಸುದೇವ ಇಲ್ಲ, ಎಂತದ್ದು? ವಾಸು ಮಾತ್ರ. ನಿನಗೆ ಹಾಗೆ ಕರೆಯುವುದಾದ್ರೆ ಏನು ಬೇಕಾದ್ರೂ ಕರೆಯಬಹುದು, ನನ್ನಲ್ಲಿ ಕೇಳಬೇಕಾಗಿಲ್ಲ. ವಸುದೇವನ ಮಗ ಎನ್ನುವುದರಿಂದ, ಹೌದೌದು, ಅಥವಾ ವಾಸುದೇವನ ಮಗ ಎನ್ನುವುದರಿಂದ ನಿನ್ನನ್ನು ವಾಸುದೇವ ಅದು ಸೇರ್ಪಡೆ ಆದ್ದು ಅದಿಲ್ಲ. ಅದಿರ್ಲಿ. ಅದೀಗ ನಿಜವಾಗಿ ಸೇರ್ಪಡೆ ಯಾರು ಮಾಡಿದ್ದು ಏನು ಅಂತ ಗೊತ್ತಿಲ್ಲ. ಈಗ ರಾಮನಿಗೆ ರಾಮ, ರಾಮಭದ್ರ ಅಂತ ಉಂಟು, ರಾಮಚಂದ್ರ ಅಂತ ಯಾರು ಕರೀಲಿಲ್ಲ, ಯಾರು ಹೆಸರಿಡ್ಲಿಲ್ಲ. ಆದ್ರೆ ಲೋಕದಲ್ಲಿ ಪ್ರಸಿದ್ಧವಾದ ಹೆಸರು ಏನು ಅಂತ ಕೇಳಿದ್ರೆ ರಾಮಚಂದ್ರ. ಚಂದ್ರನನ್ನು ಸೇರಿಸಿದ್ದು ಯಾರು ಅಂತ ಕೇಳಿದ್ರೆ ಇಡೀ ರಾಮಾಯಣದಲ್ಲಿ ಉತ್ತರ ಇಲ್ಲ. ರಾಮನಿಗೆ ರಾಮಚಂದ್ರ ಅಂತ ಹೆಸರು ಕೊಟ್ಟದ್ದು ಯಾರು ಅಂತ ಇಡೀ ರಾಮಾಯಣದಲ್ಲಿ ತಲೆಯಿಂದ ಬುಡದ ತನಕ, ಬುಡದಿಂದ ತಲೆಯ ತನಕ ಹುಡುಕಿದ್ರು ಸಿಕ್ಲಿಕ್ಕಿಲ್ಲ ಉತ್ತರ. ಅಂತದೆಲ್ಲ ಸೇರ್ತದೆ, ನಮಗೆಲ್ಲ ಗೊತ್ತುಂಟು. ಅದರ ಬಗ್ಗೆ ರಾಮಚಂದ್ರನ ಬಗ್ಗೆ ನೀನು ಹೇಳುವುದು ಬೇಡ. ನನ್ನ ಹೆಸರಿನ ಬಗ್ಗೆ ನೀನು ಹೇಳಿದ್ರೆ ನಿನ್ನ ರಾಮನ ಬಗ್ಗೆ ನಾನು ಹೇಳಬೇಕಾಗಿ. ಇಲ್ಲಿ ಕೇಳು. ಎಂತದು? ನೀನು ಕೃಷ್ಣನೇ, ನೀನು ವಾಸು ಬೇಡ, ದೇವನು ಬೇಡ. ಆದೀತು, ಅಷ್ಟೇ ಅಲ್ವಾ ಹೇಳಿದ್ದು ನಿನ್ನಲ್ಲಿ? ಕಾದಂಗೊಳ್ಳಿ, ಈ ಮಣಿ ನಿನ್ನದ್ದು ಅಂತ ಒಂದು ಸ್ಥಾಪನೆಯಾಗುವ ಹಾಗೆ ನೀನು ಮಾತಾಡ್ತೀಯ. ಹೌದೌದು, ನಾನು ತಂದದ್ದರಿಂದ ನೀನು ಬಂದೆ. ಹೌದು, ನೀನು ಬಂದದ್ದರಿಂದ ನೀನು ಬಂದಿದ್ದಿ ಎನ್ನುವುದನ್ನು ಸ್ಥಿರಗೊಳಿಸುವುದಕ್ಕಾಗಿ ನೀನು ಶಂಖಧ್ವನಿ ಮಾಡಿದೆ. ಹೌದು, ಆ ಪ್ರಕರಣದಲ್ಲಿ ನಿನ್ನ ಬಾಲೆ ಹೆದರಿದ್ದಾಳೆ ಎನ್ನುವಂತಹ ಒಂದು ಆರೋಪವನ್ನು ನನ್ನ ಕರ್ತೃತ್ವದ ಮೇಲೆ ಹೊರಿಸಿ ನಿಲ್ಲಿಸಿದೀಯ. ಈಗ ನಿನ್ನಲ್ಲಿ ಕೇಳ್ತೇನೆ, ಏನು? ನನ್ನ ಬಾಹು ವಿಕ್ರಮದಿಂದ ವರ ಪಂಚಾಸ್ಯರನ್ನು ಕಡಹಿ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಎನ್ನುವ ಮೃಗರಾಜನಾದಂತಹ ಹರಿಯನ್ನು ಕೆಳಹಿ ನನ್ನ ಬಾಹು ವಿಕ್ರಮದಿಂದ ಸಂಪಾದಿಸಿದಂತಹ ಮಣಿ ಇದು. ಅದು ದೊಡ್ಡ ಸಂಗತಿಯ? ಮತ್ತೆ ಅದು ದೊಡ್ಡ ಸಂಗತಿಯ? ಮತ್ತೆಂತದ್ದು ಸಂಗತಿ? ನಿನ್ನ ಇದ್ದದಿಂದ ಹೇಳ್ತಾನೆ. ಹಿತದಿಂದಲೇ ನಾನು ಹೇಳುವುದು.
ವಿಕ್ರಮಾರ್ಜಿತ ಸತ್ವದಿಂದ ಸ್ವಯಮೇವ ಮೃಗೇಂದ್ರ. ಹೌದು. ಹತ್ತಲ್ಲ 100 ಅಲ್ಲ 1000 ಮೃಗೇಂದ್ರಗಳ ಸತ್ವವನ್ನು ಮೀರಬಲ್ಲಂತಹ ಪಕ್ಷಿರಾಜ ಜಟಾಯು ಅಂತ ಕದ್ದೊಯ್ಯುವಾಗ ತಡೆದದ್ದರಿಂದ ಬಡಿದಿದ್ದಾನೆ ರಾವಣ. ಅವನನ್ನು ಬಡಿದು ಅವರದ್ದಲ್ಲದನ್ನು ಕದ್ದೊಯ್ದಿದ್ದಾನೆ. ಬಡಿದು ಎದುರಾಳಿಯಾಗಿ ಸಿಕ್ಕಿದವನನ್ನು ಬಡಿದುಕೊಂಡು ಹೋದದ್ರಿಂದ ನಾನು ಮಾಡಿದ್ದು ಕಳ್ಳತನ ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಅವ ಕೊಂಡೊಯ್ದದ್ದು ಬಲದಿಂದ ಅಂತ ಹೇಳಿದರು, ಕಳ್ಳತನದಿಂದ ಅಂತ ಹೇಳಿದರು. ಸೀತೆ ರಾವಣನದ್ದು ಹೇಗಾಗಲಿಲ್ವೋ ನೀನು ಮೃಗೇಂದ್ರನನ್ನು ಬಡಿದರು, ಬಲದಿಂದ ತಂದರು, ಕದ್ದುಕೊಂಡು ತಂದರು. ಸೂರ್ಯದತ್ತವಾಗಿ ಶಮಂತಕ ನಾಮಕವಾದಂತಹ ದಿನವೊಂದಕ್ಕೆ 8 ಭಾರ ಬಂಗಾರವನ್ನು ಕೊಡುಗೆಯಾಗಿ ಕೊಡುವ ಸೂರ್ಯೋಪಾಸನೆಯ ಫಲವಾಗಿ ಸಿಗಬೇಕಾದದ್ದು ಬಲದ ಪ್ರದರ್ಶನದ ಫಲವಾಗಿ ವಶವಾದರೆ ಅದು ಅಕ್ರಮವಾಗುತ್ತದೆ. ಯಾವುದು ಎಲ್ಲಿ ಹೇಗೆ ಸಿಕ್ಕಬೇಕು ಅಂತುಂಟು, ಹಾಗೆ ಸಿಕ್ಕಿದ್ರೆ ಮಾತ್ರ. ಏನು ಹೇಗೆ ಸಿಕ್ಕಬೇಕು ಎನ್ನುವುದು ಉಂಟು. ಹಾಗೆ ಸಿಕ್ಕಿದ್ದನ್ನು ಹೇಗೆ ತನ್ನಲ್ಲಿ ಇರಿಸಿಕೊಳ್ಬೇಕು ಅಂತಲೂ ಇಲ್ವಾ? ಈಗ ನಾನೊಂದು ಹೇಳ್ತೇನೆ. ಈಗ ನಿಮ್ಮ ಊರಿನಲ್ಲಿ ಇದ್ದದ್ದು ಇರಬಹುದು. ಹೌದಪ್ಪ. ನೀನು ಹೇಳುವಾಗ ಹಿಂದೆ ಮುಂದೆ ಯೋಚಿಸಿದ್ರೆ ಯಾರಿಗೂ ಅದು ಸೂರ್ಯೋಪಾಸನೆಯ ಮೂಲಕವಾಗಿ ಸಿಕ್ಕಿದ್ದು ಧ್ವನಿತವಾಗುತ್ತದೆ. ನಮ್ಮ ಪರಂಪರೆಯ ನಮ್ಮ ಪಂಗಡದ ಸತ್ರಾಜಿತ ನಾಮಕನಿಗೆ. ಹಾಗಾದ್ರೆ ಅದು ಹೇಗೆ ಸಿಂಹನಿಗೆ ಸಿಕ್ಕಿತು ಬರುವುದಿಲ್ವಾ? ಈಗ ಅದರ ಮಹತ್ವ ತಿಳಿಯದೆ, ಈಗ ವಜ್ರದ ಮಹತ್ವವನ್ನು ತಿಳಿಯದೆ ಅದನ್ನು ಒಂದು ಗಾಜಿನ ಮಣಿಯಂತೆ ಮಗು ಬಳಸಿದ್ರೆ ಅದು ಮಗುವಿನ ಅಜ್ಞಾನವೇ ಕಾರಣ ಬಿಟ್ರೆ ವಜ್ರದ ಅಯೋಗ್ಯತೆ ಹೇಗೆ ಅಲ್ವೋ ಹಾಗೆ ಅದರ ಮಹತ್ವವನ್ನು ಅರಿಯದ ಸಿಂಹವೊಂದು ಅದರ ಹೊಳಪನ್ನು ಕಂಡು ವಶೀಕರಿಸಿತು. ಅದನ್ನು ಕಂಡು ಆ ಸಿಂಹವನ್ನು ಕೊಂದು ನೀರು ವಶೀಕರಿಸಿದೆ. ನಿಮಗೆಲ್ಲ ಅದರ ಮಹತ್ವ ಗೊತ್ತಿಲ್ಲದರಿಂದ ನಿಮ್ಮಲ್ಲಿ ಅದು ಇರಬೇಕಾದ್ದಲ್ಲ ಅಂತ ತಿಳಿದ ನಾನು ಅದನ್ನು ಸರಿಯಾದವನಿಗೆ ಸೇರಿಸುವುದಕ್ಕೆ ಬಂದು ಕೇಳಿತು. ಕಾಲ ದೇಶ ಪರಿಸ್ಥಿತಿ ಎನ್ನುವುದರ ಮೇಲೆ ನಾವು ವ್ಯಾಖ್ಯಾನಿಸುವಾಗ ಒಂದು ವಸ್ತುವಿನಿಂದ ಯಾವನಿಗೆ ಯಾವ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಎನ್ನುವುದೊಂದಿರ್ತದೆ. ಹಾಗೆಲ್ಲ ದೇವಕಲ್ಪದಲ್ಲಿ ಯೋಚನೆ ಮಾಡು. ಅನೇಕ ಅಕ್ರಮ ಮಾಡಿ ಅನ್ಯಾಯದ ಅಧಾರ್ಮಿಕವಾದ ಪ್ರವೃತ್ತಿ ಮಾಡಿ ಶತಮಖಗಳನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದಂತಹ ದೇವೇಂದ್ರನೇ ಆ ಪದದಿಂದ ಚ್ಯುತನಾದರು. ಆ ಮನ್ವಂತರಕ್ಕೆ ಬೇರೆ ದೇವೇಂದ್ರ ಅಂತ ಶಾಶ್ವತವಾದ ನಿಯೋಜನೆ ಇಲ್ಲ. ಮಾತ್ರ ಅಲ್ಲ, ಪುನಃ 100 ಯಜ್ಞ ಮಾಡಿದ ಮೇಲೆ ಅವನಿಗೆ ಇಂದ್ರತ್ವ ಅಂತಿಲ್ಲ. ಆಗ ಮಾಡಿದ ಕೃತ್ಯಕ್ಕೆ ಪ್ರಾಯಶ್ಚಿತ್ತ ಪರಿಹಾರ ರೂಪದಿಂದ ಮಾಡಿ ಮೊದಲೇ ಸಿಕ್ಕಿದ್ದವನ್ನು ಅನುಭವಿಸುವುದನ್ನು ಮುಂದುವರಿಸುವುದೇ ಕ್ರಮ. ಆದ್ದರಿಂದಲೇ ಅವಜ್ಞತೆಯಿಂದಲೋ ಅಜ್ಞಾನದಿಂದಲೋ ದುರ್ವಿನಿಯೋಗ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿ ಅದನ್ನು ಸರಿಯಾದ ಒಡೆಯನೆ ಮತ್ತೆ ವಿನಿಯೋಗಿಸುವುದು ಇಂದ್ರ ಪದದಿಂದ ಚ್ಯುತನಾದರೂ ಮತ್ತೆ ಏರುವ ದೇವೇಂದ್ರನ ನ್ಯಾಯದಂತೆ ಕೈಯಿಂದ ಈ ಸಮಂತಕ ತಪ್ಪಿದರು ಮರಳಿ ಅದನ್ನು ಹೊಂದುವ ಸತ್ರಾಜಿತನ ನ್ಯಾಯವೂ ಹೌದು. ಹೇಗೆ 100 ಯಜ್ಞಕ್ಕೆ ಇಂದ್ರ ಪದವಿ ಸಿಕ್ಕಿದೋ ಸೂರ್ಯೋಪಾಸನೆಗೆ ಇಲ್ಲೂ ಹಾಗೆ ಶಮಂತಕ ರತ್ನ ಸಿಕ್ಕಿದೆ. ಅದರ ಒಟ್ಟಿಗೆ ಇನ್ನೊಂದು ವಾಕ್ಯವನ್ನು ನೀನು ಆಲೋಚಿಸು. ಏನನ್ನು? ಭಕ್ತಿಯಿಂದ ಪಡೆದದ್ದನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಆಗುವುದಿಲ್ವೋ? ಆಗುದಿಲ್ಲ. ಆಗ್ತದೆ? ಆಗುದಿಲ್ಲ. ಆಗ್ತದೆ? ಆಗುದಿಲ್ಲ. ಸ್ವಲ್ಪ ಕಾಲಕ್ಕಾದ್ರೂ ನಡೆಯುತ್ತದೆ. ಸ್ವಲ್ಪ ಕಾಲಕ್ಕೆ ನಡೆಯುವುದು ಇರ್ಲಿ. ನೋಡು, ಒಂದು ವಿನಿಮಯದಿಂದ, ಒಂದು ವಿಕ್ರಮದಿಂದ, ಒಂದು ದಾನದಿಂದ ಹೀಗೆಲ್ಲ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಹೌದಪ್ಪ. ವಿನಿಮಯ, ವಿಕ್ರಮ ಅಥವಾ ನಮ್ಮದ್ದಾಗಿರುವಂತಹ ಒಂದು ಬಂತ ಪೌರುಷದಿಂದ ಹೀಗೆಲ್ಲ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ನಾನೀಗ ನನ್ನದ್ದಾಗಿರುವಂತಹ ಬಲಪೌರುಷದಿಂದ ಪಡೆದಿದ್ದೇನೆ ಎನ್ನುವುದನ್ನು ನಾನು ಸ್ಥಿತಿಯಾಗಿ ನಿನಗೊಪ್ಪಿಸಿದೆ. ಮೃಗರಾಜನ ಬಾಯಿಯಲ್ಲಿದ್ದದ್ದನ್ನು ನಾನು ಪಡೆಯುವಲ್ಲಿ ನನ್ನ ವಿಕ್ರಮವನ್ನೇ ಶುಲ್ಕವಾಗಿ ಕೊಟ್ಟಿದ್ದೇನೆ. ಈಗ ನನ್ನಲ್ಲಿ ನೀನು ಪಡೆಯುವುದು ಹೇಗಪ್ಪ? ನೀನು ಅದೇ ನ್ಯಾಯ ಹೇಳಿದರೆ ಈಗ ಶಾಶ್ವತವಾಗಿ ನನಗೆ ಬೇಡವಾದದ್ದರಿಂದ ಈಗ ಬಲದಿಂದ ಆರ್ಜಿಸಿದ್ದನ್ನು ಅಲ್ಪ ಕಾಲದಲ್ಲಿ ಅನುಭವಿಸುವ ಪ್ರಾಪ್ತಿ ಬರ್ತದೆ ಬಿಟ್ರೆ ಶಾಶ್ವತವಾಗಿ ಬರುವುದಿಲ್ಲ. ದೇವರನ್ನು ಬಲದಿಂದ ಒಲಿಸಿಕೊಳ್ಳುವುದಕ್ಕಾಗ್ತದೆ ಅಂತ ಕೇಳಿದ್ರೆ ಇಲ್ಲ ಎಂಬುದು ಆತ್ಯಂತಿಕವಾದ ಉತ್ತರ. ಭಕ್ತಿಯಿಂದಲೇ ಒಲಿಸಿಕೊಂಡವ ತನ್ನ ಶಕ್ತಿಯನ್ನು ವರ್ಧಿಸಿ ಒಂದು ಕಾಲಕ್ಕಾದರೂ ನೀನು ಹೇಳಿದ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿ ತನ್ನ ತಪಸ್ಸಿನ ವರಪ್ರಭಾವದ ವ್ಯಾಪ್ತಿ ಏನುಂಟು ಅದರ ಒಳಗೆ ತನ್ನ ತನವನ್ನು ಮೆರೆಸಿದ್ದು ಇದ್ದೇ ಇದೆ. ಅಲ್ಲಿ ಶಕ್ತಿ ಅಲ್ಲ ಮೆರೆದದ್ದು ಅಂತ ತಪಸ್ಸಿನಲ್ಲಿ ಪ್ರಕಟ ಆದ ಭಕ್ತಿ. ಆದ್ದರಿಂದ ಹೇಳಿದ್ದು ಒಂದನ್ನು ಹೊಂದುವುದಕ್ಕೆ ಒಂದು ಮಾಧ್ಯಮ ಅಂತ ವೇದಶಾಸ್ತ್ರಾದಿಗಳು ನಿರ್ದೇಶಿಸಿದ ಮೇಲೆ ಅನ್ಯ ಮಾರ್ಗದಲ್ಲಿ ಅದನ್ನು ಅವಿಹಿತವಾಗಿ ಹೊಂದುವುದಕ್ಕಾಗುವುದಿಲ್ಲ. ಯಜ್ಞ ಫಲವನ್ನು ಹೊಂದುವುದಕ್ಕೆ ಯಜ್ಞ ಆಗಬೇಕು ಬಿಟ್ರೆ ಮತ್ತೆ ಯಾವುದೂ ಆಗುವುದಿಲ್ಲ. ದಾನ ಫಲವನ್ನು ಹೊಂದುವುದಕ್ಕೆ ದಾನ ಆಗಬೇಕು ಬಿಟ್ರೆ ದಾನದನ್ನು ನಾನು ಭಕ್ತಿಯಿಂದ ಹೊಂದುತ್ತೇನೆ, ಭಕ್ತಿಯದನ್ನು ದಾನದಿಂದ ಆಗುವುದೇ ಇಲ್ಲ. ನೀನು ಹೇಳಿದ್ದನ್ನೇ ಒಪ್ಪಿಕೊಂಡು ಹೋದ್ರು. ಈಗ ನಾನು ವಿಕ್ರಮದಿಂದ ಪಡೆದಿರುವಂತಹ ಮಣಿಯನ್ನು ಯಾವನು ಭಕ್ತಿಯಿಂದ ಹೊಂದಿದ್ದಾನೋ ಅವನು ಮತ್ತೆ ಭಕ್ತಿ ಮಾಡಿ ಕೊಟ್ಟವನಲ್ಲೇ ಕೇಳಬೇಕು ಬಿಟ್ರೆ ನಿನಗೆ ಹಕ್ಕಿಲ್ಲ. ಆಗುದಿಲ್ಲ ಅಂತ ಮತ್ತೆ ನಾನು ವಿಕ್ರಮದಿಂದ
ವಿಕ್ರಮದಿಂದ ಹೊಂದಿದ್ದು. ಅಡಿಯಪ್ಪ, ವಿಕ್ರಮದಿಂದ ನೀನು ಹೊಂದಿದ್ದನ್ನು ನಿನ್ನ ಕೈಯಿಂದ ತಪ್ಪಿಸುವುದಕ್ಕೆ ವಿಕ್ರಮ ಆಗ್ತದೆ, ನನಗೆ ಅನುಭವಿಸುವುದಕ್ಕೆ ವಿಕ್ರಮ ಆಗುವುದಿಲ್ಲ ಭಕ್ತಿ. ಆದ್ದರಿಂದ ನಾನು ಹೊಡಿಬಹುದು ಯಾಕೆ ಗೊತ್ತುಂಟು? ನಿನ್ನ ಕೈಯಿಂದ ತಪ್ಪಿಸುವುದು ಮಾತ್ರ ನನಗೆ ಲಕ್ಷ್ಯ. ನಾನು ಅದನ್ನು ಹೊಂದುವುದಕ್ಕಿಲ್ಲ. ಅದರ ನಿಜವಾದ ಒಡೆಯನಿಗೆ ಕೊಡುವ ಕಾರಣದಿಂದ ನನಗೆ ಅದರಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ತಪ್ಪಾಗಿ ಹೊಂದಿದ ನೀನು ಬದುಕಿ ಇಲ್ಲಿಯೂ ಬದುಕಿದಷ್ಟು ಕಾಲ ನರಕ, ನಾನು ಹೋದ ಮೇಲೂ ನಿನಗೆ ನರಕ. ಅಲ್ಲ ಹಾಗಲ್ಲ. ಅಂತದ್ದು ಸುತ ಅಂತದ್ದು. ಈಗ ನನ್ನಲ್ಲಿ ಮಣಿ ಉಂಟು ಅಂತ ನಿನಗೆ ಗೊತ್ತಾಯ್ತಲ್ಲ. ಹೌದು. ಅದರ ಯಜಮಾನ ಯಾರಿದ್ದಾರೆ ಅವರಲ್ಲಿ ಹೋಗಿ ಹೇಳು, ಇಂಥ ಕಡೆಯಲ್ಲಿ ಉಂಟು, ನೀವು ಬೇಕಾದ್ರೆ ತೆಕ್ಕೊಳ್ಳಿ ಅಂತ. ಅಲ್ಲ, ನಾನು ಹೋಗಬೇಕು ಅಂತ ಅದ್ರ ಜೊತೆಯಲ್ಲಿ ಅದನ್ನ ಹಿಡ್ಕೊಂಡು ನೀನು ಬರ್ಬೇಕು. ನಾನು ಬರುವುದಲ್ಲ, ನಾನು ಇಲ್ಲಿದ್ದೇನೆ ಅಂತ ತೋರಿಸು ಅಂತ. ಅಲ್ಲ, ನೀನು ಮಧ್ಯವರ್ತಿ ಅಲ್ವಾ? ಹೌದು. ಈಗ ಮಣಿ ನನ್ನಲ್ಲಿ ಉಂಟು, ಪಡೆದವ ಅಲ್ಲಿದ್ದಾನೆ, ನೀನೊಬ್ಬ ಮಾಧ್ಯಮ ಅಲ್ವಾ? ಅಲ್ಲಲ್ಲ, ನೀನು ಯಾಕೆ? ಅಲ್ಲ, ಮತ್ತೆ ಅದರ ಕುರಿತಾಗಿ ಒಡೆತನ ಹೊಂದಿ ಈಗ ಸದ್ಯ ಬಂದಿದ್ದೇನೆ. ಅದರ ಕುರಿತಾಗಿ ನನಗೆ ಒಡೆತನ ಉಂಟು. ಅದನ್ನು ಇತ್ಯರ್ಥ ಮಾಡುವುದಕ್ಕೆ, ಅದು ಯಾರದ್ದು, ಎಲ್ಲಿ, ಹೇಗಿರಬೇಕು ಅಂತ ನಿರ್ಣಯ ಮಾಡುವುದಕ್ಕೆ, ಅದು ಅನುಚಿತರ ಕೈಗೆ ಸಿಕ್ಕಿದ ಮೇಲೆ ಉಚಿತರ ಕೈಗೆ, ಅರ್ಹರ ಕೈಗೆ ಸೇರುವ ತನಕ ಅದರಲ್ಲಿ ಪರಿಪೂರ್ಣ ಪ್ರಭುತ್ವ ಹೊಂದು ಪ್ರಕಟನಾದಂತ ನಾನು. ನೀನು ಹೇಳಿದಾಗ ನಾನು ಕೇಳಲಿಕ್ಕಿರುವುದಲ್ಲ, ನಾನು ಹೇಳಿದಾಗ ನೀನು ಕೇಳುವುದಿಲ್ಲ ಅಂತಾದ್ರೆ ನೀನು ಏನು ಹೇಳಿದ್ರು ಕೇಳದ ಯಮನ ಪ್ರತ್ಯಕ್ಷ ದರ್ಶನ ನಿನಗೆ ಮಾಡಿಸಿ ಕೈಯಿಂದ ಸೆಳೆದು ಹುಟ್ಟಿದರಿಂದ ಯಾರು ಅಂತ ನಿರ್ಣಯ ಆಗುವುದಿಲ್ಲ. ಬ್ರಹ್ಮದೇವರ ಜೃಂಭಗಳೇ ರಂಭಿಸಲ್ಪಟ್ಟಾಗ ಹುಟ್ಟಿದ ಜಾಂಬವ, ಕೃತಯುಗದಲ್ಲಿ ಹುಟ್ಟಿದವ. ನನ್ನಂತಹ ಬಲಶಾಲಿ ಅನುಭವಿಸಿದಂತಹ ಒಂದು ವಿಶೇಷವನ್ನು ಹೊಂದುವುದಕ್ಕೆ ನಿನ್ನ ಬಲ ಸಾಮರ್ಥ್ಯ ತೋರಿಸು. ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಗಿಪ್ಪೆನು. ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಗಿಪ್ಪೆನು. ಗೋವರ್ಧನ ಗಿರಿಯನ್ನು ನೆಗಗಿಪ್ಪೆನು. ವರಮಹಾಮೇರು ಪರ್ವತ ಗಂಜೆ ಅಂಜೆ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ವರಮಹಾಮೇರು ಪರ್ವತ ಗಂಜೆ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ಬಡಮೃಗವೇ ಗಿರಿಯ ಕೀಳಲು ಸಾಧ್ಯವೇ? ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಗಿಪ್ಪೆನು. ಯಾವುದೋ ಲೆಕ್ಕಾಚಾರದಲ್ಲಿ ಏನೋ ಮಾಡಿ ಎಲ್ಲ ಹೆಚ್ಚು ಕಡಿಮೆ ಆಗುವುದು ಬೇಡ ಅಂತ ಎರಡು ಪೆಟ್ಟು ಹೊಡೆಯುವುದಕ್ಕೆ ಹೊರಟಾಗ ನಾನು ನನ್ನ ಬಗ್ಗೆ ಸರಿಯಾಗಿ ಹೇಳದೆ ಎಲ್ಲ ಮುಗಿದ ಮೇಲೆ ಇದು ಮೊದಲೇ ಗೊತ್ತಿದ್ರೆ ನಾವು ಹೊಡೀತಿರ್ಲಿಲ್ಲ ಅಂತ ನೀವು ಹೇಳಬಾರ್ದಲ್ಲ. ಅದಕ್ಕೆ ನಿಲ್ಲಿಸಿ ಹೇಳ್ತಾ ಇರು. ದ್ವಾಪರೋದ್ಭವದ ಜಳ್ಳುಮಾನವ ಅಂದಿಯಲ್ಲ. ಸಂಶಯ ಎಂತದ್ದು? ಯುದ್ಧದ ಮಧ್ಯೆ ನೀನು ಬೆರಳು ತೋರಿಸಿದ್ಯಾಕೆ? ಅದು ಹೇಳ್ತೇನೆ. ಈಗ ಹೀಗೆ ತೋರಿಸಿದ್ರೆ ಏನು ಅಂತ ಹೇಳ್ತೇನೆ ಅಂತ. ಈಗ ನಿಲ್ಲು ಅಂತಾದ್ರೆ ಹೀಗೆ, ಹೌದೌದು. ಒಂದು ವಿಷಯ ಹೇಳುವುದಕ್ಕುಂಟು ಅಂತಾದ್ರೆ ಹೀಗೆ. ನೀನು ಕಿರುಬೆರಳು ತೋರಿಸಿದ್ದರಿಂದ ಹುಡುಗನಾದ ನಿನ್ನಲ್ಲಿ ನನಗೊಂದು ಅನುಮಾನ. ಯಾಕೆ? ಎಂತದ್ದು ಹುಡುಗರು ಕಿರಿಬೆರಳು ತೋರಿಸಿದ್ರೆ ಎಂತದ್ದು ಅರ್ಥ ಅಂತ ನನಗೆ ಗೊತ್ತಿಲ್ಲ. ಆದ್ರಿಂದ ಹೇಳ್ತೇನೆ ಅಂದದ್ದು. ಕಿರಿಬೆಟ್ಟಿನಿಂದ ಸಾಧಿಸಿದ ಸಾಧನೆ ಹೇಳುವುದಕ್ಕೆ ಇದನ್ನು ತೋರಿಸಿ. ಅದನ್ನು ಯಾಕೆ ಹೇಳ್ತೇನೆ ಅಂದ್ರೆ ದ್ವಾಪರೋದ್ಭವದ ಜಳ್ಳುಮಾನವ ಅಂದೇನೆ ಅಲ್ವೋ?
ಈಗ ತ್ರೇತೆಯಲ್ಲಿ ಪ್ರಾರಂಭದಲ್ಲಿ ಹುಟ್ಟಿದವ ಮಾನವರೇ ತೃಣ ಸಮಾನರು ಅಂತ ಒಬ್ಬ ಹೇಳಿದ್ದ. ತೃಣಭೂತಾಹಿಮೇ ಮನ್ಯೆ ಪ್ರಾಣಿನೋ ಮಾನುಷಾದಯ. ರಾವಣ ಹೇಳಿದ್ದು ಪ್ರಾಣಿಗಳಲ್ಲಿ ಮನುಷ್ಯರು ನನಗೆ ತೃಣ ಸಮಾನರು ಅಂತ. ಅದರಿಂದಲೇ ಸತ್ತ ಚತುರ್ದಶ ಭುವನದಲ್ಲ ನೆನೆಸಿದವ. ಈಗ ದ್ವಾಪರೋದ್ಭವ ಜಲ್ಲು ಮಾನವ ಅಂತ ಹೇಳ್ತೀವಿ. ನಿನಗೆ ರಾವಣನ ಅವಸ್ಥೆ ನಿನಗೆ ಬರುವುದು ಬೇಡ. ತೃಣ ಅಂತ ಭಾವಿಸಿದ್ದು ದಾವಾನಳವಾಗಿ ತನ್ನನ್ನೇ ಸುಡುವ ದುರವಸ್ಥೆ ಬರುವುದು ಬೇಡ ಎಂಬುದಕ್ಕೆ ನಿನಗೊಂದು ಎಚ್ಚರಿಕೆಯಾಗಿ ಹೇಳು. ಬಿಟ್ರೆ ನೆನಪಿದ್ರೆ ನೆನಪಿರ್ಬೇಕು. ಅದೇ ಅನರಣ್ಯಕ ಕೊಟ್ಟ ಶಾಪದಲ್ಲಿ ಉಂಟು ಹಾಗೆ. ಎಂತದುಂಟ? ಇಂತಹ ತಲೆಮಾರಲ್ಲಿ ಇಂಥವನೇ ಹುಟ್ಟಿ ಬರ್ತಾನೆ ಅಂತ ದೇವರು ಬರ್ತಾನೆ ಅಂತಲ್ಲ. ಇಲ್ಲ ಅಲ್ಲ, ಇಂಥವನೇ ಉತ್ಪತ್ಸತೆ ಕುಲೇಹ್ಯಸ್ಮಿನ್ ಇಕ್ಷ್ವಾಕೂಣ ಮಹಾತ್ಮನ. ಇಕ್ಷ್ವಾಕು ಕುಲದಲ್ಲಿ ಮಹಾತ್ಮರ ವಂಶದಲ್ಲಿ ರಾಮೋ ದಾಶರಥಿರ್ನಾಮ. ದಾಶರಥಿಯ ಮಗ ದಶರಥನ ಮಗನಾಗಿ ರಾಮ. ದೇವರ ಉಲ್ಲೇಖ ಇಲ್ಲ. ಆದ್ದರಿಂದ ಬಂದ ದೇವರು ಅಂತ ತಿಳಿಯದೆ ಜೀವರುಗಳ ಸಾಯುವ ದುರವಸ್ಥೆ ಉಂಟು ಅಂತ ವೇದಜ್ಞನಾದ ಶಾಸ್ತ್ರಜ್ಞನಾದಂತಹ ಸರ್ವಶಾಸ್ತ್ರ ಕೋವಿದನಾದ ರಾವಣನೇ ತೋರಿಸಿಕೊಡ್ತಾ ದೇವರು ಕಣ್ಣ ಮುಂದೆ ಇಲ್ಲದಿದ್ರೂ ತಿಳಿಯುವ ಜೀವರ ಪಾಡನ್ನು ಅರಿತವನಾದದ್ದರಿಂದ ದೇವ ವ್ಯಕ್ತಿ ನಾನು ಅಂತ ಹೇಳುವುದಕ್ಕೆ ನಿನ್ನೀಗ ತಡೆದದ್ದು ಕಿರುಬೆರಳು ತೋರಿಸಿದ್ದು. ಸಕಲ ಶಾಸ್ತ್ರ ಕೋವಿದನಾದಂತಹ ರಾವಣನಿಗೆ ಅನರಣ್ಯಕ ಕೊಟ್ಟಿರುವಂತಹ ಶಾಪೋಕ್ತಿಯ ಒಂದು ಅರ್ಥವೂ ಇರ್ಲಿಕ್ಕಿಲ್ವ? ಏನು ಅಂತ? ಈಗ ಇಂತಹ ಕಾಲದಲ್ಲಿ ಇಂಥವನೇ ಹುಟ್ಟಿ ಬರ್ತಾನೆ ಅಂತ ಮೊದಲಿನವ ಹೇಳಬೇಕಾದ್ರೆ ಸಂಕಲ್ಪವಾಗಿ ಬರಬಹುದಾದಂತಹ ಯೋಗ್ಯತೆ ದೇವರಿಗೆ ಬಿಟ್ಟರೆ ಬೇರೆ ಯಾರಿಗುಂಟು? ಆಗಿಲ್ಲ. ಮತ್ತೆ ಆಗಿಲ್ಲ. ಈಗ ನಾವು ಹೇಳುವ ಮಾತೆಲ್ಲ ನಮ್ಮದೇ ಆದ್ರೆ ಸರಿ. ಆದ್ರೆ ಬ್ರಹ್ಮಜ್ಞಾನಿಗಳಾದವರು ಪರಬ್ರಹ್ಮನ ಮಾತನ್ನು ಹೇಳ್ತಾರೆ. ಹೇಳುವ ಅವರಿಗೂ ಗೊತ್ತಿರುವುದಿಲ್ಲ. ಅವನ ಮೂಲಕವಾಗಿ ದೈವ ಹೇಳಿಸುವುದು ನಿಮಿತ್ತ ಮಾತ್ರವಾಗಿಸಿ ಜೀವರುಗಳ ಬಾಯಲ್ಲಿ ದೇವರು ತನ್ನ ಸಂಕಲ್ಪವನ್ನು ಹೇಳುವುದು. ಹೇಳುವ ಜೀವರಿಗೆ ಅದು ತಿಳಿದಿದೆ ಅಂತಲ್ಲ, ಹೇಳ್ತಾ ಇರುವಾಗ ಲೋಕಕ್ಕದು ತಿಳಿದಿದೆ ಅಂತಲ್ಲ. ಆದ್ರೆ ಹೇಳಿಸಿದ ದೇವರಿಗೆ ಗೊತ್ತುಂಟು, ಆಗ ಬರುವುದು ತಾನೇ ಅಂತ. ಆದ್ರೆ ಲೋಕಕ್ಕೆ ಅದು ತಿಳಿಯಲಿಲ್ಲ ಅಂತ ತಾತ್ಪರ್ಯ. ಇಲ್ಲಿ ಯಾಕೆ ಹೇಳಿದೆ? ಸಮಸ್ತ 33 ಕೋಟಿ ದೇವತೆಗಳನ್ನು ಮಣಿಸಿ ಪಾದ ಮೂಲದಲ್ಲಿ ಕೆಡ ಹಾಕುವುದಕ್ಕೆ ನನಗೆ ಈ ಬೆರಳು ಸಾಕಾಯ್ತು ಅಂತ. ನಿನಗಿದು ಅರ್ಥ ಆಗ್ತದ? ಈ ಒಂದು ಬೆರಳಿಗೆ ಅರ್ಥ ಏನು ಗೊತ್ತುಂಟ? 33 ಕೋಟಿ ದೇವತೆಗಳ ಬಲವನ್ನು ಮೀರುವುದಕ್ಕೆ ನನಗಿದು ಸಾಕು ಅಂತ. ನೀನು ಹೇಳಬೇಕಷ್ಟೇ. ಈ ಬೆರಳು ತೋರಿಸಿದ್ರೆ ಹಾಗೆ ಅರ್ಥ ಬರುವುದಿಲ್ಲ. ಈಗ ನಾನು ತೋರಿಸ್ತೇನೆ, ಹಾಗೆ ಅರ್ಥ ಉಂಟಾ? ಅದು ನೀನು ಮಾಡಿದ್ದಿ ಎನ್ನುವುದರ ಮೇಲೆ ಅದಕ್ಕೆ ವ್ಯಾಖ್ಯಾನಿಸಿದ ಮೇಲೆ ಹೇಳಿದ್ದು. ನಾನೇ ಅದನ್ನು ಮಾಡಿದ್ದರಿಂದಲೇ ಇದನ್ನು ತೋರಿಸಿದ್ದು. ಅದಕ್ಕೆ ಲಾಂಛನ ಬೆರಳು ತೋರಿಸಿದ್ರೆ ಹಾಗೆ ಅರ್ಥ ಅಂತ ನೀನು ಹೇಳಬೇಕು. ಹೌದು, ಅದಕ್ಕೆ ಯಾಕೆ ಅರ್ಥ ಅಂತ ನೀನು ಹೋಗಿ ಕೇಳಬೇಕು ದೇವತೆಗಳಲ್ಲಿ, ಅಲ್ವಾ? ಆದ್ದರಿಂದ ಅಲ್ಲೋ ಅಂತ ನೀನು ಸಾಧಿಸಬೇಕಾದ್ದು. ಈಗ ನಾವೊಂದು ಸಿದ್ಧಾಂತ ಪ್ರತಿಪಾದನೆ ಮಾಡುವಾಗ ಅದು ಅಪಸಿದ್ಧಾಂತ ಆದ್ರೆ ಅದು ಕೇಳಿದವನಿಗೆ ಅಥವಾ ಪ್ರತಿವಾದ ಹೂಡುವವನ ಕರ್ತೃತ್ವ. ಇದರಲ್ಲಿ ಸಿದ್ಧಾಂತದ ಅಂಶ ಇಲ್ಲ, ಇದರಲ್ಲಿ ದೋಷ ಹೀಗುಂಟು, ಇದು ಇಂಥವರಿಂದ ನಿರಾಕೃತವಾಗಿದೆ, ಅದನ್ನು ಅಪಸಿದ್ಧಾಂತ ಸ್ಥಾಪಿಸುವ ಹೊಣೆ ನಿನಗಿರುವುದು. 33 ಕೋಟಿ ದೇವತೆಗಳನ್ನು ಮಣಿಸುವುದಕ್ಕೆ ಕಾರಣ ಏನು ಅಂದ್ರೆ ಇಂದ್ರ ಪೂಜೆ ಅಂತ ನಡೀತಾ ಇದ್ದದ್ದು. ಇಂದ್ರ ಮಹಾಂತ ಯಜ್ಞದಿಂದ ಮಾಡ್ತಾ ಇದ್ರು. ಅದನ್ನು ನಿಲ್ಲಿಸಿ ಪ್ರಕೃತಿ ಪೂಜನ ಮಾಡುವುದಕ್ಕೆ ಹೊರಟಾಗ ನಾನಿದ್ದಂತಹ ಗೋಕುಲದಲ್ಲಿ ಗೋಪಾಲನ ಮೇಲೆ ಕ್ರುದ್ಧನಾದಂತಹ ಇಂದ್ರ 7 ದಿವಸ ಮುಸಲದೋಪಾದಿಯಲ್ಲಿ ಧಾರಾಪೂರ್ವಕವಾಗಿ ವರ್ಷವನ್ನು ಸುರಿಸಿದ ಕಾಲದಲ್ಲಿ ಮಾಡಿದಂತಹ ಪ್ರಕೃತಿ ಪೂಜನಕ್ಕೆ ಮುನಿದ ಇಂದ್ರ ಈ ವಿಪರಿಣಾಮವನ್ನುಂಟು ಮಾಡ್ತಾನೆ ಅಂತ ಅರಿತು ಆಶ್ರಿತರಾದ ಗೋವುಗಳನ್ನು ಗೋಪಾಲಕರನ್ನು ಗೋಕುಲವನ್ನು ಪೊರೆಯುವುದಕ್ಕಾಗಿ ಗೋವರ್ಧನ ನಾಮಕವಾದ ಗಿರಿಯನ್ನು ಇದೇ ಕಿರುಬೆಟ್ಟಿನಿಂದ ನೆಗಹಿ 7 ದಿನಗಳ ಪರ್ವತ ಅಚಂಚಲನಾಗಿ ಅವಿಚಲಿತನಾಗಿ ನಿಂತದ್ದರ ಪರಿಣಾಮ 3 ಕೋಟಿ ದೇವತೆಗಳು ಸಪ್ತರ್ಷಿಗಳನ್ನು ಮುಂದಿರಿಸಿಕೊಂಡು ಸುವಸ್ತುಗಳನ್ನು ತಾವು ಜೊತೆ ಸೇರಿಸಿಕೊಂಡು ನನ್ನ ಪಾದ ಮೂಲಕ ಬಂದು ದಿವ್ಯಪೀಠದಲ್ಲಿ ಕುಳ್ಳಿರಿಸಿ ಕಾಮಧೇನುವಿನ ಕ್ಷೀರವನ್ನು ಅಭಿಷೇಚನ ಮಾಡಿ ಗೋ ಶಬ್ದ ಪ್ರತಿಪಾದ್ಯವಾದ ಸರ್ವಕ್ಕೂ ನೀನೇ ಒಡೆಯ. ಗೋ ಅಂದ್ರೆ ವೇದ ಅಂತಲೂ ಅರ್ಥ ಉಂಟು, ಗೋ ಅಂದ್ರೆ ಭೂಮಿ ಅಂತಲೂ ಅರ್ಥ ಉಂಟು, ಗೋ ಸಂತತಿ ಅಂತ ಅರ್ಥ ಉಂಟು, ಕಿರಣ ಅಂತ ಅರ್ಥ ಉಂಟು, ಬೆಳಕು ಅಂತ ಅರ್ಥ ಉಂಟು. ಸರ್ವಕ್ಕೂ ನೀನೇ ಒಡೆಯ ಅಂತ ಒಪ್ಪಿ ಶರಣಾಗತರಾಗಿ ಹೋದದ್ದಕ್ಕೆ ಈ ಬೆಟ್ಟಿನ ಬಲ ಸಾಕಾಗಿದೆ. ನೀನು ಬಲದಿಂದ ಆರ್ಜಿಸಿದ್ದು ಅಂತ ಹೇಳಿದ್ಯಲ್ಲ, ನಾ ಬಲದಿಂದ ಈ ಮಣಿ ಕೊಡಬಹುದಾದ ಸೂರ್ಯನನ್ನು ಒಡೆಗೊಂಡಂತೆ ಆದಿತ್ಯ ವರ್ಗವನ್ನೇ ಮಣಿಸಿರುವಾಗ ನೀನು ಅಲ್ಲಿಂದ ಪಡೆದ ಮಣಿಯನ್ನು ಹೊಂದುವಲ್ಲಿ ನನ್ನ ಬಲ ಸಾಕಾಗಿದೆ ಎಂಬುದರಿಂದ ಎದುರಿಸುವುದಕ್ಕೆ ಬಂದ್ರೆ ಮೇರು ಪರ್ವತವೇ ಮೈವೆತ್ತು ಬಂದು ಪರ್ವತವನ್ನು ರೆಕ್ಕೆಗಳಿಂದಲೋ ಕೈಗಳಿಂದಲೋ ಕಾಲುಗಳಿಂದಲೋ ನಡೆತಂದು ನಿನ್ನನ್ನು ಅಡಿಗ ಹಾಕಿ ನಿನ್ನನ್ನು ಮುಗಿಸ್ತೇನೆ ಅಂತ ಹೇಳಿದ್ರು. ಬೆದರದ ಬೆಚ್ಚದ ವ್ಯಕ್ತಿತ್ವ. ನೀನು ಅಂತ ಒಂದು ಗಿರಿಯನ್ನಾದರೂ ಕೀಳುವುದಕ್ಕೆ ಆಗುವ ಸಾಮರ್ಥ್ಯ ಇದ್ರೆ ಮುಂದುವರಿಸು, ಇಲ್ಲದಿದ್ರೆ ಸುಮ್ಮನೆ ಅಡಿಗ ಹುಡುಗ. ನೀನೀಗ ಗೋವರ್ಧನ ಅಂತ ಹೇಳ್ತಿ. ಹೌದು, ಈಗ ನಮ್ಮ ಭಾಷೆಯಲ್ಲಿ ಅದು ಹುಲ್ಲುಗಾವಲು ಅಂತ ಅರ್ಥ ಕೊಡ್ತದೆ. ಗೋವುಗಳಿಗೆ ಪುಷ್ಟಿಯನ್ನೋ ತುಷ್ಟಿಯನ್ನೋ ಕೊಡತಕ್ಕಂತಹ ಹುಲ್ಲಾಗುವಂತಹ ಒಂದು ಪ್ರದೇಶ. ನಾವೆಲ್ಲ ಸಪ್ತಕುಲಾಚಲಗಳು ಭೂಮಿಯನ್ನು ಆಧರಿಸಿ ಭೂಭೃತ್ ಎನ್ನುವಂತಹ ವಿಭಾಗದಲ್ಲಿ 7 ಪರ್ವತಗಳನ್ನು ಗುರುತಿಸಲ್ಪಡುವುದು. ಹೌದು,
ನೀನು ಒಂದು ಬೆಟ್ಟವನ್ನೋ ಅಥವಾ ಒಂದು ಗುಡ್ಡವನ್ನೋ ಕಿರುಬೆರಳಲ್ಲಿ ಎತ್ತಿದ್ದೇನೆ ಎನ್ನುವುದನ್ನೇ ಆಧಾರವಾಗಿ ಹಿಡಿದು. ಹೌದಪ್ಪ, ಈಗ ಸಪ್ತಕುಲಾಚಾರಗಳಿಗಿದ್ದ ರೆಕ್ಕೆ ಕತ್ತರಿಸಿದವ ಯಾರು? ಅದು ದೇವೇಂದ್ರ. ಆ ದೇವೇಂದ್ರನನ್ನು ಮಣಿಸಿದ ಕಥೆಯಲ್ಲೂ ಇದರಿಂದ ಹೇಳಿದ್ದು. ದೇವೇಂದ್ರ ಮಣಿದದ್ದಲ್ಲ, ಮತ್ತೆಂಥದ್ದು? ಆ ಪರ್ವತವನ್ನು ಎತ್ತಿ ಗೋವು ಗೋಪಾಲಕರು ಏನೂ ಆಗದಂತೆ ನೋಡಿದಾಗ ತಾನು ಕೈಗೊಂಡಿರುವಂತಹ ವಿಭಾಗದಲ್ಲಿ ಇನ್ನು ಸಫಲನಾಗುವುದಿಲ್ಲ ಅಂತ ಇಳಿದು ಬಂದದ್ದವ. ಅದಕ್ಕೆ ಸೋಲು ಅಂತ ಸಾಮಾನ್ಯರು ಹೇಳುದು. ಅದು ಮಳೆಯ ವಿಭಾಗದಲ್ಲಿ. ಈಗ ನುಣುಪಾದ ನೆಲದಲ್ಲಿ ಹಾವಿಗೆ ಹರಿದಾಡುವುದಕ್ಕೆ ಬರುವುದಿಲ್ಲ, ಆದ್ರೆ ಹರಿದಾಡುವುದೇ ಬರುವುದಿಲ್ಲ ಅಂತ ಅರ್ಥವ. ಹೌದೌದು. ನಾನು ಏನು ಹೇಳುವುದಕ್ಕೆ ಹೊರಡ್ತೇನೆ ಗೊತ್ತಾ? ಒಂದು ಕಾಲದಲ್ಲಿ ನಾವು ಮಾಡಿದಂತಹ ಉದ್ಯಮ ಸಾಹಸವನ್ನು ಎಣಿಸುವಾಗ ನಮಗೆ ಕೆಲವು ಸಲ ಅನ್ನಿಸ್ತದೆ, ಎಂತದಂತ? ಅದೆಲ್ಲ ಮಾಡಿದ್ದು ನಾವೇಯೋ ಅಂತ. ಅದೇ ನಮ್ಮ ಬಲದಿಂದ ಅಲ್ಲದೆ ಬೇರೆ ಯಾರದೋ ಬಲದಿಂದ ಆಗಲ್ಲೂ ಸಂದೇಹ ಬರ್ತದೆ. ಶರದಿಗೆ ಸೇತುವನ್ನು ಬಲ್ಬಾನಗೈಯುತ್ತಿರಿ. ಅಯ್ಯೋ ಶರದಿಗೆ ಸೇತುವನ್ನು ಮಂಥನಗೈಯುತ್ತಿರಿ. ರಜತಾದ್ರಿಯಲ್ಲೂ ಧರೆಯಿಂದ ನೆಗಗೆ ಭರ್ಗನು ಬಂದು ಎನ್ನಳು ಭರ್ಗನು ಬಂದು ಎನ್ನಳು ಪರಮ ಸಖ್ಯವ ಗೈದನು ಪರಮ ಸಖ್ಯವ ಗೈದನು. ಹರಿದನಿಗೆ ಭರ್ಗನು ಬಂದು ಎನ್ನಳು ಪರಮ ಸಖ್ಯವ ಗೈದನು. ಶರದಿಗೆ ಸೇತುವನ್ನು ಮಂಥನ ಕೈಯುತ್ತಿರಿ. ರಜತಾದ್ರಿಯನು ತರಳ ಹುಡುಗ, ಏನು ನಿನ್ನ ವೈಭವೀಕರಣ ಇರ್ಲಿ, ಸಂತೋಷ. ನಾವು ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಅಭಿಮಾನ ಬೇಕು. ಹೌದು. ಬಾಕಿದವರು ಏನು ಎಟ್ಟು ಎನ್ನುವುದಕ್ಕಿಂತಲೂ ನಾವು ಮಾಡಿದ್ದರ ಬಗ್ಗೆ ವಿಶ್ವಾಸ, ಅದರ ಬಗ್ಗೆ ಒಂದು ತೆರನಾಗಿರುವಂತಹ ಒಂದು ಅಲಂಕಾರದ ಅಹಂಕಾರ ಇದ್ರೆ ತಪ್ಪಲ್ಲ ಅದು. ಆದರೆ ವಿಸ್ತಾರವಾಗಿರುವಂತಹ ಪ್ರಪಂಚದಲ್ಲಿ ಅನಂತವಾಗಿ ಸುತ್ತುವಂತಹ ಕಾಲಚಕ್ರದ ಎಡೆಯಲ್ಲಿ ಸಾಗಿ ಹೋಗುವ ಕೆಲವು ಮನ್ವಂತರಗಳು, ಕೆಲವು ಕಾಲಘಟ್ಟಗಳು, ಕೆಲವು ಮಹಾಯುಗಗಳು ಸಂಧಿದೇವೆ ಅಂತ ತಿಳಿದು ಪ್ರಾಜ್ಞತ್ವದ ಲಕ್ಷಣವಾಗಿ ನೀನು ವ್ಯವಹರಿಸಿದರೆ ಚೆಂದ. ಯಾಕಂದ್ರೆ ಕೃತಯುಗದ ಹಾಗೆ ತ್ರೇತಾಯುಗವಲ್ಲ. ತ್ರೇತದ ನಂತರ ದ್ವಾಪರ ಅಂತ ಹೇಳಿದರು, ಎರಡರ ನಂತರ ತೃತೀಯ ಅಂತ ಹೇಳುವುದಕ್ಕೂ ಧೈರ್ಯ ಬಾರದೆ ದ್ವಾಪರ ಅಂತ ಹೇಳಿದರು. ಆಗಲೇ ನಮ್ಗೆ ಅರ್ಥ ಆಗ್ತದೆ ಏನಪ್ಪ ಗೊಂದಲ, ಏನಪ್ಪ ಕಗ್ಗಂಟು. ಹಾಗಾಗಿ ನಾವೆಲ್ಲ ಕಣ್ಣುಮುಚ್ಚಿಯೇ ಇದ್ದೇವೆ. ಬಹಳಷ್ಟಿಲ್ಲ, ಸಾಯುವುದಕ್ಕಾಗದೆ ಚಿರಂಜೀವಿಗಳಾದಂತಹ ನಾವು ಬದುಕಿಕೊಂಡು ಇದ್ದದ್ದನ್ನು ಅನುಭವಿಸುವ, ಯಾರ ರಗಳಿಯೂ ಬೇಡ ಅಂತ ಹೇಳಿ ಈ ಪರ್ವತದಲ್ಲಿರುವಂತಹ ಗುಹೆಯಲ್ಲಿ, ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿ ನಮ್ಮಷ್ಟಕ್ಕೆ ನಾವಿದ್ದವರು. ಒಂದು ಕಾಲದಲ್ಲಿ ನಮ್ಮ ಸಾಹಸವನ್ನೆಲ್ಲ ಕೇಳಿದರೆ ಅನಂತ ಉಂಟು. ಆದರೆ ವಿಶೇಷವಾಗಿ ಒಂದು ಸಂದರ್ಭವನ್ನು ಮಾತ್ರ ಬಿತ್ತರಿಸ್ತೇನೆ. ರಾಮನರಸಿಯಾದಂತಹ ಜಾನಕಿಯನ್ನು ರಾವಣ ಕದ್ದೊಯ್ದ. ನೀಳವಾಗಿರುವಂತಹ ದಕ್ಷಿಣ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಂತಹ ಒಂದು ಕಾಯಕ. 100 ಯೋಜನ ಸಮುದ್ರಕ್ಕೆ ಒಂದು ಸೇತುವೆ, 100 ಯೋಜನ ಉದ್ದ, 10 ಯೋಜನ ಅಗಲ. ಸಾಧಾರಣ ಈಗ ಲೆಕ್ಕ ಮಾಡಿದರೆ ಒಂದು 3 ಯೋಜನ ದಪ್ಪವೋ ಏನೋ. ಕೇವಲ 5 ದಿವಸದಲ್ಲಿ 14, 20, 21, 22, 23 ಹೀಗೆ 5 ದಿವಸದಲ್ಲಿ ನಮ್ಮದಾದಂತಹ ಸೇತುವೆ ಪ್ರಪೂರ್ಣ ಪ್ರಮಾಣದಲ್ಲಿ ಪೂರ್ಣವಾಗಿದೆ. ಆಗ ಕಲ್ಲು, ಮಣ್ಣು, ಮರ, ಪರ್ವತ ಇತ್ಯಾದಿಗಳನ್ನೆಲ್ಲ ತರುವ ಕಾಯಕ ನಮ್ಮಂಥವರಿಗೆ ಇತ್ತು. ಯಾರೆಷ್ಟು ತಂದಿದ್ದಾರೆ ಎನ್ನುವುದಕ್ಕಿಂತಲೂ ತಾ ಮುಂದೆ ನಾ ಮುಂದೆ ಎನ್ನುವಂತಹ ಬಿರುಸು ನಮ್ಮಲ್ಲಿತ್ತು. ಜಾಂಬವನಾದ ನಾನು ಒಮ್ಮೆಗೆ ಶಿರದಲ್ಲಿ, ಭುಜದಲ್ಲಿ, ಕಂಕುಳ ಎಡೆಯಲ್ಲಿ, ತಾ ಕಾಲದಂಡೆಯಲ್ಲಿ, ಕಾಲಪಾದದಲ್ಲಿ
ಹೀಗೆ ಒಮ್ಮೆಗೆ 22 ಪರ್ವತದ ಹಾಗೆ ತಂದು ಮುಟ್ಟಿಸ್ತಾ ಇದ್ದೆ ಸಮುದ್ರ ತೀರಕ್ಕೆ. ಒಂದು ಸಲ ಹಾಗೆ ಹೋಗುವಾಗ ಎತ್ತರವಾದಂತಹ ಬಿಳಿಯದ್ದಾದಂತಹ ಬೆಟ್ಟವನ್ನು ಕಾಣುವುದಕ್ಕೆ ಸಿಕ್ಕಿತು. ಇದನ್ನು ಬುಡ ಸಮೇತವಾಗಿ ಕಿತ್ತು ಶರದಿಯ ಗರ್ಭದಲ್ಲಿ ಇರಿಸಿದೇನಾದರೆ ಸೇತುವೆಯ ಬಹುಭಾಗದ ಕೆಲಸ ಮುಗಿದು ಹೋಗ್ತದೆ ಎನ್ನುವ ಉತ್ಸಾಹದಿಂದ ಅದರ ಬುಡಕ್ಕೆ ಕೈ ಹಾಕಿ ಅಲುಗಾಡಿಸಿ ಅಡಿ ತಪ್ಪಿಸಿ ಹೆಗಲ ಮೇಲೆ ಇಡುತ್ತೇನೆ ಅಂತ ಆಗುವಾಗ ಮೇಲಿನಿಂದ ಒಬ್ಬ ಗಜ 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 ಅಂತ ಹೇಳಿದು ಬಂದ. ನನ್ನ ಎದುರು ನಿಂತ. ಅವನನ್ನು ಹೀಗೆ ನೋಡಿದೆ. ಏನು ಆಕಾಶವೇ ಕೂದಲ ರಾಶಿ, ಎಲ್ಲ ಹಾವುಗಳು ಸುತ್ತಿಕೊಂಡಿದೆ, ಭಸ್ಮೋದ್ಧೂಳಿತ ವಿಗ್ರಹ, ಕೈಯಲ್ಲಿ ಶೂಲ. ಗೊತ್ತಾಯ್ತು ನನಗೆ ಶಂಕರ ದೇವರು ಬಂದರು ಅಂತ. ಹೌದು, ಮಹಾಲಿಂಗನ ದರ್ಶನ. ಓ ಸ್ವಾಮಿ 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 ಅಂತ ಕೈ ಮುಗಿದೆ. ಅಷ್ಟೊತ್ತಿಗೆ ಕೈ ಮುಗಿದಿರುವಂತಹ ನನ್ನನ್ನು ಬಾಚಿ ತಪ್ಪಿ ಅಪ್ಪಿ ಹಿಡಿದ. ನನಗೆ ಯಥಾರ್ಥಕ್ಕಾದ್ರೂ ಒಂದು ಕ್ಷಣ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಪರಮೇಶ್ವರನ ಪರಮಾಲಿಂಗನದ ತೃಪ್ತಿಯನ್ನು ಅನುಭವಿಸಿದ ಈ ಜಾಂಬವ ಲೋಕದಲ್ಲಿ ಇನ್ನೂ ಅಭಿನಂದನೆಯನ್ನು ಪಡೆಯುವುದಕ್ಕೂ ಸಮ್ಮಾನವನ್ನು ಹೊಂದುವುದಕ್ಕೂ ಶ್ಲಾಘನೆಯ ಕೀರ್ತಿಯ ಮನ್ನಣೆಯ ಮಳೆಯನ್ನು ಹೊಂದುವುದಕ್ಕೂ ಸ್ವಾಭಾವಿಕವಾಗಿ ಮನಸ್ಸಿಲ್ಲದೆ ಇದ್ದವ. ಆದರೆ ನೀ ಹೇಳಿದ್ದಕ್ಕಾಗಿ ನಾ ಹೇಳಿದೆ. ಶರದಿಯನ್ನು ಬಂಧಿಸುವ ವೇಳೆ, ಸೇತುವೆಯನ್ನು ನಿರ್ಮಾಣ ಮಾಡುವ ವೇಳೆ ಬರ್ಗನೆ ಬಂದು ನನ್ನನ್ನು ಹಿಡಿದಪ್ಪಿದಂತಹ ಘಟನೆ ಒಂದಿದೆ. ಅಂತಹ ವಿಕ್ರಮ ಈಗಲೂ ಇದೆ. ಮಣಿಯ ವಿಚಾರವನ್ನು ಸುಮ್ಮನೆ ಎಳ್ಕೊಳ್ಬೇಡ ನೀವು. ಪ್ರಾಣ ಹೋದೀತು, ಮತ್ತೆ ಒಬ್ಬ ಬಂದು ಹೋಗಿದ್ದಾನೆ, ಇನ್ನೊಬ್ಬನೂ ಇಲ್ಲ ಅಂತ ಹೇಳಿ ಎಲ್ಲ ಮನೆಯವರು ಬರುವುದು ಬೇಡ. ಆದ್ದರಿಂದ ಇದ್ದ ನೀನಾದರೂ ಮಣಿ ಇಂತಹ ಜಾಗದಲ್ಲಿ ಉಂಟು ಅಂತ ಹೇಳುವುದು ಒಳ್ಳೆಯದು. ಇದು ಈಗ ಮಣಿ ಎಲ್ಲಿ ಉಂಟು ಅಂತ ನನಗೆ ಗೊತ್ತುಂಟು, ಅದನ್ನು ಕೊಂಡು ಹೋಗೋ ಬಗ್ಗೆಯೂ ನನಗೆ ಗೊತ್ತುಂಟು. ಪ್ರಕೃತಿಯ ಒಳಗೆ ಇದ್ದ ವಿಷಯ ಇದು. ಪ್ರಕೃತಿಯ ಒಳಗೆ ಇದ್ದದ್ದನ್ನು ಅಲ್ಲಿಂದ ಕಿತ್ತು ತಂದಿದ್ದೇನೆ, ಇಲ್ಲಿಂದ ಕಿತ್ತು ತಂದಿದ್ದೇನೆ ಅಂತ ನೀನು ಹೇಳಿದ ನಿನ್ನ ರಾಮನ ಕಥೆಯಲ್ಲೇ ಈಗ ಬರ್ಗನೆ ಮೆಚ್ಚಿದ ಅಂತ ನೀನು ಹೇಳಿದೆ. ಆ ಬರ್ಗನೆ ಹನುಮಂತನನ್ನು ತನಗೆ ಬೇಕಾದಂತೆ ಕುಣಿಸಿದ ಕಥೆಯು ಇದೇ ರಾಮೇಶ್ವರದ ಕಥೆಯಲ್ಲಿ ಗೊತ್ತಾಗ್ತದೆ. ಹೌದಲ್ಲ? ಬೇಕಾದಂತ ಆತ್ಮಲಿಂಗವನ್ನು ಸಕಾಲದಲ್ಲಿ ಒದಗದಂತೆ ಪ್ರತಿಬಂಧಗೊಂಡಿಸಿದ್ದು. ಈಗ ಹನುಮಂತನಲ್ಲಿ ನನಗಿಂತ ನೀನು ಬಲಿಷ್ಠ ಅಂತ ನೀನೇ ಹೇಳಿದ್ದು ಅಂತ ರಾಮಾಯಣದ ಕಥೆ. ಹೌದಾ? ಹಾಗಾದ್ರೆ ನಿನಗೆ ಮೆಚ್ಚಿದಂತಹ ಬರ್ಗ ಹನುಮಂತನನ್ನು ಸೋಲಿಸಿದ್ದಾನೆ ಅಂದ್ರೆ, ಹಾಗಾದ್ರೆ ಮಳಲಿಂಗದಲ್ಲಿ ತಾನು ಮೈವಡಿದು ನಿಂತು ಕಂಡಿದ್ದಾನೆ ಅಂದ್ರೆ ಅದೆಲ್ಲ ರಾಮ ಕಾರ್ಯಕ್ಕಾಗಿ ಬೇಕಾಗಿ ಒದಗಿದ್ದು ಮಾತ್ರ. ಅದರಲ್ಲಿ ನಿಮ್ಮ ಮಹತ್ವ ಅಲ್ಲ. ಮಾತ್ರ ಅಲ್ಲ, ಇದ್ದ ಪ್ರಕೃತಿಯನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡಿ ಸಾಧಿಸಿದ್ದರಲ್ಲಿ ನೀವು ಅಷ್ಟೆಲ್ಲ ಕಿತ್ತು ತಂದು 22, 48 ತಂದು ಹಾಕಿದ್ದರಲ್ಲಿ ತೇಲು ಸೇತುವೆ ಎಲ್ಲ ಆದದ್ದು. ರಾಮ ಮನಸ್ಸು ಮಾಡಿದರೆ ಆ ಶರದಿಯನ್ನು ಬತ್ತಿಸ್ತೇನೆ ಅಂತ ಹೊರಟ, ಅದು ಪ್ರಕೃತಿಗೆ ಅತೀತವಾದದ್ದು. ಈ ಯುಗದಲ್ಲಿ ಶರದಿಗೆ ಒಡೆಯನಾದ ವರುಣನನ್ನು ನನ್ನ ನಿಯತಿಯ ಒಳಗೆ ನಿರ್ಬಂಧಿಸಿ ನನಗೆ ಬೇಕಾದ ಭೂಭಾಗವನ್ನು ಎತ್ತಿ ದ್ವಾರಾವತಿಯಾಗಿಸಿ ಅಲ್ಲಿ ವಸತಿಯನ್ನು ಗೈದಿರ್ಪೇನು. ಅದನ್ನು ನಾನು ಹೇಳಿದ್ದು. ಅದಕ್ಕೆ ಹುಟ್ಟಿದ ಕ್ಷಣದಲ್ಲಿ ನನ್ನನ್ನು ಕಂಡ ನನ್ನ ಅಪ್ಪಮ್ಮಂದಿರು ಹೇಳಿದ್ದು ತಮ್ಮ ಅದ್ಭುತಂ ಅಂದರು. ಅದ್ಭುತ ಅಂದರೆ ಪ್ರಕೃತಿಗೆ ಅತೀತವಾದದ್ದು ಅಂತ. ಇದು ಪ್ರಕೃತಿಯ ಒಳಗೆ ಸೇರಿ ಹೋದದ್ದು, ಇದು ಪ್ರಕೃತಿಗೆ ಅತೀತವಾದದ್ದು, ಇದು ಪರ್ವತ ಎತ್ತಬಲ್ಲದ್ದು, ಇದು ಪರ್ವತಗಳನ್ನು ಒಡಗೊಂಡ ಭೂಮಿಯನ್ನು ಚಾಪೆಯಂತೆ ಮಡಚಿ ಕಂಕುಳಲ್ಲಿಟ್ಟ ಹಿರಣ್ಯಾಕ್ಷನನ್ನು ಅವನನ್ನು ಕೊತ್ತಿಕೊಳ್ಳಬಲ್ಲ ಶಕ್ತಿ. ಇದು ಅದ್ಭುತ, ಅದು ಪ್ರಕೃತಿಗೆ ಅಧೀನವಾದದ್ದು. ಅದ್ಭುತದ ಎದುರು ಮಾತಾಡಿದರೆ ಮತ್ತೆ ಪರಾಜಯ ಬಿಟ್ಟು ಬೇರೆ ಇಲ್ಲ. ಎಲ್ಲಿಯವರಾಹೋ ಮಹಾಮೇರು ಪರ್ವತದ ಸಮ್ಮುಖದಲ್ಲಿ ಸುತ್ತು ಬರ್ತೇನೆ ಅಂತ ಹೇಳಿದ ಸೂರ್ಯನ ಸಮ್ಮುಖದಲ್ಲಿ ನಾನು ಸುತ್ತು ಬಂದುವುದಕ್ಕಿಂತ ಹೆಚ್ಚು ಅಂತ ತೋರಿಸಿದಂತಹ ವಿಕ್ರಮಿಯಾದ ಜಾಂಬವನ ಮುಂದೆ ಪರಾಕ್ರಮದ ಪರ್ವತದ ಮುಂಭಾಗದಲ್ಲಿ ಇನ್ನೊಂದು ಚಾಪೆಯಲ್ಲಿ ಸುತ್ತು ಪೂರ್ತಿ ಬಾ. ಎನ್ನಳಿಷ್ಟು ಛಲದಿ ದುರವಗೈದರಿಲ್ಲ ಅರರಿ ಇಷ್ಟು ಛಲದಿ ದುರವಗೈದರಿಲ್ಲ ವಿಶ್ವಂಭರೆಯ ಸೃಜಿಸಿದಂತ ಮಗ ಪುರುಷ ನೀನಿರ ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡವು ನಿನ್ನೊಳಿರುವುದೆಂದೇ ತಿಳಿವೆ ನಿಜವ ಅರುಗದೇವ
ತನಕ ವಿರೋಧಿಸಿದವರಿಲ್ಲ, ಮಣಿಸಿದವರೂ ಇಲ್ಲ. ಹಾಗಾದ್ರೆ ನಾನು ಮಣಿದು ಬಿದ್ದಿದ್ದೇನೆ ಅಂತಾದ್ರೆ ಮಣಿಸತಕ್ಕ ಸಾಮರ್ಥ್ಯ ನಿನ್ನಲ್ಲಿ ಇದೆ ಎನ್ನುವುದರ್ಥ. ಯಾರು ನೀನು? ಯಾರು ನೀನು? ಸೃಷ್ಟಿಕರ್ತನೆ, ಪಾಲನಾಕರ್ತನೆ. ಯಾರಾದ್ರೂ ಹೋರಾಟದಿಂದ ನಿಲ್ಲಿಸು ಅಂತ ಹೇಳಿದಲ್ಲ. ಇಲ್ಲ, ನಿನ್ನಲ್ಲಿ ಹೋರಾಟ ಇಲ್ಲ. ನೀನು ಯಾರು ಅಂತ ತಿಳಿಬೇಕು ನನಗೆ. ಯಾರು ನೀನು? ಇನ್ನು 5 ನಿಮಿಷ 5 ನಿಮಿಷ ಹೋದ್ರೆ ಸಾಕು, ಪೂರ್ತಿ ಮುಗೀತದೆ ನಿನ್ನ. ಅದರ ಮೊದಲು ನಿಲ್ಲಿಸಿದಲ್ವಾ? ಹೌದು ಅಲ್ವಾ? ನಿನಗೀಗ ಹೋರಾಟ ಬೇಡ ಅಲ್ವಾ? ಹೋರಾಟ ಬೇಡ. ನೀನು ಯಾರು ಅಂತ ತಿಳಿಬೇಕು. ಯಾರು ಪುಣ್ಯಾತ್ಮ? ಶರಣನು ತಿರಲಾಗ ಶ್ರೀಗರಿ ಕರುಣದೊಳು ಶಮೆಯಾತು ವೇಗದಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ. ಒಂದಾಕ್ಷಣದಿಂದ ಇಲ್ಲಿಯ ತನಕ ನಾನಾಡಿದ ಒಂದೊಂದು ಮಾತನ್ನು ಮೆಲುಕು ಮಾಡಿ ಮಥನ ಮಾಡಿ ಮನನ ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಚಿ, ಜಾಂಬವರೇ ಕಣ್ಣು ಮುಚ್ಚಿ ಮಥನ ಮಾಡ್ತಾ ತೆರೆಯಿರಿ. ನಿಧಾನಕ್ಕೆ ನಿಧಾನಕ್ಕೆ ತೆರೆಯಿರಿ. ನೋಡಿಕೊಳ್ಳಿ. ಪರಿಚಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತಾನದಾಶ್ರುವನು ಥರಧರಿಸಿ ಬಂದಡಿಗೆ ರಗಿ ನುತಿಸಿದ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಂಪಾಗಿ ಗುಣಾಕರ ರಾಮ ರಾಘವ ದಶರಥ ಬಾಲ ಜಯ ಸೀತಲೋಲ ರಾಮ ದಶಾಸ್ಯವಿ ಮಂದನ ಜಯ ಜಯ ರಾಮ ರಾಮ ಮೋಪಾದಿ ಗುಣಾಕರ ರಾಮ ಜಯ ರಾಮ ಸೀತಾರಾಮ ಕೋದಂಡ ರಾಮ ರಾಮ. ಶಾಂತಿ ಪ್ರನು ಬ್ರಹ್ಮೇಶಾಣ ಪಡೀಂದ್ರ ಸೇವೆ ಪರಿಶವು ವೇದಾಂತ ವೇದ್ಯವಿದು. ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ. ಜಯ ರಘುವೀರ ಜಗದೇಕ ಶೂರ ಭೇದ ನಿವಾರ ಭಕ್ತ ಮಂದಾರ ದಶರಥ ಪುತ್ರ ಧರ್ಮಚರಿತ್ರ ವಸುಧಾ ಕಳತ್ರ ವಾರಿಗೆ ನೇತ್ರ. ತಪ್ಪು ತಪ್ಪು ತಪ್ಪು, ಕ್ಷಮಿಸು ಕ್ಷಮಿಸು ಕ್ಷಮಿಸು. ಶರಣ ಶ್ರೇಷ್ಠರೇ, ಶರಣನೆಯವರಿಸು ಪಿಲ್ದಕ್ಕೆ ಮೊದಲಿಗನದ ಸ್ಮರಿಸು ದರುಶನವೀಯುವೆ ಮೂದಿನ ಯುಗದೊಳಗಿರು ನೀನಾವರೆಗೆಂಬುತ ಮರೆದಿಗೆ ಶರಣನೆಯವರಿಸು ಪಿಲ್ದಕ್ಕೆ ಒರೆದಿಗೆ ನದ ಸ್ಮರಿಸು. ಶರಣಶ್ರೇಷ್ಠ ಜಾಂಬವರೇ, ರಾಮಾವತಾರ ಅವಸಾನದ ಕಾಲದಲ್ಲಿ ಸಾಕೇತದಲ್ಲಿದ್ದು ಸರವಿನಲ್ಲಿ ಮುಳುಗುತ್ತಾ ಇರುವಾಗ ಚಿರಂಜೀವಿಗಳಾಗಿ ಕಲ್ಪಾಂತ್ಯದ ತನಕ ಉಳಿಯುವ ಬದ್ಧತೆಯನ್ನೊಳಗೊಂಡು ಬಹುಕಾಲ ಬದುಕಿದಂತಹ ಎಲ್ಲ ನನ್ನ ಆಪ್ತರಿಗೂ ಕೂಡ ಯುಗ ಯುಗದಲ್ಲಿ ದರ್ಶನವನ್ನು ಕೊಡ್ತೇನೆ ಎಂಬ ಮಾತನ್ನು ಸ್ಮರಿಸಿ. ಸರಿ, ತ್ರೇತೆ ಕಳೆದು ದ್ವಾಪರ ಬಂದಿದೆ. ಈಗ ಕಾಲ ದ್ವಾಪರ ಅಂತ ಹೀಗಳೆಯಬೇಕಾದದ್ದು ಸಾಮಾನ್ಯರಾದವರಿಗೆ ಸರಿಯೇ. ದೇವರನ್ನೊಳಗೊಂಡಂತೆ ಪ್ರಾಜ್ಞರು ಕಾಲವನ್ನು ಹೀಗಳೆಯುವುದಿಲ್ಲ. ಕಾಲಕ್ಕನುಗುಣವಾಗಿ ಬದುಕುವ ಕ್ರಮ ಬದಲಾಗುತ್ತದೆ ಬಿಟ್ಟರೆ ಸರ್ವಕಾಲವು ಕಾಲಕಾಲ ಸ್ವರೂಪನಾದ ಭಗವಂತನ ಅಂಶ ಅಂತ ಒಪ್ಪಿದೆ. ಸರಿ, ಯಾವ ಕಾಲವು ನಿಷಿದ್ಧ ಅಲ್ಲ, ಕೆಟ್ಟದ್ದು ಅಲ್ಲ. ಆದ್ದರಿಂದಲೇ ಯುಗ ಯುಗದಲ್ಲಿ ನಾನು ಅವತರಿಸಿ ಬರುವುದು. ರಾಮನಾಗಿದ್ದವನು ಕೃಷ್ಣನಾಗಿ ಅವತರಿಸಿದ. ನಾ ಹೇಳಿದನಲ್ಲ, ಗೋಪಿಕಾಲೋಲನಾಗಿದ್ದುಕೊಂಡು ವಸುದೇವರ ಸುತನಾಗಿ ದೇವಕೀನಂದನಾಗಿ ಕಂಸಾದಿಗಳ ಮರ್ದನವನ್ನು ಮಾಡ್ತಾ ದ್ವಾರಕಾ ನಿವಾಸಿಯಾಗಿ ಈಗ ಧರ್ಮ ಸಂಸ್ಥಾಪನೆಗೆ ಅಧರ್ಮ ಸಂಹಾರಕ್ಕೆ ಅಧರ್ಮ ದಂಡನೆಗೆ ಈ ಮುಂದಾಗುತ್ತಾ ಇರುವ ಈ ವೇಳೆಯಲ್ಲಿ ಕಾಣಬೇಕೆಂಬ ಕಾಂಕ್ಷೆಯನ್ನು ಇರಿಸಿಕೊಂಡು ಬರುವಾಗ ಒಂದು ನಿಮಿತ್ತ ಇಟ್ಟುಕೊಂಡು ಬಂದಿದ್ದೇನೆ. ಸ್ವಾಮಿ, ಮನಿಗೂ ನಿನಗೂ ಸಂಬಂಧ ನನ್ನದಲ್ಲ ಅದು. ನಮ್ಮ ಪಂಗಡದವನೇ ಒಬ್ಬ ಸೂರ್ಯನಿಂದ ಸಂಪಾದಿಸಿದ್ದು. ಕಳೆದು ಹೋದಾಗ ನಾನು ಕಳ್ಳ ಅಂತ ಅಪವಾದ ಹೇರಿದಾಗ ನಾನು ಅಲ್ಲ ಅಂತ ನಿರೂಪಿಸುವುದಕ್ಕಾದರೂ ಅದರ ಸ್ವಾಮಿಗೆ ಅದನ್ನು ಒಪ್ಪಿಸಬೇಕೋ ಬೇಡವೋ? ನನ್ನವನ ಕೈಗೆ ಬಂದು ಸೇರುವಂತೆ ನಾ ಸಂಕಲ್ಪಿಸಿದ್ದದಕ್ಕೆ ಉಳಿದವರಿಂದ ಆದರೆ ಹೋರಾಡಿ ಪಡೆಯಬೇಕು. ಇಲ್ಲಿ ಬೇಡಿ ಪಡೆಯುವುದಕ್ಕಾಗ್ತದೆ, ಕಾಡಿ ಪಡೆಯುವುದಕ್ಕಾಗ್ತದೆ, ಒಡನಾಡಿ ಪಡೆಯುವುದಕ್ಕೂ ಆಗ್ತದೆ. ಆದರೆ
ನಾನು ರಾಮನಾಗಿ ಹೋರಾಟ ಮಾಡ್ತಾ ಇದ್ದಾಗ ರಾವಣಾದಿಗಳ ಮಥನ ಮಾಡುವಾಗ ಕಾದಾಡಿದ್ರೆ ಇಂಥ ಯೋಧನಲ್ಲಿ ಕಾದಾಡಬೇಕು ಅಂತ ನಿಮ್ಮ ಮನದಲ್ಲಿ ಒಂದು ಬಯಕೆ ಬಂದಿತ್ತಲ್ಲ, ಆದ್ದರಿಂದ ಕಾದಿ ಪಡೆಯುವ ಅಂತ ಬಂದದ್ದು. ಕಾದಿದಲ್ಲಿಗೆ ನೀವು ಮಣಿದು ನಿಂತ ಕಾಲದಲ್ಲಿ ಹೀಗೆ ಹೇಳ್ತೇನೆ, ಆ ಮಣಿಯನ್ನು ಕೊಡ್ತೀರಾ? ನಾನು ಮಣಿ ಕೊಡಬೇಕಾದ್ರೆ ನೀನು ಕೃಷ್ಣನಾಗಬೇಕು ಪ್ರಭು. ತಥಾಸ್ತು. ಆದಿದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾದಿದ ಅಪರಾಧ ಪರಿಗಾರ ಕಿಲ್ಲಯ ಸುತೆಯ ಮೋದದಿಲ್ದಿಲ್ದಿನೋ ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು. ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಸು. ಪಾದ ದರ್ಶನದಿಂದ ಧನ್ಯ ಎನ್ನುತ್ತ ಶ್ರೀಧವಂ ಗಾತ್ನದಿಯ ಮಣಿ ಸಹಿತ ಅರ್ಪಿಸಲು ಖೇದ ಪಡದಿರು ಸುಖದಿಯು ಬಾಳೆನುತೆ ಹರಿಯೋ ಆದಿದೇವರ ದೇವ ದೇವ. ಯಾವ ದೇವನನ್ನು ನಾವು ಯೋಚನೆ ಮಾಡಿದ್ರು ನಿನಗಿಂತ ಕೆಳಗೆ ಪ್ರಭೋ. ನಿನ್ನೊಡನೆ ಕಾದಿದ ಅಪರಾಧಕ್ಕೆ ಏನು ಪರಿಮಾರ್ಜನೆ ಅಂತ ಯೋಚಿಸುವಾಗ ನನಗೊಂದೇ ಮಾರ್ಗ ಸಿಕ್ಕುವುದು, ಮಣಿಯನ್ನು ನನ್ನ ಮಗಳನ್ನು ನಿನಗೆ ಕೊಡುವುದು. ಸ್ವಾಮಿ, ಇವಳ ಹೆಸರು ಜಾಂಬವತಿ ಅಂತ. ನನಗೆ ಮದುವೆ ಆಗಲಿಲ್ಲ, ಬ್ರಹ್ಮಚಾರಿ ನಾನು. ಆದರೂ ನನಗೆ ಮಗಳೆಲ್ಲಿಂದ? ಸಂಸಾರ ಇದ್ದ ಬ್ರಹ್ಮಚಾರಿ. ಹೀಗೆ ಕಾಡಿನಲ್ಲಿ ಹುಡುಕುತ್ತಾ ಹೋಗುವಾಗ ಒಂದು ಹೆಣ್ಣು ಒಂದು ಗಂಡು 2 ಮಕ್ಕಳು ಸಿಕ್ಕಿದ್ರು. ದೊಡ್ಡದು ಹೆಣ್ಣು, ಸಣ್ಣದು ಗಂಡು. ತೊಟ್ಟಿಲಲ್ಲಿರುವ ಮಗುವಿನ ಹೆಸರು ಪ್ರವೀರ ಅಂತ. ಅವನಿಗೆ ಇವಳು ಅಕ್ಕ ಎನ್ನುವ ನೆಲೆಯಲ್ಲಿ ನನಗೊಂದು ಹೆಣ್ಣು ಒಂದು ಗಂಡು ಅಂತ ನಾನು ಸಾಕಿದೆ ಸ್ವಾಮಿ. ಕತೆ ಹೇಳಿದ್ದು ಒಳ್ಳೆಯದೇ. ಆಗ ಹಾಡಾಗಿಸಿ ಈ ಕಥೆಯನ್ನು ಅವಳೇ ತಿಳಿಸಿದ್ದಾಳೆ. ಇವಳು ನನ್ನ ಸಾಕು ಮಗಳು. ನನಗೆ ಮಗಳು ಸಾಕು, ನನ್ನ ಮಗಳನ್ನು ನೀನು ಸಾಕು ಸ್ವಾಮಿ. ಮಣಿ ಕೇಳಿದರೆ ಸಮಂತಕ ಮಣಿಯನ್ನು ಕನ್ಯಾಮಣಿಯನ್ನು ಜೊತೆಯಾಗಿ ಕೊಟ್ಟು ಎರಡನ್ನು ಕರಗ್ರಹಣ ಮಾಡಿದೆ ಕೃಷ್ಣನಾಗಿ. ಲೋಕದಲ್ಲಿ ಸಂಪಾದಿಸುವವರಿಗೆಲ್ಲ ಅಳತೆ ಮೀರಿ ಸಂಪಾದಿಸಿದ್ದನ್ನು ದೇವರಿಗೊಪ್ಪಿಸುವ ಬುದ್ಧಿ ಬಂದರೆ ಹಾಗೆ ಮಾಡಿದ ಸಂಪಾದನೆ ಲೋಕ ಕಲ್ಯಾಣಕ್ಕೆ ಹೇತುವಾಗುತ್ತದೆ ಅಂತ ತೋರಿಕೊಟ್ಟ ಮಹನೀಯನಾದೆ. ಒಂದಕ್ಕೊಂದು ಉಚಿತ ಅಂತ ತಿಳಿಬಾರದು. ಇಲ್ಲ, ಆ ಗಂಡು ಮಗುವನ್ನು ಕರ್ಕೊಂಡು ಹೋಗ್ಬೇಕು ಸ್ವಾಮಿ ಧಾರಾಳವಾಗಿ. ಇವಳು ಇಲ್ಲದೆ ಇದ್ರೆ ಆ ಮಗು ಬದುಕಲಾರದು. ಅನಾಥ ಸಂರಕ್ಷಕ ಅಂತ ಹೊಣೆ ಇರುವುದು ದೈವಕ್ಕೆ. ದೈವದ ಭೃತ್ಯನಾಗಿ ಇದು ತನಕ ನೀನು ಮಾಡಿದ್ದು ಹೆಚ್ಚಿನ ಕರ್ತವ್ಯ ಸ್ವಾಮಿ. ದೇವರು ಬೆಚ್ಚುವಂತಹ ಕರ್ತವ್ಯವಾದ್ದರಿಂದ ದೇವರೇ ಆ ಹೊಣೆಯನ್ನು ಅಂಗೀಕರಿಸ್ತಾ ಇದ್ದೆ. ಒಂದು ಕಾಲಕ್ಕೆ ನಮಗೆ ಸೀತಾದೇವಿ ಕೊಟ್ಟಿದ್ದಳು. ಮುತ್ತಿನ ಹಾರದಿಂದ ತೆಗೆದು ಒಂದೊಂದು ಮುತ್ತನ್ನು ಅದನ್ನು ಕಲ್ಲಲ್ಲಿ ಗುದ್ದಿ ನಾವು ಹೊಡೆದು ನೋಡ್ತಿದ್ದೆವು. ರಾಮ ಎನ್ನುವುದು ಇಲ್ಲದೆ ಇರುವುದು ನಮಗೆ ಯಾಕೆ ಅಂತ. ಸಂಸಾರವನ್ನು ಹೊಂದಿದ ಮೇಲೆ ಒಂದು ಬೆಳಕಿನ ಭಾಗ್ಯ ಜ್ಯೋತಿ ಬೇಕು ಅಂತ ಈ ಬೆಳಕನ್ನು ತಂದದ್ದು. ಒಂದೇ ಉರಿಯುವುದು, ಅದನ್ನು ಯಾರು ಕೇಳಲಿಕ್ಕಿಲ್ಲ, ಅದಕ್ಕೇನು ಸುಂಕ ಇಲ್ಲ ಅಂತ ನಾವು ಭಾವಿಸಿದ್ದು. ಹನುಮಂತ ನಮ್ಮೊಟ್ಟಿಗೆ ಇದ್ದ, ಗೊತ್ತಾಯ್ತು. ಅವನಿಗೆ ಕೊಟ್ಟದ್ದು ಸೀತಾದೇವಿ. ಗೊತ್ತಾಯ್ತು. ಅವ ಹೇಳಿದ ರಾಮ ಇಲ್ಲದ್ದೆಂತದ್ದು ಅಂತ. ಮತ್ತೆ ಮಂಗಗಳು ಒಬ್ಬ ಬೇಡ ಅಂತ ಹೇಳಿದ, ಮತ್ತೆ ಯಾರು ಉಂಟು? ಇಲ್ಲ, ನನಗೊಂದು ಮಾರ್ಗ ತೋರಿಸಿಕೊಟ್ಟ. ಅವ ಸಿಕ್ಕಿದ ಮುತ್ತನ್ನು ಒಡೆದು ನೋಡಿದ, ರಾಮ ಇದ್ದ. ಹೌದೌದು. ನೀನು ಕೊಟ್ಟ ಮುತ್ತನ್ನು ನಾನು ನೋಡ್ತೇನೆ. ಅವಳು ಒಳಗೆ ಜಾಂಬವರು ಕೊಟ್ಟ ಸಂಸ್ಕಾರ ಉಂಟು. ಅವಳು ಆಗ್ಲೇ ಹೇಳಿದ್ದಾಳೆ, ಏನಂತ? ಅರರೆ ಪಿತ ನಾ ಕೆಟ್ಟೆ ಅಂತ. ಅದಕ್ಕೇನರ್ಥ? ನನ್ನನ್ನು ಇಷ್ಟರವರೆಗೆ ತಿಳಿದವಳು ಕೆಟ್ಲು ಅಂತ. ನಿಜವಾದ ಗಂಡು ನೀನು ಬಂದಿದ್ದಿ. ಮತ್ತೆ ಒಂದು ಸ್ವಾಮಿ, ಯಾವ ಹೆಣ್ಮಕ್ಕಳು ಪ್ರಾಯಕ್ಕೆ ಬಂದು ಅಪ್ಪ ನಾವು ಕೆಟ್ಟೆವು ಅಂತ ಒಂದು ಗಂಡಿನ ಬಗ್ಗೆ ಹೇಳ್ತಾರೋ ಆ ಗಂಡಿಗೆ ಅವಳನ್ನು ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರ್ದು. ಅಲ್ಲ, ಸರಿಯಾದ ಗಂಡನ್ನು ನೋಡಿದ ಮೇಲೆ ಪಿತನ ಆಶ್ರಯದಲ್ಲಿರುವ ಹೆಣ್ಣು ಕೆಡುತ್ತಾಳೆ, ಮತ್ತೆ ಪತಿ ಆಶ್ರಯಕ್ಕೆ ದಾಟದ ಹೆಣ್ಣು ಕೆಡುತ್ತಾಳೆ. ಜಗತ್ಪತಿಯನ್ನೇ ಪತಿ ಅಂತ ಅಂಗೀಕರಿಸಿ ಸ್ವೀಕರಿಸುವಲ್ಲಿ ಧೃತಿ ತೋರಿದಂತಹ ಆ ಸುಶೀಲೆಯನ್ನು ಸ್ವೀಕರಿಸಿ ನಿಮ್ಮ ಸೌಶೀಲ್ಯವನ್ನು, ನಿನ್ನಲ್ಲಿದ್ದಂತಹ ಆ ಸದ್ಭಕ್ತಿಯನ್ನು ಅಂಗೀಕರಿಸಿ ಹೇಳ್ತೇನೆ. ಇನ್ನು ಮಗಳನ್ನಾಗಲಿ ಮತ್ತೆ ಮಗುವನ್ನಾಗಲಿ ದೇವರನ್ನಾಗಲಿ ಕಣ್ಣು ಬಿಚ್ಚಿ ಹುಡುಕಬೇಡ, ಕಣ್ಣು ಮುಚ್ಚಿ ಹುಡುಕು. ಒಂದು ಸಮಾಧಾನ ಏನು? ಸೀತೆಗೆ ಹೆಣ್ಣು ಕೊಟ್ಟು ಜನಕ ನಿದಾರ್ಥದ ಜನಕನಾದ, ನಿನಗೆ ಹೆಣ್ಣು ಕೊಟ್ಟು ನಾನು ಜನಕನಾದೆ ಪ್ರಭು. ಅದಾದೆ ಅಂತ ಆದರೆ ನೀನು ಇದ್ದಂತಹ ನೆಲೆಯೇ ಮಿಥಿಲೆಯೇ ಆಗುತ್ತದೆ.
ನೀನಿದ್ದ ನೆಲೆಯೇ ಮಿಥಿಲೆಯಾಗ್ತದೆ. ಮುರಿಯುವುದಕ್ಕೆ ಉಚಿತವಾದ ಧನುವಾಗಿ ಮನವನ್ನು ಪರಿವರ್ತಿಸು. ಅಂದ್ರೆ ದೇವರು ಮುರಿಯುವ ಧನುವಾಗಿ ಆ ಕಾಲದಲ್ಲಿ ಬಂದೇನು ಮುರಿದು ನಿನ್ನನ್ನು ಸೇರಿಸಿಕೊ. ರಾಮ 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 ಒಂದು ದಿನ ಮೃಗ ಬೇಟೆಯಾಡುವೆ ಒಂದು ಬಗೆದ ಶ್ರೀನಿವಾಸರು. ಒಂದು ದಿನ ಮೃಗ ಬೇಟೆಯಾಡುವೆ ಎಂದು ಬಗೆದ ಶ್ರೀನಿವಾಸನು ಚಂದದಿಂದ ಕಿರಾತ ರೂಪವ ಅಂದು ಕಳೆದ. ಚಂದದಿಂದ ಕಿರಾತ ರೂಪವನೆಂದು ಕಳೆದ. ಚಂದದಿಂದ ಕಿರಾತ ರೂಪವನೆಂದು ಕಳೆದ. ಒಂದು ಮೃಗ ಬೇಟೆಯಾಡುವೆ ಎಂದು ಬಗೆದ ಶ್ರೀನಿವಾಸ. ಓ ನನ್ನ ಆತ್ಮೀಯರೇ, ಪ್ರಾಣ ಸ್ನೇಹಿತನೇ, ಈಗ ಹೇಗಾಯ್ತು ಹೇಳಿ. ಇಷ್ಟ ತನಕ ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆ ಮುಖ್ಯ ಅಲ್ಲ. ನಿನ್ನ ಪ್ರವೇಶ ಆದ ಮೇಲೆ ಅಚ್ಚುಕಟ್ಟಾಗಿ ಆಯ್ತು. ನಾನು ಕೇಳಿದ್ದು ಏನನ್ನು ಏನನ್ನು? ನಮ್ಮ ವೇಷ ಹೇಗಾಯ್ತು? ವೇಷ ನೀನು ಹೇಗೆ ಮಾಡಿದ್ರು ಚಂದವೇ. ಆದ್ರೆ ನೀನು ಹೇಗೆ ಮಾಡಿದ್ರು ಅಂದ್ರೆ? ಅಲ್ಲ, ಹೇಗೆ ಮಾಡಿದ್ರು ಚಂದವೇ. ನೀನು ಈ ವೇಷ ಮಾಡೋದಕ್ಕಿಂತ ಒಂದು ಸ್ತ್ರೀ ವೇಷವನ್ನು ಮಾಡಿಕೊಂಡು ಬರ್ತಿದ್ರಿ, ಒಂದು 4 ಜನ ಯುವಕರು ನಿನ್ನ ಹಿಂದೆ ಬರ್ತಾ ಇದ್ರು. ಈ ಸ್ತ್ರೀ ವೇಷದಲ್ಲಿ ಅಷ್ಟು ಲಾಭ ಉಂಟು? ಉಂಟಪ್ಪ. ಏನಪ್ಪ? ನೀನು ಈ ವೇಷವನ್ನು ಮಾಡಿ ಎಷ್ಟೇ ಹಾರು, ಯಾರು ನಿನ್ನ ಹತ್ರ ಬರುವವರೇ ಇಲ್ಲ. ಹಾರುವವನ ಹತ್ತಿರ ಬರುವುದಕ್ಕೆ ಅಲ್ಲ, ಹೇಳಿದ್ದಾನು ಹಾರುವವನಿಂದ ದೂರ ನಿಲ್ಬೇಕು. ದೇವರ ಅರ್ಥ. ಈ ಸ್ತ್ರೀವೇಷ ಮಾಡಿಕೊಂಡು 4 ಸಲ ತಳ್ಕ ಪಳ್ಕ ಅಂತ ಹೇಳಿದ್ರೆ 4 ಜನ ಯುವಕರು ಬಂದು, ನೀವು ಹೆಣ್ಣಿನಾಗೆ ಕಾಣ್ತಾ ಇದ್ದೀರಿ, ಬಹಳ ಚಂದ ಇದ್ದೀರಿ, ಉಮೇದುಂಟಾ, ಪುರುಷತ್ತುಂಟಾ, ಒಂದು ಮದಿಗೆ ಹೋಗುವ. ಯಾಕೆ ಮಾತಾಡ್ಲಿಕ್ಕೆ? ಅದು ಮಧ್ಯದಲ್ಲಿ ಮಾತಾಡಿದ್ರೆ ಮಧ್ಯದಲ್ಲಿ ಮಾತಾಡಿ ಇವರಿಗೆ ಸ್ತ್ರೀವೇಷದ ಹುಚ್ಚು ಜೋರು ಉಂಟು ಅಂತ ಹೇಳಿದ್ದಾರೆ. ಹಾಗೆ ಸ್ತ್ರೀವೇಷದ ಜೊತೆಯಲ್ಲಿ ಮಾತಾಡಿಕೊಂಡು ಅವನ ಪೆಟ್ಟಿಗೆ ಹತ್ರ ಕೂತು ಅವತರಿಸಿಕೊಟ್ಟ ತಪ್ಪು ಪಾನೀಯವನ್ನು ಈ ಅಭಿಮಾನಿಗೆ ಕುಡಿದು ಇನ್ನೊಂದು ದಿವಸ ಸಿಗ್ತೇನೆ ಅಂತೇಳಿ ಬರ್ತೀನಿ ಅಂತೇಳಿ ಎದ್ದು ಹೋಗುವಾಗ ಸ್ತ್ರೀವೇಷದವನ 300 ಪಾದರಕ್ಷಣೆ ಅಭಿಮಾನಿ ಹಾಕೊಂಡು ಹೋಗಿ ಪಾಪ ಇವ ಮನೆಗೆ ಹೊರಡುವಾಗ ಬರೀ ಕಾಲಲ್ಲಿ ಹೇಳ್ಕೊಂಡು ಹೋಗ್ಬೇಕು. ಈಗ ಸ್ತ್ರೀವೇಷ ಮಾಡಿದ್ರೆ ಲಾಭ ಅವನಷ್ಟವ? ಸ್ತ್ರೀವೇಷ ಮಾಡಿದ್ರೆ ವಿಳಾಸ ಲಾಭ, ಪಾದರಕ್ಷಣೆ ಅಷ್ಟು. ನಾನೇನು ಸ್ತ್ರೀವೇಷ ಮಾಡುದವನ? ನಾನು ಅದನ್ನೇ ನೋಟ್ ಇಟ್ಕೊಂಡು ಹೇಳಿದೆ. ಯಾವಾಗ? ಆವತ್ತು. ಅಂದು ಎಂದು ಒಂದು 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 ಸ್ತ್ರೀವೇಷ ಮಾಡಿದ್ದು ಹೇಳು. ಯಾವುದು? ನೀನು ಬಸ್ ಪಾತ್ರಗಳಲ್ಲಿ ಮೋಹಿನಿಯಾಗಿ ಹೋದಾಗ ಆ ಶಂಕರಪ್ಪಜ್ಜಿಯ ನಿನ್ನ ಹಿಂದೆ ಬಂದು, ನನ್ನ ಭಾವನಾದ ಪರಮೇಶ್ವರ ನಿನ್ನ ಹಿಂದೆ ಬಂದು ಗಂಡಾಂತರಾಗಿ ಮತ್ತೆ ನೀನು ಬೇಡ ಅಂತ ಹೇಳ್ಬಿಟ್ಟೆ. ಅಂದು ತೀರ್ಮಾನ ಮಾಡಿದ್ದೇವೆ, ನಮ್ಮ ಯಾವ ವೇಷ ಬೇಕಾದ್ರೂ ಉಂಟು, ಸ್ತ್ರೀವೇಷ ಒಂದಿಲ್ಲ. ಸ್ತ್ರೀವೇಷ ಒಂದು ಬೇಡ, ನಮಗೆ ಆಗ್ಲಿಕ್ಕಿಲ್ಲ. ನಕ್ಕು ನ್ಯೈ ಯಾರಿಗೆ ಬೇಕು? ಅಯ್ಯೋ, ಕಿವಿ ಬಿಡ್ಲಿಕ್ಕೆ ಸಾಧ್ಯ. ಸೂಜಿ ಕೊಡಿ, ನೂಲು ಕೊಡಿ, ಲಂಗ ಕೊಡಿ, ರವಕೆ ಕೊಡಿ, ನಕ್ಕು ನ್ಯೈ ನಕ್ಕು ನ್ಯೈ. ಹೌದಾ? ಹಾಗಿದ್ರೆ ಇದು ನಮ್ಮ ವೇಷ ಅಂತ ಆದ್ರೆ ನಮ್ಮ ನಿಜ ಯಾವುದು? ನಿಜ ಯಾವುದು? ನಾವು ಇಲ್ಲಿಯವರ ಅಲ್ಲ, ನಾವು ಮೇಲೆ ವೈಕುಂಠ. ವೈಕುಂಠ ಕುಂಠ ನೀನು ಅಲ್ಲ, ವೈಕುಂಠ. ವೈಕುಂಠ ಲೋಕ. ವೈಕುಂಠ ಲೋಕದಲ್ಲಿ ನಾನು ಯಾರು? ನೀನು ನಾರ್ನು, ನಾನು ಗರುಡ ದೇವ. ಹೇಗೆ? ನೀನು ನಾರ್ನು, ನಾನು ಗರುಡ ದೇವ. ಅದು ನಿನಗೆ ಎಲ್ಲಿಂದ ದೇವ ಬಂದದ್ದು? ದೇವರ ದೇವೋತ್ತಮನಾದಂತ ನಿನ್ನನ್ನು ಹೊರದಕ್ಕೆ ಮತ್ತೊಬ್ಬ ಸಮರ್ಥ ದೇವನೇ ಬೇಡವೆ? ಅದು ಹಾಗಲ್ವಾ? ಗರುಡನಾದ ನಿನ್ನ ಮೇಲೆ ಕುಳಿತು ನಾನು ಸಂಚರಿಸುವಂತಹ ಸಂದರ್ಭದಲ್ಲಿ ಕೆಳಗಿನಿಂದ ನೋಡಿದ ಭಕ್ತರಿಗೆ ಮೊದಲಿಗೆ ಗರುಡ, ಮೇಲೆ ದೇವ. ಹಾಗಾದ್ರೆ ಇದು ಭಾಗವತರು ಸಿಂಕ್ರಿ ಮಾಡಿದೆ. ನಿನ್ನ ಕಿವಿ ಕೇಳಿದಕ್ಕೆ ಭಾಗವತರ ಮೇಲೆ ಅಪವಾದ ಹಾಕಿದ್ರು ನೋಡು. ಹಾಗಿದ್ರೆ ಈ ವೇಷ ಎನ್ನುವುದು ಯಾಕೆ? ಇದು ಮೋಸ ಮಾಡುವುದಕ್ಕೆ. ಹಾಗಾದ್ರೆ ವೇಷಧಾರಿಗಳೆಲ್ಲ ಮೋಸಧಾರಿಗಳ? 2 ವಿಧ ಉಂಟಲ್ಲ. ಯಾವುದೆಲ್ಲ? ಕೆಲವು ಸಲ ವೇಷಧಾರಿಗಳೇ ಉಳಿದವರಿಗೆ ಮೋಸ ಮಾಡುವುದು. ಹೌದು. ಕೆಲವು ಸಲ ವೇಷಧಾರಿಗಳಿಗೆ ಉಳಿದವರು ಮೋಸ ಹೋಗುವುದು. ಸ್ತ್ರೀ ವೇಷದವರಿಗೆ ಹೋದಾಗ ನಾನು ಯಾರ್ಯಾರಿಗೆ ಮೋಸ ಮಾಡ್ಲಿಕ್ಕಲ್ಲ, ಮತ್ತೆ ನನ್ನ ಹೆಂಡತಿಗೆ. ಯಾರಾದ್ರೂ ಮನೆ ಹೆಂಡತಿಗೆ ಮೋಸ ಮಾಡ್ತಾರ?
ಮನೆ ಹೆಂಡತಿಗೆ ಅಂದ್ರೆ ಮತ್ತೆ ಹೋದಲ್ಲಿ ಹೆಂಡತಿ ಒಂದು ಪ್ರಶ್ನೆ ಬೇರೆ ಅಪ್ಪ. ಎಲ್ಲ ನಿನ್ನಾಗ ನಾನು ಬೇರೆಯವರ ಸುದ್ದಿಯನ್ನು ಹೇಳುದು. ಅದೇ ಇಲ್ಲಿ ಕಷ್ಟ ಆದದ್ದು. ಆದ್ರೂ ಸುಧಾರಿಸಿಕೊಳ್ಳುವ. ಈಗ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಈಗ ಹೆಂಡತಿಗೆ ಮೋಸ ಮಾಡುವುದಾದ್ರೆ ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳವಾಗಿ ಹೆಂಡತಿ ಕೋಪ ಮಾಡಿಕೊಂಡು ತನ್ನ ತವರು ಮನೆಯನ್ನು ಸೇರಿದ್ರು ಅಂತಾದ್ರೆ ಈ ಗಂಡನಾದವ ಏನು ಮಾಡ್ಬೇಕು? ಗಂಡನಾದವ ಅವಳ ಅಪ್ಪನ ಹತ್ರ ಇವು ನಮ್ಮ ಮಾವನ ಹತ್ರ ಮಾತಾಡಿ ಅವಳನ್ನು ಕರೆತರಬೇಕು. ಮತ್ತೆ ಮರುದಿವಸ ಜಗಳ ಮಾಡಿ ಹೋದ್ರೆ ಊರವರನ್ನು ಒಟ್ಟು ಸೇರಿಸಿ ರಾಜ್ಯ ಪಂಚಾಯತಿಗೆ ಮಾಡಿ ಕರೆತರಬೇಕು. ಇವನು ಆಯುಷ್ಯ ಪೂರ್ತಿ ಇದೆ. ಆದ್ರೆ ಹೆಂಡತಿ ಕೈ ಚೀಲ ಇಟ್ಕೊಂಡು ತಿರುಗುದೇ ಆಯ್ತು. ನೀನಾದ್ರೂ ತಿರುಗುವುದು ಎಲ್ಲರಿಗೂ ಆಗ್ತದ? ನನಗೆ ಕೈ ಚೀಲ ಇಲ್ಲ, ನಾನು ಕಿಸೆಗೆ ಕೈ ಹಾಕೊಂಡ್ರು. ಅದು ತಿರುಗುತ್ತಾ ಇರ್ತೀಯಲ್ಲ. ಎಲ್ಲೆಲ್ಲಿ ತಿರುಗುದಲ್ಲ, ಮನೆ ಅಂಗಳದಲ್ಲಿ ತಿರುಗುದು. ಅದೇ ಮನೆಯವರಿಗೆ ಸಂಶಯ, ಯಾವಾಗ್ಲೂ ಊರಿಡಿ ತಿರುಗ್ತಾನೆ, ಇವತ್ತು ಇಲ್ಲಿ ತಿರುಗುದು ಅಂತ. ಇವತ್ತು ಕಾರ್ಯಕ್ರಮ ಬೇಗ ಮುಗಿದಿದೆ, ಮನೆ ತಿರುಗಿ ಆಯ್ತು. ಅದಕ್ಕೊಂದು ಕೊನೆ ಅಂತ ಇಲ್ವಾ? ಉಂಟು. ಒಂದು ಶಿಕ್ಷೆ ಅಂತ ಇಲ್ವಾ? ಉಂಟು. ಏನು? ಯಾವುದೇ ಕಾರಣಕ್ಕೆ ಬುದ್ಧಿವಂತ ಗಂಡನಾದವ ಹೆಂಡತಿಗೆ ಹೊಡಿಬಾರದು, ಹೆಂಡತಿಗೆ ಬೈಬಾರದು. ಶಿಕ್ಷೆ ಇಲ್ಲ, ಮಾನಸಿಕ ಚಿತ್ರಹಿಂಸೆ. ಮಾನಸಿಕ? ಹೌದು. ಗಂಡಂಟಿಗೆ ಜಗಳ ಆದ್ರೆ ಒಂದು ದಿವಸ ಚಾಪ ಇಟ್ಕೊಂಡು ಅಂಗದಲ್ಲಿ ಕೌಚಿ ಮಲಗಿದ್ರೆ ಆಯ್ತು. ಯಾರು? ಅಯ್ಯೋ ಯಾರು? ಗಂಡನಾದವ ಚಾಪ ಇಟ್ಕೊಂಡು ಇವಂತ ಹೇಳುವಾಗ ಯಾರು ಅಂತ ಬೇಡ. ಅಲ್ಲ ಅಂದ್ರೆ ಗಂಡನಾದವ ಚಾಪ ಇಟ್ಕೊಂಡು ಕೌಚಿ ಮಲಗಿದ್ರೆ ಆಯ್ತು. ಈಗ ಗಂಡ ಅಂಗಳದಲ್ಲಿ ಕೌಚಿ ಮಲಗುವುದಕ್ಕೂ ಇವಳಿಗೆ ಶಿಕ್ಷೆ ಆಗುವುದಕ್ಕೂ ಏನು ಸಂಬಂಧ ಉಂಟು? ಏನು ಯೋಚನೆ ಮಾಡ್ತಾಳೆ. ಎಷ್ಟೇ ಜಗಳ ಆದ್ರೂ ನಮ್ಮ ಯಜಮಾನರು ಮನೆಯೊಳಗೆ ಬಂದು ಮಲಗ್ತಾ ಇದ್ದವರು ಈಗೀಗ ಅಂಗಳದಲ್ಲಿ ಮಲಗ್ತಾರೆ. ಏನು ಅರ್ಥ ಏನು? ಪಕ್ಕದ ಮನೆಯ ಮೀನಾಕ್ಷಿಗೂ ನಮ್ಮ ಯಜಮಾನರಿಗೂ ಒಳಕೈ ಉಂಟು. ಸಣ್ಣ ಸಂದೇಶ ಅನುಭವಿದವರು ಪುಣ್ಯ ಆಗೋದು. ಇವನು ಒಳ್ಳೆ ಕಾಲ ಮೇಲೆ ಕಾಲ ಕೊಂಡು ಕೊರಕೆ ಹೊಡಿತಾ ಇರ್ತಾನೆ. ಹೌದು. ಅವಳು ಆಗಾಗ ಕಿಟಕಿ ಬಾಗಿಲು ತೆರೆದು ನೋಡ್ತಾಳೆ, ನಮ್ಮ ಯಜಮಾನರಿದ್ದಾರೆ ಪಕ್ಕದ ಮನೆಯ ಮೀನಾಕ್ಷಿ ಮನೆಗೆ ಹೋಗಿದ್ದಾರೆ ಅಂತೇಳಿ. ಹಾಗೆ ಹೋಗ್ತಾ ಬರ್ತಾರೆ. ಗಂಡನಾದ ಚಾಪಡಿಕೊಂಡು ಒಂದು ವಾರ ಅಂಗಳದಲ್ಲಿ ಕೌಚಿ ಮಲಗಿದ್ರೆ ಮನೆಯಲ್ಲಿ ಇಷ್ಟು ತೋರ ಇದ್ದೆ ಅಂತ ಒಂದೇ ವಾರದಲ್ಲಿ ಇಷ್ಟು ಸಪೂರ ಆಗ್ತಾಳೆ. ಈ ತೋರ ಇದ್ದವರ ಸಪೂರ ಆಗುದಕ್ಕೆ ಬೇರೆ ಔಷಧ ಬೇಡಲ್ಲ? ಯಾವ ಔಷಧವೂ ಬೇಡ. ಗಂಡ ಚಾಪ ಇಟ್ಕೊಂಡು ಆಚೆ ಮಲಗಿದ್ರೆ ಪಾಪ ಕೆಲವರು ಎಷ್ಟು ಒದ್ದಾಡ್ತಾರೆ ಗೊತ್ತುಂಟ? ಹೌದು. ಕೆಲವರೆಲ್ಲ ಬೆಳಗಾತೆ ಎದ್ದು ಏನದು? ಅದು ಇರುಳಿಂಗೆ ತಿಂದ ವಾಸನೆ, ಕೆಟ್ಟ ವಾಸನೆ, ಹೆರಬಪ್ಪಲೆ ಹಂಗೆ ಮಾಡುದು. ಇಲ್ಲಿ ಏನು ತಿಂದಿದ್ದಾರೆ? ಕೇರೆ ಇನ್ನು ಕೆಲವರು ಬೆಳಗಾತ ಕೈಯಲ್ಲಿ ಕೋಲಿಟ್ಕೊಂಡು ಪುಳ್ಕು ಓಡುದು. ಅದು ಕೈಯಲ್ಲಿ ಕೋಲಿ ಯಾಕೆ? ಪಕ್ಕದವರ ನಾಯಿ ಕಚ್ಚದಿರಲಿ ಎಂಬ ಎಚ್ಚರಿಕೆ. ಅದೊಂದು ಎಚ್ಚರಿಕೆ ಇರ್ತದೆ. ಹೌದು. ನೀನು ಹೇಳಿದಂತ ಈ ರೀತಿಯಾದಂತ ವಿಧಾನ ಭೂಲೋಕದ ಸಾಮಾನ್ಯ ಮನುಷ್ಯರಿಗೆ ಆದ್ರೆ ಸರಿ, ನಮ್ಮಂತವರಿಗೆ ಹಾಗಾಗುವುದಿಲ್ಲ. ಅದಕ್ಕಾಗಿ ಚಂದದಿಂದ ಕಿರಾತ ರೂಪವನ್ನು ಧರಿಸಿದ್ದೇನೆ. ವೇಷ ಮಾಡಿದರೆ ಸಾಕ, ವೇಷಕ್ಕೆ ಸರಿಯಾಗಿ ನಮ್ಮ ವರ್ತನೆ ಎನ್ನುವುದು ಬೇಕು. ಕಿರಾತರಂದ್ರೆ ಕಿರಾತರ ಉದ್ಯೋಗ ಎಲ್ಲಿ ಬೇಟೆಯಾಡುವುದು? ಪೇಟೆಯಲ್ಲಿ ಮನೆ ಕಟ್ಟಿಗೆ ಜಾಗ ಇಲ್ಲ, ಕಾಡಿಗೆ ಹೋಗ್ಬೇಕು. ಹೋಗ್ಬೇಕಿದ್ರೆ ಒಂದು ವ್ಯವಸ್ಥೆ ಬೇಕು. ಏನ್ ಮಾಡೋಣ? ನಾವಿಬ್ರು ನಡ್ಕೊಂಡು ಹೋಗುವ? ಆಗುದಿಲ್ಲ. ಬೇರೆ ನಾವಿಬ್ರು ಓಡ್ತಾ ಹೋಗುವ? ಸಾಧ್ಯವೇ ಇಲ್ಲ. ಬೇಡ, ಉರುಳು ಸೇವೆ ಮಾಡುವ. ಅದಕ್ಕೆ ಉಂಟಾ? ನಿನ್ನ ಹೆಂಡತಿ ಲೆಕ್ಕ ಇಲ್ಲಿ ಏನ್ ಮಾಡೋದು? ಬಿಳಿಯ ಬಣ್ಣದ ಕುದುರೆ ಇಳಿದು ಬರ್ತಾ ಉಂಟು. ಹೌದು. ಆ ಕುದುರೆ ಬೆನ್ನ ಮೇಲೆ ಏರಿ ನಾನು ಬೇಟೆಗೆ ಹೋಗ್ತೇನೆ. ಸರಿ, ನೀನೇನು ಮಾಡಿ? ನಾನು ಕುದುರೆಯ ಬಾಲ ಇಟ್ಕೊಳ್ತೇನೆ. ಕುದುರೆ ಮನೋವೇಗದಲ್ಲಿ ಓಡಿದೆ ಕೌಚಿ ಬಿದ್ದು ಮುಸುಡು ಮುಡಿ ಆಗ್ತದೆ. ಮುಡಿ ಆಗ್ಲಿಕ್ಕೆ ಈಗ ಇಡಿ ಉಂಟದು ಮಂಗನ ಮಾರಿ. ಬೇಡ, ನಿನ್ನ ಅಪ್ಪಿ. ಯಾರು? ನಿನ್ನ ಅಪ್ಪಿ. ಯಾರದು? ನಿನ್ನ ಅಪ್ಪಿಯ. ಯಾರದು? ನನ್ನನ್ನು ಅಪ್ಪಿ ನೀನು ಹಿಡ್ಕೊಳ್ತೀವಿ. ಆದ್ರೆ ಒಂದು ಮಾತು ನೆನಪಿಟ್ಟು, ಏನು? ನಮ್ಮದ್ದು ಮೃಗ ಬೇಟೆಯಲ್ಲ, ಅಲ್ಲ, ಮೃಗ ಅಕ್ಷಯ ಬೇಟೆ, ನಯನೆಯ ಬೇಟೆ. ಹೌದು. ತಡ ಮಾಡುದಲ್ಲ? ಓಡು 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 ಬೇಗ ಹೋಗಿ ಬೇಗ ಬಾ. ನಿನ್ನಿಂದ ದೊಡ್ಡ ಓಡು ಎಂತದ್ದಿಲ್ಲ. ತಾನ್ ಪುತ್ತ ಬಾ ಬಂಗಾರು, ತಾನ್ ಪುತ್ತ ಜೀವ ಬಾ ಪುತ್ತ ಜೀವ ಬಾ. ಪಾಯಸ ಕೊಡ್ತೀರಿ? ಚಟ್ಟಂಬಡೆ ಉಂಟು. ಪಾಯಸ ಕಟ್ಟಿದ್ದಿದೆಯಲ್ಲ ಕೊಂಡೋಗ್ಲಿಕ್ಕೆ. ಕೊಡುದಲ್ಲಿ ಹೌದಾ? ಬೇಟೆ ವಿಚಾರ ಮಾತಾಡಿದ್ಯಾ? ಅದು ನಾವೇ. ಹೋಗೋಣ ಅಂತ ಹೇಳಿದ್ಯಾ? ಅದು ನಾವೇ. ಬರುವುದಿಲ್ಲ ಅಂತ ಹೇಳಿ ನಾನೇ. ಎಲ್ಲ ನಿನ್ನದಾದ್ರೆ ನಿನ್ನದು ಬೇಟೆ ಮಾತ್ರ. ಬರುವುದಿಲ್ಲ ಅಂತ ಹಾಕಿ. ನಿನ್ನಷ್ಟು ಮಿತ್ರದ್ರೋಹಿ, ನಿನ್ನಷ್ಟು ವಿಶ್ವಾಸಘಾತಕ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ನಾನು? ಹೌದು. ನಾನು ಯಾರಿಗಾಗಿ ಮಾಡ್ಲಿಲ್ಲಪ್ಪ. ಸರಿಯಾಗಿ ನೆನಪಾಡು. ದ್ವಾಪರ ಯುಗದಲ್ಲಿ ನೀನು ಕೃಷ್ಣನಾಗಿ ಹುಟ್ಟಿದ್ದಿ, ನಾನು ವಿಜಯನಾಗಿ ಆವಿರ್ಭವಿಸಿದ್ದೆ.
ಪಾಪಿ ಮಗ ದೊಡ್ಡ ಕಾರಣಿಕ ಪುರುಷ ಇವ. ನಾನು ಹುಟ್ಟಿದ್ದು ಆವಿರ್ಭವಿಸಿದ್ದಂತೆ. ನೀನು ಕತ್ಲೆ ಕೋಣೆಯಲ್ಲಿ ಶಿವನಿ ಇಲ್ಲದೆ ಹುಟ್ಟಿದ್ದು. ಮತ್ತೆ ನೀನು? ನಾನು ಬಾಹ್ಯ ಪ್ರಪಂಚದಲ್ಲಿ. ಎಲ್ಲಿ ಬಯಲು ಪ್ರದೇಶದಲ್ಲಿ ಪೊದರ ಎಡೆಯಲ್ಲಿ ಹೊಯ್ಗೆ ರಾಶಿಯಲ್ಲಿ. ಹಾಗೆ ನೀನು ಈಗದ್ದು. ಹೌದೌದು. ಮಧ್ಯರಾತ್ರಿ ಹುಟ್ಟಿದವರೆಲ್ಲ ತೋರ ಉದ್ದಾರಿದ್ದಾರೆ. ಹೀಗಿರ್ತಾರೆ ಗೊತ್ತುಂಟಾ? ಆಗ ಆ ಜನ್ಮದಲ್ಲಿ ನಿನಗೆ 16,008 ಮಂದಿ ಹೆಂಡತಿಯರಿದ್ರು. ಅಷ್ಟು ಮದುವೆ ಆಗಿತ್ತು. ನಿನ್ನ ಮಿತ್ರನಾಗಿ ನಿನ್ನಷ್ಟೇ ಪ್ರಾಯಕ್ಕೆ ಬಂದ ಹುಡುಗ ನಾನಾಗಿದೆ. ಹೌದು. ಒಂದು ದಿವಸ ಆದ್ರೂ ನನ್ನನ್ನು ಕೇಳಿದ್ಯಾ? ಏನಂತ? ಈಗ ವಿಜಯ, ನನಗೆ ಇಷ್ಟು ಮಂದಿ ಹೆಂಡತಿಯರಿದ್ದಾರೆ, ಅದರಲ್ಲಿ ಒಂದು ನೀನ್ ತಗೋತ ಕೊಟ್ಟಿದ್ಯಾ? ಆಗುದಿಲ್ವಾ? ಬೇಡ, ಒಂದು ಅರ್ಧ ತಗೋತ ಕೊಟ್ಟಿದ್ಯಾ? ಕೊಡುವುದಿಲ್ಲ. ಚೂರಾದ್ರೂ ಕೊಟ್ಟಿದ್ಯಾ? ಸಾಧ್ಯವೇ ಇಲ್ಲ. ಅಷ್ಟು ನೀನು ಒಬ್ಬನೇ ಹಬ್ಬ. ಎಷ್ಟು? ಅಷ್ಟು ನೀನು ಒಬ್ಬನೇ ಹಬ್ಬ. ನಾನ ನೀನ? ಅಲ್ಲ, ನೀನು ಒಬ್ಬನೇ ಹಬ್ಬ. ಎಂತದ? ಅಲ್ಲ, ಒಂದು ಹೆಣ್ಮಕ್ಕಳನ್ನು ನನಗೆ ಕೊಟ್ಟಿದ್ಯಾ? ಅವಳು ಹೆಣ್ಣು, ಅದು ಹಣ್ಣಲ್ಲ. ಹಣ್ಣಿಗೂ ಏನು ಸಂಬಂಧ? ಈ ಹಣ್ಣನ್ನು ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಹಂಚಿಕೊಳ್ಬಹುದು. ಆದ್ರೆ ಹೆಣ್ಣನ್ನು ಯಾವುದೇ ಕಾರಣಕ್ಕೆ ಯಾವುದೇ ಕಾಲಕ್ಕೆ ಯಾರು ಹಂಚಿಕೊಳ್ಳುವ ಹಾಗಿಲ್ಲ. ನನಗೆ ಅದೇ ವಿಚಿತ್ರ ಆದದ್ದು. 7 ವರ್ಷದ ಹುಡುಗಿಂದ ಹಿಡಿದು 70 ವರ್ಷದ ಮುದುಕಿಯರು ನಿನ್ನ ಬಳಿ ಬರ್ತಿದ್ರು. ಅದು ಏನು ಪಾವೋಡ ಮಾಡಿದೆ? ಏನು ಪಾವೋಡ ಮಾಡ್ತಾ ಇದ್ದದ್ದು ಅಲ್ಲಿ ನಿನ್ನ ಅಪ್ಪ. ಅದು ನನ್ನ ಅಪ್ಪ ಚಟ್ಟಂಬಡೆ ಮಾಡಿದ್ದು. ನಿನ್ನ ಅಪ್ಪನ ಮಾಡಿದ್ದದು? ಪವಾಡ ಮಾಡ್ತಾ ಇದ್ದದ್ದು. ಪಾವೋಡ ಮಾಡ್ತಿದ್ರು. ಪವಾಡ ಅಲ್ವಾ? ಪವಾಡ. ಹೌದು. ಆಗ ಅಷ್ಟು ಜನ ಹೆಣ್ಣು ಮಕ್ಕಳು ಬೆಳಗಾತ ನಿನ್ನ ಮನೆ ಮುಂದೆ ಬರುವುದು, ನಿನ್ನನ್ನೇ ಉಗುಳುದು ಬಿಟ್ರೆ. ಉಗುಳುದು ನಿನ್ನ ಮುಖಕ್ಕೆ ಹೊಗಳುದು. ಒಂದು ದಿವಸ ನನ್ನ ಹೆಸರು ಹೇಳಿದಾರ. ಬೆಳಗಾತ ಹೆಣ್ಣು ಮಕ್ಕಳಿಗೆ ಅದೇ ಕೆಲಸ. ಏಳಯ್ಯ ಪುಳಿಕಿಷ್ಟ ಬೆಳ್ಳ ಬೆಳಗಾಯಿತು. ಅಪ್ಪಮ್ಮ ಹೇಳುವ ಮೊದಲು ಬೆಣ್ಣೆಯ ಮುದ್ದೆಯನ್ನು ಮೆಲ್ಲನೆ ಮೆದ್ದೋಡು ಕೃಷ್ಣ. ಏಳಯ್ಯ ಪುಳಿಕಿಷ್ಟ ನಂದು ಕಿವಿಸೋರ. ಅದು ಯಾರ ಪುಳಿಗಿಷ್ಟ? ನೀನು. ಎದ್ದೇಳು ಶ್ರೀಕೃಷ್ಣ ಅಂತ ಆಗ್ಬೇಕು. ಹೇಳುದು ಹಾಗೆ. ಬೆಳಿಗ್ಗೆ ಬಾಯಿಗೆ ನೀರು ಹಾಕದೆ ಅಪ್ಪಮ್ಮನಿಗೆ ಗೊತ್ತಾಗದೆ ಮೆಲ್ಲ ಬರುದಲ್ವಾ, ಅದು ಶ್ರೀಕೃಷ್ಣ ಹೋಗಿ ಪುಳಿಗಿಷ್ಟ. ಬಾಯಿ ಹುಳಿ ಬಂದಿರ್ತದಲ್ಲ. ಆಮೇಲೆ ಕೊನೆಗೆ ಏನ್ ಹೇಳಿದೆ? ನಂದು ಕಿವಿಸೋರ. ಅದು ಒಂದು ರೀತಿ ರೋಗ. ಅದು ಅಲ್ಲ, ನಿನ್ನ ಹೆಸರು ನಂದ ಕಿಶೋರ. ಇನ್ನು ಹಳೆ ಜಬ್ಬಿಯರಿಗೂ ತೊಂಡಿಯರಿಗೂ ಅದೇ ಹಳೆ ತೊಂಡಿಯರು. ಹಳೆ ತೊಂಡಿಯರು ಅಂತಂದ್ರೆ ಮತ್ತೆ ಹೊಸ ತೊಂಡಿಯರಿದ್ದಾರೆ. 65 ದಾಟಿತು ಅವರೆಲ್ಲ ಹಳೆ ತೊಂಡಿಯರು. 50ರಿಂದ 65 ಒಳಗಿನವರೆಲ್ಲ ಹೊಸ ತೊಂಡಿ. ಅವರನ್ನು ವಿಂಗಡಣೆ ಮಾಡಿದ್ಯಲ್ಲ. ಮತ್ತೆ ವಿಭಜನೆ ಮಾಡ್ತಾ ಇದ್ದಾರೆ. ಮಾಡು. ಅವರಿಗೂ ಅದೇ ಕೆಲಸ. ಏಳು ಅಯ್ಯ ಪುಳಿಕಿಷ್ಟ ಬೆಳ್ಳ ಬೆಳಗಾಯಿತು. ನಮ್ಮ ಯಜಮಾನ್ರು ಹೇಳುವ ಮೊದಲು ಹಳೆ ಬಾಯಿಗೊಂದು ಪಚಕ್ಕ ಉಮ್ಮ ಗೊತ್ತು ಹೋಗಯ್ಯ. ಏಳಯ್ಯ ಸೀಮೆನ್ನೆ ನಾರಾಯಣ ಸೀರೆ ಸಲಗಳಿ ಸಯನ ಬಸ್ಕು ಬಸ್ಕು ಬಸ್ಕು. ಅದು ಶುಚಿ ಪೆಟ್ಟಿಗೆ ಹೋಗಿದೆ, ಖಾಲಿ ಬಾಯಿ ಮಾತ್ರ ಬೋಯ್ ಬುಸ್ಕು ಬುಸ್ಕು ಬುಸ್ಕು. ಹಲ್ಲಿಲ್ಲ. ಬಚ್ಚಲು ಮಾಡಿ ಬುಸ್ಕು ಬುಸ್ಕು ಅದು ಬಸ್ಕು ಬಸ್ಕಲ್ಲ. ಆಮೇಲೆ ಅದು ಯಾರು? ಸೀಮೆಣ್ಣೆ ನಾರಾಯಣ. ನೀನು. ಸೀಮೆಣ್ಣೆ ನಾರಾಯಣ ಅಲ್ಲಪ್ಪ, ಅದು ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣ ಹೇಳುದು ಒಂದೇ ಒಂದು ಹಲ್ಲಿಲ್ಲ, ಬೋರ್ಡ್ ಬಾಯಿ. ಬಚ್ಚಲ ಮನೆ ಅಂಡೆ ಬಾಯಿ ತೆಗೆದಾಗ ಆಗುದಿಲ್ಲ, ಹಾಗಾಗಿ ಅದು ಆಗಬಾರದು. ಎಲ್ಲಿ ಶಯನ ಮಾಡಿದ್ದು? ಸೀರೆ ಸೆರೆಗಲ್ಲಿ ಶಯನ. ಸೀರೆ ಸೆರೆಗಲ್ಲಿ ಶಯನ ಮಾಡಿದ್ದು ನಿನ್ನ ಮಾವ. ಅದು ನನ್ನ ಮಾವ ಹಳೆ ಗೋಂಚದಲ್ಲಿ ಮಲಗಿದ್ದು. ನಿರ್ಮಾಣದಲ್ಲಿ ಕ್ಷೀರ ಸಾಗರ ಶಯನ. ಹೌದೌದು, ಹಾಗೆ ಎಲ್ಲರೂ ಹಾಗೆ ಹೇಳ್ತಾರೆ ವಿಷಯ. ಹಾಗಾಗಿ ಇಷ್ಟು ವರ್ಷ ಆದ್ರೆ ಒಂದೇ ಒಂದು ಹೆಣ್ಮಕ್ಳು ನನಗೆ ಸಿಗ್ಲಿಲ್ಲ. ಹಾಗಾಗಿ ನಿನ್ನ ಮೇಲೆ ತುಂಬಾ ವಿಶ್ವಾಸಘಾತಕ ಅಂತ ಹೇಳಿ. ಈ ಹೆಣ್ಣನ್ನು ಪ್ರಾಜ್ಞರು ಯಾವುದಕ್ಕೆ ಹೋಲಿಸಿದ್ದಾರೆ ಹೇಳು? ಯಾವುದಕ್ಕೆ? ಒಂದು ಸುಂದರವಾದಂತ ವೀಣೆಗೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಹೇಳು? ಆ ವೀಣೆಯ ತಂತಿಯನ್ನು ಸರಿಯಾದಂತಹ ರೀತಿಯಲ್ಲಿ ಮೀಟಿ ನಾದವನ್ನು ಎಬ್ಬಿಸುವುದಕ್ಕೆ ಯಾವಾತನು ಸಮರ್ಥನೋ ಅವನಿಗೆ ವೀಣೆ ಎನ್ನುವುದು ಒಲಿಯುತ್ತದೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಭಯಂಕರ ಸಂಗ್ರಹ ಮಾಡಿದ್ಯಲ್ಲೋ. ನಾನು ನಿನಗೆ ಹೇಳದ ಕಾರಣ ನೀನು ಈಗ ಅದು ಗೊತ್ತುಂಟಾ? ಆದ್ರೆ ಚಿತ್ತ ಮಾಡಬೇಡ. ಅವತ್ತಷ್ಟು ಮದುವೆ ಆಗಿದ್ದೇನೆ, ಅದು ಅಲ್ಲಿಗೆ ಸರಿ. ಈಗ ನಾವು ಹೊರಟಂತ ತಿರುಗಾಟದಲ್ಲಿ 16,007 ಮಂದಿ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಅಂತ ಆದ್ರೆ ಆದ್ರೆ ನಿನಗೆ ಮದುವೆ. ಅಷ್ಟು ಹೆಣ್ಣು ಮಕ್ಕಳನ್ನು ನಾನು ಒಬ್ಬ ಸುಧಾರಿಸುವುದು ಹೇಗೆ? ನಾನಿದ್ದೇನೆ. ನಿನ್ನ ದೇವರ ನೆಲೆಯಲ್ಲಿ ವಿಶ್ವಾಸ.
ಸಂಚರಿಸಿ 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 ಸುಮಗಳ ಕುಯ್ಯಿ ಸುಮಗಳ ಕುಯ್ಯಿ ಸುಮಗಳ ಕುಯ್ಯಿಯುತ ಹರುಷದಿಂದ ಸಂಚರಿಸಿ ಸುಮಗಳ ಕುಯ್ಯಿಯುತ ಹರುಷದಿಂದ ಕರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಖಿಯರ ನೆರವಿ ಸಖಿಯರ ನೆರವಿ ಪದ್ಮಾವತಿಯು ಹೂವೊಂದು ಅರಳಿ ಸುಗಂಧವನ್ನು ಪ್ರಪಂಚ ಮುಖಕ್ಕೆ ಮಸರಿಸಬೇಕಾದ್ರಿ ಕಾಲಕ್ಕೆ ಸರಿಯಾಗಿ ನೀರು ಮಣ್ಣು ಗೊಬ್ಬರ ಬೆಳಕು ಇದೆಲ್ಲ ದೊರಕಬೇಕಂತೆ. ಹಾಗೆ ಹೆಣ್ಣೊಬ್ಬಳು ಚೆನ್ನಾಗಿ ಬೆಳೆಯಬೇಕಾದ್ರೆ ಪ್ರೀತಿ ವಾತ್ಸಲ್ಯ ಸಂಸ್ಕಾರ ವಿದ್ಯೆ ಇದೆಲ್ಲ ಸಿಗಬೇಕಂತೆ. ಹಾಗಾದ್ರೆ ಇದೆಲ್ಲ ದೊರಕುವುದು ಯಾರಿಂದ? ತಂದೆ ತಾಯಂದಿರಿಂದ. ತಂದೆ ತಾಯಂದಿರಿಗೆ ಮುದ್ದಿನ ಮಗಳಾಗಿ ಬೆಳೆದೆ ಗುರುಗಳ ಯೋಗ್ಯ ಶಿಷ್ಯನಾಗಿ ಕಲಿತೆ ಈ ಪದ್ಮಾವತಿಯ ಬದುಕಿ ಧನ್ಯ ಅಂತ ಭಾವಿಸಿಕೊಳ್ತೇನೆ. ಸಕಲ ವಿದ್ಯೆಯನ್ನು ಕಲಿತು ಅರಮನೆಯನ್ನು ಸೇರಿ ನೆಮ್ಮದಿಯ ಜೀವನವನ್ನು ಸಾಗಿಸ್ತಿದ್ದವಳು. ಆದ್ರೆ ಬೇಸರವೇ ಯಾರಿಗೆ? ನಿನಗೆ ಬೇಸರ? ಮತ್ತೆ ಯಾರ್ಯಾರಿಗೆ ಬೇಸರ ಆದ್ರೆ ನನಗೇನು? ನನಗೆ ಬೇಸರ ಅಂತ ಯಾಕೆ ಬೇಸರ ಅಂತ ಬೇಕಲ್ಲ? ಯಾಕೆ ಅಂತ ಗೊತ್ತಿಲ್ಲ ನೋಡು. ನಿನಗೂ ಬೇಸರ ಆಗ್ತದ? ಹೌದೇ, ಎರಡು ವಿಧದಲ್ಲಿ ಬೇಸರ ಆಗುದು. ಕೆಲವೊಮ್ಮೆ ಏನು ಇಲ್ಲವಲ್ಲ ಅಂತ ಬೇಸರ ಆದ್ರೆ, ಹಾಗೆ ಕೆಲವೊಮ್ಮೆ ಇದ್ದದ್ದು ಹೆಚ್ಚಾದ್ರೂ ಬೇಸರ ಆಗುವುದು. ಸಮಸ್ಯೆ ಆಗುದಲ್ಲಿ ಈ ಅರಮನೆಯ ವಾತಾವರಣವೇ ಮನಸ್ಸಿಗೆ ಬೇಸರವನ್ನು ತಂದಿದೆ. ಹೋಗಲಾಡಿಸಿಕೊಳ್ಳುವ ಬಗೆ ಹೇಗೆ ಗೊತ್ತಾ? ನಿಮ್ಮನ್ನು ಕರೆದದ್ದು ಯಾಕೆ ಗೊತ್ತಾ? ಸಖಿಯರೆಲ್ಲ ಬನ್ನಿರೋದು ವನಕ್ಕೆ ಹೋಗುವ ಸಖಿಯರೆಲ್ಲ ಬಲ್ಲಿರಿ 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 ಸಖಿಯರೆಲ್ಲ ಬಲ್ಲಿರುವುದು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿ 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 ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ 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 ಸಖಿಯರೆಲ್ಲ ಬನ್ನಿರೋದು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿ 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 ವನಕ್ಕೆ ಹೋಗುವ 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 ಸಖಿಯರೆಲ್ಲ ಬನ್ನಿರೋದು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿರೋದು ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ಸಕಲರೊಂದು ಗೋಡು ಕಾಣು ತಂದ ಚಂದವ ಸಕಲರೊಂದು ಗೋಡು ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ ಅಂದವ ಚಂದವ ಅಂದವ ಚಂದವ ಅಂದವ ಚಂದವ ಅಂದ ಚಂದ ಅಂದ ಚಂದ ಅಂದ ಚಂದ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಡು ತಂದ ಚಂದವ ಕಾಡು ತಂದ ಚಂದವ ಆ ಸಖಿಯರೆಲ್ಲ ಬಂದಿருந்து ಹೊರಗೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದ ಅಂದ ಚಂದ ಅಂದ ಚಂದ
ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು 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 ಕುಸುಮ ಕೊಯ್ದು 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 ಮಾಲೆ ಮಾಡುವ ಮಾಲೆ ಮಾಡುವ ಕುಸುಮದ ಮಾಲೆ ಮಾಡುವ ಕುಸುಮದ ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು 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 ನಿಖಿಲ ಕುಸುಮಗಳನ್ನು ಕೊಯ್ದು ಕೊಯ್ದು ಮಾಲೆ ಮಾಡುವ ಕುಸುಮದ ಮಾಲೆ ಮಾಡುವ ಕುಸುಮದ ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ತಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ತಳಕವ ನಮ್ಮ ಕೈಯ ತಳಕವ ನಮ್ಮ ಕೈಯ ತಳಕವ ಕೈಯ ಚಳಕ ಕೈಯ ಚಳಕ ಕೈಯ ಚಳಕವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಸಖಿಯರೆಲ್ಲ ಬನ್ನಿ ನಿಂದು ಒಳಗೆ ಹೋಗುವ ಸಕಲರೊಂದು ಗೋಡೆ ಕಾಡು ಚಂದ ಚಂದವ ಸಕಲರೊಂದು ಗೋಡೆ ಕಾಡು ಚಂದ ಚಂದವ ಸಖಿಯರೇ ಅಂದ ಚಂದವ ಸಖಿಯರೇ ಅಂದ ಚಂದ ಅಂದ ಚಂದ ಅಂದ ಚಂದ ಅಂದ ಚಂದ ಅಂದ ಚಂದ ಅಂದ ಚಂದವ ಬನ್ನಿ 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 ಸಖಿಯರೇ ಬನ್ನಿ 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 ಸಖಿಯರೆಲ್ಲ ಬನ್ನಿ ನಿಲ್ದು ಒನಗೆ ಹೋಗುವ ಸಕಲರೊಂದು ಗೋಡೆ ಕಾಣು ತಂದ ಚಂದವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಕೈ ಕೈ ಚಳಕವ ಹೋಗುವ ಅನ್ನ ಚಂದವ ಹೋಗುವ
ಮನಕ್ಕೆ ಹೋಗುವ ಸಕಲರು ತಂದ ಚಂದವ ನಿಖಿಳ ಕುಸುಮಗಳನ್ನು ಕೊಯ್ದು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ಮನಕ್ಕೆ ಹೋಗುವ ಅಂತ ತರುತ್ತವ ಮಾಡುವ ಕೈಯ ಚಳಕವ ಹೌದಾ? ನೀ ಬರ್ತೀಯಾ? ನೀನು ಕರೆಯುವುದು ಹೆಚ್ಚ ನಾ ಬರುವುದು ಹೆಚ್ಚ. ಸರಿ ಹೇಳು. ಕರೆಯುವುದು ಹೆಚ್ಚ ಬರುವುದು ಹೆಚ್ಚ. ಬರುವುದಿಲ್ವಾ? ಬರ್ತೇನೆ. ಹೌದಾ? ಬರ್ಬೇಕು. ಬರ್ತೇನೆ. ನೀನು ಕರೆದಾಗ ಓಡೋಡಿ ಬಂದೆ, ಒಂದು ಕಾಲು ಎತ್ತುಕೊಂಡೇ ಇದ್ದದ್ದು. ನೋವೇನೆ? ನೋವಲ್ಲಪ್ಪ, ಓಡುವ ಕುದುರೆಯ ಹಾಗೆ. ಈ ಚದುರೆ ಈಗ ಓಡುವ ಕುದುರೆಯ ಅಷ್ಟು ಬೇಗ ಅಪ್ಪ. ಮತ್ತೆ ಯಾಕೆ ಕಾಲಹರಣ ಮಾಡುದು? ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ಹೋಗೋಣ. ತನುವ ನೊಡ್ಡಿ ಪ್ರೇಮದಿ ಮಂದ ಮಾರೋ ತನಗೆ ತನುವ ಹೊತ್ತು ಪ್ರೇಮದಿ ತನುವ ನೊಡ್ಡಿ ಪ್ರೇಮದಿ ತನುವ ನೊಡ್ಡಿ ಪ್ರೇಮದಿ ಹೊಂದಿ ಸುಖವ ನಾವು ಸಿಗದಿ ಹೊಂದಿ ಸುಖವ ನಾವು ಸಿಗದಿ ಎಂದು ನುಡಿದೋ ಪದ್ಮಾವತಿಯು ಸಖಿ ಸಮೂಗದಿ ಮಂದ ಗಮನದಿಂದ ಮಂದ ಗಮನದಿಂದ ಮಂದ ಗಮನದಿಂದ ಬರಲು ಹೊರವು ಜ್ಞಾನದಿ ನಾವು ಶೀಘ್ರದಿ ಮಂದ ಮಾರು ತನಗೆ ತನುವ ಒಟ್ಟಿ ಪ್ರೇಮದಿ ಒಟ್ಟಿ ಪ್ರೇಮದಿ ಅರಮನೆಯಿಂದ ಹೊಟ್ಟಂತ ನಾವು ಉಪವನ್ನು ಸೇರಿದ್ದೇವೆ. ಎಷ್ಟು ಕಡೆ ಸುತ್ತಾಡಿದ್ದು, ಎಷ್ಟು ಕಡೆ ನೋಡಿದ್ದು. ಏನ್ ನೋಡಿದ್ದು ಹೇಳಿ ನೋಡುವ. ಆ ಕಡೆ ನೋಡು. ತಿಳಿಯಾದಂತಹ ಕೊಳದಲ್ಲಿ ಕೊಳದಲ್ಲಿ 2 ಜೋಡಿ ಹಂಸಗಳು ಹಂಸ ಆಟವಾಡುತ್ತಾ ಉಂಟು. ಹೇಗೆ ಹೇಗೆ ಹೇಗಂತ ಹೇಳಿದ್ರೆ ಒಂದಕ್ಕೊಂದು ಮಾತನಾಡುದು. ನಿನಗೆ ಅಂತದ್ದೇ ಕಾಣುದಂತ ಕಾಣ್ತದೆ. ಸರಸ ಸಲ್ಲಪ್ಪ. ಇರ್ಲಿ ಬಿಡು.
ನೀನೇನ್ ನೋಡಿದೆ? ನೋಡಿ ಅಲ್ಲಿ ಮರದಲ್ಲಿ ಏನು? 2 ಗಿಳಿ ಮರಿಗಳು ಹಾ ಮಾತಾಡ್ತಾ ಉಂಟು. ಆಗದಿಂದ ನೋಡ್ತಾ ಇದ್ದೇನೆ. ಗಿಳಿ ಮಾತಾಡುದು ನಿನಗೆ ಗೊತ್ತಾಯ್ತಾ? ಏನ್ ಮಾತಾಡುದು? ಅದೇನು ಅದರಲ್ಲೇ ಕೇಳ್ಬೇಕು. ಮಾತಾಡಿದಂತ ನಿಮಗೆ ಗೊತ್ತಾಯ್ತು? ಅದು ಗೊತ್ತಾಗ್ತದೆ ನನಗೆ. ಹೇಗೆ? ಹತ್ರ ಉಂಟಲ್ಲ ಜೋಡಿ ಹಕ್ಕಿಗಳು, ಹಾಗೆ ಮಾತಾಡ್ತಾ ಉಂಟು. ನಿನಗೆ ಏನಂತ ಗೊತ್ತಾಗ್ದಿದ್ದು ಒಂದು ಬಹಳ ಒಳ್ಳೇದಾಯ್ತು. ಮತ್ತೆ ಇರ್ಲಿ ಬಿಡು, ಹೌದಪ್ಪ ನಿನ್ನ ನೋಡ್ಕೋ ಆಯ್ತಾ. ಎಲೆಲತೆಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡುವು, ಕೋಗಿಲೆಯ ಕೊರಳ ಪುಣ್ಯ, ದುಂಬಿಗಳ ನಾಸಿಕದ ನಲಿವು, ನವಿಲ ನವರಾಟ್ಯ ರಂಗಂ, ಗಿಳಿವಿಂಡುಗಳ ಸವಿಯ ಸಾಮ್ರಾಜ್ಯ, ಹಿಮಕರನ್ನು ತಿಳಿದ ಬೆಡಗಿನ ಬೆಂಬಲಂ, ರತೀಶ್ವರನ ಭುಜಬಲದ ವೀರ ಸಿರಿ ಎಂದೆನಿಸಿ ಮೆರೆಯುವುದು ಈ ಉಪವನದ ಸೊಬಗು. ಅಬ್ಬಬ್ಬಬ್ಬ, ಬನದೇವಿಯು ತನ್ನಿನಿಯನ ಆಗಮನವನ್ನು ಬಯಸಿ ಹಸಿರುಡಿಗೆಯನ್ನುಟ್ಟು ಪೊಂದಾಭರಣಗಳ ತೊಟ್ಟು ಬಿಳಿದರಳ ಪರಿಮಳ ಮೈಗೆ ಪೂಸಿ ಪೂಗೆಂಪಿನಿಂಬೊಟ್ಟಿಟ್ಟು ನಮ್ಮಂತ ಅಬಲೆಯರನ್ನು ಕೈ ನಾನು ಯಾರೇ ಅಲ್ಲಿ ಕರ್ತಾರೆ ನಿನ್ನಲ್ವೇ ಮತ್ತೆ ಕೈ ಆ ಕರೆದ ಹಾಗೆ ಭಾಸವಾದದ್ದು ನನಗೆ. ಕಿಳಿ ನೀರನ್ನು ಕೊಳವನ್ನು ಹಿಡಿದು ಜಲಕ್ರೀಡೆಯನ್ನಾಡಿದ್ದೇವೆ. ಒದ್ದೆಯಾದಂತ ಸೀರೆಯನ್ನು ಬದಿಗಿರಿಸಿ ತಂದಿರುವ ಸೀರೆ ಮುಟ್ಟಾಗಾಯಿತು. ಎಲ್ಲೆಲ್ಲಿಗೆ ಎಷ್ಟು ಆಭರಣ ಬೇಕು ಅಷ್ಟು ತೊಟ್ಟಿದ್ದೇವೆ. ಕೇಶ ಶೃಂಗಾರ ಮುಗಿದಿದೆ. ಇನ್ನೇನಾಗ್ಬೇಕು ಹೇಳಿ? ಇನ್ನು ಹೂ ಬೇಕಲ್ಲ. ಹೇಗೆ ನೋಡುವ ಹಾಗೆ ಮುಡಿಗೆ ಹೂ, ಮುಡಿಗೆ ಕುಸುಮ. ಪ್ರಥಮವಾಗಿ ದೇವರಿಗೆ, ಆಮೇಲೆ ನಮ್ಮಂತ ಹೆಣ್ಣು ಮಕ್ಕಳು. ಮೊದಲು ದುಂಬಿಗೆ. ಹೌದೇ? ನಮ್ಗೆ ಗೊತ್ತಾಗುದಿಲ್ಲ ಅಷ್ಟೇ. ಇರ್ಲಿ ಬಿಡು. ನಾನಾ ಜಾತಿಯ ಸುಮಗಳು ಅರಳಿ ನಿಂತಿವೆ. ಅವುಗಳನ್ನು ಕೊಯ್ದು ಆಯ್ದು ನೇಯ್ದು ಮಾರೆ ಮಾಡಿ ಮುಡಿದ ನಂತರ ಅರಮನೆಯನ್ನು ಸೇರೋಣ. ನೀನ್ ಯಾವ ಹೂ ಕೊಯ್ತೀಯಾ? ಮರೆ ಏರ್ತೇನೆ. ಏರ್ಬಾರ್ದಂತ ಏನಿಲ್ಲ, ಕೆಳಗಡೆ ನೋಡಿ ಏರಿದ್ರೆ ಆಯ್ತು. ಅಷ್ಟೇ ಒಂದು ಧೈರ್ಯ ಬಿಡು. ಮತ್ತೆ ಯಾರು ಬರ್ ಇಲ್ಲ ಯಾರು ಆಗಲ್ಲ, ಬರ್ಲಿಕ್ಕಿಲ್ವೇ? ಇಲ್ಲ ಬಿಡು. ನೀನೇನ್ ನೋಡ್ತೀನಿ? ಸೇವಂತಿಗೆ. ಹೌದಾ? ನನಗೆ ಯಾವ ಹೂ ಸಿಗ್ತದೆ ನೋಡ್ತೇನೆ. ಒಂದಾಗಿ ಅರಮನೆಯನ್ನು ಸೇರೋಣ. ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಪರಿಪರಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ, ಕೊಯ್ಯುತ್ತಿರುವ ಸಮಯದಿ, ಕೊಯ್ಯುತ್ತಿರುವ ಸಮಯದಿ ತುರಗವೇರಿಕೊಂಡು ಹೊಳೆಯು ಬೇಟೆಯಾಟದಿ, ತುರಗವೇರಿಕೊಂಡು 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 ಹೊಳೆಯು ಬೇಟೆಯಾಟದಿಯೇ ಕರಿಯ ಬೆನ್ನಟ್ಟಿ ಆನಿ ಕರಿ ಕರಿ ಕರಿಯ ಬೆನ್ನಟ್ಟಿ ಬರಲು ಬಂದ ಸೋಲದಿ ಶರಣು 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 ಬಂದು ಗೆಲುವು ತೊಡನ್ನು ಸುಪಾಲದಿ ಹೊರಗವೇರಿಕೊಂಡು ಆಟದಿ ಶರಣು 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 ಸುರಗದ ಬೆನ್ನ ಮೇಲೆ ಯಾರಿ ಬೇಕಾಗ್ತಾ ಮುಂದೆ ಬರ್ತಾ ಇದ್ದ ಯಾರೋ ಒಬ್ರು ಎದ್ದು ಹೋಗ್ತಾ ಇದ್ದಾರೆ. ಮತ ತುಂಬಿದ ಆನೆಯನ್ನು ಇತ್ತ ಕಡೆ ಧಾವಿಸಿ ಬರ್ತಾ ಇದೆ. ಒಂದೇ ಒಂದು ಶರ ಪ್ರಯೋಗ ಮಾಡ್ತಾರೆ. ಏನಾಗ್ತದೆ? ನೀನು ಶರ ಪ್ರಯೋಗ ಮಾಡಬೇಕಾದ ಅಗತ್ಯ ಇಲ್ಲ. ದೂರದಿಂದಲೇ ನಿನ್ನನ್ನು ನೋಡಿದ ಆನೆಯು ನಿನ್ನನ್ನು ಕರೆ ಸ್ವಾಮಿ ಅಂತ ತಿಳಿದು ತನ್ನ ಸೊಂಡಿಲ ನೆತ್ತಿ ಕೊನೆಕಾರ ನೋಡಿ ಸ್ವಾಮಿಯೇ ಅಯ್ಯಪ್ಪ ಹೇಗೆ ತನ್ನ ಯಜಮಾನ ಅಂತ ತಿಳಿದು ತನ್ನ ಸೊಂಡಿಲ ನೆತ್ತಿ ಕೊನೆಕಾರ ನೋಡಿ ಸ್ವಾಮಿಯೇ. ಈಗ ಹೋಯ್ತು. ಕಾಣುತ್ತಿಲ್ಲ ಕೌತುಕವನು ಸತಿಯರಾಕ್ಷಣ, ಕಾಣುತ್ತಿಲ್ಲ ಕೌತುಕವನು ಸತಿಯರಾಕ್ಷಣ. ಕಾಣುತ್ತಿಲ್ಲ ಕೌತುಕವನು ಸತಿಯರಾಕ್ಷಣ, ಜಾಣಿ ಪದ್ಮಾವತಿಗೆ ತೋರಿ ಶ್ರೀನಿವಾಸನ, ಜಾಣಿ ಪದ್ಮಾವತಿಗೆ ತೋರಿ ಶ್ರೀನಿವಾಸನ. ಏನ ನಯನೆ ನೋಡೆ ತೊರಗ ಏರಿ ಬರುವನ, ಏನ ನಯನೆ ನೋಡೆ ತೊರಗ ಏರಿ
ಬರುವನ ತುರಗ ಏರಿ ಬರುವನ ಏನು ಶೌರ್ಯವಂತನ ಮಮ ಏನು ಶೌರ್ಯವಂತನ ಮಮ ನೋಡಿ ಜಾಣಿಸಬರನ ಕಾಣುತ್ತಿಲ್ಲ ಕೌತುಕವನು ಕಾಣುತ್ತಿಲ್ಲ ಕೌತುಕವನು ಕಾಣುತ್ತಿಲ್ಲ ಕೌತುಕವನು ಸತಿಯರು ಆ ಕ್ಷಣ ಸತಿಯರ ಕ್ಷಣ ದಿನ ತಗದಿ ಮಿತ್ರ ಈ ಎಲ್ಲ ಹೆಣ್ಮಕ್ಳು ನೋಡು ಕಾಲ ಆಗಿ ಕುಳಿತುಕೊಂಡು ನೀರಲ್ಲಿ ಸೆಂಡಿಗೆ ಬಿಡ್ತಾ ಇದ್ದಾರೆ. ಹೊಸ ಪ್ರಯೋಗ. ಈಗ ಸಾಲಲ್ಲಿ ಕೂತ್ಕೊಂಡು ಹಪ್ಪಳ ಮಾಡ್ತಾ ಇದ್ದಾರೆ ಗೆಣಸಿನ. ಹೌದು, ನಿನ್ನ ತಿತ್ತಿಗೆ ನಾಳಿಗೆ ಹಪ್ಪಳ ಬೇಡ, ಸೆಂಡಿಗೆ. ಮೋಸ ಆಯ್ತಲ್ಲ. ಈಗ ಸೆಂಡಿಗೆ ಇಲ್ಲದೆ ಸಮೋಸ ಆಯ್ತಂತೆ. ಅದು ಗೊತ್ತಾಗಿದೆ ನನಗೆ, ಯಾರಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಯಾವುದು ಹಾಗಲ್ವೇ? ಈ ಉಪವನಕ್ಕೆ ನಾವು ಮಾತ್ರ ಬಂದದ್ದಲ್ಲ. ನಾವು ಪ್ರಾಣಿ ಪಕ್ಷಿಗಳು, ನೀನು ಮಂಗ. ಮಂಗಿ ಮಂಗ ಪುಲ್ಲಿಂಗ, ಮಂಗಿ ನಪುಂಸಕಲಿಂಗ, ಪರಪುರುಷರು ಬಂದಿದ್ದಾರೆ ಅಂತ. ಪುರುಷರ ಮಿತ್ರ ಇಬ್ರು ಪರ ಪುರುಷರು ಅಂತ. ಪುರುಷರ್ ನೋಡಿದೆ ನೀನು? ನೋಡಿದೆ. ನಿಮ್ಗೆಲ್ಲ ಎಷ್ಟು ಬಾರಿ ಹೇಳುವುದಂತ, ಹಾಗಲ್ಲ ಪರಪುರುಷರನ್ನು ನೋಡ್ಬಾರ್ದು ಅಂತ. ನಿಮಗೆಲ್ಲ ಒಂದು ಹೇಳೋದೇ ಆಗಿ ಹೋಯ್ತು. ಯಾವಾಗ ನೋಡದೆ ಇರ್ತೀರೋ ಏನೋ ನೀವು. ಮಾಡುವುದೇ ನೋಡಿ ನೋಡಿ ಹೋದದ್ದು ನೋಡಿ ಹೋಗ್ತದಪ್ಪ. ಏನ್ ಹೇಳು? ಒಂದು ಘಟನೆ ನಡೆದು ಹೋಯ್ತು ಅಂತ. ಘಟನೆ? ಹೌದು. ಏನ್ ಹೇಳು? ಮದ ತುಂಬಿದ ಆನೆ ತಗಡೆ ಬರ್ತಾ ಇತ್ತು ಕೀಳಿಟ್ಟ. ಕೀಳಿಟ್ಟದ್ದು ಆನೆಯ? ಆನೆ. ಆ ಸಂದರ್ಭ ಇಬ್ಬರಲ್ಲಿ ಒಬ್ಬ ಆತ ಬಿಲ್ಲಿಗೆ ಬಾಣವನ್ನು ಜೋಡಿಸಿ ಎಳ್ದ ಅಂತಾರ. ಅವ ಎಳ್ದಿದ್ದನ್ನ ಬಿಟ್ಟಿದ್ದ ಗೊತ್ತಿಲ್ಲ, ನೀನಂತೂ ಎಳ್ದದ್ದು ಹೌದು. ಬಿಡ್ಲಿಲ್ಲ ಬಾಣ, ಬಿಡ್ಲಿಲ್ಲ. ಆಮೇಲೆ ಆ ಆನೆ ಶರಣು ಬಂದು ಹಿಂದಕ್ಕೆ ಹೋಯ್ತು. ನನಗೆ ಗೊತ್ತಾಯಿತು. ಏನು? ಅದು ಸಾಕಿದ ಆನೆ, ಅವರದ್ದೇ ಇರಬೇಕು. ಈ ಆನೆ ಸಾಕುವವರನ್ನು ಆನೆ ಮಾವುತ ಅಂತ ಹೇಳ್ತಾರೆ. ಹೌದಾ? ಅವರದ್ದೇ ಇರಬಹುದೇ? ಮಿತ್ರ, ನೀನು ಆನೆ ಮಾವುತ ಅಂತೆ. ಮುಂದಿನ ಪರ್ಯಾಯಕ್ಕೆ ನಿನ್ನ ಆನೆ ಹಿಡ್ಕೊಂಡು ಹೋಗು. ನಾನು ಆನೆ ಹಿಡ್ಕೊಂಡು ಹೋದ್ರೆ ನೀನೇನ್ ಮಾಡ್ತೀನಿ? ನಾನು ತೆಂಗಿನಕಾಯಿ ಗಡಿ ಹಚ್ಚೇನೆ. ಯಾಕೆ? ಆನೆಗೆ ಮಣ್ಣು ಎಲ್ಲ ಇವನಿಗೆ. ಗೆಳತಿ, ಅವ್ರು ನಮ್ಮೆ ನೋಡ್ಬೇಕು, ಎಷ್ಟು ಚಂದ ಇದ್ದಾರೆ ಗೊತ್ತುಂಟಾ? ನೋಡಿ, ಅವಳ ಬಾಯಿ ನೋಡು ಕಿವಿವರೆಗೆ ಹೋಯ್ತು. ಈಗ ಎಷ್ಟು ಚಂದ. ಒಬ್ಬಾತ ನೋಡುದಕ್ಕೆ ಸಾಕ್ಷಾತ್ ಮನ್ಮಥ ಸ್ವರೂಪಿ. ಒಬ್ಬ ಸಾಕ್ಷಾತ್ ಮನ್ಮಥ, ಇನ್ನೊಬ್ಬ ಸಾಕ್ಷಾತ್ ಹನುಮಂತ. ಈಶ್ವರ ಒಬ್ಬ ಮನ್ಮಥ, ಇನ್ನೊಬ್ಬ ಹನುಮಂತ. ಒಬ್ಬ ಎಂಟನೆಯ ಬಂಟ. ಒಬ್ಬ ಬಂಟ, ಇನ್ನೊಬ್ಬ ಕುಂಟ. ಒಬ್ಬ ಬಂಟ, ಒಬ್ಬ ಕುಂಟ, ಒಬ್ಬ ಮನ್ಮಥ, ಒಬ್ಬ ಹನುಮಂತ. ಮನ್ಮಥನಿಗೆ ದೇವಸ್ಥಾನ ಇಲ್ಲ, ಹನುಮಂತನಿಗೆ ದೇವಸ್ಥಾನ. ಎಷ್ಟು ಚಂದ ಇದ್ದಾರೆ ಗೊತ್ತುಂಟಾ? ಏನೇ ಹೋದಲ್ಲೆಲ್ಲ ನೀವು ನೋಡ್ತೀರಂತ ನನಗೆ ನೋಡ್ಲಿಕ್ಕೆ ಆಗ್ತದ? ಒಂದೇ ಸಾರಿ ನೋಡಿ ನಿನ್ನ ಗಾರ್ಧಪಗಾನ ನಿಲ್ಲಿದ್ದೆ. ಇಷ್ಟೆಲ್ಲ ಒತ್ತಾಯಿಸ್ತೀರಂತಾದ್ರೆ ನಾನು ನೋಡ್ತೇನೆ, ನೇರವಾಗಿ ನೋಡುವುದಿಲ್ಲ. ನನ್ನ ಸುತ್ತ ನೀವು ನಿಲ್ಲಿ, ಇಲ್ಲಿಂದ ಕದ್ದು ನೋಡ್ತೇನೆ ನಾನು. ಮಿತ್ರ, ಅವರು ಕದ್ದು ನೋಡ್ತಾರಂತೆ, ನಾವಿಬ್ಬರು ಎದ್ದು ನೋಡುವ. ಸಂದೇಶ ಮುಖಾಂತರ ನೋಡು, ಮನ್ಮಥನನ್ನು ನಾನು ನೋಡ್ತೇನೆ, ಹನುಮಂತನನ್ನು ನೀನು ನೋಡು. ಆಡಿದ್ದ ಬಂಟನನ್ನು ನಾನು ನೋಡ್ತೇನೆ, ಕುಂಟನನ್ನು ನೋಡ್ತೇನೆ. ನೋಡು ಯಾರಿಗೆ ಸತಿಯರೆಂಬುದಕ್ಕೆ ಪದ್ಮಾವತಿಗೂ ಸಖಿಯರೆಂಬುದ ಕೇಳಿ ಪದ್ಮಾವತಿಗೂ ಕಂಡಳು ಮೆರೆವ ವೆಂಕಟಪತಿಯ ರೂಪವ ಮೆರೆವ ವೆಂಕಟಪತಿಯ ರೂಪವ ವೆಂಕಟಪತಿಯ ರೂಪವ ತಳೆದಚ್ಚರಿಯಲು ಮನದೊಳಗಿಗೆ ತಳೆದಚ್ಚರಿಯಲು ಮನದೊಳಗಿಗೆ ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರುಳು ಪೇಳಿದಳು
ಕಳುಗಿರಿ ಕಿತವಚನ ಕಳುಗಿರಿ ಕಿತವಚನ ಕಿತವಚನ ಕಿತವಚನದಿಲ್ ದಿವನ ನೆನೆ ಶ್ರೀಗರಿಯ ನುಡಿಸಿದರು ಮೆರೆವ ವೆಂಕಟಪತಿಯ ರೂಪವನು ಕಂಡನು ನೀವು ಹೇಳಿದಷ್ಟೆಲ್ಲ ಚಂದ ಇಲ್ವೇ? ಯಾರು ಹೇಳಿದ್ದು? ನೀ ಹೇಳಿದಷ್ಟು. ನೋಡಿ ನೋಡು ಎಷ್ಟು ಚಂದ. ಏನು ಅವರು ಇಲ್ಲಿಗೆ ಬಂದಿದ್ದಾರಂತಾದ್ರೆ ಅವರನ್ನು ವಿಚಾರಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು. ಯಾರೆನ್ನುವುದಾಗಿ ನೀವು ಹೋಗಿ ಕೇಳಿ. ಆಯ್ತು. ನಾನು ಇದ್ದೇನೆ ಜೊತೆ, ನೆನಪಿರ್ಬೇಕು. ಯಾರು ನೀನು ಬರಪುಳಿಂದಾನೆ ಯಾರು ಎಂತದೆ ಹಾಗ ಯಾರು ಪುಳಿಂದ ಯಾರು ನೀನು ಬರಪುಳಿಂದನೆ ಈ ಹೊಲಕ್ಕೆ ಬಂದ ಕಾರಣಗಳ ಹೇಳುಗಮ್ಮನೆ ನಾರಿಯರು ಸಂಚರಿಪವನದಿ ಏರಿ ಹಯವ ಪುರುಷರೈ ಈ ರೀತಿಯಳು ತಿರುಗುತ್ತಿರುವೆ ಯಾರು ನುಡಿದಲ್ಲವನು ನುಡಿ ಯಾರು ನೀನು ಹೊರಪುಳಿಲ್ದನಿ ಯಾರು ಯಾರು ಕಾಪಾಡಿ ಕಾಪಾಡಿ ಅಮಾಯಕ ಪುರುಷನನ್ನು ಇಬ್ಬರು ಸ್ತ್ರೀಯರು ಬಲಸ್ಕರಿಸ್ತಾ ಇದ್ದಾರೆ. ಅದು ಅಮಾಯಕ ಯಾರು? ಅಮಾಯಕ ಏ ಪಾಪಿ, ಮುಗ್ಧನು ಪ್ರಾಮಾಣಿಕನು ಅಮಾಯಕನು ನಾನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಏನ್ ಮಾಡಿದ್ರು ನೀನು? ಎಲ್ಲಿಯಾದ್ರೂ ಕಾಗೆ ಹಿಂಡಿಗೆ ಕಲ್ಲು ಹೊಡೆದಿಯಾ? ಎಂತ ಕೊಕ್ಕಕಾಲವಾಣಿಯರು, ಕೋಕಿಲವಾಣಿಯರು, ಎಂತ ಬದನೆ ಸುಂದರಿ, ಬದನೆ ಸುಂದರಿ, ನೀನು ವದನ ಸುಂದರಿಯರು. ಇವರು ಬೆರಳೆ ಹಾಕಿ ಅದ್ರ ಮುಖ ನೋಡುದಪ್ಪ, ಈಗಲೇ ಮೈ ಮೇಲೆ ದರ್ಶನ ಬರ್ತಾ ಉಂಟು. ವಿಚಾರಣೆ ಮಾಡು. ಸಾಕು, ನಿನ್ನ ವಿಚಾರಣೆ ಸಾಕು. ನೀನೇನು ಮಾತಾಡಿಸ್ಲಿಕ್ಕೆ ಹೋಗುದಾ ಹೊಡಿಲಿಕ್ಕೆ ಹೋಗುದಾ? ನನ್ನ ಕ್ರಮವೇ ಎಂತ ಕ್ರಮ? ಯಾರಲ್ಲಿ ಹೇಗೆ ಮಾತಾಡುವುದಂತ ಇಲ್ವೇನೆ? ಈ ಮಾತಿಗೂ ಒಂದು ಮುಖ ಅಂತ ಉಂಟು. ಮುಖದಲ್ಲಿ ಮಾತಾಡು. ಹಾಗ ಮಾತಾಡಿಸುವುದು ಹೇಗೆ ನೋಡುವ. ಯಾರು ನೀನು? ಯಾರ ನೀನು? ಮಗನೇ, ಅಷ್ಟು ವ್ಯತ್ಯಾಸ ಉಂಟು, ಎಲ್ಲರಿಗೆ ಒಂದೇ ಅಲ್ಲ. ಇಷ್ಟೇ ವ್ಯತ್ಯಾಸ, ಗೊತ್ತಾಯ್ತಲ್ಲ? ಯಾರ ನೀನು? ಬದಲಾವಣೆ ನೋಡು ಪುಣ್ಯಾತ್ಮ. ಯಾರ ನೀನು? ಅಯ್ಯೋ ಅಯ್ಯೋ, ಒಂದು ತಾಗುವ ಲಕ್ಷಣ ಉಂಟು. ನಿನ್ನ ತಲೆಗೆ ಬಂಡೆ ಕಲ್ಲು ತಾಗ್ತದೆ. ಬಂಡೆ ಕಲ್ಲು ಬಿಡಿ, ಇಷ್ಟು ವರ್ಷದಲ್ಲಿ ಒಂದು ಜಲ್ಲಿ ಕಲ್ಲು ತಾಗಿ. ಎಲ್ಲ ಗಡ್ಸುಗಳೇ. ಯಾರು? ಹೋರಿ ಹೋರಿ. ನೀನು ಹೋರಿ. ಪೂರ್ವಾಸನ ಫಲ. ಪೂರ್ವಾಸನ ಫಲ ನೀರಡಿಕೆ. ಪೂರ್ವವಾಸನ ಫಲ ಅಲ್ಲ, ಅದು ಮುಂದಿನ ಜನ್ಮಕ್ಕೆ ತಯಾರಿ. ದೇವಸ್ಥಾನ ಒಂದು ಹೋರಿ ಆದ್ರೂ ಸಾಕು. ಹೇ ಹೇ ಅಂತ ಹೇಳಿದ. ಅಂದ್ರೆ ನೀನು ಪ್ರಥಮ ದರ್ಜೆಯವ ಎಂಬ ಹೇ ಅಂತ ಹೇಳಿದ್ದ. ಪರಿಚಯ ಇಲ್ವಲ್ಲ, ನಿಮ್ಮ ಹೆಸರು ಏನಂತ ಗೊತ್ತಿಲ್ಲ, ಹಾಗಾಗಿ ಹೇ ಅಂತ ಹೇಳಿದ್ರು. ಸರಿ, ನಿಮ್ಗೆ ಕಣ್ ಕಾಣುದಿಲ್ವಾ? ನಮ್ಮ ಕಣ್ಣು ನಮಗೆ ಹೇಗಪ್ಪ ಕಾಣಿಸುದು? ನಮಗೆ ಕನ್ನಡಿ ಮುಂದಿಟ್ರೆ ಮಾತ್ರ ನಮ್ಮ ಕಣ್ಣು ನಮಗೆ ಕಾಣುದು. ನಿಮ್ಮ ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳಿದ್ದು. ಯಾರು ಪಕ್ಕದಲ್ಲಿ ಶೆಟ್ರು ಇಲ್ಲ ಅಂತ ಹೇಳಿ? ಯಾರಿದ್ದಾರೆ?
ಕಣ್ಣಿನಲ್ಲಿ ದೃಷ್ಟಿ ಯಾಕೆ ನೋಡಲ್ಲಿ ಏನು ಎಷ್ಟು ಚೆನ್ನಾಗಿ ಬರೆದಿರಿಸಿದ್ದೇವೆ ನೋಡಲ್ಲಿ. ನೀವು ಎಷ್ಟು ಚೆನ್ನಾಗಿ ಬೇಕಾದ್ರೂ ಬರಿಬಹುದು, ಆದ್ರೆ ನಮಗೆ ಓದ್ಲಿಕ್ಕೆ ಬರ್ಬೇಕಲ್ಲ. ನಮಗಿಬ್ಬರಿಗೆ ಓದ್ಲಿಕ್ಕೆ ಬರುವುದಿಲ್ಲ. ನಿಮಗೆ ಓದ್ಲಿಕ್ಕೆ ಬರುದಿಲ್ವಾ? ಓದ್ಲಿಕ್ಕೆ ಬರುವುದಿಲ್ಲ ಅಂತ ತಾಸಾರ ಮಾಡಬೇಡ. ಓದ್ಲಿಕ್ಕೆ ಬಾರದಿತ್ತು, ನಮಗೆ ಬರೀಲಿಕ್ಕೆ ಬರ್ತದೆ. ಹೌದಾ? ಅದು ಬರಲಿಕ್ಕೆ ಬರ್ತದೆ ಅಂತ ಗೊತ್ತಾದ. ಅದು ನಮ್ಮ ಬದುಕಿನಲ್ಲಿ ಸಂಘಟಿಸಿದಂತಹ ಒಂದು ಅಗಟಿದ ಘಟನೆ. ಯಾವುದು? ಇವನನ್ನು ನನ್ನನ್ನು ಒಟ್ಟಿಗೆ ಗುರುಮಠಕ್ಕೆ ಹಾಕಿದ್ರು. ಎಂತದ ಹಾಕಿದ್ರು? ಎಂತ ಪಂಜರಕ್ಕೆ ಹಾಕಿದ್ದ? ಗುರುಗಳು ಪಾಠ ಮಾಡ್ತಾ ಇದ್ರು. ನನಗೆ ಅದರ ಬಗ್ಗೆ ಹೆಚ್ಚು ಉಮೇದಿರ್ಲಿಲ್ಲ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಕಿಟ್ಲಿ ಮಾಡ್ತಾ ಇದ್ದೆ. ಕಿಟ್ಲಿ ಅಲ್ಲ, ಕೀಟಲೆ ಮಾಡ್ತಾ ಇದ್ದೆ. ಗುರುಗಳು ಬಂದ್ರು. ನೀವು ಎಷ್ಟು ಮಾತಾಡ್ತೀರಿ, ಏನ್ ಮಾತಾಡ್ತೀರಿ ಅಂತ ಕಿವಿ ಹಿಡಿದು ಎಳ್ದು ಹೊರಗಾಕಿ ಹೊರಗೆ. ಬೆಕ್ಕಿನ ಮರಿ ಕಿವಿಯನ್ನು ಹಿಡಿದು ಎಳೆದು ಬಿಸಾಡಿದ. ನಿಮ್ಗೆ ಹೆಂಗಸರಿಗೆ ಒಲೆ ಬುಡದಲ್ಲಿ ಮಂಟೆ ಸುಟ್ಟ ಬೆಕ್ಕಿನ ಮರಿ ಅಂದ್ರೆ ಬೇರೆ ಏನು ಗೊತ್ತುಂಟು? ಹೊರಗೆ ಬಿದ್ದಾದ್ಮೇಲೆ ಕಿಟಕಿಯಲ್ಲಿ ಇಣಿಕಿ ನೋಡ್ತೀನಿ, ಇವರೆಲ್ಲ ಒಳಗಿನೊಳಗೆ ಬರೀತಾ ಇದ್ರು. ನನಗೂ ಬರೀಲಿಕ್ಕೆ ನೋಡು, ನಿನ್ನ ದುರ್ಬುದ್ಧಿ ನೋಡು ನಿನ್ನದು. ಹಾಗೆ ನನಗೂ ಬರೀಬೇಕೆಂದು ಆಸೆ ಇತ್ತು. ಆಚೀಚೆ ಕೈ ಹಾಕಿದ ಪಕ್ಕದಲ್ಲಿ ಒಂದು ಇಡ್ಲಿ ತುಂಡು ಸಿಕ್ಕಿ ಇದ್ದಲಿ ತುಂಡು ಮಸಿ ತುಂಡು ಅದನ್ನು ತಗೊಂಡು ಗೋಡೆ ಮೇಲೆ ರಾಯ್ ರಾಯ್ ರೈ ರಾಯ್ ರಾಯ್ ರೈ ರಾಯ್ ರಾಯ್ ರೈ ಅಂತ ಬರೀತಾ ಹಾಗೆ ಬರೀತಾ ಇದ್ದ. ಗುರುಗಳು ಬಂದ್ರು. ಇವತ್ತಿನ ನೀನು ಗೋಡೆ ಮೇಲೆ ಬರೆದ್ರೆ ಕೈ ಮುರಿತೇನೆ ಅಂದ್ರು. ಆವಾಗ ಅವನಿಗೆ ಗೊತ್ತಾದ ಅಷ್ಟು ಹೊತ್ತು ಗೋಡೆ ಮೇಲೆ ಬರ್ದದ್ದು ಅಂತ. ಆಯ್ತಪ್ಪ, ಅವ ಬರ್ದದ್ದು ಓದುದು ಯಾರು? ಅವತ್ತು ಗುರುಗಳು ಓದಿದ್ರು. ಇವತ್ತು ಇವರೇ ಓದ್ಬೇಕಷ್ಟೇ. ನಾವು ಅದನ್ನು ಓದುದಿಲ್ಲ, ಇಲ್ಲಿ ಬರ್ದಿದ್ದನ್ನು. ಏನು ಬರ್ದಿದ್ದಾರೆ? ಅಪ್ಪನ ವಿನ ಪ್ರವೇಶ ಇಲ್ಲ. ಸರಿ ಆಯ್ತಲ್ಲ. ನಾವು ನಮ್ಮ ಅಪ್ಪನನ್ನು ಕರ್ಕೊಂಡ್ ಬರ್ಲಿಲ್ಲ. ಹಳೆ ಮುದುಕರು ಚೊರೆ ಅಂಡೆ ನೆಕ್ಕು ñೈ ಇರ್ತಾರೆ. ಗೊತ್ತಾಯ್ತಾ? ಹೌದಾ? ಇವನಷ್ಟಲ್ಲ, ಇವನಿಂದ ಹೆಚ್ಚು ಮಾತ್ರ. ಅಪ್ಪನನ್ನು ಕರ್ಕೊಂಡು ಬರ್ಲಿಲ್ಲ. ಹಾಗಲ್ವಾ? ಅಪ್ಪನ ವಿನ ಪುರುಷರಿಗೆ ಪ್ರವೇಶ ಇಲ್ಲ. ಯಾಕೆ ಪ್ರವೇಶ ಇಲ್ಲ? ಅಯ್ಯೋ, ನಿನಗೆ ಹೇಗೆ ಹೇಳುವುದಂತ ಹೇಳು. ಅದೇ ಹೇಳು. ಅಂದ್ರೆ ಈ ವನ ನನ್ನ ವನ. ಓ, ಇವ ನಿಮ್ಮ ವನ. ಈ ವನ ನನ್ನ ವನ. ಇವ ನಿಮ್ಮ ವನ. ಈ ವನ, ಈ ಜಾಗ ಬರುತ್ತಂತೆ ನಮ್ಮದು. ನಿಮ್ದು ನೋಡು, ಹಕ್ಕುಪತ್ರ ತೋರಿಸಿ. ಯಾರಿಗೆ ತೋರಿಸುವುದು? ಈ ಜಾಗ ನಿಮ್ದು. ಪಂಜಲಿಗೆ ಬಿಟ್ಟುಕೊಟ್ಟು ಯಾರಿಗೆ ಹಕ್ಕುಪತ್ರ ತೋರಿಸಿ? ಅಲ್ಲ, ಅದನ್ನೆಲ್ಲ ಹಿಡ್ಕೊಂಡು ತಿರುಗಾಟ ಮಾಡ್ತಾರೆ. ಎಷ್ಟು ವಿಸ್ತೀರ್ಣ ಗೊತ್ತಿಲ್ಲ. ಅಲ್ಲ, ಒಂದು ವೇಳೆ ತೋರಿಸಿದ್ರೆ ಅವನಿಗೆ ಓದ್ಲಿಕ್ಕೆ ಬರುದಿಲ್ಲ. ಹಾಗೆ ತೋರಿಸ್ಲಿಕ್ಕೆ ಹೋಗಬೇಡಿ. ನಾವು ಏನಕ್ಕೇನು ಮಾಡಿ ನಕ್ಷೆ ನೋಡಿದ್ರೆ ಸಾಕು. ಇಲ್ಲ ಅಂದ್ರೆ ಈ ಸ್ಥಳ ಅಂದ್ರೆ ಈ ವನ ನನ್ನದ್ದು ಅಂತ ಹೇಳಿದ್ದು. ಅದೆಂತದ ಅದರಲ್ಲಿ ಹೋಗುದು? ಬಿಳಿ ಬಟ್ಟೆ ಅದು ಉದಯ ಬಳೆ. ಏನದು? ಅದು ಕುದುರೆ. ಮೂರು ಪ್ರಸಂಗ ಇಟ್ಟು ಮಂಡಿ ಬಿಸಿ. ಕುದುರೆಯ? ಅಲ್ಲ, ಮತ್ತೆ ನೀವು ಅದರಲ್ಲೇ ಬಂದದ್ದ? ನಮ್ಮ ವಾಹನ ಅದು. ಅದನ್ನಂತೂ ನಂಬಿಕೊಂಡು ಯಾರಾದ್ರೂ ತಿರುಗ. ನಮ್ಮ ವಾಹನದ ಬಗ್ಗೆ ನಮಗೆ ನಂಬಿಕೆ ಉಂಟು. ನಿಮಗಿರ್ಬಹುದು. ಅಲ್ಲಿ ಈಗಲೂ ಬಡಕರ ಕುದುರೆ ಈಗಲೂ ಇನ್ನೊಂದು ಗಳಿಗೆ ಸಾಯುವ ಸ್ಥಿತಿಯಲ್ಲಿ ಇದೆ. ಅದು ಹೇಗಿರುವುದು ಅಂತ ನಮಗೆ ಗೊತ್ತಿರುವುದು. ಮತ್ತೆ ಅದನ್ನೇ ಏರಿಕೊಂಡು ಬಂದವರು ನಾವು. ಆಯ್ತು, ಏರ್ಕೊಂಡು ಬಂದಿದ್ದೀರಲ್ಲ, ಹೇಗೂ ಬಂದಾಯ್ತಲ್ಲ. ಬಂದಾಯ್ತು. ಮತ್ತೆ ಇಷ್ಟು ಬಂದಾಗಿದ್ದಕ್ಕೆ ಹೋಗಿ ಬಂದ ಕಾರ್ಯ ಪೂರ್ಣವಾಗದೆ, ಬಂದ ಕಾರ್ಯ ಪೂರ್ಣವಾಗದೆ ನಾವು ಕೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಕೋಪನಲ್ಲ, ನಾ ಕೋಪನಲ್ಲ, ಕೋಪನಲ್ಲ, ಕೋಪನಲ್ಲ. ಇಂದು ನಿಮ್ಮ ಮುಂದೆ ಇಲ್ಲದೆ ಕೋಪನಲ್ಲ, ಇಂದು ನಿಮ್ಮ ಮುಂದೆ ನಿಲ್ಲದೆ. ಮುಂದೆ ಮೆರವ ತರುಣಿ ಮಣಿಯ ಇಂದು ಕಂಡು ಬಂದೆ ನಾವು. ಮುಂದೆ ಮೆರವ ತರುಣಿ ಮಣಿಯ ಇಂದು ಕಂಡು ಬಂದೆ. ಅವಳು ಒಂದು ಕಾರ್ಯ ವಿಹುದು ಜನಲಿದ ಎಂದಾರಾಗ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ ನಾವು ಕೋಪನಲ್ಲ. ಪೂರ್ಣವಾಗದೆ ಆಗುದಿಲ್ಲ. ನಮ್ಮ ಬದುಕಿನಲ್ಲಿ ನಾವೊಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ನಮ್ಮ ಇಬ್ಬರಿಗೆ ಒಂದು ಪದ್ಧತಿ ಉಂಟು. ನಿನ್ನ ತಲೆಗೆ ಕಡಿಲಿಕ್ಕೆ ಅದು
ಒಂದು ಆಚಾರ, ಒಂದು ವಿಚಾರ, ಒಂದು ನೇಮ ಉಂಟು, ಒಂದು ಪದ್ಧತಿ. ನೇಮಕ್ಕೆ ನೀವು ಅಂದ್ರೆ ನಾಳಿನ ದಿವಸ ಎಲ್ಲಿಯಾದ್ರೂ ಒಂದು ಕಡೆಗೆ ಹೋಗಿ ಏನಾದ್ರೂ ಒಂದು ಕಾರ್ಯ ಆಗಬೇಕು ಅಂತ ಇದ್ರೆ ಆ ಕಾರ್ಯದ ಕುರಿತಾಗಿ ಮೊದಲಿನ ದಿವಸವೇ ನಾವೊಂದು ರೂಪರೇಖೆ ಸಿದ್ಧಪಡಿಸ್ತೇವೆ. ಇಷ್ಟೊತ್ತಿಗೆ ಹೋಗ್ಬೇಕು, ಇಂಥ ಹತ್ರ ಮಾತಾಡ್ಬೇಕು, ಇಷ್ಟೇ ತಗೊಳ್ಬೇಕು, ಇಷ್ಟೇ ತಗೊಂಡು ಹೀಗೆ ಬರ್ಬೇಕು ಅಂತೇಳಿ ಒಂದು ರೂಪರೇಖೆ ಹಾಕಿ ನಿರ್ಧಾರ ಮಾಡಿ ಹೋದ ಮೇಲೆ ಆ ಕಾರ್ಯ ಆಗ್ಲಿಲ್ಲ ಅಂತ ಆದ್ರೆ ನಾನಾದ್ರೂ ಬಂದೆ, ನೀವು ಬರ್ಲಿಕ್ಕಿಲ್ಲ. ನಾನಿಂದ ಬರಲಿಲ್ಲ, ನಾನು ಕೊಪ್ಪರಿಗೆ ನಾಗರಾವ್ ಸುತ್ತ ಹಾಕಿದೆ. ಹಾಗೆ ಇಂದಿನ ದಿನ ಮಹತ್ತರವಾದ ಕಾರ್ಯವನ್ನು ಸಂಕಲ್ಪ ಮಾಡಿ ತುರಗದ ಬೆನ್ನ ಮೇಲೆ ಏರಿ ಬರ್ತಾ ಇದ್ದಂತೆ ಹಬ್ಬ ಮುಗೀತಿ. ಅದ ಒಬ್ಬರಲ್ಲ ಇಬ್ಬರಲ್ಲ ಅದೆಷ್ಟೋ ಮಂದಿ ನಾರಿ ಮಣಿಗಳು, ಅದೆಷ್ಟು ನಾಯಿ ಮರಿಗಳೇ. ಅದರಲ್ಲಿ ಉಳಿದವರ ವಿಚಾರ ಬಿಡು, ಮುಂದೆ ಬೇರೆವ ಅಲ್ಲ ಹಿಂದೆ ಬೇರೆವ. ಮುಂದೆ ಮಿತ್ರ, ಈ ವಿಚಾರದಲ್ಲಿ ನಿನ್ಗೂ ನನಗೂ ಜಗಳ ಅಡ್ಡಿಲ್ಲ. ಹಿಂದೆ ಹಿಂದೆ ಜಗಳ ಇಲ್ಲ, ನಿನಗೆ ಹಿಂದೆ ಆಗಲಿ ನನಗೆ ಮುಂದೆ ಆಗಲಿ. ಮುಂದೆ ಬೇರೆವ ತರುಣಿ ಮಣಿಗಳೊಂದು ಸಣ್ಣ ಕಾರ್ಯ ಉಂಟು, ಅದಾದ್ರೂ ಮುಗುಲ ಕಡ್ಡಿಲ್ಲ. ಖಾದಿಗಿಂದ ಹರಿಗೆ ನುಡಿದಳು ಯಾರೆಲ್ಲವ ಬಿಡತಿ ರಾತ ಮನಕ್ಕೆ ಬಂದ ತೆರದಳು ಮಾತನಾಡಬೇಡ ಜೋಗಿ ಈ ತರದಲ್ಲಿ ನಮ್ಮ ಮನಕ್ಕೆ ಏತಕ್ಕಾಗಿ ಬಂದೆ ವೃತ್ತಾಂತವಲ್ಲ ಬೇಡುವೀಗ. ಒಳ್ಳೆ ನೀರ್ದೋಸೆ ಹೋಯ್ತಾಳೆ. ಇನ್ನ ತಲೆ ಮೇಲೆ ಹುಯ್ಬೇಕು ನೀರು ಚಟ್ನಿ ಗಡಿಗೆ ಯಾರು? ನೀನೆ. ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದನ್ನ ಇನ್ನೆಲ್ಲ ಉಂಟಲ್ಲ ಮೊದಲು ತಂದದ್ದೆ. ಆಮೇಲೆ ಹುಳಿ ಯಾರು? ಎಲ್ಲ ಅವನಲ್ಲಿ ಹೆಚ್ಚಿಗೆ ಇರುವಾಗ ಮತ್ತೆ ಹುಡುಕುವುದಿಲ್ಲ. ಯಾರು? ಪುಳಿಂದ ಪುಳಿಂದ ಹೆಣ್ಣು ಮಕ್ಕಳು ಯಾವತ್ತಾದ್ರೂ ಪುಳಿಗಿಲ್ಲದುಂಟಾ? ಒಂದು ವೇಳೆ ತಿನ್ನುವುದಿದ್ರೆ ಹೆಣ್ಣು ಮಕ್ಕಳು ಮಾತ್ರ ಮುಂದೊಂದು ದಿನ ನಿರೀಕ್ಷಿಸಿರಿ. ಕಾಡ ಬೇಡ, ಕಾಡುವುದಿಲ್ಲ, ಬೇಡುವುದಿಲ್ಲ. ನಿಮ್ಮ ಅಂಗ ಆಕಾರ ನಡೆ ನುಡಿ ಇದನ್ನೆಲ್ಲ ಕಂಡಾಗ ಕಾಡಿನಲ್ಲಿ ಒಂದು ಜನಾಂಗದವರು ವಾಸವಾಗಿರ್ತಾರೆ, ಅವರನ್ನು ಕಾಡ ಕಿರಾತರು ಅಂತ ಕರೀತಾನೆ. ಅವರೇ ನೀವು ಹೌದು ಅಂತ ಆದ್ರೆ ನೀನ್ ಯಾರು, ನಿನ್ನ ಅಪ್ಪನ ಹೆಸರು, ನಿನ್ನ ಅಮ್ಮನ ಹೆಸರು, ನಿನ್ನ ಮಗನ ಗಟ್ಟಿ ಬರ್ತದೆ, ತಚ್ಚಿಲಾಪತ್ತೆ ಹೂವಿನ ಬರ್ತದೆ, ತಚ್ಚಿಲಾಪತ್ತೆ ಊದು ಹೂವೇ ಬಳಿಗಾರ ಕೂಡ ತಚ್ಚೆ ಬರ್ತದೆ, ಮೂರು ಪ್ರಸಂಗ ತಚ್ಚಲಾಗುತ್ತೆ. ಈಶ್ವರಮಂಗಲ ನಟ್ಟಿಕಾರ ಒಂದು ದೇವರು ಬರ್ತದೆ, ಬೇಗ ಹೋಗಿದೆ. ಏನು ಅಂತ ನನಗೆ ಅರ್ಥ ಆಗಿಲ್ಲ. ಅದು ನನಗೆ ಅರ್ಥ ಆಗಲಿಲ್ಲ. ಯಾರ ಭಾಷೆ ಅದು? ತೋಡು ಮಾಡ್ಲಿಕ್ಕೆ ಬರ್ತಾರಲ್ಲ. ಅಂದ್ರೆ ಏನು ಗೊತ್ತಾ, ನೀನು ಪ್ರಶ್ನೆ ಕೇಳಿದ ಶೈಲಿ ಹಾಗಿತ್ತು, ಸ್ವಲ್ಪ ನಿಧಾನವಾಗಿ. ನೀವೆಲ್ಲರೂ ನಿಧಾನರಾಗಿ ಕೇಳಿ. ನೀನ್ ಯಾರು, ನಿನ್ನ ಅಪ್ಪ ಯಾರು? ನಮ್ಮಲ್ಲಿ ಅಮ್ಮನಿಂದ ಪ್ರಾರಂಭ. ದೇವಕಿ ಎಲ್ಲ ಅವ್ವೇ ಜನಕನು ಶೌರಿಗೂ ಶೌರಿಗೂ ದೇವಕಿ ಎಲ್ಲವೇ ಜನಕನು ಶೌರ್ಯೋ ವಾಸುದೇವನೆಂದು ಕರೆವರ್ ಎಲ್ಲನೋ ವಾಸುದೇವ ಎಂದು ಕರೆವರ್ ಎಲ್ಲನೂ ವಾಸುದೇವನೆಂದು ಕರೆವ ಎನ್ನನು ಈ ವಿಧದ ಕನ್ಯಾರ್ಥಿಯಾಗಿ ನಾವನು ಕನ್ನಡಗೆ ಬಂದೆ ಈ ವಿಧದ ಕನ್ಯಾರ್ಥಿಯಾಗಿ ನಾವನಕ್ಕೆ ಮುನ್ನಡೆಗೆ ಬಂದೆ ಭಾವಕಿಯನು ಯಾರು ಎನ್ನುವದ ಸಾವಧಾನ ಗುಣದ ಪೇಳು ಭಾವಕಿಯನು ಯಾರು ಎನ್ನುವದ ಸಾವಧಾನ ಗುಣದ ಪೇಳು ಭಾವಕಿನಿ ಏನು ಎನ್ನುವದ ಸಾವಧಾನದಿಂದ ಪೇಳು ದೇವಕಿ ಎಲ್ಲವೇ ಆ
ಸ್ವಭಾವ ತುಂಬಿ ಏನೋ ಆಗಿದೆ. ಅಯ್ಯೋ ಹೊಟ್ಟೆ ನೋವು ಆಗಿದೆ. ಸಣ್ಣ ಪ್ರಾಯದಲ್ಲಿ ಏನು ಕೆಲಸ ಎಲ್ಲ ಮಾಡ್ಕೊಂಡೆ ನೀನು? ನಮ್ಮ ಪರಿಚಯವನ್ನು ಕೇಳಿದಾಗ ಸಂತೋಷ ಆಯ್ತು. ನಮ್ಮಲ್ಲಿ ಏನಿದ್ರು ಅಮ್ಮನಿಂದ ಪ್ರಾರಂಭ. ಬೇಡಪ್ಪ, ಯಾಕಂದ್ರೆ ತಿಳಿದವರೊಂದು ಮಾತು ಹೇಳಿದ್ದಾರೆ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಪಟಕ್ಕಿದ ದಿನತೋ ಅಂದ್ರೆ ನನ್ನ ಅಮ್ಮನ ಹೆಸರು ದೇವಕಿ. ದೇವಕಿ ಅಪ್ಪ ಶೌರಿ. ಅಪ್ಪ ಚೌರಿ. ಚೌರ್ಯ ನನಗೆ ಎರಡು ಬೇಕಿತ್ತು. ಚೌರ್ಯ? ಚೌರಿಲಿ ಜಾತ್ರೆಗೆ ಮಧ್ಯಾಹ್ನ ಬರಬೇಕಿತ್ತು. ಅದು ಚೌಳಿ ಅವನಪ್ಪ. ನನ್ನ ಚೌಳಿ ಅಲ್ಲ, ಅರೆಬೆಚ್ಚ. ಅದು ಗೊತ್ತಾಗ್ತದೆ ಇನ್ನು ನೋಡಿ. ಆದ್ರೆ ಶೌರಿ ವಸುದೇವ ಎಂಬುದಾಗಿ ನನ್ನ ಅಪ್ಪನ ಹೆಸರು. ನನ್ನನ್ನು ಎಲ್ಲರೂ ಪ್ರೀತಿಯಿಂದ ಹೇಗೆ ಕರೀತಾರೆ ಗೊತ್ತಾ? ಹೇಗೆ? ವಾಸುದೇವ. ವಾಸು ವಾಸು ಅಲ್ಲ, ವಾಸುದೇವ. ವಾಸುದೇವ ಎಂತ ಯಾರು ವಾಸುದೇವ? ನನ್ನ ಅಮ್ಮ ಮಮತೆಯಿಂದ ಹಾಗೆ ಕರೀಲಿಲ್ಲ. ಇವರಮ್ಮ ಮಮತಾ ಕರೀಲಿಲ್ಲ ಹಾಗೆ. ವಾಸುದೇವ ವಾಸುದೇವ ಎಂದು ಕರೆವರನ್ನನು. ಅಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಇವರನ್ನು ಕರೀತಾ ಇದ್ದಾರೆ. ಹೋದಲ್ಲ ಒಂದೊಂದು ಹೆಸರು ಅವನಿಗೆ. ಅಷ್ಟು ಹೆಸರುಂಟು ಇವರಿಗೆ. ಸಾಲ ಮಾಡುದು ಒಂದೇ ಸಲ ಬಿಟ್ಟರೆ ಬೇರೆ ನೀವು ಸಾಲ ಮಾಡುದಿಲ್ಲ. ಅಂದ್ರೆ ಅಷ್ಟು ಹೆಸರುಂಟು ಅಂತ ಹೇಳಿ. ಲೀಲಾ ಲೋಲ, ಗೋಪಾಲ, ಮಾಯಾಲೋಲ, ಮುರಳಿ ಲೋಲ, ವೇಣುಗೋಪಾಲ, ಸಾಮಗಾನ ವಿಲೋಲ, ರಾಧಾಲೋಲ, ವನಮಾಲ, ಸಾಮಾಂಗ, ಲಾಂಗ, ಯಜ್ಞಾಂಗ, ಕರುಣ, ಪಾಂಗ, ಪಾದೋಜಿತ ಗಂಗ, ಕಾಂತಾಂತರಂಗ, ಗೋಪಿ ಹೃದಯ, ಪ್ರೇಮಾಂತರಂಗ, ದುರ್ಮದ ಭಂಗ, ಶರಣಜನ ಭವಂಗ, ಶರಣಜನಯ್ಯ, ವಟಪತ್ರ ಶಯ್ಯ, ಸಾಧುಜನ ಸಹಾಯ, ಸುರಮುನಿ ಸೇವ್ಯ, ಅಜಭವ ವಂದ್ಯ, ವಿಮಲ, ವಿಠಲ, ಸಲಿಲ, ಸುಶೀಲ, ನಿತ್ಯ, ನಿರ್ಮಲ, ಅಜಿತ, ಅಮಿತ, ಶ್ರೀನಾಥ, ಲೋಕನಾಥ, ಜಗನ್ನಾಥ, ಶ್ರೀಹರಿ, ಶೌರಿ, ಉದಾರಿ, ಮುರಾರಿ, ನರಾರಿ, ಕುಜನಾರಿ, ಧನುಜಾರಿ, ಗಿರಿಧಾರಿ, ಪೀತಾಂಬರಧಾರಿ, ಮಧುಕೈಟಪಾರಿ, ಭೋಭಯಾರಿ, ಶ್ರೀಪತಿ, ಗೋಪತಿ, ಯದುಪತಿ, ಮಹಿಪತಿ, ರಘುಪತಿ, ಸೀತಾಪತಿ, ರಮಾಪತಿ, ಕೈವಲ್ಯಪತಿ, ಇಂದಿರಾಪತಿ, ಮೇದಿನಿಪತಿ, ಮಾಯಾಪತಿ, ನಿಖಿಲ ಜಗತ್ಪತಿ, ಸುಪ್ರೇಮಮೂರ್ತಿ, ಶ್ರುತಕೀರ್ತಿ, ಸಂತತಕೀರ್ತಿ, ಸುರಾಭ, ಪದ್ಮನಾಭ, ಅಂಬುಜರಾಭ, ಶ್ರೀವಲ್ಲಭ, ವಧುವಲ್ಲಭ, ಕೋಟಿ ಸೂರ್ಯ ಸಮಪ್ರಭ, ಜಗದೇಕನಾಥ, ಸಕಲ ಸಂಚಲ ವಿನುತ, ಪುಂಡರೀಕಾಕ್ಷ, ಪಾಂಡವಾಕ್ಷ, ಲಕ್ಷ್ಮೀವೃಕ್ಷ, ಅರವಿಂದಾಕ್ಷ, ನಳಿನಾಕ್ಷ, ಅಂಬುದಲಾಕ್ಷ, ವಿನುತ, ವಿರೂಪಾಕ್ಷ, ವಿಶಾಲಾಕ್ಷ, ನೀರಜಾಕ್ಷ, ಇಂದಿರೇಶ, ಸುಂದರೇಶ, ಅವಿನಾಶ, ಇನಕುಲೇಶ, ಯಜ್ಞೇಶ, ರೂಪೇಶ, ವರದೇಶ, ಪಂಡರೀಶ, ಕಮಲೇಶ, ಅಮರೇಶ, ದೇವೇಶ, ವಿಕುಂಠೇಶ, ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖ ಚಕ್ರಧರ, ಗರುಡವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಹರಿಸುರ, ಋಷಿಕೇಶ, ನಾರಾಯಣ, ನಿಗಮ ವಂದನೆ, ನಿಗಮ ದೂರನೆ, ನಿರ್ವಿಕಲ್ಪನೆ, ನಿರ್ಲೇಪನೆ, ಖಗ ಗಮನ, ಕಮನೀಯ, ಕಂಚದಳನೇರ, ಹರೇ ಗೋವಿಂದ ಅನ್ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರೊಳಗೊಂದು ಸಣ್ಣ ನಾಲಿಗೆ ನಿಟ್ಟ. ಗೋವಿಂದ ಅಂತ ಹೇಳಿದ್ರೆ ನಿಮ್ಮ ನಾಲಿಗೆ ಇದ್ದೇನೆ ಪ್ರಜನೆ ಹೇಳಿ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ. ನನಗೆ ಒಂದು ಭಯ ಇತ್ತು, ಇವ ದೇವರು ಬರುವಲ್ಲಿವರೆಗೆ ನಿಲ್ಲಿಸ್ತಾನೆ ಇಲ್ವ ಅಂತ. ಅವ ಗೋವಿಂದ ಅಂತ ಹೇಳುವಾಗ ಹೀಗೆ ಮಾಡಿದ ಏನು ಅಂತ ಗೊತ್ತಾಯ್ತಾ? ಅದರಲ್ಲಿ ಇರುವುದು ಸ್ವಾರಸ್ಯ ಅಲ್ಲ, ಶೂನ್ಯ ಎಂಬುದು ಅದರ ಅರ್ಥ ಅಲ್ಲ. ಗೋವಿಂದ ಎನ್ನುವಂತಹ ಒಂದು ನಾಮದ ಒಳಗೆ ಎಲ್ಲವೂ ಅಡಕವಾಗಿದೆ ಎನ್ನುವುದು ಸತ್ಯ. ಅಂದ್ರೆ ಇಷ್ಟೂ ನಾಮವನ್ನು ಉಚ್ಚರಿಸುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಗೋವಿಂದ ಎನ್ನುವಂಥ ಒಂದು ನಾಮವನ್ನು ಭಕ್ತಿಯಿಂದ ಉಚ್ಚರಿಸಿದ್ದಲ್ಲಿ ಇಷ್ಟೂ ನಾಮವನ್ನು ಉಚ್ಚರಿಸಿದಂತಹ ಪುಣ್ಯದ ಫಲ ಪ್ರಾಪ್ತಿ ಆಗ್ತದೆ ಎನ್ನುವುದು ಅಷ್ಟೇ ಸತ್ಯ. ಪುಣ್ಯದ ಫಲ ಪ್ರಾಪ್ತಿ ಅಂತ ಹೇಳಿದ್ರೆ ಮೊನ್ನೆ ಇಡೀ ದೇವಸ್ಥಾನದಲ್ಲಿ ಬ್ರಹ್ಮರಥ ಹೇಳ್ತಾ ಇದ್ರು, ಜನಸ್ತೋಮೆಲ್ಲ ಗೋವಿಂದ ನೀ ಗೋವಿಂದ ಅಂತ ಹೇಳ್ತಾ ಇತ್ತು. ಒಂದು ಹೆಂಗಸು ಮಾತ್ರ ಪಕ್ಕದಲ್ಲಿ ನಿಂತ್ಕೊಂಡು ನಂದು ಅದೇ ನಂದು ಅದೇ ನಂದು ಅದೇ ಅಂತಿದ್ರು. ಪಕ್ಕದಲ್ಲಿ ನಿಂತ ನನ್ನಂತ ಒಬ್ಬ ಬುದ್ಧಿವಂತ ಪ್ರಶ್ನಿಸಿದ, ಎಲ್ಲರೂ ಗೋವಿಂದ ಅಂತ ಹೇಳುವಾಗ ನಿಂದ ಅದಾಗುದು ಹೇಗೆ ಅಮ್ಮ ಅಂತ. ಅದಕ್ಕೆ ಹೆಂಗ್ಸ್ ಕೊಟ್ಟ ಉತ್ತರ, ನಿಮಗೆ ಗೋವಿಂದ ಅಂತ ಹೇಳಿಕೆ ನನಗೆ ಆಗುದಿಲ್ಲ, ನಮ್ಮ ಮನೆಯ ಯಜಮಾನ್ರ ಹೆಸರು ಗೋವಿಂದಣ್ಣ ಅಂತ ಹೇಳಿ ಚೀಟಿಯಲ್ಲಿ ಬರ್ಕೊಟ್ಲು. ಹಾಗಾಗಿ ಎಲ್ಲರೂ ಗೋವಿಂದ ಅಂತ ಹೇಳುವಾಗ ನಂದು ಅದೇ ನಂದು ಅದೇ ಅಂತ. ಅಷ್ಟು ಕಷ್ಟದಲ್ಲಿ ಅದರಲ್ಲಿ ಭಾಗಿಯಾಗಿದ್ದಾಳೆ ಎನ್ನುವುದು ಅದರ ಅರ್ಥ. ಅವಳ ಹೆಸರು ಭಾಗಿರತಮ್ಮ. ಬ್ರಹ್ಮರಥ ಹೇಳಿಯಲ್ಲ ಇರ್ತಾನ, ಅಲ್ಲಿ ಇರ್ತಾನೆ. ನನ್ನ ಹೆಸರು ಹಾಗೆ. ನಿನ್ನ ಹೆಸರು ಏನಂತ ನನ್ನ ಗೊತ್ತಿಲ್ಲ? ಹೆಸರು ಯೇಸುದೇವ ಅಂತ ಹೇಳಿ. ಗೊತ್ತಾಗ್ಲಿಲ್ಲ. ಯಾವುದು? ಯೇಸು ಓಂಕಾರ ಪುತ್ರ ತೋವೆ ಅಲ್ಲ, ಯೇಸುದೇವ ಅಂತ ಹೇಳಿ. ಇದು ಏನು ಗೊತ್ತಾಗ್ಲಿಲ್ಲ, ಪವಿತ್ರವಾದ ದೇಹವನ್ನು ಅಪ್ಪು ಸ್ವರ್ಗ ಸುಖ ತೋರಿಸ್ತೇನೆ. ನೀನು ನೋಡಿದ್ದೆ ಸ್ವರ್ಗ ತೋರಿಸಲಿಕ್ಕೆ? ಹೌದು ಸರಿ. ಓ ಬಾಬಾಕಿ, ನೀನ್ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಹೆಸರು? ನನ್ನ ಪರಿಚಯವನ್ನ ನೇರವಾಗಿ ಹೇಳುವುದಿಲ್ಲ. ಮತ್ತೆ ನಿಮ್ಮ ಬುದ್ಧಿಗೊಂದು ಸವಾಲು. ಜನಕ ತೋಂಡ ದೇಶದಧಿಪತಿಗೆ ಆಕಾಶರಾಯನ ಅನುಗಿಗಿರು ಪದ್ಮಾವತಿಯೇ
ದೇಶದಧಿಪತಿಗೆ ಆಕಾಶರಾಯನ ಅಣುದಿಗಾಗಿಗಿನು ಪದ್ಮಾವತಿಯೇಗಿ ಎನ್ನುವರಿಲ್ಲ ಜನಪದದುಳು ಒನಿತೆಯುರಟನ್ ಇನಿತು ನೀನು ಮನಕ್ಕೆ ಬಂದ ತೆರದುಳುಡಿಯ ಇನಿತು ನಾಚಬೇಕೆ ಮನವು ಜನಕ ತೋಂಡ ದೇಶದಧಿಪತಿ ಪದ್ಮಾವತಿ. ನನ್ನ ಪರಿಚಯವನ್ನು ನಾನು ನೇರವಾಗಿ ಹೇಳುವುದಿಲ್ಲ, ಮತ್ತೆ? ನಿಮ್ಮ ಬುದ್ಧಿಗೊಂದು ಸವಾಲು. ನೋಡುವ, ಸ್ವೀಕರಿಸುವ. ನಾನು ಸೂಚಿಸ್ತೇನೆ, ನೀವು ಯೋಚಿಸಿ ಉತ್ತರವನ್ನು ಕೊಡಬೇಕು. ನನ್ನ ಅಪ್ಪ ಯಾರು ಗೊತ್ತಾ? ಯಾರು? ಮೇಲ್ ನೋಡು. ಓ ತೀರ್ಥರೂಪ ಸಮಾನರಾದ ಪೂಜ್ಯ ಮಾವಯ್ಯನವರೇ, ಅಕಾಲದಲ್ಲಿ ನೀವು ಸ್ವರ್ಗಸ್ಥರಾಗಿದ್ದಕ್ಕೆ ನಾವು ವಿಷಾದಿಸ್ತೇವೆ. ಅವಳಪ್ಪ ಸಾಯಲಿಲ್ಲ, ಮೇಲೆ ಅಂತ ತೋರಿಸಿದ್ದಷ್ಟೇ. ನೇತಾಡುವುದು ನಿನ್ನಪ್ಪ. ನಿನ್ನಪ್ಪ. ಮೇಲೆ ಕಾಣುವುದು ಏನು? ಆಕಾಶ. ಆಕಾಶದ ನೀ ನನ್ನ ತಂದೆ. ಸರಿ ಅಮ್ಮ. ಅಮ್ಮ. ಓ ಅಮ್ಮ. ನಿಮ್ಮ ಅಮ್ಮನ ಇಲ್ಲೇ ಹೋಗುದತ್ತ? ನಿನ್ನ ಅಜ್ಜನಲ್ಲಿ ಹೋಗ್ದದ್ದು. ನಮ್ಮ ಅಜ್ಜನಿಗೆ ಗೋಕರ್ಣದಲ್ಲಿ ಪಿಂಡ ಬಿಟ್ಟದ್ದು, ಇಲ್ಲಿ ಹೋಗಿಲ್ಲ. ಮುಕ್ತದಲ್ವ, ಕೆಳಗೆ ತೋರಿಸಿದ್ದ. ಕೆಳಗೆ ತೋರಿಸಿದ. ಈ ಭೂತಾಯಿ ನನ್ನ ಅಕ್ಕ. ತಾಯಿ. ಓ ನಿನ್ನ ಅಮ್ಮ ಭೂತಾಯ? ಭೂತಾಯಿ ಬಾಲ ಉಂಟಾ? ಭೂತಾಯಿಗೆ ಬಾಲ ಇಲ್ಲ. ಭೂತಾಯಿಗೆ ಬಾಲಲ್ಲ, ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು. ಹಾ, ಅದು. ಅವ್ರಿಗೆ ಇನ್ನೊಂದು ಹೆಸರಿದೆ, ಧರಣಿ ದೇವಿ ಎನ್ನುವುದಾಗಿ. ಭೂತಾಯಿಯನ್ನು ಭರಣಿಯಲ್ಲಿ ಹಾಕಿದ್ದ. ನಿನ್ನ ಅಜ್ಜಿಯನ್ನು ಭರಣಿಯಲ್ಲಿ ಹಾಕಿದೆ. ಆಕಾಶದ ಧರಣಿ ದೇವಿ ದಂಪತಿಯರಿಗೆ ಮದುವೆಯಾಗಿ ಕೆಲವು ವರ್ಷ ಕಳೆದು ಹೋದ್ರು, ಮಕ್ಕಳೇ ಆಗ್ಲಿಲ್ವಂತೆ. ಅದೇನು ಮದುವೆಯಾದ ಬೆಂದಿಗೆ ಆಗ್ತಾ ಇರಲಿಲ್ಲ ಅಂದ್ರೆ ವಿದೇಶ ಪ್ರಯಾಣ ಮಾಡಿದ್ರ? ಇಬ್ರು ಒಟ್ಟಿಗೆ ಹೋಗಿದ್ದಾರೆ. ಭಯಂಕರವಾಗಿ. ಯೋಗ ಭಾಗ್ಯ ಸಮಯ ಸಂದರ್ಭ ಅಂತ ಉಂಟಾ? ಅಲ್ಲಿಯೂ ಮಕ್ಕಳಾಗ್ಲಿಲ್ವಾ? ದೇವರ ಅನುಗ್ರಹ ಬೇಕು. ಯಾರೋ ಹಿರಿಯವರು ಬಂದ ಹೇಳಿದ್ರಂತೆ, ಪುತ್ರ ಕಮ್ಮಿಷ್ಟಿಯನ್ನು ಮಾಡಿದ್ರೆ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತ. ಯಾಗವನ್ನು ಮಾಡಿದ್ರು. ಯಾಗಶಾಲೆಯನ್ನು ಸಿದ್ಧಗೊಳಿಸಿದ ಬಗೆ ಹೇಗೆ ಗೊತ್ತಾ? ಎತ್ತುಗಳಿಗೆ ಚಿನ್ನದ ನೇಗಿಲನ್ನು ಕಟ್ಟಿ ಓಡಿದ್ದು. ಇದು ಅಪ್ಪಟ ಸುಳ್ಳು ಮಿತ್ರ. ಒಂದು ಕಾಲದಲ್ಲಿ ಆದ್ರೆ ಇದು ಸುವರ್ಣ ಪುಷ್ಪ ಸಮರ್ಪಯಾಮಿದ್ರೆ ಬಂಗಾರದ ಪುಷ್ಪಗಳನ್ನು ಎರಚಿ ಬಿಡುದು. ಈಗ ನಾವು ಪರಚಿಕೊಂಡ್ರು ಬಂಗಾರ ಇಲ್ಲ. ಯಾಗ ಮಾಡಿದ್ದು ನಿನ್ನಪ್ಪ ಅಲ್ಲ, ಅವಳಪ್ಪ. ತೋಟನಾಡಿನ ಅಧಿಕಾರಿಗಳವರು. ನಿನ್ನಪ್ಪ ತೊಂಡೆಗಾಯಿ ಮಾರಿ ಚಿನ್ನದ ಮಾಡಿದ. ನಿನ್ನಪ್ಪ ತೊಂಡೆಕಾಯಿ ನನ್ನಪ್ಪ ಬೆಂಡೆಕಾಯಿ ಮಾಡಿದ್ದು. ಆಯ್ತು, ಮಾರಿಕೊಂಡು ಇದ್ರಲ್ಲ ಇಲ್ಲಿ. ಆಗಲ್ಲ. ಕೆಲವು ಸ್ಥಳ ಉಳಿದಾಗ ಎತ್ತುಗಳು ನಿಂತಿದವಂತೆ. ಯಾಕೆ ಅಂತ ನೋಡುವಾಗ ನೇಗಿನ ತುದಿಗೆ ಒಂದು ಬಂಡೆ ತಾಗಿದ್ದು. ತಕ್ಷಣ ಕಲ್ವಡ್ರನ್ನು ಕರೆಸಬೇಕಿದ್ದು, ಬಂಡೆಯನ್ನು ಹೊಡಿಸಬೇಕು. ಕರೆಸಿದ್ರು, ಒಡೆಸಿದ್ರು. ನಿನ್ನಪ್ಪ ನನ್ನಷ್ಟೇ ಭಯಂಕರ ಸುರುಕ. ಕೊನೆಗೂ ನಿನಗೂ ಹೋಲಿಕೆ ಮಾಡಿದ್ರೆ ಜಾಗ್ರತೆ. ನಾನು ಹೋಗ್ತೇನೆ ಮತ್ತೆ. ನಿನ್ನಪ್ಪ ಹೋಳಿಗೆ ಮಾಡಿದ್ರೆ ನನ್ನಪ್ಪ ನಾಡು ಮಾಡಿದ್ದು. ಏಯ್, ಆವಾಗ ಬಂಡೆ ಕೆಳಭಾಗದಲ್ಲಿ ಒಂದು ಕೊಳ, ಕೊಳದ ಮಧ್ಯದಲ್ಲಿ ಒಂದು ಕಮಲ, ಅದು ಮುದುಡಿಕೊಂಡಿತ್ತು. ಸೂರ್ಯರಶ್ಮಿ ಎನ್ನುವುದು ಸೋಂಕಿದಾಗ ಇಬ್ಬನಿಗಳೆಲ್ಲ ಕರಗಿ ಹೋಯಿತು, ಮುದುಡಿದಂತ ತಾವರೆ ಅರಳಿತು. ಆದ್ರೆ ಒಂದು ವಿಚಿತ್ರ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಕೊಳಕ್ಕೆ ಒಂದೇ ಕಮಲ. ಅದು ವಿಶೇಷ. ಹಾ, ಅರಳಿದಂತ ಕಮಲದ ಮಧ್ಯದಲ್ಲಿ ಒಂದು ಶಿಶು. ಗೊತ್ತಾಯ್ತು. ಈ ಕಾರ್ಯಕ್ರಮ ಎಲ್ಲ ಮುಗಿದಾದ್ಮೇಲೆ ಯಾವ್ದು ಸಿಗುದಿಲ್ಲ ಅಂತೇಳಿ ಮೊದಲೇ ಎಚ್ಚರಿಕೆ ವಿಷಯ ಕಲ್ಲೋಡ್ರು ಎಲ್ಲ ಬಂಡೆ ಹೊಡೆದಾದ್ಮೇಲೆ ಮೈ ಕೈ ನೋವಾಯ್ತಾ? ಕಿಸಿಯಿಂದ ತೆಗೆದ್ರ, ಕಿಸಿಯಿಂದ ತೆಗೆದ್ರ ಎಂತದ್ದು? ಸೀಸ. ಸೀಸ ಅಲ್ವಾ? ಶಿಶು. ಶಿಶು ನಿನಗೇನು ಸೀಸದ್ದು ನೆನಪದ್ದು? ಮಕ್ಕಳಿಲ್ಲದಂತ ಆಕಾಶರಾಯರಿಗೆ ಹೆಣ್ಣು ಶಿಶುವನ್ನು ಕಂಡಾಗ ಎಲ್ಲಿಲ್ಲದ ಸಂತೋಷವೇ ಆಯ್ತಂತೆ. ಸರಿ. ಎತ್ಕೊಂಡು ಹೋಗಿ ಸಾಕಿ ಬೆಳೆಸಿದ್ರು. ಅವಳಿಂದ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ಯಾರವಳು? ನಾನೇ ಅವಳು. ಹೌದಾ? ಹಾಗೆ ನಿನ್ನ ಹೆಸರು? ಈ ತಾವರೆಗೆ ಇನ್ನೊಂದು ಹೆಸರಿದೆ. ಏನ್ ಹೇಳು? ಪದ್ಮ. ಪದ್ಮದಲ್ಲಿ ದೊರಕಿದ ಕಾರಣ ನನ್ನ ಅಪ್ಪ ನನಗೆ ಪ್ರೀತಿಯಿಂದ ಇಟ್ಟಂತ ಹೆಸರು ಏನು ಗೊತ್ತಾ? ಏನು? ಹೇಳಿ, ಬರ್ತದೆ. ಪದ್ಮಾವತಿ. ನಿನ್ನದು ಬೇಡ, ಅಲ್ಲಿ ಬರ್ತಾರೆ ಬಾಯಿ. ಅಪ್ಪೆ ಎಂತದ? ಅವಳು ಧೂಮಾವತಿ ಅಂದ್ಲ. ಬೇಡ ಬಿಡು, ನನಗೆ ಬೇಕವ. ಧೂಮಾವತಿ ಅಲ್ಲೋ, ಪದ್ಮಾವತಿ ಅಂತ ಹೇಳಿ. ಅದೇ ನಿನಗೆ ಹಾಗೆಲ್ಲ ಕೇಳುವುದು. ನಮ್ಮ ಕುಟುಂಬದಲ್ಲಿ ಪದ್ಮಾವತಿ ಧೂಮಾವತಿ. ಪದ್ಮಾವತಿ. ಪದ್ಮಾವತಿ ಗೊತ್ತಾಯ್ತಾ? ನಿನಗೆ ಮನಸ್ಸಿಲ್ವ ಮುಗಿಸ್ಲಿಕ್ಕೆ? ನನಗೆ ನಿನಗೆ ಕೋಪಿಸದಿರು ಬರಿದೆ. ಓ ಸುಂದರಿ, ನಿನ್ನ ಈ ರೂಪವನ್ನು ಕಾಣ್ತಾ ಇದ್ರೆ ಹೆಚ್ಚು ಚಾಪ ತೆಗೆದು ಎಸೆಯುತ್ತಾ ಇದ್ದಾನೆ ಮಾರ. ತಾಪವನ್ನು ತಾಳಲಾರೆ ನೀರೆಯನ್ನ ವರಿಸೆ. ಯಾರು ಯಾರನ್ನು ಮದುವೆ ಆಗುದಂತಿಲ್ವಾ? ನಾನು ನಿನ್ನನ್ನು, ನೀನು ನನ್ನನ್ನು. ಅವ ಯಾವಾಗ ಇರ್ತಾನೆ? ಭಾವಿಸಿಕೊಂಡ್ಯ ಹೋಗ್ಲಿಲ್ವಾ? ಹರಿಯುವಲ್ಮೀಕದಿ ತೊರೆದಲ್ಲ ಪಾನವ ಸರಸಿಜ ಮುಖಿ ಪದ್ಮಾವತಿಯ ವಿರಗ ಸಂತಾಪ
ಸುಳ್ವೊರಗಿದ ಮುಸುಗೆಟ್ಟು ಚಿರುವ ಮಾನಿನಿಯ ಸ್ಮರಿಸುತ್ತ ಬೇಟೆಗೆಂದು ಹೋಗಿ ಬಂದ ಮೇಲೆ ಮನಸ್ಸಿನಲ್ಲಿ ಏನಿದ್ದರೂ ಪದ್ಮಾವತಿ 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 ಎನ್ನುವಂತಹ ಉಚ್ಚಾರಣೆಯೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ, ನನ್ನ ಈ ವಿಚಾರವನ್ನು ಯಾರಲ್ಲಿ ತಿಳಿಸುವುದು? ನನಗಿರುವುದು ನನ್ನ ಅಮ್ಮ ಮಾತ್ರ. ಹಾಗಂತ ನಾನೇ ಹೇಳುವುದಲ್ಲ, ಅಮ್ಮನೇ ವಿಚಾರಿಸಲಿ. ನಾ ಸ್ವಲ್ಪ ಶಯನಾವಸ್ಥೆಯಲ್ಲಿ. ಮಲಗಿಗ ವೆಂಕಟ ಚಲಪತಿಯನು ಕಂಡು ತಳೆದು ಕೌತುಕವ ಕೇಳಿದಳು. ಕಳೆಗುಂದಿಗೆ ತಿಳಿದಿಲ್ಲವದನವು ಮಲಗಿಗೆ ಹಗಲು ಹೊತ್ತಿನೋಳು ಮಗ. ಶ್ರೀನಿವಾಸ, ಏನು ಸಂಜೆ ಹೊತ್ತಿನಲ್ಲಿ ಯಾರು ಮಲಗಬಾರ್ದು ಮಗನೇ. ಈ ಹೊತ್ತಿನಲ್ಲಿ ನೀನು ಮಲಗಿದ್ದೀಯಲ್ಲ, ಹೇಳಪ್ಪ. ದೇವರ ಕೋಪ. ಕೋಪ ಯಾರಿಗೆ ಗೊತ್ತು ಸ್ವಾಮಿ. ವರಹ ಸ್ವಾಮಿ, ನನ್ನ ಮಗ ಎದ್ರೆ ನಿನಗೆ ಹಾಲು ಪಾಯಸ ಕೊಡ್ತೀನಿ. ಏನನೆಂಬೆ ಬಕುಳಾದೇವಿ ತುಮ್ಮಾನದ ಹದನಗಳ ಕನನದಲ್ಲಿ ಮೃಗ ಪ್ರೀತಿಯುಳಿರುತ್ತಿರಿ ಮಾನಿನಿಯೋರಳು ವನದೊಳಗಿದ್ದಳು. ಏನನೆಂಬೆ ಬಕುಳಾದೇವಿ ತುಮ್ಮಾನದ ಹದನಗಳ. ಏನೆಂದು ಹೇಳುವುದು ತಾಯಿ? ಏನಾಯ್ತು? ಮೃಗ ಬೇಟೆಗೆಂದು ಹೋದ ನಾನು ಮೃಗಾಕ್ಷಿಯೋರ್ವಳನ್ನು ಕಂಡೆ. ಅವಳನ್ನು ಕಂಡ ಮೇಲೆ ಅವಳನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ಮನಸ್ಸಾಗಿದೆ ಅಮ್ಮ. ಹೌದೇ? ಎಲ್ಲಿಯವಳಪ್ಪ? ತೋಂಡ ದೇಶದವಳತ್ತೆ, ಆಕಾಶರಾಯ ಧರಣಿ ದೇವಿಯ ಕುಮಾರಿ ಅಂತೆ. ಅಮ್ಮ, ನಾನು ಅವಳನ್ನೇ ಮದುವೆ ಆಗಬೇಕು. ಅವಳನ್ನು ಮದುವೆ ಆಗುದೇ? ಅಯ್ಯೋ ಮಗ, ಅವರ ಅರಸರಲ್ವೇ ಮಗನೇ? ಅರಸರಾದ್ರೆ ಮದುವೆ ಆಗುವುದಕ್ಕಾಗುವುದಿಲ್ವ ತಾಯಿ? ನಿನಗೆ ನನ್ನ ಮದುವೆಯನ್ನು ನೋಡುವ ಆಸೆ ಇಲ್ವೇ? ನೋಡು, ಆಸೆ ಉಂಟು ಮಗ. ಹಾಗಾದ್ರೆ ಪ್ರಯತ್ನ ಮಾಡು. ನಾನು ಪ್ರಯತ್ನ ಮಾಡ್ಬೇಕಾ? ಹೌದು. ಆದಿತ್ತು. ಅಲ್ಲಿ ಹೋಗಿ ಹೆಣ್ಣು ಕೇಳಿ ಬಾ, ಆಯ್ತಾ? ಆದಿತ್ತು ಮಗ. ಅಮ್ಮನನ್ನು ಕಳುಹಿಸಿದ್ದಾಗಿದೆ. ಆದರೆ ಅಲ್ಲಿ ಇದಕ್ಕೆ ಪೂರಕವಾದ ವ್ಯವಸ್ಥೆ ಆಗಬೇಕಲ್ವ? ಒಂದು ಸ್ತ್ರೀ ವೇಷ ಮಾಡುವಂತಹ ಒಂದು ಬಯಕೆ ಆಗಿದೆ, ನೋಡುವ. ಇತ್ತ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದು ತನ್ನಯ ಚಿತ್ತದಲ್ಲಿ ವಿರಗಾಗ್ನಿಯಲ್ಲಿ ತೊಳಲುತ್ತ ನಿರತಾಗ ಅರಿತು ತರಣಿ ದೇವಿ ಕಂಡಳಚ್ಚರಿಗಿದೇನೆನುತ. ಮಾತಾಡಿ, ನನ್ನ ಮಗಳು ಮಾತಾಡ್ತಾ ಇಲ್ಲ. ಹೂವರ ಸ್ವಾಮಿಗೆ ಹಾಲು ಪಾಯ ಸೇವೆಯನ್ನು ಕೊಡ್ತೀನಿ. ಕನ್ನಡ ನಾಡಿಂದ ಬಂದ ಕರವಂಜಿ ನಮ್ಮ ಕಡೆಯ ನೀವು ಕೇಳಿರವ್ವ. ಕಣಿಯನ ಬೇಡಿರಮ್ಮ ಕಣಿ 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 ಏನಾಗಿದೆ ನಿಮ್ಮ ಮಗಳ ಇದು? ನಾನು ನೋಡ್ತೇನೆ. ಒಮ್ಮೆ ನೋಡಿ. ಓಂ ರಾಮ್ ರೀಂ ರೂಮ್ ಆಜವ್ ಆಜವ್ ಕಾರಣಿಕ ತೋಜವ್. ಹೇಳು, ಹೇಳುದಿಲ್ವಾ? ನಿಮ್ಮ ಮಗಳು ಏನ್ ಮಾಡಿದಾಳೆ ಗೊತ್ತುಂಟಾ? ಹೊರಗಡೆ ತಿರುಗಾಟಕ್ಕೆ ಹೋಗಿದ್ದಾಳೆ, ಪರಪುರುಷರನ್ನು ನೋಡಿದ್ದಾಳೆ. ನೋಡಿದ್ದು ಮಾತ್ರವಲ್ಲ, ಆ ಪುರುಷ ಏರಿ ಬಂದಂತಹ ಕುದುರೆಯನ್ನು ಕಲ್ಲಲ್ಲಿ ಹೊಡೆದುಕೊಂಡಿದ್ದಾಳೆ. ಪರಿಹಾರ ಏನಾಗಬೇಕು? ಆ ಹುಡುಗನನ್ನು ಕೊಟ್ಟು ಮದುವೆ ಮಾಡಿ. ಎಲ್ಲ ಕೊಡುದೆಲ್ಲ ಒಳಗೊಂಡು ಸ್ವಾಮಿ, ಒಮ್ಮೆ ಬನ್ನಿ. ಕೊರವಂಜಿ ಬಂದು ಹೇಳಿದ್ದಾಳೆ, ಶ್ರೀನಿವಾಸನ ಗುರು ಮಗಳನ್ನು ಮದುವೆ ಮಾಡಿ ಕೊಡಬೇಕೆನ್ನುವ ಹಾಗೆ. ಆನಂದಿನಿಂದ ಬಬ್ಬಳದಿಗಳು ಬರ್ತಾರಂತೆ. ಅವರನ್ನು ವೆಚ್ಚ ನಾವಿದ್ದೇವೆ ಈಗ. ನೀವು ಬಂದದ್ದು ಆಕಾಶ ನನ್ನ ಗಂಡ. ಹೌದು, ನಿಮ್ಮ ಗಂಡ ಹೆಂಡತಿ. ಹೌದಾ? ಎರಡನೇ ಹೆಂಡತಿ ಇರ್ಬಹುದು. ನೀವು ಬಂದ ಉದ್ದೇಶ? ನಾನು ಬಕ್ಕುಳ ಅಂತ. ಹೌದಾ? ನನ್ನ ಮಗ ಶ್ರೀನಿವಾಸ ಅಂತ. ಅವನಿಗೆ ಹೆಣ್ಣು ಕೇಳೋದಕ್ಕೆ ನಾನು ಬಂದಿದ್ದೇನೆ. ಆದೀತು, ಒಳ್ಳೆ ಮುಹೂರ್ತ. ವೈಶಾಖ ಶುದ್ಧ ದಶಮಿಯ ದಿನ ಅಂತ ಹೇಳಿದ್ರಲ್ಲ. ಆದ್ರೆ ಒಂದು ಮಾತುಂಟು. ಏನು? ಮಗಳ ಮದುವೆ ಮಾಡಿಕೊಡುದು ಹೌದು. ಬ್ರಹ್ಮದೇವರ ಪೌರೋಹಿತ್ಯ ಬೇಕು. ಪೌರೋಹಿತ್ಯ ಹೌದು. ಈಶ್ವರ ದೇವರ ಅಧ್ಯಕ್ಷತೆ ಬೇಕು. ಎಲ್ಲ ಮುಕ್ಕೋಟಿ ದೇವತೆಗಳು ಬೇಕು. ದೇವತೆಗಳು ಬೇಕು. ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬನ್ನಿ ಬೇಗ. ಆದಷ್ಟು ಬೇಗ ಒಂದು ಮದುವೆ ಮಾಡಿಬಿಡು. ಬಂದದಿ ಬಣಿಗರ ಅಂದು ಕಾಣುತ್ತಲಿ ಸನದಾದುಳಾಕಾಶರಾಯ. ಬಂದದಿ ಬಣಿಗಾರಗಳಿತ್ತು ಬಹುವಿಧ ಧರಿಸಿದ ನವರ.
ಅಪ್ಪ ಭಾರಿ ಚತುರ್ಥಿ ನಾಗೋಲೆಗಳೆಲ್ಲವ ತೀರಿಸಿದನು ವಿಭವದಲ್ಲಿ ನಿರದಾಪಕವಿದ್ದ ಸ್ವರ್ಣ ಕಿರೀಟವ ದಾರಿಣೀಶ್ವರ ಮುಖದಲ್ಲಿ ಆರು ಬರಬಾರದ ಸ್ವರ್ಣ ಕಿರೀಟ ಅದೇನು ಅದೊಂದು ಪ್ರೇತ ಉಚ್ಚಾಟನೆ ಆದದ್ದು. ಎಂತ ವಿಷಯ ಅಂತ ಹಿಂದೆ ಚೋಳ ದೇಶದಲ್ಲಿ ನಾನು ನೆಲೆಯಾಗಿದ್ದ ಸಂದರ್ಭದಲ್ಲಿ ಕಪಿಲ ಎಂಬದನ ಯಾವತ್ತೂ ಬಂದು ಹಾಲನ್ನು ಸುರಿಯುತ್ತಾ ಇತ್ತು. ಆ ಹೊತ್ತಿಗೆ ಅದನ್ನು ತಿಳಿದಂತಹ ಚೋಳ ರಾಜ ಬಂದಲ್ಲಿ ಆ ಹುತ್ತವನ್ನು ಅಗೆಯುವುದಕ್ಕೆ ಪ್ರಯತ್ನ ಮಾಡಿದೆ. ಆ ಹೊತ್ತಿಗೆ ನನಗೆ ಸ್ವಲ್ಪ ಏಟಾದ ಕಾರಣ ಅವರಿಗೆ ಒಂದು ಶಾಪವನ್ನು ಕೊಟ್ಟು ಬಿಟ್ಟೆ. ಪೈಶಾಚಿಕ ಕೃತ್ಯವನ್ನು ಮಾಡಿದ ನೀನು ಪಿಶಾಚಿಯಾಗಿ ಹೋಗು ಎನ್ನುವ ಹಾಗೆ. ಆಗ ವಿಶಾಪವನ್ನು ಕೇಳಿದ. ಆ ಹೊತ್ತಿಗೆ ಹೇಳಿದವನು ನಾನೇ. ಮಾವ ನನಗೆ ಕಿರೀಟವನ್ನು ತೊಡಿಸುವಾಗ 6 ಗಳಿಗೆ ನೀ ನಿಷ್ಠೆಯಿಂದ ನೋಡಿದೆ ಎಂದಾದರೆ ನಿನ್ನ ಶಾಪವು ವಿಮೋಚನೆ ಆಗುತ್ತದೆ ಎನ್ನುವ ಹಾಗೆ. ಆ ರೀತಿಯಾಗಿ ಈಗ ಅವನ ಶಾಪವು ವಿಮೋಚನೆ ಆಗಿದೆ. ಮಗ ನಿನ್ನ ಮದುವೆಯನ್ನು ಕಣ್ತುಂಬ ನೋಡ್ಬೇಕು ಅಂತ ಆಸೆ ನನಗಿತ್ತು ಮಗ. ಈಗ ಕಣ್ತುಂಬ ನೋಡಿದೆ. ಇಷ್ಟರವರೆಗೆ ನಿನಗೆ ಹೂಗಳನ್ನು ನೇಯ್ದು ಮಾಲೆಯನ್ನು ಹಾಕ್ತಾ ಇದ್ದೆ ಮಗ. ಇನ್ನು ನನ್ನ ಮುಂದೆ ಈ ಸಂತೋಷ ಸದಾ ಇರಬೇಕು ಎಂಬ ಕಾರಣಕ್ಕಾಗಿ ನಿನ್ನನ್ನೇ ಮುಂದಕ್ಕೆ ನಾನು ಬಕುಳ ಮಾಲೆಯಾಗಿ ಸ್ವೀಕರಿಸುವುದಕ್ಕಿದ್ದೇನೆ. ಇನ್ನೊಂದು ಮನಸ್ಸಿನಲ್ಲಿ ಇಚ್ಛೆ, ಇಲ್ಲೇ ನೆಲೆ ನಿಲ್ಲಬೇಕು ಎನ್ನುವ ಹಾಗೆ. ನಿಮ್ಮದ್ದಾದಂತಹ ತೋಂಡ ದೇಶ, ನಿಮ್ಮ ತಮ್ಮನದ್ದಾದಂತಹ ನಾರಾಯಣಪುರ, ಇದೆರಡು ಸೇರುವಂತಹ ತಿರುವಿನಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ಭಕ್ತರ ಸಂಕಟವನ್ನು ಹರಿಸುವಂತಹ ವೆಂಕಟರಮಣನಾಗಿ ಇಲ್ಲೇ ನೆಲೆ ನಿಲ್ಲುವುದಕ್ಕಿದ್ದೇನೆ. ಇದಕ್ಕೇನು ನಿಮ್ಮ ಅಭಿಪ್ರಾಯ? ನಿಮ್ಮ ಇಚ್ಛೆ ಅಂತ ಆಗಲಿ ಸ್ವಾಮಿ. ಹಾಗಾದ್ರೆ ಇಂತಹ ಪುಣ್ಯ ಕಥಾಪ್ರಸಾದವನ್ನು ಜನರಿಗೆ ಮುಟ್ಟುವಂತೆ ಮಾಡಿದ ಸಕಲರಿಗೂ ದೈವದೇವರುಗಳು ಅನುಗ್ರಹಿಸಲಿ ಎನ್ನುವ ಸದಾಶಯದೊಂದಿಗೆ ಪ್ರಸಂಗಕ್ಕೆ ಮಂಗಳವನ್ನು ಮಾಡೋಣ. ಮಂಗಲ ಜಯ ಜಯ ರಾಮಚಂದ್ರನಿಗೆ, ಮಂಗಲ ದಶರಥನಂದನಗೆ, ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ, ಮಂಗಲ ಶ್ರೀ ಮಹಾಲಿಂಗೇಶ್ವರಗೆ, ಮಂಗಲ ಶ್ರೀ ಆಂಜನೇಯಗೆ, ಮಂಗಲಂ ಮಂಗಲಂ ಮಹಾಗಣಪತಿಗೆ, ದುರ್ಗಾಂಬಿಕೆ